ಅಂದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು. ಆ ಕ್ರೇಜ್ ನಾನು ಯಾವತ್ತೂ ನೋಡಿಲ್ಲ. ಕೇಳಿದ ತಕ್ಷಣ ಅಷ್ಟಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡುವೆ, ಅಂದ್ರೆ ಸಿನಿಮಾ ನೋಡೋಕೋಸ್ಕರ ಆನ್ಸರ್ ಮಾಡುವೆ. ಆಗ ಶಿವರಾಜ್ ಕುಮಾರ್ ಅವರೇ, ನೀನ್ ಮನೆ ಸಿನಿಮಾ ನೀನೇ ಮಾಡೋ, ನಾನು ಅಪ್ಪಗೆ ಹೇಳ್ತೀನಿ ಅಂದ್ರು. ನಾನ್ ಮಾಡಲ್ಲ ಅಂತಂದೆ. ಪಾರ್ವತಮ್ಮ ಅವರು ಎಲ್ಲ ನಮ್ಮ ಹುಡುಗನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವರು ಒಂದ್ ಸಿನಿಮಾ ಆಫರ್ ಕೊಟ್ಟು, ಪುನೀತ್ ಸರ್ ಯಾಕೋ ಅಂತಂದ್ರು. ನನಗೆ ಭಯ, ದೊಡ್ಡ ಮನೆ ಗೊತ್ತಲ್ಲ ನಿಮ್ಗೆ, ಆ ಸಿನಿಮಾ ಒಂದು ಯೂನಿವರ್ಸಿಟಿ ಇದ್ದಂಗೆ. ಹೋದ್ರು ಸಾಕು. ಹೋಗ್ತಿದ್ದಂಗೆ ಪಾರ್ವತಮ್ಮ ಅವ್ರು ಹೇಳೋರು, ಹೋಗಪ್ಪ ನಿಮ್ ಯಾರನ್ನು ತುಂಬಾ ಡಿಗ್ರೇಡ್ ಆಗಿ ನೋಡ್ತಿರ್ಲಿಲ್ಲ ಅವ್ರು, ಎಲ್ರನ್ನು ಸಮಾನವಾಗಿ ನೋಡೋರು. ಕ್ಷೇತ್ರ ಅಂದ್ರೆ ಅವರು ರಾಜಕೀಯದೊಂದು ಮಾತಾಡ್ತಿರ್ಲಿಲ್ಲ ಸರ್, ನಮ್ಗೆ ಗೊತ್ತಿರುವಾಗೆ ಸಿನಿಮಾ ಬಗ್ಗೆನೆ ಮಾತಾಡೋರು ಸರ್ ಅವ್ರು. ಆಮೇಲೆ ಅಷ್ಟು ನಂಬಿಕೆ ರಾಜ್ಕುಮಾರ್ ಅವ್ರಿಗೆ. ತಮ್ಮ ಕೇಳೋರು, ಅಣ್ಣ ಓಕೆ ಅಣ್ಣ ಅಂತಂದ್ರೆ, ನೀನ್ ಹೇಳಿದ್ಮೇಲೆ ಓಕೆಪ್ಪ ಅನ್ನೋರು. ನಾನು ಆಕಾಶ್ ಸಿನಿಮಾ ಮಾಡಿದಾಗ ಡಬಲ್ ಪಾಸಿಟಿವ್ ನೋಡು, ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗುತ್ತೀರಿ ಮಹೇಶ್ ನಿಮ್ಗೆ ಅಂತ ಹೇಳೋರು. ಅಂದ್ರೆ ಆತರ ಜಡ್ಜ್ಮೆಂಟ್. ಅವ್ರು ತೀರ್ಕೊಂಡಾದ ಸ್ವಲ್ಪ ದಿನಕ್ಕೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿದ್ರು ಅರಸನ್ನ. ಆ ಮುಹೂರ್ತ ಮಾಡಿ ತೀರ್ಕೊಂಡು, ಅದೇ ಅವ್ರಿಬ್ರದ್ದು ಲಾಸ್ಟ್ ಸಿನಿಮಾ. ಜಿನಿ ಸರ್ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ಲೈಫ್ ಅಲ್ಲಿ ಆಟೋಗ್ರಾಫ್ ತಗೊಂಡಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರೆ ಅಂತ. ಅದೇ ದಿನಕರ್ ಅವ್ರದ್ದು ಡೈರೆಕ್ಷನ್, ಮತ್ತೆ ತುಳೀಪ ಪ್ರೊಡಕ್ಷನ್, ದರ್ಶನ್ ಸರ್ ಪ್ರೊಡ್ಯೂಸರ್ ಆಗಿದೆ. ನಮ್ದು ಸಿಂಗ್ಯುಲರ್ ಮಾತಾಡೋ ತರ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ, ಅಷ್ಟು ಕ್ಲೋಸ್. ಅವರು ನಮ್ ಜೊತೆ ಹಂಗೆ ಇದ್ರು. ಪಾರ್ವತಮ್ಮ ಅವ್ರಿಗೆ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ, ಚೆಕ್ ಸೈನ್ ಹಾಕೋದಷ್ಟೇ. ಆಕ್ಚುಲಿ ದರ್ಶನ್ ಸರ್ ನನಗೆ ಅರಸುವಲ್ಲೇ ಪರಿಚಯ. ಯಾಕೆಂದ್ರೆ ಅರಸುವಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ. ನೀವು ಬಂದ್ರೆ ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ ಹಂಗೆ ಅಂತ ರಾಘಣ್ಣ ಅವ್ರಿಗೆ ಕಂಡೀಷನ್ ಹಾಕಿದ್ರು. ಇಲ್ಲ ಅಪ್ಪಾಜಿ ನೀವು ಹಂಗೆಲ್ಲ ಅನ್ಬೇಡಿ ಅಂತ. ಇಲ್ಲ ರಾಘಣ್ಣ, ನೀವು ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ, ನೀವ್ ಯಾವಾಗ ಡೇಟ್ ಹೇಳಿ ಬಂದ್ ಮಾಡ್ತೀನಿ ಅಂತ. ಅವಾಗಲ ಗುರುಗಳೇ ಆಮೇಲೆ ಮಾಡೋಣ ಬಿಡಿ, ತಲೆ ಕೆಡ್ಸ್ಕೊಬಿಡಿ, ಯಾರೋ ಹಾಕೊಟ್ಟಿರ್ತಾರೆ, ದರ್ಶನ್ ಸಾಕಾಗಲ್ಲ ಅಂತ ಮಾಮೂಲಿ ಹಂಗೆ ಗೊತ್ತಲ್ಲ ಸರ್ ಆಡ್ಕೊಳ್ಳೋರು. ಅವರು ತುಂಬಾ ಬಿಸಿ ಆಗ್ಬಿಟ್ಟಿದ್ರು ತೆಲುಗು ಮತ್ತೆ ಹಿಂದಿಯಲ್ಲಿ. ಆಮೇಲೆ ನಮ್ ಟೈಮಿಂಗ್ಸ್ ಡೇಟ್ಸ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಚೆನ್ನಾಗಿದೆ ರೀ. ಅರಸು ಅಂದ್ರು ಕಿಂಗು, ಇನ್ನೊಂದು ಹುಡುಕಾಟ, ಸರ್ಚಿಂಗ್. ಅರಸು ಅಂದ್ರೆ ಸರ್ಚಿಂಗ್ ಅಂತ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಇದೆ. ಶಿವಣ್ಣಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಇಂಟರ್ವ್ಯೂಗಳಲ್ಲಿ ಕೇಳಿದ್ರೆ, ಅರಸು ಇಸ್ ಒನ್ ಆಫ್ ಮೈ ಫೇವರೇಟ್ ಮೂವಿ. ನಮ್ಮ ಅಪ್ಪಾಜಿ ಮಾಡ್ದಂಗಿದೆ ಸಿನಿಮಾ, ಅದು ನೋಡಿದ್ರೆ ನನ್ನ ತಮ್ಮ ಹಂಗ್ ಮಾಡಿದಾನೆ ಅಂತ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ನಮ್ದು ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತಾ ಹೋಗ್ತಾರೆ. ಬಹಳ ಇನ್ನೋಸೆಂಟ್, ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಫೇಸ್ ಅಲ್ಲಿ. ಅಂತೇನಾರೇ ನೀನೇನಲ್ಲ ಅಲ್ಲ ಅಟ್ಟೆ ಹೊಡಿತಾ ನಿಂದಿರ್ತೀಯ ಅಂತ ಬೈದ್ಬಿಡ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲವರು ಗೊತ್ತಿಲ್ಲ, ಮಕ್ಳು ಕರ್ಕೊಂಡು ಹೋಗಿರ್ತಾರೆ. ಮಕ್ಳು ಕರ್ಕೊಂಡೋಗಿ ಟಿಕೆಟ್ ತಗೊಳಕ್ ಸರ್ ಮಗುನ್ ಬಿಡಲ್ಲ ಮೇಡಮ್, ಬಿಲೋ 18 years ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದಾಗ ಅಲ್ಲ ರೀ, ನಾವು ಮನೇಲಿ ನೋಡ್ಬೇಕು ಅಂದ್ರು ಹೆಸರು ಬೇಡ ಸಿನಿಮಾ, ಅದ್ ನೋಡಕ್ ಹೋಗ್ದಿದ್ದಾಗ ತುಂಬಾ ವೈಲೆನ್ಸ್ ಇದೆ, ನನ್ಗೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ನಾವು ಒಂದ್ಸಲ ಡೈರೆಕ್ಟರ್ ಆದ್ಮೇಲೆ ಕಾಲಗ್ ನಮಸ್ಕಾರ ಮಾಡೋರು, ಕಾಲಗ ನಮಸ್ಕಾರ ಮಾಡ್ಬಾರ್ದು, ನೀವು ಸರಸ್ವತಿ ಪುತ್ರರು ನಿರ್ದೇಶಕರಾಗಿದ್ದೀರಾ, ದೊಡ್ಡ ವ್ಯಕ್ತಿಗಳು. ಅವ್ರು ಮಾಡಿರೋ ಮುಂದೆ ನಾವ್ ಏನೇನಲ್ಲ ಒಂದು ಉಲ್ಕಡ್ಡಿಗೂ ಸಮಾನ ಇಲ್ಲ ನಾವು ಸರ್. ಅವ್ರ ತರ ನಾನ್ ನೋಡೇ ಇಲ್ಲ, ಯಾರನ್ನೂ ನೋಡಿಲ್ಲ ಸರ್. ಕೆಲವರು ಅವ್ರನ್ನ ಫಾಲೋ ಮಾಡಕ್ ಹೋಗ್ತಾರೆ, ಏನೋ ಒಂದ್ ಸ್ವಲ್ಪ ದಿನ ಫಾಲೋ ಮಾಡ್ಬೋದು. ಆಗಲ್ಲ. ಕೇಳಿದ್ರೆ ನಾವೇನ್ ರಾಜ್ಕುಮಾರ್ ಅಂತಾರ, ಆಗಕ್ ಆಗಲ್ಲ. ಒಬ್ರೇ ರಾಜ್ಕುಮಾರ್. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು. ಶಿವಣ್ಣ ಅವ್ರಿಗೆ ಸಿನಿಮಾ ಬಟ್ ಸಿನಿಮಾ ಅದು ಹೇಳ್ಕೊಳಂಗ ಆಗ್ಲಿಲ್ಲ. ಫ್ಲಾಪ್ ಸಿನಿಮಾ ಆಗೋಯ್ತು. ಬಟ್ ಏನೋ ಗೊತ್ತಿಲ್ಲ ಏನಕ್ಕೆ ಫ್ಲಾಪ್ ಆಯ್ತು ಅಂತ. ನನಗೆ ಇಷ್ಟವಾದ ಶಿವಣ್ಣ ಅವ್ರ ಸಿನಿಮಾನೇ ಹಿಂಗ ಆಗೋಯ್ತಲ್ಲ ಅಂತ ಬಹಳ ಮನ್ಸು ಬೇಸರ ಆಗೋಯ್ತು. ಒಂದ್ ಸಿನಿಮಾ ಇಟ್ಟಾಗದಕ್ಕೂ ನೋ ರೀಸನ್ಸ್, ಫ್ಲಾಪ್ ಆದಕ್ಕೂ ನೋ ರೀಸನ್ಸ್. ನಾವ್ ಏನು ಗೊತ್ತಾ ಅಂದ್ರೆ ಆಡಿಯನ್ಸ್ ಗೊತ್ತಿರುತ್ತೆ, ಆಡಿಯನ್ಸ್ ನೋಡಿದಾಗ ಅವ್ರು ಹೇಳ್ಬೇಕಷ್ಟೇ. ಶಿವಣ್ಣ ನಂಗೆ ಯಾವಾಗ ಹೇಳ್ದೆ, ತಲೆ ಕೆಡ್ಸ್ಕೊಳ ಬಿಡ, ಏನೋ ಮಾಡಿದ್ರಾಯ್ತು, ನೀನ್ ಯಾಕೋ ಹಿಂಗ ಆಗ್ತೀಯ, ಸಿನಿಮಾ ನಮ್ ಕೈಲಿಲ್ಲಮ್ಮ, ಅದಾಗುತ್ತೆ ಬಿಡು ಅಂತಾರೆ. ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ ಚೆನ್ನಾಗಿ ನೋಡಿದ್ರು. ಗರುಡಗಮನ ವಾಹನ ಅಂತ ಸಿನಿಮಾ ನೋಡಿದ್ರು. ಅಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು ಸರ್. ಅವ್ರು ತೀರ್ಕೊಂಡ್ಮೇಲೆ ತುಂಬಾ ಜನ ಹೇಳೋದು ಅದ್ ತಿಂತಾರೆ ಇದ್ ತಿಂತಾರೆ, ಆಳುಮುಳು ಓವರ್ ಜಿಮ್ ಮಾಡ್ತಾರೆ ಅಂತ. ಸರ್ ಅವ್ರು ಆಗ್ಲಿಂದಾನು ಮಾಡ್ತಾ ಇದಾರೆ. ಅವ್ರು ತಿನ್ನೋದೇ ಇಲ್ಲ. ಆಫ್ಟರ್ 6 o'clock ಮುಗಿತ್ತು ಅಂದ್ರೆ ಫ್ಯಾಮಿಲಿ, ವೈಫ್ ಮೇಡಮ್ ಜೊತೆ ಮಕ್ಳ ಜೊತೆ. ನಾನು ಅವರು ಹೈದ್ರಾಬಾದ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದೇ ರೂಮ್ ಅಲ್ಲಿ ಇರ್ತಿದ್ರು. ಸ್ಟಾರ್ ಹೋಟ್ಲ್ ಇರ್ಬೇಕು. ಅವ್ರು ನನ್ನ ಜೊತೆಲೆ ಇಟ್ಕೊಂಡಿರೋರು. ಅಷ್ಟು ಒಡನಾಟ ನನ್ಗೆ ಪುನೀತ್ ಸರ್ಗೆ. ಮಾಡ್ದಾಗ ಯಶ್ ಅವ್ರಿಗೊಂದು ಆಸೆ ಇತ್ತು. ಯಶ್ಗೆ ಏನಕ್ಕೆ ಇಷ್ಟ ನನಗೆ ಅಂತಂದ್ರೆ, ಆ ವ್ಯಕ್ತಿಗೆ ತುಂಬಾ ಹಂಗೆ ಯಶು ಬೆಳಿಗ್ಗೆ 6 ಗಂಟೆಗೆ ಬಂದು ಡಬ್ ಮಾಡೋರು, ಪುನಃ ರಾತ್ರಿ 3 ಗಂಟೆವರೆಗೂ ಬರೋವರೆಗೂ ಡಬ್ಬಿಂಗ್ ಮಾಡ್ತಾನೆ ಇರು. ಅವ್ರು ಏನೇ ಸಿನಿಮಾಗಳು, ಹಳೆ ಸಿನಿಮಾಗಳು ಏನೇನ್ ಮಾಡಿದಾರೆ, ಈಗ ಸಾರಥಿ ಆಗ್ಲಿ, ಕಲಸಿಪಳ್ಳಿ ಆಗ್ಲಿ, ಏನೇನ್ ಮಾಡಿದಾರೆ, ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅವ್ರಿಗೆ. ಕಟೇರ ಪುನೀತ್ ಅವರಾಗ್ಲಿ, ದರ್ಶನ್ ಅವರಾಗ್ಲಿ, ನಾನು ಸುಮಾರು ಇಂಟರ್ವ್ಯೂ ಹೇಳಿದೀನಿ. ಅವ್ರು ನಮ್ನೇನಾರು ಆಕ್ಟ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಗುರುಗಳೇ ನಾನು ಒಂಚೂರು ಇದು ಡೈಲಾಗ್ ಜೋರಾಗಿ ಹೇಳ್ಬಿಟ್ಟು ಹಿಂಗ್ ಮಾಡ್ಲಾ ಅಂತಾರೆ. ಸರ್ ಬೇಡ ಸರ್, ಸ್ವಲ್ಪ ಹಿಂಗೆ ಹೇಳಿ ಸರ್. ಸರಿ ಗುರುಗಳೇ, ನಮಗ್ ಗೊತ್ತಿಲ್ಲ ನನಗೆ ಒಂದು 10 ಫೋನ್ ತರ್ಸ್ಬಿಟ್ಟವ್ರೆ. 10 ಫೋನ್ ತರ್ಸ್ಬಿಟ್ಟು ಇದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕಂತ. ಬೇಡ ಸರ್ ನಮ್ಗೆ ಅಂದ್ರೆ ಅವರೇ ಸೆಲೆಕ್ಟ್ ಮಾಡಿ ಒಂದು ಫೋನ್ ಕೊಟ್ರು, ನೋಕಿಯಾ. ಆ ಸೆಟ್ ಇನ್ನ ಇದೆ ನನ್ನ ಹತ್ರ. ನನಗ್ ಗೊತ್ತಿರಂಗೆ ಸುದೀಪ್ ಬಿಟ್ರೆ ಬಿಗ್ ಬಾಸ್ ನಡೆಸೋದಕ್ಕೆ ಯಾರು
ನನಗ್ ಗೊತ್ತಿರಂಗ್ ಇಲ್ಲ, ಎಸ್ಪೆಷಲಿ ರುಕ್ಮಿಣಿ ವಸಂತ್ ಅವರು ವಾಟ್ ಆಕ್ಟ್ರೆಸ್. ನನ್ಗೆ ಏನ್ ಆಕ್ಟ್ ಮಾಡ್ತಾರೆ ಅಂದ್ರೆ ಹೊಸಬರಾಗಿದ್ರು ಆತರ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಯ್ತು. ನಮ್ ಕೈ ಸಿಕ್ಕಿಲ್ಲ ಅವ್ರು ಲಾಂಚ್ ಮಾಡಕ್ಕೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಎಲ್ಲ ಮಾಡ್ತಾ ಇದಾರೆ ಅವರು, ತೆಲುಗು ತಮಿಳ್ ಮಾಡ್ತಾ ಇದ್ರು, ಒಳ್ಳೇದಾಗಿ. ಮಗು ನೋಡಿದ್ರೆ ಸೇಮ್ ಚಿರಂಜೀವಿ ಸರ್ಜಾ ತರನೇ ಲುಕ್ ನೋಡೋದಕ್ಕಿದೆ. ಆ ಮಗು ನೋಡಿದ್ರೆ ನಂಗೆ ಚಿರುನೇ ಜ್ಞಾಪಕ ಬಂತು. ನಾರ್ಮಲ್ ಯಾರ ಫೋನು ತೆಗಿಯಲ್ಲ, ನನ್ ಫೋನ್ ತೆಗಿತಾರೆ ಪಟ್ ಅಂತ. ನನ್ ಕಂಡ್ರೆ ತುಂಬಾ ಆತ್ಮೀಯತೆ. ನಾವ್ ಅವಾಗ ಸೇರ್ತಾ ಇರ್ತೀವಿ, ನಾವು ಪ್ರೇಮ್ ಅವರು ಇಲ್ಲೇ ಹತ್ರ ಇರೋದಲ್ಲ ಅವ್ರ ಮನೆ. ನಾನು ಅಲ್ಲಿರ್ಬೇಕಾದ್ರು ಒಂದೊಂದ್ಸಲ ಇಲ್ಲಿ ಬಂದು 2 ದಿನ 3 ದಿನ ಇಲ್ಲೇ ಅವ್ರ ಜೊತೆ ಆಫೀಸಲ್ಲೇ ಇರುವೆ. ಡೈರೆಕ್ಟರ್ ಆಗಿ ಒಂದು ಇನ್ಸ್ಪೈರ್ ಮಾಡ್ತಿದ್ದು ಸೂರಿ. ಸರ್, ಮೊದಲಿಗೆ ಚಿತ್ತಾರಕ್ಕೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಹೆಂಗಿದೆ ಸರ್ ಜೀವನ, ಹೆಂಗ್ ನಡೀತಾ ಇದೆ? ಆಮೇಲೆ ಹೋಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಇಂಡಸ್ಟ್ರಿಗೆ ಬಂದ್ 30 ವರ್ಷ ಆಯ್ತು. ನಾನ್ ಡೈರೆಕ್ಟರ್ ಆಗಿ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಇಯರ್ ಬಂದ್ರೆ 20 ವರ್ಷ ಆಯ್ತು. ಚೆನ್ನಾಗಿದೆ, ಇದುವರೆಗೂ ಚೆನ್ನಾಗಿದೆ. ಮುಂದೆ ವಿತೌಟ್ ಪ್ಲಾನ್ ಹೆಂಗ್ ಹೋಗುತ್ತೆ ಹಂಗ್ ಹೋಗ್ತಾ ಇರೋದಷ್ಟೇ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ದು ಸರ್ ಈಗ ನೀವು ಮಾಡ್ತಾ? ನೆಕ್ಸ್ಟ್ ಹೊಸಬ್ರದ್ದು ಒಂದ್ ಮಾಡ್ತಿದ್ದೀನಿ. ಆಕ್ಚುಲಿ ರಕ್ಷಿತ್ ಅಂತ ಸೀರಿಯಲ್ ಆಕ್ಟ್ ಮಾಡ್ತಿದ್ರು ಒಂದ್ ಹುಡುಗ, ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ರು. ಲಾಂಚ್ ಮಾಡ್ತಾ ಇದೀನಿ. ಒಂದು ಹೊಸ ಲವ್ ಸ್ಟೋರಿ, ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಇಂದ ಶುರು ಆಗುತ್ತೆ. ಅದಾದ್ಮೇಲೆ ಪ್ರಜ್ವಲ್ ದೇವರಾಜ್ ಒಂದು ಮಾಡ್ಬೇಕು ಅಂತ ಪ್ಲಾನ್ ನಡೀತಾ ಇದೆ. ಆಮೇಲೆ ಗಣೇಶ್ ಅವ್ರಿಗೆ ಒಂದ್ ಕತೆ ಹೇಳಿದೀನಿ, ಅದನ್ನು ಪ್ಲಾನ್ ಮಾಡ್ತಾ ಇದೀನಿ. ಬಟ್ ಇದಾದ್ಮೇಲೆ ಅದೆಲ್ಲ ಹಂಗೆ ಲೈನಪ್ ಇದೆ. ಹೌದು, 4 ವರ್ಷ ಗ್ಯಾಪ್ ಇತ್ತಲ್ಲ ಕೊರೋನಾದಲ್ಲಿ, ಆಲ್ಮೋಸ್ಟ್ 3 years ಗ್ಯಾಪ್. ಆಫ್ಟರ್ ಪ್ರೀವಿಯಸ್ ಒಂದು ಮೂವಿ ಮಾಡಿದ್ದೆ ಅಪರೂಪ ಅಂತ, ಬಟ್ ಅದು ಹೋದ ವರ್ಷ ರಿಲೀಸ್ ಆಯ್ತು. ಅದಂತ ಹೇಳ್ಕೊಳತ್ ಏನಿಲ್ಲ, ಬಟ್ ಒಳ್ಳೆ ಸ್ಟೋರಿ, ಹೊಸಬ್ರು ಮಾಡಿದ್ದು. ಆಮೇಲೆ ನಿಮ್ಮ ಹಿನ್ನೆಲೆ ಏನು ಸರ್? ಅಂದ್ರೆ ನೀವು ಇಲ್ಲಿಯವರು, ನೇಟಿವ್ ಏನು, ನಿಮ್ಮ ಬಾಲ್ಯ ಹೇಗೆ? ನಮ್ದು ನೇಟಿವ್ ಬಂದು ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಡಿಸ್ಟಿಕ್. ಮುಂಚೆ ಮೈಸೂರು ಡಿಸ್ಟಿಕ್ ಇತ್ತು ಅದು, ಈಗ ಚಾಮರಾಜನಗರ ಡಿಸ್ಟಿಕ್. ಅಲ್ಲಿ ಮುಡಿಗುಂಡ ಅಂತ ಒಂದು ಗ್ರಾಮ ಇದೆ. ಅದು ಆಕ್ಚುಲಿ ರಾಜ್ಕುಮಾರ್ ಅವ್ರ ಸಿಂಗನಲ್ಲವ್ರಿಗೂ ಊರಿಗೆ ಹತ್ರ, ತುಂಬಾ ಹತ್ರ ಅದು. ಅದು ನಂದು ಸ್ವಂತ ಊರು. ಬಟ್ ನಾನು ಊರಲ್ಲಿ ಇದ್ದು ತುಂಬಾ ಕಮ್ಮಿ. ನಮ್ ಫಾದರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಅವರು ಮೈಸೂರು ಮತ್ತೆ ಇನ್ನೊಂದು ನಂಜನಗೂಡ ಹತ್ರ. ಕೊನೆಗೆ ನನಗ್ ಬುದ್ಧಿ ಬಂದಾಗ, ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಬುದ್ಧಿ ಬಂದಾಗ ಸೇರಿದ್ದು ಚಾಮರಾಜನಗರದ ಹತ್ರ ಕಾಗಲ್ವಾಡಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಾನು ನನ್ನ ಪ್ರೈಮರಿ ಸ್ಕೂಲ್, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಲ್ಲಿ ನನ್ನ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದೆ. ಅಪ್ ಟು 7th ವರೆಗೂ ಮಾಡಿದೆ. ಆಫ್ಟರ್ 7th ನಾನು ಮೈಸೂರಿಗೆ ಶಿಫ್ಟ್ ಆದೆ, JSS ಸರಸ್ವತಿಪುರಂ ಅಲ್ಲಿ. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ಅಪ್ ಟು 10th ವರೆಗೆ. ಅದಾದ್ಮೇಲೆ ಸೆಕೆಂಡ್ PUC ಕೊಳ್ಳೇಗಾಲದಲ್ಲಿ ಮಾಡಿದೆ. ಅದಾದ್ಮೇಲೆ ಡಿಪ್ಲೊಮಾ ಬಂದು ನಂಜನಗೂಡಲ್ಲಿ ಮಾಡಿದೆ. ಇದು ನನ್ನ ಎಜುಕೇಶನ್. ಕಾಲೇಜ್ ಅದೇ PCMB ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದು ಕೊಳ್ಳೇಗಾಲದಲ್ಲಿ MGSV ಸ್ಕೂಲ್ ಅಂತ ಇದೆ. ಆ ಸ್ಕೂಲಲ್ಲಿ, ಕಾಲೇಜಲ್ಲಿ ಮಾಡಿದೆ. ಆಗ್ಲೇ ಸಿನಿಮಾ ಇಂಟ್ರೆಸ್ಟ್ ಇತ್ತು ಸರ್? ಇಲ್ಲ, ನನಗೆ ಬೇಸಿಕಲಿ ಚಿಕ್ಕ ವಯಸ್ಸಿಂದ ತುಂಬಾ ಇಂಟ್ರೆಸ್ಟ್ ಇತ್ತು. ಏನಕ್ಕೆ ಅಂತಂದ್ರೆ, ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ದು ಚಾಮರಾಜನಗರದ ಬಾರ್ಡರ್, ತಮಿಳ್ನಾಡು ಆ ಕಡೆಗೆಲ್ಲ ನಮ್ದು ಮಾವ ಅವ್ರದ್ದು ಒಂದು ಟೆಂಟ್ ಇತ್ತು ಆಗ ಥಿಯೇಟರ್ಸ್ ಇರ್ಲಿಲ್ಲ, ತುಂಬಾ ಟೆಂಟ್ ಮೇ ಬಿ. ಆವಾಗೆಲ್ಲ ಬೆಂಚ್ಗಳು ಇರ್ತಿತ್ತು, ಮುಂದ್ಗಡೆ ನೆಲ, ಅದ್ರ ಬೆಂಚು, ಆಮೇಲೆ ಹಿಂದ್ಗಡೆ ಚೇರ್ ಆ ತರ ಇತ್ತು. ನಾವ್ ಮುಂದ್ಗಡೆ ನಾವು ಕುತ್ಕೊಂಡ್ಬಿಡ್ತಿದ್ದೆ. ಆಗಿಂದ ಸಿನಿಮಾ ನೋಡಿ ಒಂದು ಇಂಟ್ರೆಸ್ಟ್, ಹೇಗಿರುತ್ತೆ ಸಿನಿಮಾ, ಹೆಂಗ್ ಮಾಡ್ತಾರೆ ಅನ್ನೋದೊಂದು ಇಂಟ್ರೆಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. ಆ ಟೆಂಟ್ ಇಂದ ಬೇಸಿಕಲಿ ನನಗೆ ನಮ್ಮ ಮಾವ ಅವ್ರು ಇದ್ರಲ್ಲ, ಅವರಿಂದಾನೇ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅಪ್ ಟು 7th ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅಪ್ಗ್ರೇಡ್ ಆಗಿ ಟೆಂಟ್ ಎಲ್ಲ ಹೋಗಿ ಒಂದು ಥಿಯೇಟರ್ ಕಟ್ಟರು, ವಿನಾಯಕ ಜನತಾ ಚಿತ್ರಮಂದಿರ ಅಂತ ಕಾಗಲ್ವಾಡಿಯಲ್ಲಿ. ಅದು ನಮ್ಮ ಮಾವನ ಇನ್ನೊಬ್ರು ಮಾವರು ಮಾದಪ್ಪ ಅಂತ, ಅವ್ರು ತೀರ್ಕೊಂಡ್ಬಿಟ್ರು. ಅಲ್ಲಿಂದ ಡೈಲಿ ಚಕ್ಕರ್ ಹಾಕೋದು ಒಂದೊಂದ್ಸಲ ಸ್ಕೂಲ್ಗೆ ಹೋಗ್ತಾ ಇರೋದು. ನಮ್ಗೆ ಕೊನೆಗೆ ಗೊತ್ತಾಗಿ ಅವಾಯ್ಡ್ ಮಾಡಿದ್ರು. ಅದು ಗೊತ್ತಿಲ್ಲದ ಸಿನಿಮಾ ನೋಡ್ತಾ ಇದ್ದೆ. ಸಿನಿಮಾ ಆವಾಗಿಂದಾನೆ ಒಂದ್ ಸ್ವಲ್ಪ ಅಟ್ರಾಕ್ಷನ್, ನಮ್ಗೆ ಆಕರ್ಷಣೆ ಜಾಸ್ತಿ ಇತ್ತು. ಓಕೆ ಸರ್, ನೋಡ್ತಾ ಇದ್ರಿ ಎಲ್ಲ ಆಗ್ತಿತ್ತು. ಬಟ್ ಪ್ರೊಫೆಷನಲ್ ಆಗಿ ಯಾವಾಗ ಲಿಂಕ್ ಸಿನಿಮಾ? ಪ್ರೊಫೆಷನಲ್ ಹಿಂಗೆ ಸಿನಿಮಾ ನೋಡ್ತಾ ಇದ್ದಾಗಲೂ ನಮ್ಮ ಮೈಸೂರಲ್ಲಿ ಹಾಸ್ಟೆಲ್ ಇರ್ಬೇಕಾದ್ರೆ ನಮ್ದು ಹೊರಗಡೆ ಬಿಡ್ತಾ ಇರ್ಲಿಲ್ಲ. ಹೊರಗಡೆ ಬಿಡ್ತಾ ಇರ್ಬೇಕಾದ್ರೆ ನಮ್ಮ ಹಾಸ್ಟೆಲ್ಗೆ ವಾರ್ಡನ್ ತುಂಬಾ ಸ್ಟ್ರಿಕ್ಟ್ ಅವರು, ಗೌರಿಶಂಕರ್ ಅಂತ. ನಾವು ಸಿನಿಮಾ ನೋಡಕ್ ಹುಚ್ಚಿರುವಾಗ, ಆಗ ರಿಲೀಸ್ ದಿನ ಕ್ರೇಜ್ ಅಂದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು. ಆ ಕ್ರೇಜ್ ನಾನು ಯಾವತ್ತೂ ನೋಡಿಲ್ಲ. ಮಿನಿಮಮ್ ಒಂದು 15 days ಬ್ಯಾಕ್ ಟಿಕೆಟ್ ಕೊಟ್ಬಿಡೋರು. ಒಂದು 2 weeks 3 weeks ಎಲ್ಲ ಟಿಕೆಟ್ ಕೊಟ್ಬಿಡೋರು. ಹೌಸ್ಫುಲ್, 3 week ಹೌಸ್ಫುಲ್. ಅದು ಥಿಯೇಟರ್ ಕೊಡ್ತಿರ್ಲಿಲ್ಲ. ಪದ್ಮಾ ಥಿಯೇಟರ್ ಅಂತ ಮೈಸೂರಲ್ಲಿದೆ, ಅಗ್ರಹಾರದಲ್ಲಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಗ್ರೌಂಡ್ ಇದೆ, ಅಲ್ಲಿ ಟಿಕೆಟ್ ಕೊಡ್ತಾ ಇದ್ರು. ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಬೇರೆ ಯಾರಿಗೋ ನೀವು ಟಿಕೆಟ್ ತಗೊಂಡಿರಿ ಅಂತೇಳಿ ಒಬ್ರಿಗೆ ಒಂದೇ ಟಿಕೆಟ್ ಕೊಡ್ತೀವಿ, ಎಲ್ಲ ಬ್ಲಾಕ್ ಮಾಡ್ತಾರೆ ಅಂದ್ಬಿಟ್ಟು ಒಂದೊಂದೇ ಟಿಕೆಟ್ ಕೊಡ್ತಿದ್ರು. ಆಗ
ಆ ಟಿಕೆಟ್ ತಗೊಂಡು ಪುನಃ ಇನ್ನೊಂದ್ಸಲ ಲೈನ್ ನಡ್ಕೊಂಡು ಟಿಕೆಟ್ ಬೇರೆಯವ್ರಿಗೆ ಹೇಳ್ಬಿಟ್ಟು ನಾವು ಟಿಕೆಟ್ ನ ತಗೊಂಡು ಫಸ್ಟ್ ಡೇನೆ ನೋಡ್ಬೇಕು ಅಂತ ಹೋಗ್ತಾ ಇದ್ವಿ. ಕೆಲವು ಸಲ ನಮ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಆಗ ವಾರ್ಡನ್ ಅವ್ರಿಗೆ ರಿಕ್ವೆಸ್ಟ್ ಮಾಡುವ ನಾವು ನೋಡ್ಬೇಕು ಸಿನಿಮಾನ ಅಂತ. ಅವಾಗ ಹೇಳೋರು ಸರಿ ನಾನು ಕ್ವಶನ್ ಕೇಳ್ತೀನಿ ಇವತ್ತು ಪೋರ್ಷನ್ ಆ ಕ್ವಶನ್ಗೆ ಉತ್ತರ ಹೇಳೋ ನೀನು ಅಂತ ಹೇಳೋರು. ಯಾವ ಪೋರ್ಷನ್ ಏನ್ ಕೇಳ್ತಾನೋ ಓದ್ಕೊಂಡ್ಬಿಡುವೆ ನಾನು. ಅವ್ರು ಕರೆಕ್ಟ್ ಆಗಿ ಕ್ವಶನ್ ಕೇಳಿದ ತಕ್ಷಣ ಅಷ್ಟಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡುವೆ. ಅಂದ್ರೆ ಸಿನಿಮಾ ನೋಡೋಕೋಸ್ಕರ ಆನ್ಸರ್ ಮಾಡುವೆ. ಇಮಿಡಿಯೇಟ್ ಕಳ್ಸೋರು, ಎಲ್ಲಾ ಸಿನಿಮಾಗೂ ಕಳ್ಸೋರು. ನಮ್ಮ ಸರಸ್ವತಿಪುರಂ ನಮ್ಮ ಹಾಸ್ಟೆಲ್ ಇದ್ದಿದ್ದು, ಪಕ್ಕದಲ್ಲಿ ಸರಸ್ವತಿ ಥಿಯೇಟರ್ ಇತ್ತು. ನಾವು ತುಂಬಾ ಸಿನಿಮಾಗಳಲ್ಲಿ ಆಗಿಂದ ನೋಡ್ತಿದ್ವಿ. ಸಿನಿಮಾ ಆಗಿಂದನೂ ಜಾಸ್ತಿ. ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಡೇನೆ ನೋಡ್ಬೇಕು ನನ್ಗೆ. ಮಿನಿಮಮ್ ಅವ್ರದ್ದು ಒಂದ್ಸಲ 2 ಸಲ ನೋಡ್ತಿರ್ಲಿಲ್ಲ, ಮಿನಿಮಮ್ 50 ಸಲ ನೋಡ್ತಿದ್ವಿ. ಯಾಕೆಂದ್ರೆ ಅಷ್ಟು 5 ಸಲ ಎಸ್ ನಮ್ಗೆ ಅಷ್ಟೊಂದು ಕ್ರೇಜ್ ರಾಜ್ಕುಮಾರ್ ಅವರು ಅಂದ್ರೆ. ಆ ಸಿನಿಮಾಗಳು ಹಂಗಿತ್ತು ಆಗ. ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಒಂದು ಎಲ್ಲಾ ವರ್ಗದ ಜನಗಳಿಗೂ ಇಡಿಸ್ತಿತ್ತು. ಒಂದು ಫ್ಯಾಮಿಲಿ, ಒಂದು ವೈಲೆನ್ಸ್ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಅಶ್ಲೀಲವಾದಂತ ಏನು ಸಂಭಾಷಣೆಗಳಾಗ್ಲಿ, ಇನ್ನೊಂದು ಸೀನ್ಸ್ ಗಳಿರ್ಲಿಲ್ಲ. ಟೋಟಲ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ನಮ್ಗೆ ಆವಾಗ್ಲೇ ಆ ಸಿನಿಮಾ ನೋಡಾದ್ಮೇಲೆ ಇನ್ನೊಂದ್ ಸಿನಿಮಾ ಯಾವ್ದಾದ್ರು ಈಗ ತೆಲುಗು ಸಿನಿಮಾ, ಬೇರೆ ಹಿಂದಿ ಸಿನಿಮಾ ಅದಾಗ ಹೋದಾಗ ಸ್ವಲ್ಪ ಅದ್ರಲ್ಲೆಲ್ಲ ಎಕ್ಸ್ಪೋಸಿಂಗ್ ಎಲ್ಲ ಇರ್ತಿತ್ತಲ್ಲ, ಅದ್ ನೋಡಿದಾಗ ನಮ್ಗೆ ಒಂಥರ ಮುಜುಗರ ಆಗ್ತಿತ್ತು. ನಮ್ ಸಿನಿಮಾ ಎಲ್ಲ ಹೆಂಗಿದೆ, ಅಕ್ಕಪಕ್ಕ ಎಲ್ಲ ನೋಡ್ಗಿಡ್ಬಿಡ್ತಾರೆ ಅಂತ ಮುಖ ಮುಚ್ಕೊಂಡು ನೋಡ್ತಿದ್ದೆ. ಯಾರೋ ನೋಡ್ಬಿಟ್ಟು ಮನೇಲಿ ಹೋಗಿ ಹೇಳ್ಬಿಡ್ತಾರೆ ಈ ಸಿನಿಮಾಗ್ ಬಂದಿದ್ದ ಅಂತ. ಆತರ ಅಂದ್ರೆ ನಮ್ಗೆ ತುಂಬಾ ರಾಜ್ಕುಮಾರ್ ಅವ್ರದ್ದು ತುಂಬಾ ಪ್ರಭಾವ ಇರುತ್ತೆ ಆ ಸಿನಿಮಾಗಳಲ್ಲಿ. ಅವರೇ ನಮ್ಗೆ ಇನ್ಸ್ಪಿರೇಷನ್. ಅದೇ ಅವ್ರು ನಿಮ್ಮ ಮುಹೂರ್ತಕ್ಕೆಲ್ಲ ಬಂದಿದ್ದಾರೆ ರಾಜ್ಕುಮಾರ್ ಅವರು, ಪುನೀತ್ ಅವರ ಸಿನಿಮಾ ಮಾಡುವಾಗ ಅಲ್ವಾ ಮುಹೂರ್ತಕ್ಕೆ? ಇಲ್ಲ, ಆಕ್ಚುಲಿ ನಾನು ತುಂಬಾ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಶಿವರಾಜ್ ಕುಮಾರ್ ಅವ್ರ ಜೊತೆ AK-47 ನನ್ನ ಫಸ್ಟ್ ಸಿನಿಮಾ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್. ಓಂ ಪ್ರಕಾಶ್ ಅವ್ರ ಡೈರೆಕ್ಟರ್, ರಾಮು ಅವರು ತೀರ್ಕೊಂಡ್ಬಿಟ್ರು ಪ್ರೊಡ್ಯೂಸರ್ ಕೋಟಿ ರಾಮು ಅಂತ. ಅವ್ರ ಬ್ಯಾನರ್ ನಾನು ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. MS ರಮೇಶ್ ಅಂತ ನಮ್ ಕೋ ಡೈರೆಕ್ಟರ್ ಇದ್ರು. ಆ ಟೈಮಲ್ಲಿ ಇರ್ಬೇಕಾದ್ರೆ ಶಿವಣ್ಣ ಅವ್ರಿಗೆ ನಾನು ತುಂಬಾ ಕ್ಲೋಸ್ ಆಗ್ಬಿಟ್ಟೆ. ಅವ್ರಿಗೆ ಶಿವಣ್ಣ ಅವ್ರಿಗೆ ನಮ್ಮೂರ್ ಪಕ್ಕ, ನಮ್ ಕೊಳ್ಳೇಗಾಲದವನು ಅಂತ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋರು. ಯಾಕಂದ್ರೆ ನಮ್ದು ಹಳೆ ಮೈಸೂರು ಭಾಗ, ಮಂಡ್ಯ ಸೈಡ್ ಲ್ಯಾಂಗ್ವೇಜ್ ಎಲ್ಲ ಒಂಥರ ತುಂಬಾ ಕಲೋಕಿಯಲ್ ಆಗಿ ವಿಲೇಜ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರ್ತೀವಿ. ಅದು ಮಾತಾಡ್ತಾ ಶಿವಣ್ಣ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋರು. ಆಮೇಲೆ ನಾನ್ ಮಾಡೋ ಕೆಲಸದ ಸ್ಟೈಲ್ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಅವ್ರು ಅದಾದ್ಮೇಲೆ ಬಾವ ಸಿನಿಮಾಗೆ ನಾನೇ ವರ್ಕ್ ಮಾಡಿದೆ. ಕಿಶೋರ್ ಸರ್ಜಾ ಅವರು ನಾನು ಕೋಡೇಟರ್ ಆಗಿ ಜಾಯ್ನ್ ಆದೆ. ಆ ಸಿನಿಮಾ ವರ್ಕ್ ಮಾಡಿದೆ. ಅದಾದ್ಮೇಲೆ ಶಿವಣ್ಣ ಅವರು ಯುವರಾಜ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ಅದು ಬಂದು ಕನಕಪುರ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರು. ಪುರಿ ಜಗನ್ನಾಥ್ ಅವರು ಫಸ್ಟ್ ಟೈಮ್ ಕನ್ನಡಕ್ಕೆ ಡೈರೆಕ್ಟರ್ ಆಗಿ ಬಂದ್ರು. ಅವ್ರಿಗೆ ಶಿವಣ್ಣ ಅವರು ನಮ್ಮ ಮಹೇಶ್ ವರ್ಕ್ ಮಾಡ್ಬೇಕು ಅಂತ ಪ್ರೊಡ್ಯೂಸರ್ಗೆ ಹೇಳಿ ಪುರಿ ಜಗನ್ನಾಥ್ ಕೇಳಿ ನಾನು ಆ ಸಿನಿಮಾ ವರ್ಕ್ ಮಾಡಿದೆ. ಆ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಪುರಿ ಜಗನ್ನಾಥ್ ಅವರು ಒಂದು 2-3 ಲೈನ್ ಹೇಳಿದ್ರು ಶಿವಣ್ಣ ಅವ್ರಿಗೆ. ಅದ್ರಲ್ಲಿ ಒಂದ್ ಲೈನ್ ತುಂಬಾ ಇಷ್ಟ ಆಗಿ, ಅದೇ ಅಪ್ಪುನ ಲಾಂಚ್ ಮಾಡ್ಬೇಕು ಅಂತಿದೀವಿ ಆ ಸಿನಿಮಾಗೆ, ಈ ಕತೆ ನಮ್ಮ ಅಪ್ಪಗ್ ಚೆನ್ನಾಗಿರುತ್ತೆ, ಒಂದ್ಸಲ ಅವ್ರಿಗೆ ಹೇಳಿ ಅಂತಂದ್ರೆ ಪುನೀತ್ ಅವ್ರು ಒಂದ್ಸಲ ಬಂದು ನಮ್ ಸೆಟ್ ಬಂದು ಕತೆ ಕೇಳಿ ಆಮೇಲೆಲ್ಲ ಮನೇಲಿ ಹೇಳಿ ಆ ಸಿನಿಮಾ ಅವ್ರು ಲಾಂಚ್ ಮಾಡ್ಬೇಕು ಅಂತ 2001 ಅಲ್ಲಿ ಸ್ಟಾರ್ಟ್ ಆಯ್ತು. ಆಗ ಶಿವರಾಜ್ ಕುಮಾರ್ ಅವರೇ ನೀನ್ ಮನೆ ಸಿನಿಮಾ ನೀನೇ ಮಾಡೋ, ನಾನು ಅಪ್ಪಗೆ ಹೇಳ್ತೀನಿ ಅಂದ್ರು. ನಾನ್ ಮಾಡಲ್ಲ ಅಂತಂದೆ. ಯಾಕೋ ಅಂತಂದ್ರು, ನನಗೆ ಭಯ. ದೊಡ್ಡವರು. ಆಗ ರಾಜ್ಕುಮಾರ್ ಅವ್ರ ಬ್ಯಾನರ್ ಅಂತಂದ್ರೆ ತುಂಬಾ ದೊಡ್ಡ ಬ್ಯಾನರ್. ಅವ್ರು ನೋಡೋದೇ ಕಷ್ಟ ರಾಜ್ಕುಮಾರ್ ಅವ್ರನ್ನ. ಅವ್ರ ಹತ್ರಕ್ಕೂ ಹೋಗಕ್ಕಾಗಲ್ಲ ಅಂತ ಒಂದ್ ಪರಿಸ್ಥಿತಿ. ಆಮೇಲೆ ಅವ್ರು ನೋಡಿದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗಲ್ಲ. ಆತರ ಒಂಥರ ಇದು ಆ ತೇಜಸ್ಸು, ಆ ಕಳೆ ಫೇಸ್ ಮಾಡಕ್ ಆಗಲ್ಲ. ಫೇಸ್ ನಾ ಆಗಲ್ಲ ಶಿವಣ್ಣ ಅದೇ ನಾನೇ ಹೆಂಗಿರ್ತೀನೋ, ನಮ್ಮ ಅಪ್ಪಾಜಿ ನನಗಿಂತ ಕ್ಲೋಸ್ ಆಗಿರ್ತಾರ ಕಣ, ನಿನಗ್ ಗೊತ್ತಿಲ್ಲ, ನಿನ್ ಬಾಯಿಲ್ ಕರ್ಕೊಂಡೋಗಿ ಶಿವಣ್ಣ ಅವರು ರಾಘಣ್ಣ ಮತ್ತೆ ಪುನೀತ್ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಪುರಿ ಜಗನ್ನಾಥ್ ಅವರು ಕೂಡ ನಾನೇ ವರ್ಕ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಪ್ರೀವಿಯಸ್ ಸಿನಿಮಾ ವರ್ಕ್ ಮಾಡಿದ್ನಲ್ಲ, ನಮ್ಗೂ ಅವ್ರಿಗೂ ಬಾಂಡಿಂಗ್ ಚೆನ್ನಾಗಿತ್ತು. ಆಮೇಲೆ ತುಂಬಾ ಅಡ್ಜಸ್ಟ್ ಆಗಿದ್ವಿ. ನೀವೇ ವರ್ಕ್ ಮಾಡಿ ಮಹೇಶ್, ಯಾಕಂದ್ರೆ ನನಗೆ ಕನ್ನಡ ಅವ್ರಿಗೆ ಅಷ್ಟು ಬರ್ತಿರ್ಲಿಲ್ವಲ್ಲ. ನಾನು ತೆಲುಗು ಮಾತಾಡ್ತಿದ್ದೆ. ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ಬರೆಯೋದು ಓದೋದೆಲ್ಲ ಗೊತ್ತಿತ್ತು. ಅವ್ರು ನೀವೇ ವರ್ಕ್ ಮಾಡಿ ಮಹೇಶ್ ಅಂತ ನಾನು ಅವಾಗ ಹೊರಗಡೆಯಿಂದ ಅವ್ರ ಕಂಪ್ನಿ ಫಸ್ಟ್ ಜಾಯ್ನ್ ಆದೆ. ಹಂಗಾಗಿ ನಾನು ಅಪ್ಪು ಪಿಕ್ಚರ್ ಅಲ್ಲಿ ವರ್ಕ್ ಮಾಡಿದೆ. ಅಪ್ಪು ಪಿಕ್ಚರ್ ವರ್ಕ್ ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು ಪುನೀತ್ ಸರ್ ರಾಘಣ್ಣ ಅವ್ರಿಗೆ. ಅದಾದ್ಮೇಲೆ ಪುನೀತ್ ಸರ್ ರಾಘಣ್ಣ ಅವರು ಮಹೇಶ್ ಕೇಳ್ಕೊಂತ ಇದ್ದೇನೆ ಅಪ್ಪು, ನೀವು ನೆಕ್ಸ್ಟ್ ಅಪ್ಪು ಸಿನಿಮಾಗಳಿಗೆಲ್ಲ ಕೋಡೈರೆಕ್ಟ್ ಆಗಿ ವರ್ಕ್ ಮಾಡಿ ಮಹೇಶ್ ಅಂದ್ರು. ಸರಿ ಆಯ್ತು ಮಾಡ್ತೀನಿ ರಾಘಣ್ಣ, ನನ್ಗೇನಿಲ್ಲ, ನನ್ಗಿನ್ನ ಖುಷಿ ಆಗೋಯ್ತು, ಮಾಡ್ತೀನಿ ಅಂದ್ರೆ. ಅದಾದ್ಮೇಲೆ ಅಭಿ ಮತ್ತೆ ವೀರ ಕನ್ನಡಿಗ 2 ಸಿನಿಮಾ ಕೋಡೈರೆಕ್ಟ್ ಆಗಿ ವರ್ಕ್ ಮಾಡಿದೆ. ಅಭಿ ಸಿನಿಮಾ ದಿನೇಶ್ ಬಾಬು ಅವರು, ಮತ್ತೆ ವೀರ ಕನ್ನಡಿಗ ತೆಲುಗು ಪ್ರೊಡ್ಯೂಸರ್ KS ರಾಮರಾವ್ ಅಂತ, ಮೆಹರ್ ರಮೇಶ್ ಅಂತ ಡೈರೆಕ್ಟರ್. 3 ಸಿನಿಮಾಗೂ ವರ್ಕ್ ಮಾಡಿದೆ. ಆ ಟೈಮಲ್ಲಿ ಪುನೀತ್ ಸರ್ ಆಮೇಲೆ ಮನೆಯವ್ರಿಗೆಲ್ಲ ನನ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ ಆಲ್ ನನ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನನಗೆ ಸಿಕ್ಕಿದ್ದೆಲ್ಲ ಹೊರಗಡೆ ಡೈರೆಕ್ಟರ್ಸ್ಗಳು. ಅಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಒಂದು ಫ್ರೀ ಸಿಕ್ದಂಗ ಆಯ್ತು. ಅವರು ಶಾರ್ಟ್ ತೆಗಿಬೇಕಾದ್ರು ಮಿಕ್ಕದ್ದೆಲ್ಲ ಕನ್ನಡದ್ದು ಡೈಲಾಗ್ಸ್ ಎಲ್ಲ ಹೇಳೋದು, ಟ್ರಾನ್ಸ್ಲೇಟ್ ಮಾಡೋದು, ಸಾಂಗ್ ಆಡಿಸೋದು, ಲಿರಿಕ್ಸ್ ಎಲ್ಲ ಮಾಡೋದು ಎಲ್ಲ ನಾನ್ ಮಾಡ್ತಿದ್ಮೇಲೆ ಪ್ರತಿಯೊಂದು ನಾನು ಇಂಟ್ರೆಸ್ಟಿಂಗ್ ಮಾಡ್ತಿದ್ದೆ. ಅಂದ್ರೆ ಒಂದೇನಪ್ಪಾ ಅಂತಂದ್ರೆ
ನಮ್ ಸಿನ್ಸಿಯರ್ ಆಗಿ ನಮ್ ಕೆಲಸ ಮಾಡ್ತಾ ಇದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸರ್, ಅದೇ ನಮಗ್ ನೋಡ್ಕೊಂಡ್ ಬರುತ್ತೆ ಅದೊಂದು ಎಕ್ಸಾಂಪಲ್. ಅದು ಮಾಡಿದ್ ನನಗೆ ಪ್ಲಸ್ ಆಗಿ ಪಾರ್ವತಮ್ಮ ಅವರು ಎಲ್ಲ ನಮ್ಮ ಹುಡುಗನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವರು ಒಂದ್ ಸಿನಿಮಾ ಆಫರ್ ಕೊಟ್ಟು, ಪುನೀತ್ ಸರ್ ನನ್ ಜೊತೆ ಮಾಡಕ್ ಮೊದ್ಲೇ ಇಂಟ್ರೆಸ್ಟ್ ಇತ್ತು, ಅವರು ಒಂದ್ ಕತೆ ಇದೆ ಮಹೇಶ್ ಕೇಳಿ ಅಂದ್ಬಿಟ್ಟು ಒಂದ್ ಕತೆ ಫೈನಲ್ ಮಾಡಿ ಹೇಳ್ಸಿದ್ರು. ಜನಾರ್ದನ್ ಮಹರ್ಷಿ ಅಂತ ರೈಟ್ರು. ಅದು ಮುಂಚೆ ಎಲ್ಲೋ ಒಂದ್ ಸಲ ಕೇಳಿದ್ರು ಪುನೀತ್ ಅವರು. ಆ ಕತೆ ಅದೇ ಆಕಾಶ್ ನನ್ ಫಸ್ಟ್ ಸಿನಿಮಾ, ವಜ್ರೇಶ್ವರಿ ಬ್ಯಾನರ್ ಅಲ್ಲಿ ಪಾರ್ವತಮ್ಮ ಅವರು ಪ್ರೊಡ್ಯೂಸರು. ದೊಡ್ಡ ಮನೆ ಗೊತ್ತಲ್ಲ ನಿಮ್ಗೆ, ಆ ಸಿನಿಮಾ ಒಂದು ಯೂನಿವರ್ಸಿಟಿ ಇದ್ದಂಗೆ. ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಅದೃಷ್ಟ ಮಾಡಿದ್ರು. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತಾನೆ ಹೇಳ್ತೀನಿ. ಯಾಕಂದ್ರೆ ನನಗೆ ಆ ಬ್ಯಾನರ್ ನಾನು ಡೈರೆಕ್ಟರ್ ಆಗಿ ಈ 2 ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂದ್ರೆ ಅದು ಪುನೀತ್ ಅಂತ ಸೂಪರ್ ಸ್ಟಾರ್ ಅಂತವ್ರ ಜೊತೆ ನಾ ವರ್ಕ್ ಮಾಡಿದೀನಿ ಅನ್ನೋದಕ್ಕೆ ನನ್ಗೆ ಈಗ್ಲೂ ನಂಬಕ್ ಆಗ್ತಾ ಇಲ್ಲ. ಏನೋ ಭಗವಂತನ ಆಶೀರ್ವಾದ, ಏನೋ ನಾವ್ ಮಾಡಿರೋ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಆಮೇಲೆ ನಾವ್ ಮಾಡಿರೋ ಕೆಲ್ಸಗಳು, ನಮ್ ಕೆಲ್ಸ ನೋಡಿ ಅವರು ನಮ್ಗೆ ಒಂದು ಅವಕಾಶನ ಮಾಡ್ಕೊಟ್ರು. ನಾನು ನನ್ ತಕ್ಕ ಮಟ್ಟಿಗೆ ನನ್ನ ಹೆಸರಿನಲ್ಲಿ ಉಳಿಸ್ಕೊಂಡೆ. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ರಾಜ್ಕುಮಾರ್ ಸರ್ ತುಂಬಾ ಕ್ಲೋಸ್ ಆಗ್ಬಿಟ್ರು ನಂಗೆ. ಅವ್ರು ಯಾವ ತರ ಕ್ಲೋಸ್ ಆಗ್ಬಿಟ್ರು ಅಂದ್ರೆ ಒಂಥರ ಫ್ರೆಂಡ್ಶಿಪ್ ತರ ಆಗ್ಬಿಟ್ರು ನಮ್ಗೆ. ಮನೆಗೆ ಹೋದ್ರು ಸಾಕು, ಹೋಗ್ತಿದ್ದಂಗೆ ಪಾರ್ವತಮ್ಮ ಅವ್ರು ಹೇಳೋರು, ಹೋಗಪ್ಪ ನಮ್ಮ ಮನೆ ಯಜಮಾನ್ರು ಕಾಯ್ತಾ ಇದಾರೆ, ಅವ್ರ ಊರವ್ನು ಬರ್ತಾನೆ ಅಂತ, ಹೋಗು ಒಳಗೆ ಏನೋರು. ಅವ್ರು ರಾಜ್ಕುಮಾರ್ ಟಿವಿ ನೋಡ್ತಾ ಇದ್ರು. ಒಳಗಡೆ ಬನ್ರಿ ಅಂತ ಒಂದಿನ ನಾನು ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅವ್ರು ಬನ್ರಿ ಹೋಗಿ ಅಂತಾನೆ ನಾನೊಬ್ಬನ್ನೇ ಅಲ್ಲ, ಯಾರನ್ನಾರು ಅಷ್ಟೇ ತುಂಬಾ ಗೌರವ ಕೊಡುತ್ತೆ. ಆಮೇಲೆ ಎಷ್ಟು ಸಿಂಪ್ಲಿಸಿಟಿ ಅಂದ್ರೆ ಸರ್, ನಾವು 1 ದಿನ 2 ದಿನ ಆತರ ಸರಳವಾಗಿರ್ಬೋದು, ಲೈಫ್ ಲಾಂಗ್ ಹಂಗಿರಕ್ಕಾಗಲ್ಲ. ನಾನು ಅವ್ರನ್ನ ನೋಡ್ ಕಲ್ತ್ವೆ. ಯಾಕಂದ್ರೆ ಅಷ್ಟೊಬ್ಬ ದೊಡ್ಡ ವ್ಯಕ್ತಿ ಅಂತವ್ರು ಎಷ್ಟು ಸಿಂಪಲ್ ಆಗಿ ಹಂಬಲ್ ಆಗಿ ಇರ್ತಿದ್ರು ಅಂದ್ರೆ ನೀವು ಗೆಸ್ಸೇ ಮಾಡಕ್ಕಾಗಲ್ಲ. ಅವ್ರಿಗಿರೋ ಕ್ರೇಜು, ಅವ್ರಿಗಿರೋ ಹೆಸರು, ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ನೋಡಿ ಯಾರ್ಯಾರು ಏನೇನೋ ಆಗ್ಬಿಡ್ತಾರೆ. ನಿಮಗ್ ಗೊತ್ತಿರ್ತೀರ, ಜನರಲ್ ಆಗಿ ಈಗ್ಲೇ ನೋಡ್ತಿದ್ದೀರಾ, ಒಬ್ರು ಮಾತಾಡ್ಸಕ್ಕಾಗಲ್ಲ, ನಾವು ಒಬ್ರು ಫೋನ್ ತೆಗಿಯಲ್ಲ ಒಂದೊಂದ್ ಟೈಮಲ್ಲಿ. ಆತರ ಒಂದ್ ಪರಿಸ್ಥಿತಿ ಇರ್ತದೆ. ಅಂತ ಟೈಮಲ್ಲಿ ಅವರು ಎಷ್ಟು ಕ್ಲೋಸ್ ಆಗಿರ್ತಿದ್ರು ಅಂದ್ರೆ, ಕೂತ್ಕೊಳ್ಳೋರು, ಟಿಫನ್ ಮಾಡಿ ಅಂತ ಬಿಡ್ತಿರ್ಲಿಲ್ಲ, ಟಿಫನ್ ಮಾಡ್ಸೋರು, ಮಧ್ಯಾಹ್ನ ಊಟ ಮಾಡ್ಸೋರು. ನಾನು ಆಲ್ಮೋಸ್ಟ್ ಅಲ್ಲಿ 3 ಸಿನಿಮಾ ಮಾಡೋರ್ಗು ಆಕಾಶ್ ಅರ್ಸೋವರ್ಗು ಒಂದು ಟೋಟಲ್ ಅವ್ರು ತೀರ್ಕೊಳ್ಳೋ 2001 ಇಂದ 2006 ವರ್ಗು 6 ವರ್ಷ ಅವ್ರ ಜೊತೆ ಡೈಲಿ ಇಂಟ್ರಾಕ್ಷನ್ ಮಾಡ್ತಿದ್ದೆ. ನನ್ಗೆ ಪುಣ್ಯ. ಕೆಲವ್ರು ಈಗ್ಲೂ ಹೇಳ್ತಾರೆ, ಎಂತ ಪುಣ್ಯವಂತನೇನು ರಾಜ್ಕುಮಾರ್ ಅವ್ರು ನೋಡಕ್ಕೂ ಆಗಿಲ್ಲ, ಹತ್ರಕ್ಕೂ ಹೋಗಕ್ಕಾಗಿಲ್ಲ, ನೀನ್ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಎಲ್ಲಾ ಮಾತಾಡಿದೆಯಲ್ಲ. ಅಂದ್ರೆ ಅವ್ರಿರೋ ಪೀರಿಯಡ್ ಅಲ್ಲಿ ನಾನು ಇದ್ದೀನಲ್ಲ, ಅದ್ ನನ್ ಪುಣ್ಯ. ಅವರಲ್ಲಿ ನಾನು ಒಬ್ಬ ಡೈರೆಕ್ಟರ್ ಮಹೇಶ್ ಬಾಬು ಅಂತ ಅವ್ರಿಗೆ ಗೊತ್ತಿತ್ತಲ್ಲ, ಆ ಗೊತ್ತಿರೋದೇ ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ಅದ್ ಮರೆಯಕ್ಕಾಗಲ್ಲ ಸರ್. ಅವ್ರಂತೂ ಒಂಥರ ಬುಕ್ ಇದ್ದಂಗೆ. ಆಮೇಲೆ ತುಂಬಾ ಸಿಂಪಲ್, ಹಂಬಲ್, ಕೋಪನೆ ಬಂದಿರೋದ್ ನೋಡಿಲ್ಲ ನಾನು ಅವ್ರಿಗೆ. ಆಮೇಲೆ ಊಟ ಮಾಡಿಸ್ಬೇಕು, ತಾವು ಊಟ ಮಾಡ್ಬೇಕು, ಸುತ್ತ ಇರೋರ್ಗು ಊಟ ಮಾಡಿಸ್ಬೇಕು, ಬಿಡಲ್ಲ. ಸಾಯಂಕಾಲ ಊಟ ಮಾಡ್ಕೊಂಡ್ ಹೋಗಿ ಅಂತಾನೆ ಹೇಳ್ತಾರೆ. ಸಾಯಂಕಾಲ ಊಟ ಮಾಡ್ಕೊಂಡು ಹೋಗ್ಲು ಬಿಡಂಗಿಲ್ಲ. ಆಮೇಲೆ ತುಂಬಾ ಒಂಥರ ಕಾಮಿಡಿ ಜೋವಿ ಎಲ್ಲ ಮಾತಾಡೋ ಚಿಕ್ಕ ಚಿಕ್ಕ ವಿಷಯ ಎಲ್ಲ, ಯಾವತ್ತೂ ಸೀರಿಯಸ್ ಆಗಿರೋದ್ನೇ ನೋಡಿಲ್ಲ. ಆಮೇಲೆ ಯಾರೋ ಬಂದ್ರು ಕೂಡ, ಈಗ ಮನೆಗೆ ಒಂದ್ಸಲ ರಜನಿಕಾಂತ್ ಬರೋರು, ಇನ್ಯಾರೋ ಬರೋರು ಬಂದಾಗ ನಾವು ಕೂತಿದ್ದಾಗ ಎಲ್ರನ್ನು ಪರಿಚಯ ಮಾಡ್ಕೊಡೋರು. ನಾನಾಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂತಿರ್ತಿದ್ದೆ. ಆಮೇಲೆ ಅಲ್ಲಿ ನನ್ ನೋಡ್ಬಿಟ್ಟು ಅಲ್ಲಿ ಡಿಸ್ಕಷನ್ ಎಲ್ಲ ಕೂತಿರ್ಬೇಕಾದ್ರು ಬಂದಾಗ ಹೇಳೋರು, ನೋಡಿ ಅವರು ಮಹೇಶ್ ಬಾಬು ಅಂತ ನಮ್ ಕಾಡ್ನವ್ರು ಅಂತ ಪರಿಚಯ ಮಾಡ್ಕೊಡೋರು. ಅಂದ್ರೆ ಯಾರನ್ನು ತುಂಬಾ ಡಿಗ್ರೇಡ್ ಆಗಿ ನೋಡ್ತಿರ್ಲಿಲ್ಲ. ಅವ್ರು ಎಲ್ರನ್ನು ಸಮಾನವಾಗಿ ನೋಡೋರು. ಕೆಲವ್ರಿಗೆ ಒಂದು, ಈಗ ಡೈರೆಕ್ಟರ್ ಆದ್ರೂ ಒಂಥರ ಇರುತ್ತೆ, ಇನ್ನೊಬ್ರು ಯಾರೋ ಒಂಥರ ಇರುತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಒಂಥರ ಇರುತ್ತೆ, ಏನೋ ಇರುತ್ತೆ. ಬಟ್ ಎಲ್ರನ್ನು ಸಮಾನವಾಗಿ ನೋಡೋರು, ಬಹಳ ಪ್ರೀತಿ ಮಾಡೋರು. ಕತೆ ಬಗ್ಗೆ ಅಂತೂ ಅವರು ಆಕ್ಟ್ ಮಾಡೇ ತೋರ್ಸೋರು. ಡಿಸ್ಕಸ್ ಮಾಡ್ಬೇಕಾರೆ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಮಾಡಿ ತೋರ್ಸೋರು. ಹೀಗಿದ್ರು ಚೆನ್ನಾಗಿರುತ್ತೆ ನೋಡಿ ಅಂತೆಲ್ಲ ಮಾಡಿ ತೋರ್ಸೋರು. ಅಲ್ಲಿ ತುಂಬಾ ಕಲ್ತ್ವಿ ನಾವ್ ಏನೇ ಕಲ್ತಿದ್ರು ಆ ಮನೆಯಿಂದಲೇ ಕಲ್ತಿರೋದು. ಅದಾದ್ಮೇಲೆ ನಾನು ಕೆಲಸ ಮಾಡಿರೋ ನಿರ್ದೇಶಕರುಗಳು, ನಾನು ಇವತ್ತು ಸಕ್ಸಸ್ ಆಗಿ ಏನೇ ಮಾಡಿರೋದು, ಸಕ್ಸಸ್ ಫ್ಲಾಪ್ ಇದೆ, ಫ್ಲಾಪ್ ಮಾಡಿದೀನಿ, ಸಕ್ಸಸ್ ಇದೆ, ಅವರೇಜ್ ಸಿನಿಮಾಗಳು ಇದಾವೆ. ಅವೆಲ್ಲ ಏನು ಮಾಡಕ್ಕ ಲೈಫಲ್ಲಿ 2 ಸಮವಾಗಿ ತಗೊಂಡು ಹೋಗ್ಬೇಕು. ಅದು ಸಿನಿಮಾ ಕೆಲಸ ಮಾಡ್ತೀನಿ. ನನ್ನ ಲೈಫಲ್ಲಿ ಏನಾರು ನಾನು ಒಂದ್ ಸಕ್ಸಸ್ ಒಳ್ಳೆ ಸಿನಿಮಾಗಳು ಮಾಡಿದೀನಿ, ಜನ ನನ್ ಗುರ್ತಿಡಿತಾರೆ ಅಂದ್ರೆ ನಾನು ಕೆಲಸ ಮಾಡಿರೋ ಅಂತ ನಿರ್ದೇಶಕರುಗಳ ಹತ್ರ ಕಲ್ತಿರೋದು. ಆಮೇಲೆ ರಾಜ್ಕುಮಾರ್ ಅವರ ಒಂದು ಸಂಸ್ಥೆಯಿಂದ ಕಲ್ತಿರೋದು ಅಷ್ಟೇ ನನ್ಗೆ. ಸೂಪರ್ ಸೂಪರ್ ಸರ್. ಅದು ಈಗ ಟೋಟಲ್ ಈಗ ರಾಜ್ಕುಮಾರ್ ಅವರು ಸಿನಿಮಾ ಬಿಟ್ಟು ಬೇರೆ ಯಾವ ಕ್ಷೇತ್ರ ಎಲ್ಲ ಇಂಟ್ರೆಸ್ಟ್ ಇತ್ತು ಅವರಿಗೆ? ಸರ್ ಎಲ್ಲ ಕ್ಷೇತ್ರ ಅಂದ್ರೆ ಅವರು ರಾಜಕೀಯದೊಂದು ಮಾತಾಡ್ತಿರ್ಲಿಲ್ಲ ಸರ್. ನಮ್ಗೆ ಗೊತ್ತಿರುವ ಹಾಗೆ ಸಿನಿಮಾ ಬಗ್ಗೆನೇ ಮಾತಾಡೋರು ಸರ್. ಅವರು ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ. ಬೇರೆ ಏನಾದ್ರು ಯಾವ್ದಾದ್ರು ಒಂದ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಬಂದ್ ಕೇಳೋರು, ಏನ್ ಮಾತಾಡ್ತಿದ್ರೆ ಅಂತ ಕೇಳೋರು. ಇಲ್ಲ ಅಪ್ಪಾಜಿ ಇವತ್ತೊಂದು ಸಿನಿಮಾ ರಿಲೀಸ್ ಆಯ್ತು ಅಂತ ರಾಗಣ ಅವರು ಅದೇ ಹೆಂಗಿದೆ ಏನು ಅಂತ ಹೇಳ್ತಾ ಇದ್ರು ಅಂತ ಅವ್ರು ಒಂದ್ ಮಾತು ಹೇಳೋರು, ಬೇರೆಯವ್ರ ವಿಷಯ ನಮ್ಗೆ ಯಾಕಪ್ಪ, ನಮ್ದೇ 108 ಇದೆ, ಬನ್ನಿ ಕೆಲಸ ಮಾಡೋಣ ನಾವು. ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇನ್ನೊಬ್ಬರ ಬಗ್ಗೆ ಯಾರು ಮಾತಾಡ್ತಿದ್ರೆ ಅವ್ರ ವಿಷಯ ನಮ್ಗೆ ಯಾಕೆ, ನಮ್ದೇ 108 ಇದೆ, ಬನ್ನಿ ಮಾಡೋಣ, ನಾವು ಮಾಡೋಣ ಕೆಲ್ಸನ ಅಂತ ಹೇಳೋರು. ಆತರ ಅವ್ರು ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ ಸರ್. ಆಮೇಲೆ ಹಳೆ ಮೆಲ್ಕುಗಳೆಲ್ಲ ಹೇಳೋರು, ಆ ಸಿನಿಮಾದಲ್ಲಿ ಹಿಂಗಾಯ್ತು, ಈ ಸಿನಿಮಾದಲ್ಲಿ ಹಿಂಗಾಯ್ತು, ಈ ಸಿನಿಮಾ ನಾನ್ ಮಾಡಂಗಿರ್ಲಿಲ್ಲ, ಮಾಡ್ದೆ,
ಆಮೇಲೆ ಅವ್ರ ತಮ್ಮನ್ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ, ವರದಾನ ಅಂತ. ನಾವು ಚರ್ಚೆ ಮಾಡ್ಬೇಕಾರೆ, ಕತೆ ಎಲ್ಲ ಡಿಸ್ಕಷನ್ ಮಾಡ್ಬೇಕಾರೆ ವರದಾನ ಇರೋರು. ಕತೆ ಎಲ್ಲ ಅವರೇ ಕೇಳಿ ಎಲ್ಲ ಕರೆಕ್ಷನ್ ಗಿರೆಕ್ಷನ್ ಹೇಳಿ ಮಾಡ್ತಾ ಇರೋರು. ತಮ್ಮನ್ ಮೇಲೆ ಅಷ್ಟು ನಂಬಿಕೆ ರಾಜ್ಕುಮಾರ್ ಅವ್ರಿಗೆ. ತಮ್ಮ ಕೇಳೋರು, ಅಣ್ಣ ಓಕೆ ಅಣ್ಣ ಅಂತಂದ್ರೆ ನೀನ್ ಹೇಳಿದ್ಮೇಲೆ ಓಕೆಪ್ಪ ಅನ್ನೋರು. ಅಂದ್ರೆ ತಮ್ಮನ್ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಟ್ರಸ್ಟ್ ಮಾಡೋರು ಅವ್ರನ್ನ. ಆಮೇಲೆ ಅಂತ ಮೇಧಾವಿ ಅವರು ವರದಾನ ಅವರು. ನಾನ್ ನೋಡೇ ಇಲ್ಲ ಸರ್ ಆ ತರ ಮೇಧಾವಿನ. ಆ ಏಜ್ ಅಲ್ಲಿ ಆಗನ್ ಜನರೇಷನ್ ಬುಕ್ಸ್ ಗಳು ಓದ್ತಿದ್ದು, ಆಗನ್ ಜನರೇಷನ್ ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತಿದ್ರು. ಹಳೆ ವೈಟ್ ಅಂಡ್ ಬ್ಲಾಕ್ ಸಿನಿಮಾ ರೆಫರೆನ್ಸ್ ಹೇಳೋರು ಒಂದೊಂದ್ಸಲ ನಮ್ಗೆ. ಅಂದ್ರೆ ತುಂಬಾ ಬುಕ್ಸ್ ಓದ್ತಿದ್ರು, ಆಮೇಲೆ ತುಂಬಾ ಸಿನಿಮಾಗಳು ನೋಡ್ತಿದ್ರು. ಅದೇ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಆಮೇಲೆ ಹೇಳೋರು ನನಗೆ, ನಾನು ಆಕಾಶ್ ಸಿನಿಮಾ ಮಾಡಿದಾಗ ಡಬಲ್ ಪಾಸಿಟಿವ್ ನೋಡು, ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗುತ್ತೀರಿ ಮಹೇಶ್ ನಿಮ್ಗೆ ಅಂತ ಹೇಳೋರು. ಅಂದ್ರೆ ಆತರ ಜಡ್ಜ್ಮೆಂಟ್, ಬಹಳ ಜಡ್ಜ್ಮೆಂಟ್, ತುಂಬಾ ಬುದ್ಧಿವಂತರು. ಆಮೇಲೆ ತುಂಬಾ ಹಂಬಲ್, ತುಂಬಾ ಸಿಂಪಲ್. ಆಮೇಲೆ ಕೆಲಸ ಗೊತ್ತಿದೆ ಅಂದ ತಕ್ಷಣ ಕೆಲವ್ರದ್ದು ಅಹಂಕಾರ ಇರುತ್ತೆ. ನಾನ್ ಹೇಳ್ದಂಗೆ ಮಾಡು, ನನ್ಗಿಂತ ಗೊತ್ತಾನಂತಾರೆ. ಇದೆ ಯಾವತ್ತೂ ಹಂಗ್ ಮಾಡಲ್ಲ. ಅವ್ರೆಲ್ಲ ಹೇಳ್ಬಿಟ್ಟು ಓಕೆನಾ ಸರ್, ಓಕೆನ್ರಿ ನಿಮ್ಗೆ ಮಹೇಶ್ ಅಂತ ಕೇಳೋರು. ಅವ್ರೊಂದು ಏನಾರು ಹೇಳಿದ್ರೆ ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಮಹೇಶ್ ಅಂತ ಕೇಳೋರು. ಇದನ್ನ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಚೆನ್ನಾಗಿರುತ್ತೆ, ಮಾಡ್ಬೋದು ಇದನ್ನ ಅಂತ. ನೋಡಿ ಇದನ್ನ ಪ್ಲಾನ್ ಮಾಡಿ ಏನಾರು ಮಾಡಿ ಅಂತ ಹೇಳೋರು. ಆಮೇಲೆ ಪ್ರತಿಯೊಂದನ್ನು ಅಷ್ಟೇ ನಾನ್ ಮಾಡ್ದೆ ಅಂತ ಯಾವತ್ತೂ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ನಾವ್ ಏನೇ ಮಾಡ್ಕೊಟ್ರು ನೀವು ಸೆಟ್ ಅಲ್ಲಿ ಹೋಗಿ ಕೆಲಸ ಮಾಡೋರು, ನೀವು ಶಾರ್ಟ್ ತೆಗಿಯೋರು, ನೀವು ಸಿನಿಮಾ ನೋಡೋರು, ನೀವು ನಾವ್ ಡಿಸ್ಕಸ್ ಅಲ್ಲಿ ಏನೇ ಮಾಡ್ಬೇಕಾದ್ರು, ಕತೆ ಆಗ್ಲಿ ಡೈಲಾಗ್ ಏನೇ ಇದ್ರು, ನೀವು ಬೇಡ ಅಂದ್ರೆ ತೆಗ್ದಾಕ್ಬಿಡಿ ಅದನ್ನ, ತೊಂದ್ರೆ ನೀವೇ ಡಿಸಿಷನ್ ಮೇಕರ್ ಅಂತ ಹೇಳೋರು. ತುಂಬಾ ಫ್ರೀ ಕೊಡೋರು. ಅಂದ್ರೆ ಡೈರೆಕ್ಟರ್ ಕಂಡು ತುಂಬಾ ವ್ಯಾಲ್ಯೂ, ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಅಂದ್ರೆ ತುಂಬಾ ವ್ಯಾಲ್ಯೂ. ಆಮೇಲೆ ಅವ್ರ ಮನೇಲಿ ಪ್ರೊಡ್ಯೂಸರು ಡೈರೆಕ್ಟರ್ ಇಲ್ಲದೆ ಬೇರೆ ಏನು ಡಿಸಿಷನ್ ಆಗಲ್ಲ. ಅವ್ರ ಮುಂದೆನೆ ಎಲ್ಲ ಡಿಸಿಷನ್. ಯಾವ ಹೊರಗಡೆ ಪ್ರೊಡ್ಯೂಸರ್ ಬಂದ್ರು ಡೈರೆಕ್ಟರ್ ಇರ್ಲೇಬೇಕು. ಕತೆ ಹೇಳ್ಬೇಕಾದ್ರು ಡೈರೆಕ್ಟರ್, ಯಾರು ಡೈರೆಕ್ಟರ್ ಇರ್ಲೇಬೇಕು. ಅವ್ರು ಎಲ್ಲ ಕೂತ್ಕೊಂಡು ಸಮಾನವಾಗಿ ಡಿಸ್ಕಸ್ ಮಾಡಿ ಸಿನಿಮಾಗ ಒಂದ್ ಶೇಪ್ ಕೊಡ್ತಿದ್ರು ಅವ್ರು. ಅಲ್ಟಿಮೇಟ್ ಸೆಟ್ ಹೋದಾಗ ಡೈರೆಕ್ಟರ್ ಕೆಲಸ ಅವ್ರಿಗೆ ಬಿಟ್ಬಿಡ್ತಿದ್ರು, ನೀವ್ ಇಷ್ಟ ಏನಾರ ಮಾಡಿ ಅಂತ. ಫೈನಲ್ ಒಂದ್ಸಲ ಡಬಲ್ ಪಾಸಿಟಿವ್ ಬಂದ್ ನೋಡು, ಏನಾದ್ರು ಕರೆಕ್ಷನ್ ಇದ್ರೆ ಹೇಳೋರು, ಇಲ್ಲಾಂದ್ರೆ ನೀಟ್ ಆಗಿದೆ ರೆಕಾರ್ಡಿಂಗ್ ಮಾಡಿಸಿ ಅಂತ ಹೇಳೋರು. ತುಂಬಾ ಜಡ್ಜ್ಮೆಂಟ್ ಚೆನ್ನಾಗಿತ್ತು ಅವ್ರು. ಆ ಒಂದ್ ಡಿಸಿಷನ್ ಇದೆಯಲ್ಲ, ತುಂಬಾ ಮೇಧಾವಿ. ನಾನು ಯಾವತ್ತೂ ಲೈಫಲ್ಲಿ ಮರೆಯಕ್ಕಾಗಲ್ಲ ಅವ್ರನ್ನ. ನಾನು ಆಕಾಶ್ ಅರಸು 2 ಸಿನಿಮಾ, ಅರಸು ಸಿನಿಮಾ ಟೈಮಲ್ಲಿ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಮಾಡಿ ತೀರ್ಕೊಂಡ್ಬಿಟ್ರು ಅವ್ರು, ವರದಾನ ಅವರು. ಅವ್ರು ತೀರ್ಕೊಂಡಾದ ಸ್ವಲ್ಪ ದಿನಕ್ಕೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿದ್ರು ಆ ಅರಸನ್ನ. ಆ ಮುಹೂರ್ತ ಮಾಡಿ ತೀರ್ಕೊಂಡು, ಅದೇ ಅವ್ರಿಬ್ರದ್ದು ಲಾಸ್ಟ್ ಸಿನಿಮಾ. ನಂಗೆ ರಾಜ್ಕುಮಾರ್ ವರ್ಧನ್ ಅವ್ರು ಇಬ್ರು ಹೇಳಿದ್ರು, ಆಕಾಶ್ ಅರಸು ಸಿನಿಮಾ 2 ಸಿನಿಮಾನ ನಿಮ್ಗೆ ಲೈಫ್ ಅಲ್ಲಿ. ಆಕಾಶ್ ಸಿನಿಮಾ ನೋಡಿದ್ರು ಅವರು, ಅರಸು ಸಿನಿಮಾ ನೋಡ್ಲಿಲ್ಲ ಅವರು. ಅವ್ರು ಹೇಳೋರು, ನಿಮ್ಗೆ 2 ಒಳ್ಳೆ ಸಬ್ಜೆಕ್ಟ್. ಫಸ್ಟ್ ಸಿನಿಮಾ ತುಂಬಾ ಕಾಂಪ್ಲಿಕೇಟೆಡ್, ಒಂದರ ಮೈನ್ಯೂಟ್ ಪಾಯಿಂಟ್ ಗಳನ್ನೆಲ್ಲ ಹೇಳಂತ ಒಂದು ಎಮೋಷನ್ ಸಿನಿಮಾ ಕ್ಯಾರಿ ಮಾಡಿದೀರಾ. ಸಿನಿಮಾ ಹಿಟ್ ಆಗಿದೆ, ಸಕ್ಸಸ್ ಮಾಡಿದೀರಾ. ಈ ಸಿನಿಮಾ ಇನ್ನೂ ನಿಮ್ಗೆ ಹೆಸರು ತರ್ತಾರೆ. ಯಾಕಂದ್ರೆ ಆ ಸಿನಿಮಾ ಹ್ಯಾಂಡ್ಲ್ ಮಾಡಿರೋದ್ರಿಂದ ಈ ಸಿನಿಮಾ ನೀವು ಡೆಫಿನೆಟ್ ಆಗಿ ಹ್ಯಾಂಡ್ಲ್ ಮಾಡ್ತೀರಾ, ನನಗೆ ಗೊತ್ತು. ನಿಮ್ಗೆ ಕರಿಯರ್ ಅಲ್ಲಿ ನಿಮ್ಗೆ ಆಕಾಶ್ ಅರಸು ಡೈರೆಕ್ಟರ್ ಅಂತ ನಿಮ್ಗೆ ಒಂದ್ ಹೆಸರು ಬರುತ್ತೆ ನೋಡಿ ಅನ್ನೋರು. ಟಿಲ್ ಟುಡೇ ಯಾರೇ ಆದ್ರೂ ಮಹೇಶ್ ಬಾಬು ಅಂದ್ರೆ ಆಕಾಶ್ ಅರಸು ಡೈರೆಕ್ಟರ್ ಅಂತಾರೆ. ಅಷ್ಟೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಆ 2 ಸಿನಿಮಾ ನನ್ನ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ, ಅವ್ರ ಬ್ಯಾನರ್ ಅಲ್ಲಿ ಮಾಡೋದು. ಸರ್, ಈಗ ನೀವು ಹೇಳಿದ್ರಿ ಅಲ್ಲಿ ರಜನಿಕಾಂತ್ ಅವರು ಬರ್ತಾ ಇದ್ರು, ನೀವು ಆ ಟೈಮಲ್ಲಿ ಇರ್ತಾ ಇದ್ರ? ಅವರು ಇರ್ತಾ ಇದ್ವಿ ಸರ್. ನಾವು ಅಭಿ ಅಂತ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ದಿನೇಶ್ ಬಾಬು ಡೈರೆಕ್ಟರ್. ಆಗ ಒಂದು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ರಜನಿ ಸರ್ ಬಂದ್ರು. ಅವ್ರ ಫ್ರೆಂಡ್ ರಘುನಂದನ್ ಅಂತಿದ್ದಾರೆ, ಅವ್ರ ಜೊತೆಲ್ಲ ಜಾಸ್ತಿ ಬರೋದವ್ರು. ಯಾವಾಗ ಬಂದ್ರು ರಾಜ್ಕುಮಾರ್ ಜೊತೆ ಬರೋರು, ಮನೆಗ್ ಬರೋರು. ಆಮೇಲೆ ಈವ್ನಿಂಗ್ ಅವರು ರಾಜ್ಕುಮಾರ್ ಅವರು ಇಬ್ರು ವಾಕ್ ಹೋಗೋರು ಸಾಯಂಕಾಲದ ಹೊತ್ತು. ಅವರು ರಜನಿ ಸರ್ ಅವ್ರ ಜೊತೆಲಿ ನಮ್ ಚೆನ್ನಣ್ಣ ಅಂತಿದ್ದಾರೆ, ರಾಜ್ಕುಮಾರ್ ಜೊತೆ ಯಾವಾಗ್ಲೂ ಇರ್ತಿದ್ರು, ನಾವು ಗೊತ್ತಿರ್ಬೇಕು. ಅವ್ರ ಕಂಪನಿ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡ್ತಿದ್ರು, ಅವ್ರ ಜೊತೆ ವಾಕ್ ಮಾಡೋರು. ರಜನಿಕಾಂತ್ ರಾಜ್ಕುಮಾರ್ ಸರ್ ತುಂಬಾ, ಅವ್ರಿಬ್ರು ಒಂಥರ ವೇದ ಅಂತ, ದೇವ್ರು ದಿನರು. ಅವ್ರು ಹಿಮಾಲಯದ ಬಗ್ಗೆ ಎಲ್ಲ ಹೇಳೋರು. ರಾಜ್ಕುಮಾರ್ ತುಂಬಾ ಕೇಳಿ ಅದನ್ನ ಖುಷಿ ಪಡೋರು. ಅವರು ನೀವು ಹೋಗಿದಿರಲ್ಲ, ನಿಮ್ ಹೋಗಿರೋದ್ ನೋಡಿ ನನಗೆ ಹೋದಷ್ಟು ಸಂತೋಷ ಆಯ್ತಿದೆ ಅಂತ ಹೇಳೋರು. ಅಂದ್ರೆ ಅವ್ರ ಮಾತಲ್ಲಿ ಯಾವ್ದು ಒಂಥರ ಲವಲೇಶನ್ ನಿಮ್ಗೆ ಫೇಕ್ ಅಂತ ಅನ್ಸಲ್ಲ. ಸೊ ಹಾರ್ಟ್ಫುಲ್ ಆಗಿ ಹೃದಯದಿಂದ ಮಾತಾಡೋರು ರಾಜ್ಕುಮಾರ್ ಸರ್. ರಜನಿ ಸರ್ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ಲೈಫ್ ಅಲ್ಲಿ ಆಟೋಗ್ರಾಫ್ ತಗೊಂಡಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರೆ ಅಂತ. ಅವ್ರು ರಾಜ್ಕುಮಾರ್ ಕಂಡ್ರೆ ಅಷ್ಟಿಷ್ಟ. ಅವ್ರ ಸಿನಿಮಾಗಳನ್ನೆಲ್ಲ ಅವರು ರಿಮೇಕ್ ಮಾಡಿದ್ದಾರೆ ನೋಡಿ. ಪ್ರೇಮದ ಕಾಣಿಕೆ, ಮತ್ತೆ ನಾನಿನ್ನ ಮರೆಯಲಾರೆ, ಮತ್ತೆ ಮನ್ನನಂತರ ಅನುರಾಗ ಅರಳಿತು ಸಿನಿಮಾ. ರಾಜ್ಕುಮಾರ್ ಸಿನಿಮಾಗಳು ಕಂಡ್ರೆ ಬಹಳ ಇಷ್ಟ. ಸಿನಿಮಾನೆಲ್ಲ ರಿಮೇಕ್ ಮಾಡಿದ್ದಾರೆ. ಬಹಳ ಪ್ರೀತಿ ರಾಜ್ಕುಮಾರ್ ಅಂದ್ರೆ, ಅಷ್ಟೇ ಗೌರವ ಅವ್ರಿಗೆ. ರಜನಿಕಾಂತ್ ಸರ್ ಏನ್ ಮಾತಾಡ್ತಿದ್ರು ನಿಮ್ಮ ಹತ್ರ? ನಮ್ಮ ಹತ್ರ ಏನ್ ಮಾತಾಡ್ತಿರ್ಲಿಲ್ಲ ಸರ್. ನಮ್ ಪರಿಚಯ ಮಾಡ್ಕೊಂಡ ತಕ್ಷಣ ಎದ್ದು ಒಂದು ನಮಸ್ಕಾರ ಹಿಂಗ್ ಹೊಡೆಯೋರು. ಅವ್ರು ಫಾಸ್ಟ್ ಆಗಿ ಎದ್ದು ಚೇರಿಂದ ಎದ್ಬಿಟ್ಟು ಪಟ್ ಅಂತ ಎದ್ ನಿಂತ್ಕೊಂಡು ನಮಸ್ಕಾರ ಹೊಡೆಯೋರು. ನಮ್ಗೆ ಒಂಥರ ಆಗೋದು. ಅವ್ರು ಹಿಂಗ್ ಪರಿಚಯ ಮಾಡ್ಕೊ, ಯಾರು ಪರಿಚಯ ಮಾಡ್ಕೊಟ್ರು ಪಟ್ ಅಂತ ಹೇಳೋದು, ಹಿಂಗ್ ನಮಸ್ಕಾರ ಹೊಡೆಯೋದು. ಈ ಕಡೆ ಸೈಡ್ ಅಲ್ಲಿ ಹೊಡಿತಾರೆ ಅವ್ರ ಸ್ಟೈಲ್ ಹಿಂಗ್ ನಮಸ್ಕಾರ ಹೊಡಿತಿದ್ರು, ಕೂತ್ಕೊಳ್ಳೋರು. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ನಮ್ ಪಡೆ ನಾವ್ ಮಾಡ್ತಾ. ಆಮೇಲೆ ಅವರಿಬ್ರು ಮಾತಾಡ್ತಾ ಇರೋರು.
ಆಮೇಲೆ ಊಟ ಮಾಡ್ಬೇಕಾದ್ರು ಕೂಡ ನಾವು ಜಾಸ್ತಿ ಹೋಗ್ತಿಲ್ಲ, ರಾಜ್ಕುಮಾರ್ ಸರ್ ಅವ್ರು ಮಾತಾಡ್ತಿರೋರು. ನಾವು ಆಮೇಲೆ ಕತೆ ಬಗ್ಗೆ ಚರ್ಚೆ ಮಾಡ್ಕೊಂಡು ಆಚೆ ನಿಂತ್ಕೊಂಡು ನಾವು ವರ್ಧನ ಅವರು ಡೈರೆಕ್ಟ್ ಎಲ್ಲ ಮಾತಾಡ್ತೀವಿ. ರಜನಿ ಸರ್ ಜೊತೆ ನಂಗೆ ಮಾತಾಡೋಷ್ಟು ಕ್ಲೋಸ್ನೆಸ್ ಇರ್ಲಿಲ್ಲ ಆಗ. ಆಮೇಲೆ ಅವರು ಅವ್ರ ಜೊತೆ ಬಿಸಿ ಆಗಿರ್ತಿದ್ರು ಆಗ. ಫಸ್ಟ್ ರಜನಿ ಸರ್ ನಾನು ಸಿನಿಮಾ ಆಕಾಶ್ ಸಿನಿಮಾನ ವೇಷ ಮರ್ಸ್ಕೊಂಡ್ಬಂದು ಮೇನಕಾ ಥಿಯೇಟರ್ ನೋಡಿದ್ರು. ಆ ಥಿಯೇಟರ್ ನೋಡ್ಬೇಕಾದ್ರೆ ನಾನು ಹೋಗಿದ್ದೆ ಅವಾಗ, ಮೋಸ್ಟ್ ಪ್ರಾಬಲಿ 1 ವೀಕ್ ಆಗಿತ್ತು ಅನ್ಸುತ್ತೆ. ಮ್ಯಾಟ್ನಿಗೆ ಹೋಗಿದ್ದೀನಿ. ಹೋಗಿದ ತಕ್ಷಣ ನನಗೆ ರಘುನಂದನ್ ನೋಡಿದೆ, ಅವ್ರ ಫ್ರೆಂಡ್ ಇರ್ತಾರಲ್ಲ, ಅವರು ರಾಜ್ಕುಮಾರ್ ಕಂಪ್ನಿ ಕೂಡ ಸುಮಾರು ಸಿನಿಮಾ ಮಾಡಿದ್ರು, ಅವ್ರು ತುಂಬಾ ಆತ್ಮೀಯರು, ಅವರು ಚೆನ್ನೈಲಿ ಇರ್ಬೇಕು. ಅವ್ರು ನೋಡ್ದೆ, ನೋಡ್ಬಿಟ್ಟು ಪಟ್ ಅಂತ ಪಕ್ಕದಲ್ಲಿ ನೋಡಿದಕ್ಕನ್ನ ಗೊತ್ತಾಯ್ತು, ಓ ಸೂಪರ್ ಸ್ಟಾರ್ ಇಲ್ಲೇ ಪಕ್ಕದಲ್ಲಿ ಇದಾರೆ ಅಂತ. ಮಾತಾಡ್ಬೇಕು ಅನ್ನೋ ಆಸೆ. ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದಂಗೆ ರಘುನಂದನ್ ನೋಡ್ಬಿಟ್ಟು ಸೈಡ್ ಬಂದ್ರು. ಬೇಡ ಈಗ ಬೇಡಿ, ಬಾಸ್ ಇದಾರೆ, ಎಲ್ಲ ಜನ ಗೊತ್ತಾಗ್ಬಿಟ್ರು ಮುತ್ಕೊಂಡ್ಬಿಡ್ತಾರೆ, ನಾನು ಸೆಪರೇಟ್ ಆಗಿ ನಿಮ್ ಮೀಟ್ ಮಾಡ್ತೇನೆ, ಒಂದ್ಸಲ ಮಾತಾಡ್ಸ್ಬಿಟ್ಟು ಹೋಗ್ಬಿಡ್ತೀನಿ, ಗೊತ್ತಾಗ್ಬಿಡುತ್ತೆ ಬೇಡಿ ನೀವು ಹೋಗಿ ಅಂತ ನಾನು ವಾಪಸ್ ಕಳಿಸ್ತು. ಆ ಸಿನಿಮಾ ನೋಡ್ಕೊಂಡು ಹೋಗಿದ್ರು. ಅರ್ಸುನು ನೋಡಿದ್ರು ಅವರು. ಆಕ್ಚುಲಿ ಅರ್ಸು ಸಿನಿಮಾ ನೋಡಿ ಧನುಷ್ ಅವ್ರಿಗೆ ರೆಫರ್ ಮಾಡಿದ್ರು. ಅರ್ಸು ಸಿನಿಮಾ ತುಂಬಾ ಚೆನ್ನಾಗಿದೆ, ನೀವು ಮಾಡಿ ಅಂತ ಧನುಷ್ ರೆಫರ್ ಮಾಡ್ತಾ ಧನುಷ್ ಅವ್ರು ಹೇಳಿದ್ರು, ಇಟ್ಸ್ NRI ಕ್ಯಾರೆಕ್ಟರ್, ಬಟ್ ನಾನು NRI ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗಲ್ಲ, ನಾನು ಪಕ್ಕಾ ಲೋಕಲ್ ಬಾಯ್ ತರ ಇದೀನಿ, ನನ್ನ ಅಪಿಯರೆನ್ಸ್ ಎಲ್ಲ ಆ ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಆ ಸಿನಿಮಾ ಮಾಡ್ಲಿಲ್ಲ ಅವರು. ರಜನಿ ಸರ್ ರೆಫರ್ ಮಾಡಿದ್ರು ಅವ್ರಿಗೆ ಮಾಡಿ ಅಂತ, ಬಟ್ ಅದಾಗ್ಲಿಲ್ಲ, ಮಾಡಕ್ಕಾಗಿಲ್ಲ. ಅದೇ ಸರ್, ವೇಷ ಮರ್ಸ್ಕೊಂಡ್ರೆ ಏನ್ ಮಾಡ್ಕೊಂಡ್ ಬಂದಿದ್ರು, ಯಾವ ತರ ಸರ್? ಅವರು ಏನು ಅಂತಂದ್ರೆ ಒಂದು ಹಳೆ ಪಂಚೆ ಹಾಕೊಳ್ಳೋರು, ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಳ್ಳೋರು, ಆಮೇಲೆ ಒಂದು ಮಂಕಿ ಕ್ಯಾಪ್ ತರ ಕ್ಯಾಪ್ ಹಾಕೊಳ್ಳೋರು, ಆಮೇಲೆ ಒಂದು ಸೋಡಾ ಬುಡ್ಡಿ ಗ್ಲಾಸ್ ತರ ಇದೆ, ಆ ಗ್ಲಾಸ್ ಹಾಕೊಳ್ಳೋರು, ಸ್ವಲ್ಪ ದಾಡಿ ಗಿಡಿ ಎಲ್ಲ ಬಿಟ್ಬಿಟ್ಟಿರು ಫೈಟ್ ಗೆ ಫುಲ್. ಆಮೇಲೆ ಇಲ್ಲಿ ಟೀತ್ ಗೆಲ್ಲ ಒಂಥರ ಬ್ಲಾಕ್ ಇಷ್ಟ ತರ ಏನೋ ಹಾಕೊಂಡಿರೋರು, ನಕ್ರೆ ಒಂಥರ ಇದೆಲ್ಲ ಗ್ಯಾಪ್ ಕ್ಯಾಪ್ ತರ. ಆ ತರ ಬಂದು ಒಂದೊಂದ್ಸಲ ರಾಜ್ಕುಮಾರ್ ಅವ್ರಿಗೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಆವೇಶದಲ್ಲಿ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾನ್ ನನ್ನ ಸಿನಿಮಾ ಮೇನಕಾ ಥಿಯೇಟರ್ ನೋಡಿದಾಗ ಅದೇ ಇದ್ರಲ್ಲೇ ನೋಡಿದ್ದು. ಅದಾದ್ಮೇಲೆ ಇನ್ನೊಂದ್ಸಲ ನಾವು ನಮ್ ಸಿನಿಮಾ ಕೆಲವು ಫ್ರೆಂಡ್ಸ್ ಎಲ್ಲ ಅದೇ ಕಾವೇರಿ ಥಿಯೇಟರ್ಗೆ ಹೋಗಿದ್ವಿ. ತೆಲುಗುದು ಒಂದ್ ಸಿನಿಮಾ, ಪುರಿ ಸರ್ದು ಒಂದ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡಕ್ ಹೋದ ತಕ್ಷಣ ಒಂದ್ ಆಟೋ ಬಂತು ಒಳಗಡೆ. ಆಟೋ ನೋಡ್ತಾ ಇದೀವಿ. ಆಟೋ ಇಳಿದ ತಕ್ಷಣ ರಘುನಂದನ್ ಸೇಮ್ ಅವ್ರು ಹೇಳಿದ್ರು. ಇಳಿದ ತಕ್ಷಣ ಗೊತ್ತಾಗೋಯ್ತು ನನಗೆ, ಬಂದಿದ್ದಾರೆ ಅವರು ಅಂತ. ಆಮೇಲೆ ಪಟ್ ಅಂತ ಅದೇ ಡ್ರೆಸ್ ಅಲ್ಲಿ ಇಳಿದ್ರು ಅವರು. ಆಮೇಲೆ ಅವರು ನಮಸ್ಕಾರ ಅಂತಂದೆ ರಘುನಂದನ್ಗೆ, ಅವ್ರು ನಾವು ನಮಸ್ಕಾರ ಅಂದ್ರು. ಆಮೇಲೆ ಪುನಃ ಅವ್ರಿಬ್ರು ಏನೋ ಮಾತಾಡ್ಕೊಂಡು ಪುನಃ ಆಟ ವಾಪಸ್ ಹೊಟ್ಟೋಯ್ತು. ಆಮೇಲೆ ನಾನು ಕೇಳ್ದೆ, ಯಾಕಣ್ಣ ವಾಪಸ್ ಹೊಟ್ಟೋದ್ರಿ, ನಾವು ಮಾತಾಡಿಸ್ತಿರ್ಲಿಲ್ಲ, ಯಾಕೆ ಹೊಟ್ಟೋದ್ರಿ? ಇಲ್ಲಮ್ಮ ಗೊತ್ತಾಗ್ಬಿಡುತ್ತೆ, ನೀವು ಸಿನಿಮಾದವರೆಲ್ಲ ಇದೀರಾ, ಕಂಡಿಡಿದ್ ಬಿಡ್ತೀರಾ, ಜನ ಎಲ್ಲ ತುಂಬ್ಕೊಂಡ್ಬಿಟ್ರೆ ಹಿಂಸೆ ಆಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಹೊಟ್ಟೋಗ್ಬಿಟ್ಟು ನಮ್ಮಿಂದ ಅವ್ರು ವಾಪಸ್ ಹೊಟ್ಟೋಗ್ತಾರೆ. ಅಲ್ಲ, ಈಗ ನೀವು ಡೈರೆಕ್ಟರ್ ಆಗಿದ್ದೀರಾ, ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಈಗ ಕಾಂಟ್ಯಾಕ್ಟ್ ಇದ್ದೀರಾ ರಜನಿಕಾಂತ್ ರಘುನಂದನ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೀರಾ? ಅವ್ರ ರಜನಿ ಸರ್ ರಘುನಂದನ್ ಸರ್ ಅವರು ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ಬಂದಾಗಲೆಲ್ಲ ರಘು ಅವರು ಅವ್ರ ಜೊತೆಲೇ ಇರ್ತಾರೆ. ಆಲ್ಮೋಸ್ಟ್ ನನಗ್ ಗೊತ್ತಿರಂಗೆ ಮನೆ ಮಾಡ್ತೀರಿ. ರಘುನಂದನ್ ಸಿಗ್ತಾ ಇರ್ತಾರೆ, ರಜನಿ ಸರ್ ಮೀಟ್ ಮಾಡಿಲ್ಲ. ರಜನಿ ಸರ್ ಯಾವಾಗ ಮೀಟ್ ಮಾಡಿದೆ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ಮಾಡ್ಬೇಕಾರೆ ಸಿದ್ದರಾಮಯ್ಯ ಅವ್ರ ಪೀರಿಯಡ್ ಅಲ್ಲಿ ರಜನಿ ಸರ್ ಚಿರಂಜೀವಿ ಸರ್ ಎಲ್ಲ ಬಂದಿದ್ರಲ್ಲ, ಆಗ ರಜನಿ ಸರ್ನ ಮೀಟ್ ಮಾಡಿದೆ. ಮಾತಾಡಕ್ ಆಗ್ಲಿಲ್ಲ, ತುಂಬಾ ಬಿಸಿ, ಪೊಲೀಸರು ಗಲಾಟೆ, ಜನಗಳದ್ದು. ರಾಕ್ಲೈನ್ ಅವ್ರು ಕರ್ಕೊಂಡೋಗಿ ಪಕ್ಕ ನಿಲ್ಸಿ ಒಂದ್ ಫೋಟೋ ಹೊಡಿಸಿ ಮಾತಾಡ್ಸಿ ಕಳಿಸ್ತು. ರಾಕ್ಲೈನ್ ವೆಂಕಟೇಶ್ವರ ಆಗ ಒಂದ್ ಸಿನಿಮಾ ಮಾಡಿದ್ರು ಲಿಂಗ ಅಂತ. ಅವಾಗ ರಜನಿ ಸರ್ ಒಂದ್ 3-4 ಸಲ ನೋಡಿದೀನಿ ನಾನು. ಬಟ್ ಹತ್ರ ಅಂತ ಒಂದ್ ಸಲ ಅವ್ರ ಪಕ್ಕ ನಿಂತ್ಕೊಂಡಿದ್ದು ಅದೇ ರಾಜ್ಕುಮಾರ್ ಸ್ಮಾರಕ ಟೈಮ್ ಅಲ್ಲಿ ಒಂದು, ಇನ್ನೊಂದ್ ಮನೆಯಲ್ಲಿ ಒಂದಷ್ಟೇ. ಇನ್ ಮಿಕ್ಕದೆಲ್ಲ ದೂರದಲ್ಲೇ ನೋಡಿದ್ರು. ತುಂಬಾ ಹತ್ರವಾಗಿ ಇಂಟ್ರಾಕ್ಷನ್ ಮಾಡೋಂತ ಒಂದು ಅವಕಾಶ ಎಲ್ಲೂ ಸಿಕ್ಕಿಲ್ಲ ನಮ್ಗೆ. ಕೇಳ್ತಿರ್ತೀನಿ ರಘುನಂದನ್ ಯಾವಾಗ್ಲೂ ಬಾಸ್ ಬಂದಾಗ ಹೇಳಿ, ಓ ನಮ್ಗೆ ಬಹಳ ಇಷ್ಟ ಅಂತ ಹೇಳ್ತೀನಿ ಅಣ್ಣ ಅಂತಾರೆ. ಅವ್ರು ಬಂದಾಗ ನಮ್ ಟೈಮ್ ಇರಲ್ಲ, ನಾವು ಫೋನ್ ಮಾಡಿದಾಗ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಬರ್ತಿದ್ದಾರೆ ಅಂತ ಬೆಂಗಳೂರು ಬರ್ತಿದ್ದಾರೆ ಅಂತ ಗೊತ್ತಾದಾಗ ನಮ್ಗೆ ಅವ್ರು ಸಿಗಲ್ಲ, ಕೆಲ ಟೈಮ್ ಬೇಕಷ್ಟೇ. ಅದೇ ನೀವು ಈಗ ರಜನಿಕಾಂತ್ ಸರ್ಗೆ ಏನೋ ಸಿನಿಮಾ ಏನೋ ಮಾಡೋ ಪ್ಲಾನ್ ಇದೆಯಾ? ಡೈರೆಕ್ಷನ್ ಇಲ್ಲ ಸರ್, ಅದೆಲ್ಲ ಸಾಗರ ಸರ್, ಅದಕ್ಕೆಲ್ಲ ತುಂಬಾ ಸಾಧನೆ ಬೇಕು, ನಾವೇನು ಸಾಧನೆ ಮಾಡಿಲ್ಲ ಇನ್ನ. ಆಮೇಲೆ ಅವ್ರು ರೀಚ್ ಆಗ್ಬೇಕು ಅಂತಂದಾಗ ತುಂಬಾ ನಮ್ದು ಏನಾದ್ರು ಇರ್ಬೇಕಲ್ಲ ಸರ್ ಅಚೀವ್ಮೆಂಟ್. ಆ ತರ ಒಂದು ಅದ್ಭುತವಾದ ಸಿನಿಮಾಗಳು ಮಾಡಿ ಹೋದಾಗ ನಾವು ಹೊರಗೆ ಆದಂತ ಒಂದು ಕತೆ ಇದ್ದಾಗ ಮಾಡಕ್ ಸಾಧ್ಯ. ಅದ್ ಏನ್ ಭಗವಂತನ ಇದು ಆಶೀರ್ವಾದ ಸರ್. ಅದೇನ ಆಗ್ಬೇಕು ಅಂತಿದ್ರೆ ಯಾವಾಗ್ಲಾರು ಹಾಗೆ ಆಗುತ್ತೆ. ನಾನ್ ಆತರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್. ಎಲ್ಲ ಬಂದದ್ ಅದಾಗಿದೆ ಬರುತ್ತೆ, ಅದಾಗೋದು ಹೋಗುತ್ತೆ. ಬಟ್ ಅವ್ರ ಜೊತೆ ಮಾತಾಡಿ ಒಂದ್ ಸ್ವಲ್ಪ ಹೊತ್ತು ಕಾಫಿ ಕುಡಿದ್ರೆ ಅದೇ ಸಾಕು ನಮ್ಗೆ. ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಅಷ್ಟು ಸ್ಯಾಟಿಸ್ಫೈ. ಈಗ ಆಕಾಶಿಗೆ ರಮ್ಯಾ ಮೇಡಮ್ ಹಿಂಗೆ ಸೆಲೆಕ್ಟ್ ಆಗಿದ್ರು ಅಂತ ಪ್ರೋಸೆಸ್. ರಮ್ಯಾ ಅಭಿ ಪಿಕ್ಚರ್ ಎಲ್ಲ ಆಕ್ಟ್ ಮಾಡಿದ್ರು. ಆಕ್ಚುಲಿ ಪುಟ್ ಫಿಲ್ಮ್ಗೆ ಆಕ್ಟ್ ಮಾಡ್ಬೇಕಿತ್ತು, ಕಾರಣಾಂತರಗಳಿಗೆ ಮಾಡಕ್ಕಾಗಿಲ್ಲ. ಪುನಃ ಅಭಿ ಸಿನಿಮಾಗೆ ಅವರು ಸ್ವಲ್ಪ ಮೇಕ್ ಓವರ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಬಂದ್ರು. ಆ ಸಿನಿಮಾದಲ್ಲಿ ರಮ್ಯಾ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಆವಾಗ ನನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಆ ಟೈಮಲ್ಲೂ ಒಂದೊಂದ್ಸಲ ಕೇಳೋರು, ನಾನು ವರ್ಕ್ ಮಾಡ್ತಿದ್ನಲ್ಲ ಡೈರೆಕ್ಟರ್ ಬರ್ಕ್, ಮಹೇಶ್ ನೀವು ಡೈರೆಕ್ಟರ್ ನನ್ನೇ ಫಸ್ಟ್ ಹೀರೋಯಿನ್ ಹಾಕ್ಬೇಕು ಅಂತ. ನೋಡೋಣ ಆದಾಗ ಬಿಡೋಣ ಅಂತಿದ್ದೆ. ಏನೋ ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲ, ನಾನು ಆಕಾಶ್ ಸಿನಿಮಾ ಮಾಡ್ಬೇಕಾರೆ ರಮ್ಯಾ ಅವರೇ ಹೀರೋಯಿನ್ ಆದ್ರು. ಅದೇ ನಾನು ಅವ್ರ ಮಾತು ಕೊಟ್ಟಿದ್ದೆ, ಅದಕ್ಕೆ ಆಗ್ದೆ ಅಂತಲ್ಲ, ಆ ಕ್ಯಾರೆಕ್ಟರ್ ಅವ್ರು ಮ್ಯಾಚ್ ಆದ್ರು. ಎಲ್ಲಾರ್ನು ತುಂಬಾ ಜನ ನೋಡಿ ಯಾರೋ ಸ್ವಲ್ಪ ಅಷ್ಟಾಗಿ ನಮ್ಗೆ ಮ್ಯಾಚ್ ಆಗ್ಲಿಲ್ಲ. ಮನೇಲೆಲ್ಲ ಕೂರ್ಸ್ಕೊಂಡು ಡಿಸ್ಕಸ್ ಮಾಡಿದ್ಮೇಲೆ ವರ್ಧನ ಅವ್ರಿಗೆಲ್ಲ ರಮ್ಯಾ ಅವ್ರ ಇದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹಂಗಾಗಿ ಯಾಕಂದ್ರೆ ಆ ಕ್ಯಾರೆಕ್ಟರ್ ಆಪ್ಟು, ಸ್ವಲ್ಪ ಎಮೋಷನ್ ಮತ್ತೆ ಸೆಂಟಿಮೆಂಟ್ ಫೀಲ್ ಇರೋಂತ ಕ್ಯಾರೆಕ್ಟರ್, ಹೋಮ್ಲಿ ಫೇಸ್ ತರ
ಒಳ್ಳೆ ಆಕ್ಟ್ರೆಸ್, ತುಂಬಾ ಒಳ್ಳೆ ಆಕ್ಟ್ರೆಸ್. ಆ ಸಿನಿಮಾ ಚೆನ್ನಾಗಿ, ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್. ಆ ಸಿನಿಮಾ ಟೈಮಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು, ಅದು 3 ಸಿನಿಮಾನು ಸೂಪರ್ ಹಿಟ್. ಆಕಾಶ್ ಮತ್ತೆ ಗೌರಮ್ಮ ಅಂತ ಉಪೇಂದ್ರ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು, ಅದು ಸೂಪರ್ ಹಿಟ್. ಮತ್ತೆ ಜೊತೆಯಲ್ಲಿ ಅಂತ ಪ್ರೇಮ್ ಜೊತೆ ಆಕ್ಟ್ ಮಾಡಿದ್ರು, ಅದೇ ದಿನಕರ್ ಅವ್ರದ್ದು ಡೈರೆಕ್ಷನ್, ಮತ್ತೆ ತುಳೀಪ ಪ್ರೊಡಕ್ಷನ್, ದರ್ಶನ್ ಸರ್ ಪ್ರೊಡ್ಯೂಸರ್ ಆಗಿದೆ. ಆ 3 ಸಿನಿಮಾನು ಸೂಪರ್ ಹಿಟ್. 3 ಸಿನಿಮಾನು ಸಿಲ್ವರ್ ಜೂಬ್ಲಿ. ಅದಾದ್ಮೇಲೆ ಕಂಟಿನ್ಯೂಸ್ ಅಮೃತಧಾರೆ ಹಿಟ್. ತುಂಬಾ ಒಳ್ಳೆ ಆಕ್ಟರ್ಸ್. ಹಂಗಾಗಿ ರಮ್ಯ ಅವ್ರ ಆಕಾಶಲ್ಲಿ ಸೇಮ್ ಅರಸೂಲು ಮಾಡಿದ್ರು ನನ್ ಜೊತೆ. ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಮೆರವಣಿಗೆಯಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಸ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ. ಒಂದು ಚಿಕ್ಕ ಶಾರ್ಟ್ ಅಲ್ಲಿ ಎಂಡಲ್ ಬಂದ್ ಹೋಗೋ ತರ ಒಂದು ಶಾರ್ಟ್ ಮಾಡಿಸ್ತೆ. 3 ಸಿನಿಮಾ ಮಾಡಿ. ಅವರು ಸೆಟಲ್ ಎಲ್ಲ ಹೆಂಗಿರ್ತಿದ್ರು ರಮ್ಯ ಮೇಡಮ್? ಸೆಟ್ ಅಲ್ಲಿ ಮಾಮೂಲಿ ಆಗಿರ್ತದೆ ನಮ್ ಜೊತೆ. ಯಾಕಂದ್ರೆ ನನಗೆ ಬೇರೆಯವ್ರದ್ದೇನು ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನ್ ಬಿಗಿನಿಂಗ್ ಇಂದ ಅಭಿ ಸಿನಿಮಾದಿಂದನೂ ನನ್ ಜೊತೆಲೇ ಇರ್ತದೆ. ಡೈಲಾಗ್ ಹೇಳ್ಕೊಡೋದಾಗಿದ್ದು, ಪರ್ಫಾರ್ಮೆನ್ಸ್ ಮಾಡ್ಬೇಕು, ಸ್ವಲ್ಪ ಟ್ರೈನ್ ಮಾಡ್ತಿದ್ದೆ. ಆಗ ಹೊಸಬ್ರಲ್ಲ ಇಂಡಸ್ಟ್ರಿ ಬಂದ ಏನು ಗೊತ್ತಿರ್ಲಿಲ್ಲ. ಈ ಕ್ಯಾಮ್ರಾ ಲುಕ್ ಆಗ್ಲಿ, ಎಲ್ಲಿ ನೋಡ್ಬೇಕು, ಏನ್ ಮಾಡ್ಬೇಕು, ಆಮೇಲೆ ನಗ್ಬೇಕು, ಯಾವ ಡೈಲಾಗ್ ಎಷ್ಟು ಇದ್ ಮಾಡ್ಬೇಕು, ಎಲ್ಲ ಸ್ವಲ್ಪ ಟ್ರೈನ್ ಮಾಡ್ತಿದ್ದೆ ನಾನು. ಆವಾಗಿಂದ ತುಂಬಾ ಕ್ಲೋಸ್. ನನ್ ಕಡೆ ಬಹಳ ಇಷ್ಟ ಅವ್ರಿಗೆ. ಚಿಕ್ಕ ವಯಸ್ಸಿಂದನು ಆ ಸಿನಿಮಾದಿಂದ ನನ್ನ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡೋರು ಅವರು. ಆಮೇಲೆ ಹೊರಗಡೆ ಶೂಟಿಂಗ್ ಹೋಗ್ಬೇಕಾದ್ರೆ ಅವ್ರ ಅಮ್ಮ ಹೇಳೋ, ನಾನ್ ಬರ್ಲಿಲ್ಲ ಅಂದ್ರೆ ಮಹೇಶ್ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಅಂತ. ಅಷ್ಟೊಂದು ಕ್ಲೋಸ್ ಇದ್ರು. ಹಂಗಾಗಿ ನನ್ಗೇನು ಫಸ್ಟ್ ಸಿನಿಮಾದಲ್ಲಿ ನಮ್ ಜೊತೆ ಚೆನ್ನಾಗಿದ್ರು. ಒಂದೊಂದ್ಸಲ ಮಾಮೂಲಿ ಗೊತ್ತಲ್ಲ, ಒಂದ್ಸಲ ಹೆಣ್ಮಕ್ಳು ಕೋಪ ಬರುತ್ತೆ, ಮಾಡುತ್ತೆ. ಅವಾಗ ನಾ ಮ್ಯಾನಿಪುಲೇಟ್ ಮಾಡ್ತಿದ್ದೆ. ಬಟ್ ನನ್ಗೆಲ್ಲ ಕೇಳ್ತಾರೆ, 3 ಸಿನಿಮಾ ಹೆಂಗ್ ಮಾಡಿದೆ ಅವ್ರ ಜೊತೆ ನೀನು ಅಂತ. ಅಂದ್ರೆ ತುಂಬಾ ಪರ್ಫೆಕ್ಷನ್ ಸೆಟ್ಟಲ್ ಆಗ್ಲಿ. ಆಮೇಲೆ ತುಂಬಾ ಏನಾರು ಒಂದ್ ಅನ್ಕಂಫರ್ಟಬಲ್ ಅನ್ಸಿದ್ರೆ ಪಟ್ಟನ್ ಮುಖಾಮುಖಿ ನೋಡೋದು, ಡೈರೆಕ್ಟ್ ಆಗಿ ಹೇಳ್ತಾರೆ. ಆತರ ಕ್ಯಾರೆಕ್ಟರೇಷನ್ ನಮ್ಗೆ ಏನು ಒಂಥರ ಬಿಗಿನಿಂಗ್ ಇಂದ ನೋಡ್ತಿದ್ವಲ್ಲ, ನಮ್ಗೆ ಆ ಕ್ಲೋಸ್ನೆಸ್ ಇತ್ತು. ಆಮೇಲೆ ನಮ್ದು ಸಿಂಗಲ್ ಅಲ್ಲಿ ಮಾತಾಡೋ ತರ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ, ಅಷ್ಟು ಕ್ಲೋಸ್. ಅವರು ನಮ್ ಜೊತೆ ಹಂಗೆ ಇದ್ರು. ಹಂಗಾಗಿ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ರೀಸೆಂಟ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿ ತುಂಬಾ ದಿನ ಆಯ್ತು. ಅವ್ರ MP ಆದ್ಮೇಲೆ ಮೇ ಬಿ 1 year ಆಗಿರ್ಬೇಕೇನಪ್ಪ. ಆವಾಗ ವೀಕೆಂಡ್ ವಿತ್ ರಮೇಶ್ ಅಂತ ಅವರು ಗೆಸ್ಟ್ ಆಗಿ ಬಂದಿದ್ರು. ಆಗ ನಾನು ಆ ಚಾನೆಲ್ಗೆ ಸರ್ಪ್ರೈಸ್ ಗೆಸ್ಟ್ ಆಗಿ ಹೋಗಿದೆ. ನಾನು ನೋಡಿ ಶಾಕು. ಪಾಪ ಚೇರಿಂದ ಇಳಿದು ಬಂದು ಮಾತಾಡ್ಸಿ, ಏನೇನೋ ತಮಾಷೆಗೆ ರೇಗ್ಸಿ ಮಾಡ್ಸಿ ಎಲ್ಲ ಮಾಡುದು. ಖುಷಿ ಆಗುತ್ತೆ. ಬೆಳವಣಿಗೆ ಒಂದು ಆ ಪೊಸಿಷನ್ ಬಂದು ಸಿನಿಮಾ ಇಂಡಸ್ಟ್ರಿ ಬಂದು ಆಮೇಲೆ ಆ ಲೆವೆಲ್ಗೆ ಬೆಳೆದಿದ್ದಾರೆ ಅಂತಂದ್ರೆ, MP ಆಗಿ ಆ ಮಟ್ಟಕ್ಕೆ ಬೆಳಿತಾನೆ. ಆ ಏಜ್ ಅಲ್ಲಿ, ಚಿಕ್ಕ ಏಜ್ ಅಲ್ಲಿ ಒಂದು ಅಚೀವ್ಮೆಂಟ್. ಅದು ಯಾರಿಗ ನಾರ್ಮಲ್ ಆಗಿ ಆಗಕ್ಕಾಗಲ್ಲ. ಏನಾರು ಒಂದ್ ಇರ್ಲೇಬೇಕು ಪವರ್. ನನ್ಗೆ ರಮ್ಯಾ ರಕ್ಷಿತಾ ಅವರು ಇಬ್ರು ತುಂಬಾ ಆತ್ಮೀಯರು ನನ್ಗೆ ಇಂಡಸ್ಟ್ರಿಯಲ್ಲಿ ಜನರಲ್ ಆಗಿ. ಅವ್ರ ಜೊತೆ ರಕ್ಷಿತಾ ಅವ್ರ ಜೊತೆ ಅಪ್ಪು ಸಿನಿಮಾ ಮಾಡಿದೆ, ರಮ್ಯಾ ಅವ್ರ ಜೊತೆ ಅಭಿ ಸಿನಿಮಾ ಮಾಡಿದೆ. ಬಿಗಿನಿಂಗ್ 2 ಸಿನಿಮಾದಲ್ಲೂ ನಾನೇ ಅವ್ರಿಗೆ ಟೀಚರ್ ಇದ್ದಂಗೆ. ಡೈಲಾಗ್ ಹೇಳ್ಕೊಡೋದು ಮಾಡೋದೆಲ್ಲ ಡೈರೆಕ್ಟರ್ ಬಿಟ್ಬಿಡೋರು, ನೀನ್ ಒಂದ್ ಟ್ರೈನ್ ಮಾಡ್ಬಿಡು ಹೆಂಗಾರೆ ಮಾಡಿ ಅಂತ. ಹೇಳಿದ್ರೆ ನನಗಿಬ್ರು ತುಂಬಾ ಆತ್ಮೀಯರು, ನನಗೆ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಟಿಲ್ ಟುಡೇ. ನಾನು ಅವ್ರಿಬ್ರು ಮರೆಯಕ್ಕೆ ಆಗಲ್ಲ ಅಂತ ಒಂದು ಬೆಸ್ಟ್ ಫ್ರೆಂಡ್ಸ್. ಓಕೆ, ಈಗ ರಮ್ಯಾ ಮೇಡಮ್ ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ ಇದೆಯಾ? ಇಲ್ಲ ಸರ್, ನನ್ಗೆ ಆ ತರದ್ ಯಾವ್ದು ಅನ್ಕೊಂಡಿಲ್ಲ. ಆಮೇಲೆ ಮಾಡೋ ಅಂತರ ಒಂದು ಇದು ಇಲ್ಲ ಸರ್ ನನ್ಗೆ. ಏನಕ್ಕೆ ಅಂತಂದ್ರೆ, ಅವರು ಬೆಳೆದ ಬಂದು ವಾತಾವರಣ, ಅವ್ರಿರೋ ಈಗ ಪೊಸಿಷನ್ಲಿ ನಾವು ಸಿನಿಮಾ ಮಾಡಕ್ಕೂ ಅದಕ್ಕೆ ಆದಂತ ಒಂದ್ ಕತೆಗಳು ಸಿಕ್ಬೇಕು. ಆಮೇಲೆ ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂತ ನಮ್ಗೆ ಈಗ ಗೊತ್ತಿಲ್ಲ. ಆಗಿದ್ ಮೆಂಟಾಲಿಟಿ ಬೇರೆ. ಒಂದ್ ಮನುಷ್ಯ ಬೆಳಿತಾ 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 ಅವ್ರ ಗ್ರೋತ್ ಅಲ್ಲಿ ಕೆಲವು ಮೈಂಡ್ ಸೆಟ್ಟಿಂಗ್ ಬೇರೆ ಬೇರೆ ತರ ಇರ್ತವೆ. ಆಮೇಲೆ ಅವ್ರು ರಾಜಕೀಯದಲ್ಲಿ, ಡೆಲ್ಲಿ ರಾಜಕೀಯದಲ್ಲಿ ದೊಡ್ಡವ್ರ ಜೊತೆ ಇದ್ದು ಬಂದವರು. ಅವ್ರು ಹೆಂಗಿದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಫಂಕ್ಷನ್ ಅಲ್ಲಿ ನೋಡಿದ್ವಿ, ಜನರೆಲ್ಲ ಮಾತಾಡಿದ್ವಿ, ಖುಷಿಯಾಗಿ ಮಾತಾಡೋದು ಬಂದ್ವಿ. ಆತರ ಕತೆ ಇದ್ದಾಗ ಅಪ್ರೋಚ್ ಮಾಡ್ಬೋದು. ನನಗೆ ಆತರ ಐಡಿಯಾ ಇಲ್ಲ ಸರ್. ಓಕೆ, ನೀವು ಅದೇ ಪಾರ್ವತಮ್ಮ ಮೇಡಮ್ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡಿದ್ರಿ. ಅವ್ರು ಹೆಂಗೆ ಒಂದು ಮ್ಯಾನೇಜ್ ಮಾಡ್ತಾ ಇದ್ರು ಪಾರ್ವತಮ್ಮ ಮೇಡಮ್? ಸರ್, ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ ಸರ್. ನೀವು ಪ್ರಪಂಚದಲ್ಲಿ ವಜ್ರೇಶ್ವರಿ ಕಮೆನ್ಸ್ ಅಲ್ಲಿ ಸಿನಿಮಾ ಮಾಡೋದು, ನೀವೇ ಪ್ರೊಡಕ್ಷನ್ ಮಾಡ್ಬೋದು ಬೇರೆ ಕಡೆ, ನಿಮ್ ಸ್ವಂತ ಪ್ರೊಡ್ಯೂಸರ್. ಎಲ್ಲೆಲ್ಲಿ ಏನೇನ್ ಉಳಿಸಬಹುದು, ಎಲ್ಲೆಲ್ಲಿ ಏನೇನ್ ಮಾಡ್ಬೋದು, ಎಷ್ಟು ಪ್ಲಾನಿಂಗ್ ಆಗಿ ಮಾಡ್ಬೋದು, ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋಂತ ಒಂದು ಕಂಪ್ನಿ. ನೀವ್ ಏನ್ ಪ್ರೊವೈಡ್ ಮಾಡಿ ಅಂದ್ರೂ ಮಾಡ್ತಾರೆ, ನೀವ್ ಏನ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ, ಏನ್ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ಕೊಡ್ತಾರೆ. ಆತರ ಒಂದಿದು. ಪಾರ್ವತಮ್ಮ ಅವ್ರಿಗೆ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ, ಚೆಕ್ ಸೈನ್ ಹಾಕೋದಷ್ಟೇ. ಮಿಕ್ಕದೆಲ್ಲ ರಾಘಣ್ಣ ಅವ್ರ ಇನ್ಚಾರ್ಜ್ ನೋಡ್ಕೊಳ್ಳೋರು. ಆಮೇಲೆ ಚನ್ನಣ ಅಂತ ಪ್ರೊಡಕ್ಷನ್ ಇದ್ರೆ ಅವ್ರು ನೋಡ್ಕೊಳ್ಳೋರು. ಇನ್ ಯಾರು ತಲೆ ಕೆಡ್ಸ್ಕೊತಾರೆ. ರಾಘಣ್ಣ ಮತ್ತೆ ಚನ್ನಣ ಅಂತಿದ್ರೆ ಅವ್ರಿಬ್ರು. ನನಗ್ ಗೊತ್ತಿರಂಗೆ, ಅದಕ್ ಮುಂಚೆ ನನಗ್ ಗೊತ್ತಿಲ್ಲ. ನಾನ್ ಸಿನಿಮಾ ಮಾಡ್ಬೇಕಾದ್ರೆ ರಾಘಣ್ಣ ಅವರು ಇನ್ಚಾರ್ಜ್. ನಾನು ಏನ್ ಬೇಕಾದ್ರು ರಾಘಣ್ಣ ಅವ್ರು ಕೇಳುವೆ, ಅವ್ರು ಚನ್ನಣ ಅವ್ರಿಗೆ ಹಿಂಗೆ ಅಂತ ಹೇಳ್ ಮಾಡೋದು. ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ ಮಾಡ್ತಿದ್ವಿ. ಪಾರ್ವತಮ್ಮ ಓನ್ಲಿ ಪ್ರೊಡ್ಯೂಸರ್ ಚೆಕ್ ಸೈನ್ ಹಾಕೊಡೋರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅವ್ರು ರಿಸ್ಕ್ ತಗಂತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಯಾಕಂದ್ರೆ ಸಾಮ್ರಾಜ್ಯ ಒಂದ್ ಹಳ್ಳಿಯಿಂದ ಬಂದು ಅಂತ ಒಂದು ಹೆಣ್ಣು ಮಗು ಬಂದು ಒಬ್ಬ ರಾಜ್ಕುಮಾರ್ ಅಂತ ಒಬ್ಬ ಲೆಜೆಂಡ್ ನ ಹೆಂಡತಿಯಾಗಿ ಒಂದು ಫ್ಯಾಮಿಲಿ ಅಂತ ದೊಡ್ಡ ಫ್ಯಾಮಿಲಿನ ಬೆಳೆಸಿ ಇವತ್ತು ಅಂತ ಒಂದು ಸಕ್ಸಸ್ ಗಳು, ಮಕ್ಕಳಿಗೆ ಸಿನಿಮಾಗಳು ಮಾಡಿ ಹೆಚ್ಚು ಕಮ್ಮಿ 100 ಸಿನಿಮಾ ಮಾಡಿರುವಂತ ಕಂಪ್ನಿ. ಆಮೇಲೆ ಹೈಯೆಸ್ಟ್ ರೇಷಿಯೋ ಆಫ್ ಹಿಟ್ಸ್ ಅಲ್ಲಿ ನೀವು 80-82 ಸಿನಿಮಾ ಆಗಿರ್ಬೋದು. ಅದರಲ್ಲಿ ನನಗ್ ಗೊತ್ತಿರಂಗೆ 75-76 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್. ಮೋಸ್ಟ್ಲಿ 1 5, 1 2 ಒಂದು ಅವರೇಜ್ ಇರ್ಬೋದು, 1 ಫ್ಲಾಪ್ ಇರ್ಬೋದು. ಅಷ್ಟು ಬಿಟ್ರೆ
ಸಕ್ಸಸ್ ರೇಟ್ ಅಷ್ಟೇ. ಅಂದ್ರೆ ಆ ಶಕ್ತಿ ಅವ್ರಿಗಿತ್ತು, ಒಂದು ಶಕ್ತಿ ದೇವತೆ ಅಂತಾರಲ್ಲ ಆ ತರ ಒಂದು ಪವರ್ ಇತ್ತು. ಆಮೇಲೆ ಅವ್ರಿಗೆ ಕಮಾಂಡಿಂಗ್ ಚೆನ್ನಾಗಿತ್ತು. ಯಾರ್ಗ್ ಏನ್ ಬೇಕಾದ್ರು ಫೋನ್ ಮಾಡಿ ತಗೊಂಡ್ ಮಾತಾಡೋರು, ಮಾತಾಡ್ಬಿಟ್ಟು ಇದ್ ಬೇಕು ಇದ್ ಬೇಡ ಅಂತ ಪರ್ಕೊಂಡು ಅವ್ರ ಮಾತಿಗೂ ಕಡಕ್ ಆಗಿ ಮಾತಾಡೋರು. ತುಂಬಾ ಜೆನ್ಯೂನ್ ಪ್ರೊಡ್ಯೂಸರ್, ಅಂದ್ರೆ ತುಂಬಾ ಒಂಥರ ಕಂಫರ್ಟಬಲ್. ನನ್ ಕಂಡ್ರು ಬಹಳ ಪ್ರೀತಿಯಾಗಿರೋರು. ಅದೇ ಮನೆಗೆ ಹೋದ್ರು ಸಾಕು ಹೋಗಪ್ಪ ಅಂತ ಹೇಳ್ತಿರಲ್ಲ ಯಜಮಾನ್ರು, ನಿಮ್ಮೂರವ್ರು ಕಾಯ್ತಾ ಇದಾರೆ ಹೋಗಿ ನಮ್ಮ ಯಜಮಾನ್ರು ಅಂತ ಹೇಳೋರು. ಆಮೇಲೆ ಯಾರು ಬಂದ್ರು ಹೇಳೋರು, ನಮ್ಮ ಯಜಮಾನ್ರು ಊರವನಪ್ಪ ಇವನು, ಅವ್ನ್ ಕಂಡ್ರು ಬಹಳ ಪ್ರೀತಿ ಇವ್ರಿಗೆ ಅಂತ ಹೇಳೋರು. ನಾನ್ ನಾಚ್ಕೊಂಡ್ಬಿಡುವಾಗ ಆತರ ಒಂಥರ ರಿಲೇಷನ್. ಬಟ್ ಅದು ಆ ಕಂಪ್ನಿಲಿ ಪಾರ್ವತಮ್ಮ ಅವರು ಪಕ್ಕದಲ್ಲಿ ಪ್ರೊಡ್ಯೂಸರ್, ಡೈರೆಕ್ಟರ್ ಮಹೇಶ್ ಬಾಬು ಅಂತ ಅವ್ರ ಪಕ್ಕದಲ್ಲಿ ನನ್ನ ಹೆಸರು, ಮೇಲ್ಗಡೆ ರಾಜ್ಕುಮಾರ್ ಅರ್ಪಿಸುವ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂತ, ಅಂತವ್ರ ಮಧ್ಯೆ ನನ್ನ ಹೆಸರು ಇದೆಯಲ್ಲ, ಅದೇ ನನ್ನ ಅಚೀವ್ಮೆಂಟ್. ಬೇರೆ ಇನ್ನೇನು ಬೇಕಿಲ್ಲ ನಂಗೆ. ಅವ್ರ ಪಕ್ಕದಲ್ಲಿ ಸಿನಿಮಾ ಪೋಸ್ಟರ್ ಅಲ್ಲಿ, ಪೇಪರ್ ಡಿಸೈನ್ ಅಲ್ಲಿ ಪಾರ್ವತಮ್ಮ ರಾಜ್ಕುಮಾರ್, ಮಹೇಶ್ ಬಾಬು ಮೇಲ್ಗಡೆ ರಾಜ್ಕುಮಾರ್, ಈ 3 ಹೆಸರು ಇದೆಯಲ್ಲ ಸರ್, ಅವ್ರ ಪಕ್ಕದಲ್ಲಿ ನನ್ನ ಹೆಸರು ಇದೆಯಲ್ಲ, ನನ್ನ ಅಚೀವ್ಮೆಂಟೇ ಅದು, ಬೇರೆ ಇನ್ನೇನಿಲ್ಲ. ನಂಗೆ ಬಹಳ ಖುಷಿ ಸರ್. ನನಗೆ ಇನ್ನ ಸಿನಿಮಾ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಸರ್. ಒಂದ್ ಲೆವೆಲ್ ಅಲ್ಲಿ ನಾನು ಅವ್ರ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡಿ ಅವ್ರ ಜೊತೆ ಇದ್ದದ್ನಲ್ಲ, ಅದೇ ನನ್ನ ಲೈಫಲ್ಲಿ ಮೋಸ್ಟ್ ಮೆಮೊರಬಲ್ ಮೂವ್ಮೆಂಟ್. ನನ್ಗೆ ಯಾವ ಅವಾರ್ಡ್ ಏನಿಲ್ಲ, ಅದೇ ಖುಷಿ ನನ್ಗೆ. ಯಾವಾಗಲೂ ಮೆಲ್ಕ್ ಆಗ್ತಾ ಇರ್ತೀನಿ ಅದನ್ನೆಲ್ಲ. ಸ್ಪೆಷಲಿ ಅಮ್ಮ ಅಂತೂ ಮಾತ್ರ ನನಗೆ ಬಹಳ ಪ್ರೀತಿ ಮಾಡೋರು ಪಾರ್ವತಮ್ಮ ಅವರು. ಪ್ರತಿಯೊಂದು ಮಾಡೋರು. ಒಂದ್ಸಲ ರೋಡಲ್ಲಿ ಶೂಟಿಂಗ್ ಮಾಡ್ತಿದ್ದೆ ನಾನು, ರೋಡೇ ಬ್ಲಾಕ್ ಮಾಡ್ಬಿಟ್ಟಿನಿ ಸದಾಶಿವನಗರದಲ್ಲಿ ಅರಸಲ್ಲಿ. ಪಾರ್ವತಮ್ಮ ಅವ್ರು ಕಾರ್ ಹೋಗ್ತಾ ಇದೆ, ಅವರು ಹೋಗ್ತಾ ಇದ್ದಾಗ ಯಾರೋ ರೋಡಲ್ಲೆಲ್ಲ ಇದ್ ಇಟ್ಕೊಂಡ್ಬಿಟ್ಟವ್ರೆ, ಇಲ್ಲಿ ಸುಮ್ನೆ ಓಡಾಡಕ್ ಹಿಂಸೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಆ ಡ್ರೈವರ್ ಅನ್ಕೊಂತಿದ್ದಾರೆ, ನಮ್ ಮಹೇಶೇ ಡೈರೆಕ್ಟ್ ಮಾಡಿ, ಮಹೇಶ ಇಷ್ಟೆಲ್ಲ ರೋಡಲ್ಲೆಲ್ಲ ಬಂದ್ ಹಿಂಗ್ ಶೂಟಿಂಗ್ ಮಾಡ್ತಾನ ಅವನು, ಕರೀಲಿ ಅವನ್ನ, ಯಾಕೋ ಜನಗಳಿಗೆಲ್ಲ ಡಿಸ್ಟರ್ಬ್ ಮಾಡ್ತೀಯ, ಅಮ್ಮ ಶಾರ್ಟ್ ಅಲ್ಲೇ ತೆಗಿಬೇಕು, ಮುಂದೆ ಎಲ್ ಮಾಡಕ್ ಆಗುತ್ತೆ, ಆಯ್ತು ಡಿಸ್ಟರ್ಬ್ ಮಾಡ್ಬೇಡ, ಹೆಂಗೋ ಮಾಡ್ಕೊಂಡು ಹೋಗು ಅಂತ. ಅಂದ್ರೆ ಅವ್ರ ಪ್ರೊಡ್ಯೂಸರ್ ಆಗಿ ಇಲ್ಲಿ ಮಾಡ್ತಿದ್ಬೇಕಾರೆ ಹಿಂಸೆ ಕೊಡ್ಬೇಡಿ, ಜನಗಳು ಫೀಲ್ ಮಾಡ್ಬೇಡಿ, ಅವ್ರಿಗೆ ಟ್ರಾಫಿಕ್ ಮಾಡ್ಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ಬಹಳ ಒಂಥರ ತುಂಬಾ ಹೇಳಕ್ ಆಗಲ್ಲ ಅವ್ರ ಬಗ್ಗೆ. ಅದೆಲ್ಲ ಒಂಥರ ಯೂನಿವರ್ಸಿಟಿಲಿ ಇದ್ದಂಗೆ. ಈಗ ಆಕಾಶ್ ಸೂಪರ್ ಹಿಟ್ ಆಗುತ್ತೆ, ಅದನ್ನ ಹೆಂಗೆ ಸಂಭ್ರಮ ಪಟ್ರು ಇವರು ಪೂಸಾರು? ಯಾವ ತರ ಸರ್? ಆಕಾಶ್ ಸಿನಿಮಾ ಸ್ಕ್ರಿಪ್ಟ್ ಮಾಡಿದಾಗ ಟೈಟ್ಲ್ ಆಕಾಶ್ ಅಂತ, ಇಟ್ಸ್ ಅ ಸಾಫ್ಟ್ ಟೈಟ್ಲ್, ಸಿನಿಮಾ ಹೆಸರು. ಬಟ್ ಕೆಲವು ಕಡೆ ಕೆಲವು ನೆಗೆಟಿವ್ ಕಾಮೆಂಟ್ ಗಳು ಬಂತು. ಆ ಸಿನಿಮಾ ಏನೋ ಕಾಮಿಡಿ ಸಿನಿಮಾ ಅಂತೆ, ಆಮೇಲೆ ಕಮರ್ಷಿಯಲ್ ಹೀರೋ ಪುನೀತ್ ಅವ್ರಿಗೆ ಕಾಮಿಡಿ ಸಿನಿಮಾ ಹೆಂಗ್ ವರ್ಕೌಟ್, ಅದು ಹೊಸ ಡೈರೆಕ್ಟರ್, ಅವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಹೆಂಗೆ ಅಂತ. ಅಂದ್ರೆ ತುಂಬಾ ಹೋಪ್ ಇರ್ಲಿಲ್ಲ. ಅದೇ ಸಿನಿಮಾ ಮಾಡ್ತಾ ಇದಾರೆ ಅಂದ್ರೆ ಬ್ಯಾನರ್ ನನ್ನ ನಂಬಿತ್ತು. ಕೆಲವು ಇಂಡಸ್ಟ್ರಿ ಬಗ್ಗೆ ನಾನ್ ಜನರಲ್ ಆಗಿ ಹೇಳೋದು, ಪಬ್ಲಿಕ್ಸ್ ಗೊತ್ತಿಲ್ಲ. ಪುನೀತ್ ಅಂದ್ರೆ ಸಾಕು ಅವ್ರಿಗೆ. ಇಂಡಸ್ಟ್ರಿಯಲ್ಲಿ ಕೆಲವೆಲ್ಲ ಆತರ ಸಣ್ಣ ಪುಟ್ಟದ್ದೆಲ್ಲ ಇತ್ತು, ಮಾಮೂಲಿ ಗೊತ್ತಲ್ಲ ಸರ್. ಒಂದ್ ಮಾಡ್ದಾಗ 1-3 ಜನ 4 ಜನ ಪ್ರತಿಯೊಬ್ಬರಿಗೂ ಮಾತಾಡ್ತಾರೆ. ಏನು ಮಾಡಕ್ ಆಗಲ್ಲ, ನಮ್ ಕೆಲಸ ನಾವ್ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಅಲ್ಟಿಮೇಟ್ ನಾವ್ ಮಾತಾಡ್ಬೇಕು, ನಮ್ ಸಿನಿಮಾ ಮಾತಾಡ್ಬೇಕಷ್ಟೇ. ನಾವ್ ಏನೇ ಸಿನಿಮಾ ಮಾಡಿದ್ರು ನಾವ್ ಒಂದು ನಿಮ್ ಟಿವಿ ಇಂಟರ್ವ್ಯೂ ಕೂತ್ಕೊಂಡು ನಾನು ಹಂಗ್ ಮಾಡ್ದೆ ಹಿಂಗ್ ಕಷ್ಟಪಟ್ಟೆ, ಅವೆಲ್ಲ ವೇಸ್ಟ್ ಸರ್. ನಮ್ ಸಿನಿಮಾ ಮಾತಾಡ್ಬೇಕು. ರಿಲೀಸ್ ಆದಾಗ ಮಾರ್ನಿಂಗ್ ಶೋ ನೋಡಿ ಜನ ಏನ್ ಮಾತಾಡ್ತಾರೆ ಅದೇ ನಮ್ ಸಿನಿಮಾ ಮಾತಾಡ್ಬೇಕು. ನಾವ್ ನಿಮ್ ಮುಂದೆ ಕೂತ್ಕೊಂಡು ಮಾತಾಡೋದೆಲ್ಲ ವೇಸ್ಟ್. ಕಷ್ಟಪಡ್ಲೇಬೇಕು ಸರ್, ಚೆನ್ನಾಗ್ ಮಾಡ್ಲೇಬೇಕು. ಅದಕ್ಕೆ ರಿಸಲ್ಟ್ ಕೊಡೋರು ಆಡಿಯನ್ಸ್. ನಾವು ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಖುಷಿ, ಇಲ್ಲ ಅಂದ್ರೆ ಫ್ಲಾಪ್ ಆದ್ರೆ ಬೈತಾರೆ, ಬೈಕೊಂಡು ಹೋಗ್ತಿರ್ತಾರೆ. ಪುನಃ ಅವ್ರಿಗೆ ಸ್ಯಾಟಿಸ್ಫೈ ಮಾಡತ್ತಾರೆ, ನೆಕ್ಸ್ಟ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾನು ಅಷ್ಟೇ. ಕರೆಕ್ಟ್ ಸರ್. ಅದಾದ್ಮೇಲೆ ದರ್ಶನ್ ಜೊತೆ ಅಭಯ್ ಸಿನಿಮಾ ಮಾಡ್ತೀವಿ. ಹೌದು, ಅದು ಹೆಂಗ್ ಸ್ಟಾರ್ಟ್ ಆಯ್ತು? ಅದ್ರ ಹಿನ್ನೆಲೆ ಏನು? ಆಕ್ಚುಲಿ ದರ್ಶನ್ ಸರ್ ನನಗೆ ಅರಸುವಲ್ಲೇ ಪರಿಚಯ. ಯಾಕೆಂದ್ರೆ ಅರಸುವಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ. ಅದಕ್ಕೆ ನಾವು ದರ್ಶನ್ ಅವ್ರನ್ನ ಒಂದು ಗೆಸ್ಟ್ ಅಪಿಯರೆನ್ಸ್ ಕೇಳಿದಾಗ ಬರ್ತೀನಿ, ಅವ್ರು ಕರೆದ ತಕ್ಷಣ ಬಂದ್ರು. ಯಾವಾಗ ಬರ್ಬೇಕು ಶೂಟಿಂಗ್ ಅಂದ್ಬಿಟ್ಟು ಬಂದ್ರು. ನೀವ್ ಬಂದ್ರೆ ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ ಹಂಗೆ ಅಂತ ರಾಘಣ್ಣ ಅವ್ರಿಗೆ ಕಂಡೀಷನ್ ಹಾಕಿದ್ರು. ಇಲ್ಲ ಅಪ್ಪಾಜಿ ನೀವು ಹಂಗೆಲ್ಲ ಅನ್ಬೇಡಿ ಅಂತ. ಇಲ್ಲ ರಾಘಣ್ಣ, ನೀವು ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ, ನೀವ್ ಯಾವಾಗ ಡೇಟ್ ಹೇಳಿ ಬಂದ್ ಮಾಡ್ತೀನಿ ಅಂತ. ಬಂದು ಒಂದ್ ಹಾಫ್ ಡೇ ಒಂದಿನ ಬಂದು, ಇನ್ನೊಂದ್ ಹಾಫ್ ಡೇ ಒಂದು ಏರ್ಪೋರ್ಟ್ ಹತ್ರ ಬಂದು ಮಾಡೋದ್ರು. ಟೋಟಲ್ 1 ಡೇ ಅಲ್ಲಿ ಶೂಟ್ ಅವ್ರದ್ದು. ಅದು ಮತ್ತೆ ಆದಿತ್ಯ ಅವ್ರು ಮಾಡಿದ್ರು. ಆಗಿಂದ ಪರಿಚಯ. ಅದೆಲ್ಲ ಪರಿಚಯ ಆದ್ಮೇಲೆ ಒಂದ್ಸಲ ಮಾಮೂಲಿ ಸೆಟ್ಟಲ್ ಎಲ್ಲ ಒಂದ್ಸಲ ಸಿಗೋರು. ಹಂಗೆ ಅದಾದ್ಮೇಲೆ ಅವ್ರದ್ದು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಒಂದು ಡೇಟ್ ಇಟ್ಟು, ಬಾಬು ರೆಡ್ಡಿ ಅವರು ಅಂತ ಪ್ರೊಡ್ಯೂಸರ್, ದರ್ಶನ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ಬೇಕು ಅಂತ ಹಿಂಗೆ ಓಡಾಡ್ತಾ ಇರ್ಬೇಕಾರೆ, ಹಿಂಗೆ ನಮ್ ಜನಾರ್ದನ್ ಮಹರ್ಷಿ ಅವ್ರ ಜನರೆಲ್ಲ ಮಾತಾಡ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಹೇಳಿದಾರೆ, ಸರ್ ಆಕಾಶ್ ಅರಸು ಸೂಪರ್ ಹಿಟ್ ಸಿನಿಮಾ ಆಗಿದೆ, ಅವ್ರ ಜೊತೆ ದರ್ಶನ್ ಚೆನ್ನಾಗಿದ್ರೆ ಮಾಡ್ಬೋದು. ದರ್ಶನ್ ಅವ್ರಿಗೆ ಹೇಳಿದೆ ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ. ಸರಿ, ನಾನು ಮಹರ್ಷಿ ಸರ್ ದರ್ಶನ್ಗೆ ಹೋಗಿ ಒಂದ್ ಹೇಳಲ್ಲ ಕತೆ ಹೇಳಿದ್ವಿ. ತುಂಬಾ ಇಷ್ಟ ಆದ್ರಲ್ಲಿ ಒಂದ್ ಕತೆ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟ ಆಯ್ತು. ಹಂಗಾಗಿ ದರ್ಶನ್ ಅವ್ರ ಜೊತೆ ಮಾಡಿದೆ. ಬಟ್ ಆ ರಿಲೇಶನ್ಶಿಪ್ ಹಂಗೆ ಇದುವರೆಗೂ ಕಂಟಿನ್ಯೂ ಆಗಿದೆ. ನಾನು ಯಾವ್ದೋ ಒಂದ್ ಸಿನಿಮಾ ಮಾಡ್ಬೇಕಿತ್ತು, 2012 ಅಲ್ಲಿ ಒಂದ್ ಸಿನಿಮಾ ಮಾಡ್ಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಯಾವ್ದು ಪ್ರೊಡ್ಯೂಸರ್ ಏನೋ ಒಂದ್ ಸಮಸ್ಯೆ ಆಯ್ತು. ಆಮೇಲೆ ದರ್ಶನ್ ಸರ್ ಅಡ್ವಾನ್ಸ್ ಕೊಡ್ಬೇಕಿತ್ತು. ಆ ಟೈಮಲ್ಲಿ ಅದೇನೋ ಬರ್ಲಿಲ್ಲ. ಆಮೇಲೆ ದರ್ಶನ್ ಸರ್ಗೆ ಹೇಳಿದೆ, ಪರವಾಗಿಲ್ಲ ಗುರುಗಳೇ, ಆಮೇಲೆ ಮಾಡೋಣ ಬಿಡಿ, ತಲೆ ಕೆಡ್ಸ್ಕೊಬಿಡಿ, ಯಾರೋ ಹಾಕೊಟ್ಟಿರ್ತಾರೆ,
ದರ್ಶನ್ ಸಾಕಾಗಲ್ಲ ಅಂತ ಮಾಮೂಲಿ ಹಂಗೆ ಗೊತ್ತಲ್ಲ ಸರ್ ಆಡ್ಕೊಳ್ಳೋರು ತಲೆ ಕೆಡ್ಸ್ಕೊಳಿದ್ರು ಯಾವೆಲ್ಲಾರು ಟಿಲ್ ಟುಡೇ ನನ್ನ ಜೊತೆ ಅದೇ ರಿಲೇಶನ್ಶಿಪ್ ಇದೆ. ನಾನು ಯಾವತ್ತಾರು ಸೆಟ್ಗೆ ಹೋದ್ರೆ ಪಾಪ 6 ಗಂಟೆವರೆಗೂ ಕೂರ್ಸ್ಕೊಂತಾರೆ ನನ್ನ. ಸರ್ ಹೊರಡ್ತೀನಿ ಅಂದಾಗ ಎಲ್ಲೋಗ್ಬೇಕು ಶೂಟಿಂಗ್ ಮಾಡ್ತಾ ಇದ್ರಿ ನೀವು ಇಲ್ಲ ತಾನೆ ಫ್ರೀ ಆಗಿದ್ರಲ್ಲ ಕೂತ್ಕೊಳ್ಳಿ ಅಂತ 6 ಗಂಟೆವರೆಗೂ ಇದ್ದು ಅವ್ರು ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ. ಆತರ ಒಂದು ಬಾಂಡಿಂಗ್ ಇದೆ ನನಗೆ. ಅಂತ ಒಬ್ಬ ದೊಡ್ಡ ಹೀರೋ ನನಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂದಾಗ ಬಟ್ ಇದುವರೆಗೂ ನಾನು ಯಾವತ್ತವರು ಏಕವಚನದಲ್ಲಿ ಮಾತಾಡ್ಸೇ ಇಲ್ಲ ಅವರು. ಎಲ್ಲಾ ಡೈರೆಕ್ಟರ್ಗಳನ್ನ ಅಷ್ಟೇ ಆಲ್ಮೋಸ್ಟ್ ತುಂಬಾ ಸ್ನೇಹಿತರನ್ನ ಬೇಕಾ ಏನೋ ಮಗ ಹಂಗೆ ಹಿಂಗೆ ಅಂತ ಮಾತಾಡ್ಬೋದು. ಬಟ್ ನಮ್ನಂತೂ ಸುಮಾರು ಡೈರೆಕ್ಟರ್ಗಳನ್ನ ಆಲ್ಮೋಸ್ಟ್ ಡೈರೆಕ್ಟರ್ ನಮ್ ಗುರುಗಳಿದ್ದಂಗೆ ನೀನ್ ಗುರುಗಳೇ ಅಂತಲೇ ಮಾತಾಡೋದು. ನಾನು ಇದುವರೆ ಯಾವಾಗ ಹೋದ್ರು ಗುರುಗಳೇ ಹೇಗಿದ್ರೆ ಗುರುಗಳೇ ಏನ್ ಮಾಡ್ತಿದ್ರೆ ಇದೇ ತರ ಮಾತಾಡ್ತಾರೆ. ಆಮೇಲೆ ಅವರು ಆಕಾಶ ಅಡಿಯೋದಲ್ಲಿ ಬರ್ತಾರೆ ಒಂದೊಂದ್ಸಲ ಡಬ್ಬಿಂಗ್ಗೆ. ನಾನು ಅಲ್ಲೇ ಶೇಷಾದ್ರಿಪುರಂ ಅಲ್ಲಿ ಇದ್ದೆ ಮುಂಚೆ. ನಾನ್ ಬಂದಾಗ ಆಕಾಶ ಅಡಿಯೋ ನಮ್ಗೆ ಹತ್ರ ಇರುತ್ತಲ್ಲ ಅವಾಗ ಹೋಗ್ತಾ ಇರುವಾಗ ಅಲ್ಲಿ ಶೂಟಿಂಗ್ ಇದ್ರೆ ಅಲ್ಲಿ ಹೋಗಿ ಕೂರ್ಸ್ಕೊಂಡ್ರೆ ಡಬ್ಬಿಂಗ್ ಟೈಮ್ ಅಲ್ಲಿ ಮಧ್ಯಾಹ್ನ ಊಟ ಮಾಡಿಸಿ ಸಾಯಂಕಾಲ ಹೋಗೋರ್ಗು ಕೂರ್ಸ್ಕೊಳ್ಳೋರು. ನೈಸ್ ಜೆಂಟ್ಲ್ಮನ್. ಬಟ್ ನಮ್ಗೆ ತುಂಬಾ ಒಂಥರ ಕಂಫರ್ಟಬಲ್ ಇರೋ ಅವರು ಪುನೀತ್ ಸರ್. ಆಮೇಲೆ ನಾನ್ ಮಾಡಿರೋ ಹೊಸ ಆಗ ಪ್ರಜ್ವಲ್ ಆಗಿರ್ಬೋದು ಚಿರು ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲಾ ಹೀರೋಗಳು ನನ್ಗೆ ತುಂಬಾ ಕಂಫರ್ಟಬಲ್ ಆಗಿ ವರ್ಕ್ ಮಾಡೋದು. ಓಕೆ, ಈಗ ಅದ್ ರಿಸಲ್ಟ್ ಹೆಂಗ್ ಬಂತು ಸರ್? ಅಭಯ್ ರಿಸಲ್ಟ್ ಹೆಂಗ್? ಅಭಯ್ ಮಫ್ಷಿಯಲ್ ತುಂಬಾ ಚೆನ್ನಾಗೋಯ್ತು. ಸಿಟಿ ಸ್ವಲ್ಪ ಆವರೇಜ್ ಸರ್, ಮಫ್ಷಿಯಲ್ ತುಂಬಾ ಕಮರ್ಷಿಯಲ್ ಆಗಿ ಚೆನ್ನಾಗೋಯ್ತು ಸರ್. ಸಿಟಿಯಲ್ಲಿ ಆವರೇಜ್ ಆಗೋಯ್ತು, ಮಫ್ಷಿಯಲ್ ಮಾತ್ರ ತುಂಬಾ ಚೆನ್ನಾಗೋಯ್ತು. ಮತ್ತೆ ಮಫ್ಷಿಯಲ್ ಅಂದ್ರೆ ಬಿಸಿ ಸೆಂಟರ್ಗಳಲ್ಲಿ ಹಳ್ಳಿ ಕಡೆ ಮತ್ತೇನಾದ್ರು ಪ್ಲಾನ್ ಇದೆಯಾ? ಏನಾದ್ರು ಐಡಿಯಾಸ್? ಸರ್ ತುಂಬಾ ಐಡಿಯಾ ಇದೆ ಸರ್. ಅವ್ರು ಫ್ರೀ ಇರ್ಬೇಕಲ್ಲ ಸರ್. ಅವ್ರಿಗಿರೋ ಕಮಿಟ್ಮೆಂಟ್ ಆಲ್ರೆಡಿ ಒಂದು 6-7 ಸಿನಿಮಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈಗ ನಾವು ಹೋಗಿ ಮಧ್ಯೆ ಹೋಗಿ ಸರ್ ನಮ್ಗೆ ಕೊಡಿ ಅಂದ್ರೆ ಇಷ್ಟಿದೆಯಲ್ಲ ಗುರುಗಳಲ್ಲಿ ಇಷ್ಟು ಅಂತಾರೆ. ಅಪ್ಪ ನಮಗ್ ತುಂಬಾ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಬಹುದು. ಯಾವಾಗ ಸರ್ ಅವ್ರ ಸಿನಿಮಾ ಮಾಡುವ ಯಾವೆಲ್ಲಾರು ಮಾಡ್ಬೋದು ಸರ್ ನಾವು. ಅವ್ರು ಹೇಳ್ತಾರೆ ಹಿಂಗ್ ಮಾಡ್ತೀರಿ ತೊಂದ್ರೆ ಇಲ್ಲ, ಅಕಸ್ಮಾತ್ ಯಾವ್ದಾದ್ರು ಸಿನಿಮಾ ಮುಂದಕ್ಕೆ ಪೋಸ್ಟ್ಪೋನ್ ಆದ್ರೆ ನಿಮಗ್ ಸಿಗ್ಬೋದು. ಪಾಪ ಅವರು ದುಡ್ಡು ಕೊಟ್ಟಿರ್ತಾರಲ್ಲ ಯಾವಾಗಲೂ 2 ವರ್ಷ 3 ವರ್ಷ ಹಿಂದೆ ಕೊಟ್ಟಿರ್ ನಾವು ಹೋಗಿ ಕೇಳೋದು ತಪ್ಪಾಗುತ್ತಲ್ಲ. ಆಮೇಲೆ ಅವರು ನಮ್ಗೆ ಏನ್ ಕೊಡ್ಬೇಕು ಸರ್? ಇಮಿಡಿಯೇಟ್ ಏನು ಕೊಡ್ಬೇಕು? ನಾವು ಅದೇನಿದೆ ಅವ್ರು ಬೇರೆ ಅಲ್ಲ ಪಾಪ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಒಂದು ಸ್ವಾರ್ಥನ ಬಳಸ್ಕೋಬಾರ್ದು ಸರ್. ನಾವು ನೋಡ್ಬೇಕು ಒಂದ್ ಟೈಮ್ ಏದೋ ಮಾಡ್ಬೋದು ಅಂದಾಗ ಹೋಗಿ ರಿಕ್ವೆಸ್ಟ್ ಮಾಡ್ಬೋದು. ಆತರ ಒಂದ್ ಸನ್ನಿವೇಶ ಬಂದಿಲ್ಲ. ನೋಡ್ಸ ಫ್ಯೂಚರ್ ಅಲ್ಲಿ ಯಾವೆಲ್ಲಾರು ಬರ್ಬೋದು, ಕಾಯ್ಬೇಕಷ್ಟೇ. ಪ್ರತಿಯೊಂದು ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಫ್ ಅಲ್ಲಿ. ವಜ್ರೇಶ್ವರಿ ಬ್ಯಾನಲ್ಲಿ ಸಿನಿಮಾ ಮಾಡ್ತೀನಿ, ಡೈರೆಕ್ಟರ್ ಆಗ್ತೀನಿ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿರ್ತೀನಿ, ರಾಜ್ಕುಮಾರ್ ಅವ್ರ ಜೊತೆ ನಾನು ಕೂತ್ಕೊಂಡು ಒಡನಾಟ ಇಟ್ಕೊಂಡಿರ್ತೀನಿ. ಆಮೇಲೆ ಶಿವಣ್ಣ ಅವರು ನನ್ಗೆ ಅಷ್ಟೊಂದು ಪ್ರೀತಿ ಕೊಟ್ರು, ನನ್ನ ಕರ್ಕೊಂಡೋಗಿ ಅಲ್ಲಿ ಜಾಯಿನ್ ಮಾಡಿದ್ರು. ಇವೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಸರ್. ಎಲ್ಲ ಅದಾಗಿದೆ ಅದಕ್ಕೆ ಬಂದದ್ದು. ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಹೋಗ್ತಾ ಇರ್ತೀನಿ. ಏನ್ ಬರುತ್ತೆ ತಗೊಂಡು ಹೋಗೋದು, ಸಿನ್ಸಿಯರ್ ಆಗಿ ವರ್ಕ್ ಮಾಡೋದಷ್ಟೇ. ಆಮೇಲೆ ತಮಿಳ್ ಸಿನಿಮಾ ಪತ್ಯು ಅಂತನ ಇವರಿಗೆ ಯಾರಿಗೆ ಚಿರಂಜೀವಿ ಸರ್ಜಾ ಅವ್ರಿಗೆ ಮಾಡ್ತೀನಿ ನೀವು ರಿಮೇಕ್ ಸಿನಿಮಾ. ಅಜಿತ್ ಪಯ್ಯ ಸಿನಿಮಾ ರಿಮೇಕ್ ಸಿನಿಮಾ. ಅದಕ್ ಮುಂಚೆ ಚಿರು ಅಂತ ಒಂದು ಸಿನಿಮಾ ಮಾಡಿದೆ. ಅದೇ ಸ್ಟ್ರೈಟ್ ಸಬ್ಜೆಕ್ಟ್. ಅದು ಕೃತಿಕರ್ ಬಂದ ಅಂತ ಹೀರೋಯಿನ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಲಾಂಚ್ ಆಗಿದ್ರು. ಈಗ ಹಿಂದಿಯಲ್ಲೆಲ್ಲ ಆಕ್ಟ್ ಮಾಡಿ ತುಂಬಾ ಒಳ್ಳೆ ನಟಿ, ತುಂಬಾ ಬಿಸಿಯೆಸ್ಟ್ ಆರ್ಟಿಸ್ಟ್ ಈಗ ಅವರು. ಆ ಸಿನಿಮಾ ಚೆನ್ನಾಗ್ ಹೋಯ್ತು ಸಿನಿಮಾ. ಅದು ಚಿರುಗೆ ಆಲ್ಮೋಸ್ಟ್ ಜೈನ್ಕಾರ್ ಸುರೇಶ್ ಜೈನ್ ಅಂತ ಅವ್ರೆಲ್ಲ ತೀರ್ಕೊಂಡ್ಬಿಟ್ರು. ಆ ಜೈನ್ಕಾರ್ ಕಂಪ್ನಿ ಯಾಕಂದ್ರೆ ನಮ್ಮ ಆಕಾಶ್ ಅರಸು ಎಲ್ಲ ಆಡಿಯೋ ರೈಟ್ಸ್ ಅವರೇ ತಗೊಂಡಿದ್ರು. ಅವರು ಪಾಪ ಸಿನಿಮಾ ಎಲ್ಲ ನೋಡಿದಾಗ ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ರು. ಕರೆದು ಆ ಸಿನಿಮಾ ಮಾಡಿ ಅಂತ ನನ್ಗೊಂದು ಆಫರ್ ಕೊಟ್ಟರು. ಆ ಸಿನಿಮಾ ಅದಾದ್ಮೇಲೆ ಅಜಿತ್ ಅಂತ ಮಾಡಿದ್ರು. 2 ಸಿನಿಮಾ ಮಾಡಿದ್ರು ಚಿರಂಜೀವಿ ಸರ್ಜಾ. ಅದಕ್ಕೂ ಹೀರೋಯಿನ್ ಹೊಸಬ್ರೆ, ನಿಕ್ಕಿ ಗಲ್ರಾಣಿ ಅಂತ, ಸಂಜನಾ ಅವ್ರ ತಂಗಿ. ಅವ್ರು ತಮಿಳಲ್ಲಿ ತುಂಬಾ ಸಿನಿಮಾಗಳು ಮಲಯಾಳಂ ತಮಿಳಲ್ಲಿ ತುಂಬಾ ಕ್ಲಿಕ್ ಆದ್ರು ಕನ್ನಡಕ್ಕಿಂತ ಹೆಚ್ಚಾಗಿ. ರೀಸೆಂಟ್ ಆಗಿ ಮದುವೆ ಆದ್ರು ಅವರು ತೆಲುಗು ಡೈರೆಕ್ಟರ್ ಮಗನ್ನ ಆದಿ ಅಂತ. ಚೆನ್ನೈ, ಸೆಟಲ್ಡ್ ಇನ್ ಚೆನ್ನೈ. ಓಕೆ, ಸೂಪರ್ ಸರ್. ಓಕೆ, ಅರಸಲ್ಲಿ ಒಂದು ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ತೀರಾ ನೀವು ಕೇರಳ ಇಂಡಸ್ಟ್ರಿಯಿಂದ, ಮೀರಾ ಜಾಸ್ಮಿನ್ ಅಂತ. ಅವ್ರನ್ನ ನಿಂಗೆ ಸೆಲೆಕ್ಟ್ ಮಾಡಿದ್ರಿ ಸರ್? ಆ ಸಿನಿಮಾಗೆ ಅದೊಂದ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ತುಂಬಾ ಒಂಥರ ಲವಲವಿಕೆಯಿಂದ ಚಟುವಟಿಕೆ ಆಗಿರ್ಬೇಕು. ಫಟ್ 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 ಅಂತ ಮಾತಾಡ್ತಾ ಇರ್ಬೇಕು. ಆತರ ಒಂದ್ ಕ್ಯಾರೆಕ್ಟರ್ ಹಿಂಗೆ ಟ್ರೈ ಮಾಡ್ತಿರೋ ತುಂಬಾ ಜನಗಳನ್ನೆಲ್ಲ ತುಂಬಾ ಟ್ರೈ ಮಾಡಿದ್ವಿ ಸರ್. ನಾವು ಆಸಿನ್ ಟ್ರೈ ಮಾಡಿದ್ವಿ. ಅವಾಗ ತೆಲುಗು ಸಿನಿಮಾ ಮಾಡ್ತಿದ್ದ ಪುರಿ ಜಗನ್ನಾಥ್ ಅವರು ಫೋನ್ ಮಾಡಿ ಆಸಿನ್ ಅವ್ರನ್ನ ಟ್ರೈ ಮಾಡಿದ್ವಿ. ಬಟ್ ಶಿ ಇಸ್ ವೆರಿ ಬಿಸಿ ಹಿಂದಿಯಲ್ಲಿ. ಆಗ ಸಲ್ಮಾನ್ ಖಾನ್ ಸಿನಿಮಾ, ಅಕ್ಷಯ್ ಕುಮಾರ್ ಸಿನಿಮಾ ತುಂಬಾ ಬಿಸಿ ಇದ್ರು ಅವರು. ಅದಾದ್ಮೇಲೆ ಜೆನಿಲಿಯಾ ಟ್ರೈ ಮಾಡಿದ್ವಿ. ಅವರು ತುಂಬಾ ಬಿಸಿ ಆಗ್ಬಿಟ್ಟಿದ್ರು ತೆಲುಗು ಮತ್ತೆ ಹಿಂದಿಯಲ್ಲಿ. ಆಮೇಲೆ ನಮ್ ಟೈಮಿಂಗ್ಸ್ ಡೇಟ್ಸ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಕೊನೆ ಹಿಂಗೆ ಮಾತಾಡ್ತಾ ಕೂತಿರ್ಬೇಕು. ಜನರಲ್ ಒಂದಷ್ಟು ನೇಮ್ಗಳು ಮಾತಾಡ್ತಾ ಇರ್ಬೇಕಾದ್ರೆ ಮೀರಾ ಜಾಸ್ಮಿನ್ ತುಂಬಾ ಒಂಥರ ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಹಿಂಗೆ ಜನರಲ್ ಮಾತಾಡ್ಬೇಕು, ಅವ್ರ ವಿಷಯ ಪ್ರಸ್ತಾಪ ಮಾಡಿದ್ರು. ಮಾಡಿದಾಗ ಈ ಹುಡುಗಿ ಇನ್ನ ಕರೆಕ್ಟ್ ಆಗಿರ್ತಾರೆ ಇವ್ರೆ ಅಂತ ಅಂದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಅವ್ರು ಮೌರ್ಯ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಲಿ. ಇದು ಅವ್ರದ್ದು 2ನೇ ಸಿನಿಮಾ ನಮ್ ಜೊತೆ. ಆ ಸಿನಿಮಾ ಹಂಗಾಗಿ ಮೀರಾ ಜಾಸ್ಮಿನ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಓಕೆ, ಅಲ್ಲ ಇಲ್ಲಿ ಮತ್ತೆ ಜೋಡಿ ರಿಪೀಟ್ ಆಗುತ್ತೆ. ಅದು ಯಾರ್ದು? ಯಾವ್ದು? ಇವರು ಪುನೀತ್ ಸರ್ ಮತ್ತೆ ರಮ್ಯಾ. ಅಲ್ಲ, ಜೋಡಿಗಿಂತ ಇಟ್ಸ್ ಅ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಇರುತ್ತೆ. ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ಶಿ ಇಸ್ ಆಪ್ಟ್
ಅಂತ ಒಂದ್ ಮೈಂಡ್ ಈಗ ನಾವು ಒಂದ್ ಸಿನಿಮಾ ಮಾಡ್ಕೊ ಒಂದಷ್ಟು ಕ್ಯಾರೆಕ್ಟರ್ ಗಳಿಗೆ ಒಂದು ಆಲ್ಟರ್ನೇಟ್ ಬರ್ಕೊಂಡು ಹೋಗ್ತಾನೆ. ಫಸ್ಟ್ ಹೀರೋ ಸೆಕೆಂಡ್ ಹೀರೋ ಹಿಂಗ್ ಹಾಕೊಂಡು ಹೋಗ್ತೀನಿ. ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂದ್ರೆ ಪರ್ಫೆಕ್ಟ್ ಈ ಕ್ಯಾರೆಕ್ಟರ್ ಕತೆ ಮಾಡಿದ್ರೆ ಈ ಕ್ಯಾರೆಕ್ಟರ್ ಇವ್ರು ಮ್ಯಾಚ್ ಆಗ್ತಾರೆ ಅಂತ ನಾವು ಒಂದಷ್ಟು ಆಪ್ಷನ್ ಬರ್ಕೊಂತೀವಿ. ಕೆಲವರು ಅವೈಲೇಬಲ್ ಇರ್ತಾರೆ, ಕೆಲವರು ಅವೈಲೇಬಲ್ ಇರಲ್ಲ. ಆಗ ಇವರು ನಮ್ಗೆ ಅವೈಲೇಬಲ್ ಇದ್ರು. ಆಗ ಅವ್ರು ಯಾವ್ದೋ ಒಂದ್ ತಮಿಳ್ ಸಿನಿಮಾ ಮಾಡ್ತಿದ್ರು. ಆಗ ನಮ್ ಜನಾದ ಮರ್ಷಿ ಅವ್ರು ಹೋಗಿ ಅಲ್ಲೇ ಕತೆ ಹೇಳಿ ಹಿಂಗೆ ಹೊಸ ಡೈರೆಕ್ಟರ್ ಒಂದ್ ಸಿನಿಮಾ ಮಾಡಿದಾರೆ ಆಲ್ರೆಡಿ ಅಂತ ಹೇಳಿ ನಮ್ ಬಗ್ಗೆ ಹೇಳಿದ್ರು. ಶಿ ಇಸ್ ಆಲ್ಸೋ ವೆರಿ ಗುಡ್ ಆಕ್ಟ್ರೆಸ್, ಆಮೇಲೆ ತುಂಬಾ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಒಂದು ಡೈಲಾಗ್ ಕೊಟ್ರೆ ಒಂದ್ ಸೀನ್ ಅಲ್ಲಿ 10 ತರ ಆಕ್ಟ್ ಮಾಡ್ತಾರೆ ಅವರು. ಒಂದ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಆಕ್ಟ್ ಮಾಡ್ತಾರೆ, ಬರೀ ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ ಇಷ್ಟು ಕ್ಲೋಸ್ ಅಪ್ ಅಲ್ಲಿ. ಕೆಲವು ಸಲ ಬರೀ ಡೈಲಾಗ್ ವರ್ಷನ್ ಪಾಸ್ ಕೊಟ್ಟು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಾರೆ. ಯಾವ್ದು ಮಾಡ್ಲಿ ಸರ್ ಅಂತ ಕೇಳ್ತಾರೆ. 3 ಚೆನ್ನಾಗಿರುತ್ತೆ ನಮ್ಗೆ. ತುಂಬಾ ಅದ್ಭುತವಾದ ನಟಿ. ಆಕ್ಟಿಂಗ್ ಬಗ್ಗೆ ಮಾತಾಡ, ನೀವು ಆ ಸಿನಿಮಾ ನೋಡಿದ್ರು ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರೇಷನ್ ನೋಡಿದ್ರು. ತುಂಬಾ ನನ್ ಒನ್ ಆಫ್ ದ ಫೇವರೇಟ್ ಆಕ್ಟ್ರೆಸ್ ನನ್ಗೆ ಅವ್ರು. ನಿಮ್ದು ಆ ಅಕ್ಷರದ ಮೇಲೆ ಯಾಕೆ ಸರ್ ನಿಮ್ಗೆ ಒಲವು? ಸರ್ ಗೊತ್ತಿಲ್ಲ ಸರ್ ನನ್ಗೆ. ಈಗ ಆಕಾಶನ ಟೈಟ್ಲ್ ಕೊಟ್ಟದ್ದು ಶಿವಣ್ಣ ಅವರು. ನಾನು ಹೋಗಿ ಅವ್ರ ಕತೆ ಹೇಳಿದೆ, ಆಕಾಶ್ ಹಿಂಗ್ ಸಿನಿಮಾ ಮಾಡ್ತೀನಿ. ಆಕಾಶ್ ಅಂತೀರಾ, ಸ್ಕೈಸ್ ದ ಲಿಮಿಟ್ ಅಂತ ಚೆನ್ನಾಗಿ ಆಕಾಶದ ಹತ್ರ ಇರೋ ಒಂಥರ ಆ ತರ ಕ್ಯಾರೆಕ್ಟರೇಷನ್ ಅಂತಂದ್ರೆ ಅದೇನ್ ಗೊತ್ತಿಲ್ಲ. ಮನೆಗ್ ಬಂದು ಹೇಳಿದೆ ವರದಾನ ಅವ್ರಿಗೆ, ಶಿವಣ್ಣ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀರಿ, ಹೊಸದಾಗಿದೆ ಇಡಿ ಅಂತ ಹೇಳಿದ್ರು. ಹಂಗೆ ಅದನ್ನ ಟ್ರೈ ಮಾಡಿದ್. ಪುನಃ ಅರಸು ಕತೆ ಹೋಗಿ ಹೇಳಿದೆ ಅವ್ರಿಗೆ. ಅರಸು ಕತೆ ಹೇಳಿದಾಗ ಅವ್ರು ಹೇಳಿದ್ರು ಅರಸು ಅಂತ ಇಟ್ಬಿಡು ಚೆನ್ನಾಗಿರುತ್ತೆ. ಅರಸು ಅಂದ್ರೆ ರಾಜ ಅಂತ ಹೇಳಿದ್ರು, ಬ್ಲೈಂಡ್ ಆಗಿ ಹೇಳಿದ್ರು. ಕಿಂಗ್ ಅನ್ನೋ ತರ ಇರುತ್ತೆ NRI ಅಂದ್ರು. ನಾನ್ ಮನೆಗೆ ಹೋಗಿ ಹಿಂಗೆ ವರದಾನ ಅವರು ರಾಜ್ಕುಮಾರ್ ಎಲ್ಲ ಕೂತಿರ್ಬೇಕಾದ್ರೆ ಶಿವಣ್ಣ ಒಂದ್ ಟೈಟ್ಲ್ ಹೇಳಿದ್ರು ಅಂದ್ರೆ ಆಗಣ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾರೆ ಹೇಳಿದೆ. ಹೇಳಿದ ತಕ್ಷಣ ರಾಜ್ಕುಮಾರ್ ಅವರು ಹ್ಞೂನ್ರಿ ಚೆನ್ನಾಗಿದೆ ರೀ, ಅರಸು ಅಂದ್ರೆ ಕಿಂಗು, ಇನ್ನೊಂದು ಹುಡುಕಾಟ ಸರ್ಚಿಂಗ್. ಅರಸು ಅಂದ್ರೆ ಸರ್ಚಿಂಗ್ ಅಂತ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಇದೆ. ಅವನು NRI ಕ್ಯಾರೆಕ್ಟರ್ ಇಂದ ವ್ಯಕ್ತಿ ಹೀರೋ ಬಂದು ಇನ್ನೇನೋ ಸರ್ಚ್ ಮಾಡ್ತಾ ಇರ್ತಾನೆ, ಎರಡಕ್ಕೂ ಮ್ಯಾಚ್ ಆಗ್ತಿದೆ. ಶಿವಣ್ಣ ಹೆಂಗ್ ಹೊಳಿತೋ ಗೊತ್ತಿಲ್ಲ ಅಂತ ಹೇಳಿ ಹಂಗೆ ಫೈನಲ್ ಮಾಡಿದೆ. ಅದೇನು 2 ಸಿನಿಮಾನು ಶಿವಣ್ಣ ಕೊಟ್ಟ ಟೈಟ್ಲು, 2 ಸೂಪರ್ ಹಿಟ್ ಸಿನಿಮಾ. ಆಮೇಲೆ ಶಿವಣ್ಣಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಇಂಟರ್ವ್ಯೂಗಳಲ್ಲಿ ಕೇಳಿದ್ರೆ ಅರಸು ಇಸ್ ಒನ್ ಆಫ್ ಮೈ ಫೇವರೇಟ್ ಮೂವಿ. ನಮ್ಮ ಅಪ್ಪಾಜಿ ಮಾಡ್ದಂಗಿದೆ ಸಿನಿಮಾ, ಅದು ನೋಡಿದ್ರೆ ನನ್ನ ತಮ್ಮ ಹಂಗ್ ಮಾಡಿದಾನೆ ಅಂತ ಹೇಳ್ತಾರೆ. ನನಗೆ ತುಂಬಾ ಹೆಮ್ಮೆ ಅದು. ಆಮೇಲೆ ಈಗ ನೀವು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ಮಾಡ್ತೀರಿ, ಸೇಮ್ ಟೈಮ್ ಒಂದು ಬೇರೆಯವ್ರನ್ನ ಹೊಸಬರಿಗೂ ಚಾನ್ಸ್ ಕೊಡ್ತೀರಿ. ಅಂದ್ರೆ ಕ್ರೇಜಿ ಬಾಯ್ ಅಂತ ಒಂದು ಅದು ಐಡಿಯಾ ಯಾಕೆ ಬಂದು ಹೆಂಗೆ ಸರ್? ಈಗ ನಾವು ನನ್ನನ್ನ ಯಾವ್ದೇ ಸಿನಿಮಾ ಮಾಡ್ಬೇಕು ಒಂದ್ ಸಿನಿಮಾ ಅಂತ ಹುಡುಕ್ತಿರ್ತಾರೆ. ಹುಡುಕ್ತಿದಾಗ ಅವ್ರು ಡೈರೆಕ್ಟರ್ ಗಳನ್ನ ಸರ್ಚ್ ಮಾಡ್ತಿರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಮಹೇಶ್ ಬಾಬು ಅಂತ ಇದಾರೆ ಸರ್, ಆಕಾಶ್ ಅರಸು ಅಂದ್ರೆ ಅರಸು ತುಂಬಾ ಎಲ್ರಿಗೂ ಇಷ್ಟವಾದ ಸಿನಿಮಾ. ಅರಸು ಡೈರೆಕ್ಟರ್ ಅಂತ ಅವ್ರಿಗೆ ಖುಷಿ ಅಂದ್ರೆ ಕರ್ಸಿ ಮಾತಾಡೋಣ ಅಂತ ಹೇಳಿ. ಕರ್ಸಿ ಮಾತಾಡಿದಾಗ ಅವ್ರು ಕೇಳ್ತಾರೆ, ಕತೆ ಕೇಳ್ತೀನಿ. ಕತೆ ಕೇಳಿದಾಗ ನನ್ಗೆ ಇಷ್ಟ ಆದಾಗ ಸರ್ ಮಾಡೋಣ ಅಂತೀನಿ. ಇಲ್ಲ ಅಂತಂದ್ರೆ ಕೆಲವು ತುಂಬಾ ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಕೆಲವರೆಲ್ಲ ತುಂಬಾ 1 ಕೋಟಿಲಿ ಸಿನಿಮಾ ಮಾಡ್ಬೇಕು, 75 ಲಕ್ಷ 1.25 ಕೋಟಿಲಿ ಮಾಡ್ಬೇಕು ಅಂತಾರೆ. ಅವೆಲ್ಲ ಆಗಲ್ಲ. ಸಿನಿಮಾದಲ್ಲಿ ಮಾಡಿದ್ರೆ ನೀಟಾಗಿ ಮಾಡ್ಬೇಕು. ಆಮೇಲೆ ಸಿನಿಮಾ ಸಕ್ಸಸ್ ಆಗೋ ಫ್ಲಾಪ್ ಆಗ ನಮ್ ಕೈಯಲ್ಲಿಲ್ಲ ಸರ್. ಕೆಲವು ಬಲವಂತಕ್ಕೋಸ್ಕರ ಒಂದಷ್ಟು ಸಿನಿಮಾಗಳು ಮಾಡಿದೀನಿ ನಾನು. ನೀವು ಮಾಡ್ಲೇಬೇಕು ಸರ್ ಅಂತ ಹಿಂಸೆ ಕೊಟ್ಟು ಕೆಲವು ಸಿನಿಮಾ ಮಾಡಿದ್ದೇವೆ. ಕೆಲವು ಚೆನ್ನಾಗ್ ಆಯ್ತು, ಕೆಲವು ಚೆನ್ನಾಗ್ ಆಗಿಲ್ಲ. ಬಟ್ ಕ್ರೇಜಿ ಬೈ ಒಂದ್ ಲೆವೆಲ್ ಅಲ್ಲಿ ಲಾಂಚಿಂಗ್ ಚೆನ್ನಾಗಿತ್ತು. ಆಶಿಕಾ ರಂಗನಾಥ್ ಲಾಂಚಿಂಗ್. ಈಗ ಬಿಸಿಯೆಸ್ಟ್ ಹೀರೋಯಿನ್ ದಿಲೀಪ್ ಪ್ರಕಾಶ್ ಅಂತ ಹೊಸ ಹುಡುಗ. ಒಬ್ಬ ಆಕ್ಟಿಂಗ್ ಅವ್ರಿಗೂ ಸಂಬಂಧನೇ ಇಲ್ಲ. ಈಸ್ ಎಂಜಿನಿಯರ್ ಓದ್ತಾ ಇದ್ದು ಅವ್ರು ಮಾಡಿದ್ರು. ಈಗ ತೆಲುಗು ಅಲ್ಲಿ ಒಂದ್ ಸಿನಿಮಾ ಈಗ ರಿಲೀಸ್ ಆಗ್ತಿದೆ, ಅದು ಉತ್ಸವಂ ಅಂತ. ಆಫ್ಟರ್ ಲಾಂಗ್ 6-7 ಇಯರ್ಸ್ ಆದ್ಮೇಲೆ ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರು ಕನ್ನಡದಲ್ಲೇ ಮಾಡ್ಬಿಟ್ಟಿದ್ರೆ ಈಗ ಒಂದ್ 3 ಸಿನಿಮಾ ಮಾಡ್ಬಿಟ್ಟಿದ್ರೆ ಎಸ್ಟಾಬ್ಲಿಷ್ಡ್ ಹೀರೋ ಆಗ್ಬಿಟ್ಟಿರೋರು. ತುಂಬಾ ಟ್ಯಾಲೆಂಟೆಡ್ ಹುಡುಗ. ಹೇಳದ್ನ ಚೆನ್ನಾಗಿ ಗ್ರಹಿಕೆ ಮಾಡಿ ಆಕ್ಟ್ ಮಾಡುವಂತ ಹುಡುಗ. ತುಂಬಾ ಫ್ಯೂಚರ್ ಇದೆ. ಬಟ್ ಪಟ್ ಅಂತ ಯಾರು ಒಂದ್ ಸಿನಿಮಾ ಮಾಡಿದ ತಕ್ಷಣ ಹೊಸಬ್ರು ಅಂತ ಇಮಿಡಿಯೇಟ್ ಒಂದೊಂದ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆಮೇಲೆ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತಾ ಹೋಗ್ತಾರೆ. ನೀವು ಒಂದ್ ಸಿನಿಮಾ ಮಾಡ್ಬಿಟ್ಟು ಇನ್ನೊಂದ್ 3 ವರ್ಷ 4 ವರ್ಷ ಸಿನಿಮಾ ಮಾಡೋದು ಯಾರು ಒಂದ್ ಪುನಃ ಜ್ಞಾಪಿಸ್ಕೊಳಕ್ಕೆ ಟೈಮ್ ಹಿಡಿಯುತ್ತೆ ಆಡಿಯನ್ಸ್. ಮತ್ತೆ ಲಾಂಚ್ ಅದೇ ಈಗ ಗೊತ್ತಲ್ಲ ಸರ್, ನೀವು ಸೋಷಿಯಲ್ ಮೀಡಿಯಾದಾಗ ಇನ್ನೊಂದಾಗ್ಲಿ ಕಾಣಿಸ್ಕೊಂತಾ ಇದ್ರೆ ಜನಕ್ಕೆ ಇದಾರೆ ಇವ್ರು ಮಾಡ್ತಾರೆ ಇವ್ರು ಅಂತ ಒಂದ್ ರಿಜಿಸ್ಟರ್ ಮಾಡ್ತಾರೆ. ನಾವ್ ಯಾವಾಗಲೂ ಒಂದ್ಸಲ ಏನೋ ಒಂಥರ ಮಾಡೋದು, ಜನ ರಿಜಿಸ್ಟರ್ ಮಾಡಲ್ಲ. ಏನೋ ಅವರ ಕಾರಣಗಳ ಏನೋ ಗೊತ್ತಿಲ್ಲ. ಹಂಗಾಗಿ ಕ್ರೇಜಿ ಬಾಯ್ ಸಿನಿಮಾ ಮಾಡಿದೆ. ಹೊಸಬ್ರದೊಂದು ಆಲ್ಮೋಸ್ಟ್ ಅಲ್ಲಿ ಅದೊಂದೇ ಮಾಡೋದು. ಅದ್ ಮಾಡಿದೆ. ಈ ರೀಸೆಂಟ್ ಆಗಿ ಒಂದು ಅಪ್ರೂಪ್ ಅಂತ ಮಾಡಿದೆ. ಅದು ನಮ್ಮ ಪರಿಚಯದವ್ರು, ಮಂಡ್ಯದವರು ಪರಿಚಯದ ಅವ್ರ ಮಗ, ಅವನು ಇಂಜಿನಿಯರ್ ಹೋಗ್ತಿದ್ರು. ಅವ್ರು ನೀವೇ ಮಾಡ್ಬೇಕು ಸರ್ ಅಂತ ನನಗೆ ಹೇಳಿ ಮಾಡಿಸ್ರು. ಇಲ್ಲ ನಾವ್ ಮಾಡಿಸ್ತೀನಿ ಸರ್, ಬೇರೆಯವ್ರು ಕೇಳ್ಬೇಕನ್ನ ಕತೆ ಎಲ್ಲ ಮಾಡಿಸಿ. ಇಲ್ಲ ಸರ್ ನೀವೇ ಮಾಡ್ಬೇಕು ಸರ್ ಅಂತ ಹೇಳಿ ಮಾಡಿಸಿದ್ರು. ಹಾಗೆ ಆತ್ಮೀಯತೆಯಿಂದ ಮಾಡಿದೆ ಅಷ್ಟೇ. ಅದಾದ್ಮೇಲೆ ನೀವು ಡೈರೆಕ್ಟ್ ಮಾಡ್ತೀರಿ ಕ್ರೇಜಿ ರವಿಚಂದ್ರನ್ ಅವರಿಗೆ ರವಿಚಂದ್ರನ್ ಅವ್ರು ಒಂದ್ ಮಾಡಿದೆ. ಸರ್ ಪರಮಶಿವ ಆಕ್ಚುಲಿ ಇಟ್ಸ್ ರೀಮೇಕ್ ಮೂವಿ. ತಮಿಳ್ ಸಿನಿಮಾ ಅದು ಆಕ್ಚುಲಿ. ಆನಂದಂ ಅಂತ ಮೇ ಬಿ ಆ ಟೈಟ್ಲು. ಅದು ತೆಲುಗುಲು ಸೂಪರ್ ಡೂಪರ್ ಹಿಟ್ ಆಯ್ತು. ಇವರು ಜಗಪತಿ ಬಾಬು ಮಾಡಿದ್ರು ಆ ಪ್ರಾಜೆಕ್ಟ್ ನ. ಅಣಜಿ ನಾಗರಾಜ್ ಗೊತ್ತಿಲ್ಲ ನಿಮ್ಗೆ, ದರ್ಶನ್ ಅವ್ರ ಆತ್ಮೀಯ ಸ್ನೇಹಿತ. ಅವ್ರಿಗೆ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ರವಿ ಸರ್ ಹತ್ರ ಹೋದಾಗ ಮಾಡಿದ್ವಿ. ಅದಾಗಿ ಆ ಪರಮಶಿವ ಸಿನಿಮಾ ಆಯ್ತು. ಅವಾಗ
ಆಮೇಲೆ ರವಿಚಂದ್ರನ್ ಸರ್ ಜೊತೆ ಮಾಡೋದು ತುಂಬಾ ಕಷ್ಟ, ಹಂಗೆ ಹಿಂಗೆ ಅವರು ಇದು ಅಂತಾರೆ. ವೆರಿ ಗುಡ್ ಜೆಂಟಲ್ಮನ್ ಅವರು. ಡೈರೆಕ್ಟರ್ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ನೀವು ಕೆಲಸ ಗೊತ್ತಿರ್ಬೇಕು ಅವ್ರಿಗೆ. ಅವರು ಒಬ್ಬ ಡೈರೆಕ್ಟರ್. ನಿಮ್ಗ್ ಅವರು ಸೆಟ್ ಅಲ್ಲಿ ನಿಮ್ ತುಂಬಾ ಬುದ್ಧಿವಂತಿಕೆ ಏನು ಅಂದ್ರೆ, ಅವರು ಸೆಟ್ ಅಲ್ಲಿ ಕೂತಿರ್ತಾರೆ, ಅವ್ರ ಪಾಡ್ಗ ಅವ್ರು ಏನೋ ಮಾಡ್ತಿರ್ತಾರೆ, ಕನ್ನಡ ಹಾಕೊಂಡು ಏನೋ ನೋಡ್ತಿರ್ತಾರೆ. ಬಟ್ ನೀವು ತಪ್ಪು ತಿಳ್ಕೊಂಡಿರೋದು ಅವ್ರನ್ನ. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಇವ್ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾನೆ, ಅವನೇನ್ ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕ್ಯಾಮ್ರಾಮನ್ ಏನ್ ಮಾಡ್ತಾ ಇದ್ದಾನೆ, ಯಾವ ಲೈಟಿಂಗ್ ಲೇಟ್ ಮಾಡ್ತಾ ಇನ್ನ ಏನ್ ಮಾಡ್ತಿದಾರೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಇಸ್ ಅ ವೆರಿ ಗುಡ್ ಅಬ್ಸರ್ವರ್ ಅವರು. ಬಟ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರ ಕಂಡಾಗ ತುಂಬಾ ಇರ್ತಾರೆ. ನಾನ್ ಸಿನಿಮಾ ಮಾಡಿದಾಗ ಸರ್ ನನ್ಗೇನು ಪ್ರಾಬ್ಲಮ್ ಏನು ಆಗ್ಲಿಲ್ಲ ಸರ್. ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಪಾಪ. ಆಮೇಲೆ ಮನೆಗೆ ಹೋದ್ರು ಅಷ್ಟೇ, ನಾವೇನಾರ ಮೀಟ್ ಮಾಡಕ್ ಬರೋ ಹೊರಗಡೆ ಕೂತಿದ್ರು ನಾಗರಾಜ್ ಅಂತಿದ್ರು ಅವ್ರ ಅಸ್ಟೆಂಟ್. ಅವ್ರು ಇನ್ಯಾರೋ ಮಾತಾಡ್ಬಿಟ್ಟು ಒಳಗಡೆಯಿಂದ ಬರೋರು, ಮ್ಯೂಸಿಕ್ ಕಂಪೋಸ್ ಏನೋ ಮಾಡ್ಕೊಂಡಿರೋರು, ಅವ್ರ ಸಾಂಗ್ ಗಳೆಲ್ಲ ಆಚೆ ಬರೋರು. ಒಬ್ಬರು ಏನ್ರಿ ಮಹೇಶ್ ಇಲ್ಲಿ ಕೂತಿದ್ದೀರಾ, ಯಾವ ಬಂದ್ರಿ ಏನ್ರ ಸರ್, ನಾನ್ ಬಂದು 1 hour ಆಯ್ತು. ನಾಳೆ ಬರಲ್ಲ, ಯಾಕೋ ಖುಷಿದ್ರಿ ಅವ್ರನ್ನ. ಡೈರೆಕ್ಟರ್ ಅವ್ರಿಗೆ ಏನೋ ಕೆಲಸಗಳು ಇರ್ತವೆ, ಹೇಳ್ಬೇಕು ನೀ ಅಣ್ಣ ನೀವು ಬಿಸಿ, ನಾನ್ 1000 ಬಿಸಿ ಇರ್ತೀನಿ ಹೇಳು ಅಂದ್ರೆ ಆತರ. ಆಮೇಲೆ ಡೈರೆಕ್ಟರ್ ಅವ್ರ ಕಮಿಟ್ಮೆಂಟ್ ಇರುತ್ತೆ, ಕಾಯಿಸ್ಬಾರ್ದು. ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟರ್ ಬಗ್ಗೆ. ನಂಗೆ ಬಹಳ ಇಷ್ಟ ಆಯ್ತು. ಅವ್ರ ಮನೇಲಿ ಊಟ ಮಾಡಿದೀವಿ. ಅವ್ರು ಶ್ರೀಮತಿ ಅವರು ಅಷ್ಟೇ ಪಾಪ, ನಮ್ ಕಂಡ್ರು ಬಹಳ ಇಷ್ಟ. ನಮ್ ಜೊತೆ ಪರಮೇಶ್ವರ್ ಫಾರಿನ್ ಶೂಟಿಂಗ್ ಎಲ್ಲ ಬಂದಿದ್ರು. ಮೇಡಮ್ ಅಂದ್ರೆ ನನ್ಗೆ ಬಹಳ ಇಷ್ಟ. ರವಿ ಸರ್ ವೈಫ್ ತುಂಬಾ ಇನ್ನೋಸೆನ್ಸ್, ಆಮೇಲೆ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವ್ರ ವೈಫ್. ಇವಾಗ ಮಾತಾಡೋದೇ ಕಮ್ಮಿ, ಅವರು ಬಹಳ ಇನ್ನೋಸೆಂಟ್, ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಫೇಸ್ ಅಲ್ಲಿ. ರವಿ ಸರ್ ನಿಜವಾಗ್ಲೂ ನಾನ್ ನೋಡ್ತೀನಲ್ಲ ಅವ್ರಿಗೆ, ಇವ್ರು ಮಾತಾಡ್ತಾರೆ ರವಿ ಸರ್, ಅವ್ರು ಮಾತಾಡಲ್ಲ. ಬಹಳ ಇಷ್ಟ ರವಿ ಸರ್ ನನ್ಗೆ ತುಂಬಾ ಆಮೇಲೆ ಮನೆಗೆ ಹೋದಾಗ ಆ ವಿಷಯ ಎಲ್ಲ ಮಾತ್ರ ಅವ್ರು ಮಾಡಿರೋ ಸಾಂಗ್ ಎಲ್ಲ ಕೇಳಿಸೋರು. ಅವ್ರೊಂದು ಎಕ್ಸ್ಪೀರಿಯನ್ಸ್ ಗಳ ಸಿನಿಮಾಗಳ ಬಗ್ಗೆ ಇನ್ನೊಂದು. ಆಮೇಲೆ ತುಂಬಾ ಅವರು ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ. ಯಾರ ಬಗ್ಗೆ ಮಾತಾಡ್ಬೇಕಾರೆ ಏನ್ ಮಾತಾಡ್ಬೇಕು ಮುಖಾಮತ್ತಿನವರು ಡೈರೆಕ್ಟ್ ಆಗಿ ಹೇಳ್ತಾರೆ. ಅವರು ಸ್ಟ್ರೈಟ್ ಫಾರ್ವರ್ಡ್, ಅವರು ಯಾರನ್ನ ಕೇರ್ ಮಾಡಲ್ಲ. ತುಂಬಾ ಅವರು ಅಷ್ಟೇ. ನಾನು ಒಂದಿನ ಹೋಗು ಬಾ ಅಂತ ಕರೆದಿಲ್ಲ, ಬನ್ರಿ ಮಹೇಶ್ ಏನ್ರಿ ಡೈರೆಕ್ಟ್ರೆ, ಈ ತರನೇ ಮಾತಾಡೋದು. ಅಂದ್ರೆ ಪ್ರತಿಯೊಬ್ರು ಯಾರೇ ಆಗ್ಲಿ ಸರ್, ನೀವು ಹೇಗಿರ್ತೀರ ಅದ್ರ ಮೇಲೆ ನಿಮ್ಮನ್ನ ಜನ ಜಡ್ಜ್ ಮಾಡ್ತಾರೆ ಅಷ್ಟೇ. ಅಷ್ಟೇ ಸಿಂಪಲ್. ಇನ್ನೊಂದು ನಮ್ ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಆಮೇಲೆ ನಮ್ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಬೇಕು. ಅದನ್ನ ಬಿಟ್ಟು ಸೈಡ್ ಎಲ್ಲ ಮಾಡ್ಬಾರ್ದು. ಅದೆಲ್ಲ ಅವ್ರಿಗೆ ಗೊತ್ತು. ಎಷ್ಟು ಸರ್ವಿಸ್ ಅವ್ರಿಗೆ ಡೈರೆಕ್ಟರ್ ಆಗಿ ಎಷ್ಟೆಲ್ಲ ಮಾಡಿದಾರೆ. ಪಟ್ ಅಂತ ಏನಾರೇ ನೀನೇನಲ್ಲ ಅಲ್ಲ ಅಟ್ಟೆ ಹೊಡಿತಾ ನಿಂದಿರ್ತೀಯ ಅಂತ ಬೈದ್ಬಿಡ್ತಾರೆ ಅವರು. ಹಂಗೆ ಡೈರೆಕ್ಟ್ ಆಗಿ ಮುಖಾಮುಖಿ ನೋಡಲ್ಲ, ಹೇಳ್ತಾರೆ. ಯಾರನ್ನೂ ಕೇರ್ ಮಾಡಲ್ಲ ಅವ್ರು. ಅವ್ರೇನೋ ಸಜೆಷನ್ ಕೊಟ್ಟರು ನಿಮಗೆ ಸೆಟ್ ಅಲ್ಲಿ ಯಾವ್ದಾದ್ರು? ಇಲ್ಲ ಸರ್, ಇಟ್ಸ್ ರೀಮೇಕ್ ಮೂವಿ. ಸಣ್ಣ ಪುಟ್ಟ ಹೇಳೋರು, ಹಿಂಗ್ ಮಾಡೋಣ ಸರ್, ರೀಮೇಕ್ ಸಿನಿಮಾ ಅಂದ್ರೆ ಹಂಗೆ ಮಾಡೋದ್ರ ಬೇರೆ ತರ ಮಾಡೋಣ ಅಂತ. ಅವಾಗ ನಾನು ಹೇಳಿ ಸರ್, ನೀವ್ ಕನ್ವಿನ್ಸಿಂಗ್ ಅಷ್ಟೇ ಸರ್. ಹಿಂಗ್ ಮಾಡಿದ್ರೆ ರೀಮೇಕ್ ಸಿನಿಮಾ ಇದು ಡೈವರ್ಷನ್ ಬೇರೆ ತರ ಆಗ್ಬಿಡುತ್ತೆ ಸರ್. ಹಿಂಗ ಸರಿ ಸರ್ ಅಷ್ಟೇ ಹೇಳು. ಸರ್ ಯಾರೇ ಆಗ್ಲಿ ಏನಾದ್ರು ಹೇಳ, ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ನೀವು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಕನ್ವಿನ್ಸ್ ಮಾಡಿದಾಗ ನೀವು ತಗೊಬೇಕು. ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್, ತುಂಬಾ ಸಿನಿಮಾಗಳು ಮಾಡಿರೋರು. ಅವ್ರೊಂದ್ ಹೇಳ್ದಾಗ ಏನೋ ಒಂದ್ ಅರ್ಥ ಇರುತ್ತೆ. ನಾವು ಹೇಳಿದಾಗ ನಾವು ಅವ್ರು ಹೇಳ್ದೇ ತಗೊಬೇಕು ಇಲ್ಲ ಅಂತ ಅವರು ಮನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಇಲ್ಲ ಸರ್ ಹಿಂಗಿದೆ, ಈ ತರ ಇದೆ ಎಂದ, ಹೌದಲ್ಲ ಸರ್, ಸರಿ ಓಕೆ ಸರ್ ನೀವ್ ಹೆಂಗಿತ್ತು ಹಂಗ್ ಮಾಡಿ. ಇನ್ನೊಂದ್ಸಲ ಅವ್ರು ಒಂದೊಂದು ಐಡಿಯಾ ಕೊಡೋರು. ಕರೆಕ್ಟ್ ಆಗಿದೆ ಸರ್, ಇದನ್ನ ಮಾಡೋಣ ಸರ್ ಅಂತ ಮಾಡುವ. ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಮಗ್ ಕನ್ವಿನ್ಸ್ ಆದ್ರೆ ಮಾಡ್ಬೋದು. ಅಂದ್ರೆ ಅವ್ರಿಗೆ ಏನಾದ್ರು ಡೌಟ್ ಬಂದಾಗ ನಾವು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಿದ್ರು ಅವ್ರು. ಎಷ್ಟ್ ಸಿನಿಮಾ ಮಾಡಿದಾರೆ ಸರ್, ಎಂತೆಂತ ದೊಡ್ಡ ಬ್ಯಾನರ್ ಅಲ್ಲಿ ಅವ್ರು ಮಾಡಿರೋ ಸಾಧನೆಗಳೆಲ್ಲ ಮಾಡಕ್ಕೆ ಆಗಲ್ಲ. ಒಂದ್ ಶಾಂತಿ ಕ್ರಾಂತಿ, ಪ್ರೇಮೋಲಕ ಎಲ್ಲ ಯಾರು ಮಾಡಕ್ ಆಗಲ್ಲ ಸರ್ ಮುಂದೆ. ಆ ಒಂದ್ ಪ್ರೊಡಕ್ಷನ್, ಆ ಗ್ರ್ಯಾಂಜಿಯರ್ನೆಸ್, ಆ ಸೆಟ್ಗಳು ಅಷ್ಟು ಖರ್ಚು ಮಾಡಿ, ಯಪ್ಪ ನಿಜವಾಗ್ಲೂ ನಾವ್ ಈಗ ಶೂಟ್ ಮಾಡ್ತಿದೀವಲ್ಲ, ಶೂಟಿಂಗ್ ನಮ್ಗೆ ಆವಾಗ ಶೂಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅವ್ರು ಮಾಡಿದ್ರೆ 10% ನಾವ್ ಮಾಡ್ತಾ ಇಲ್ಲ ಈಗ. ಆವಾಗಲೇ ಎಲ್ಲ ಮಾಡ್ಬಿಟ್ಟಿದ್ರು. ಅವ್ರ ಜೊತೆ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡಕ್ ಆಗಿಲ್ಲ ನೆಕ್ಸ್ಟ್? ಇಲ್ಲ ಸರ್, ಅವ್ರಿಗೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಕಾರಣಾಂತರಗಳಿಂದ ಆಗಿಲ್ಲ. ಒಂದ್ ಸ್ಟ್ರೈಟ್ ಸಬ್ಜೆಕ್ಟ್ ಅದು ಹಂಗೆ ಸ್ಟಾಪ್ ಆಗೋಯ್ತು ಗೊತ್ತಾ. ಆಮೇಲೆ ಅವರು ಸ್ವಲ್ಪ ಮೇನ್ ಹೀರೋ ಇಂದ ಸ್ವಲ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಿಗೆ ಜಾಸ್ತಿ ಮಾಡಕ್ ಶುರು, ಫಾದರ್ ಕ್ಯಾರೆಕ್ಟರ್ ಇನ್ನೊಂದು ಆ ತರದೆಲ್ಲ ಮಾಡಕ್ ಶುರು ಮಾಡಿದ್ರು. ಅವ್ರು ಏಜ್ ತಕ್ಕಂಗೆ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರು ಮಾಡ್ಬೋದು ಸರ್, ತುಂಬಾ ಕಂಫರ್ಟಬಲ್ ಆಗಿದ್ರು. ಅಂದ್ರೆ ಅವರು ಮ್ಯಾಚ್ ಆಗದ್. ಆಮೇಲೆ ಅವ್ರು ಕತೆ ಮಾಡೋದನ್ನು ತುಂಬಾ ರಿಸ್ಕ್ ಸರ್ ನಮ್ಗೆ. ಯಾಕಂದ್ರೆ ಅವ್ರ ಕ್ರೇಜಿ ಸ್ಟಾರ್ ಅಂತ ಒಂದು ಲವ್ ಬಗ್ಗೆ, ಒಂದು ಇದ್ರ ಬಗ್ಗೆನೆ ಅವ್ರು ಜಾಲಿಯಾಗಿ ಮಾಡೋಂತ ಕ್ಯಾರೆಕ್ಟರ್. ಅವ್ರು ಸಡನ್ ಆಗಿ ಒಂದ್ ಸೀರಿಯಸ್ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ ನಾವು. ಅವ್ರ ಏಜ್ ತಕ್ಕಂಗೆ ಅದ್ರಲ್ಲೇ ಯಾವ್ದಾದ್ರು ಒಂದು ಅನ್ಯೂಶುವಲ್ ಕ್ಯಾರೆಕ್ಟರ್ ಯಾವ್ದಾದ್ರು ಇದ್ರೆ ಡೆಫಿನೆಟ್ ಆಗಿ ಮಾಡಿಸ್ಬೋದು. ತುಂಬಾ ಕಂಫರ್ಟಬಲ್ ಆಕ್ಟರ್ ಸರ್. ನನ್ಗಂತೂ ಬಹಳ ಖುಷಿ ಸರ್ ಅವ್ರ ಜೊತೆ. ನಾನ್ ಮಾಡಿರೋ ಆಕ್ಟರ್ ಗಳೆಲ್ಲ ನನ್ಗೆ ಬಹಳ ಖುಷಿ ಸರ್. ಎಲ್ಲರೂ ಆಕ್ಟ್ ಮಾಡಿದ್ರು. ಶಿವಣ್ಣ ಆಗಿರೋದು, ರವಿ ಸರ್ ಆಗಿರ್ಬೋದು, ಚಿರು, ಪ್ರಜ್ವಲ್, ಅಪ್ಪು ಸಾರು, ದರ್ಶನ್ ಸಾರು, ಮತ್ತೆ ಆದಿನಗಳು ಚೇತನ್ ಅವ್ರ ಜೊತೆ ಒಂದ್ ಸಿನಿಮಾ ಮಾಡಿದೆ. ಗೊತ್ತು ನಿಮ್ಗೆ ಅವ್ರ ಬಗ್ಗೆ. ಅವರು ತುಂಬಾ ಈಗ ಹೋರಾಟಗಳು ಮಾಡ್ತಾ ಇದಾರೆ ಒಂದು ಯಾವ ವಿಷಯದಲ್ಲಿ. ಅವ್ರು ನನ್ ಜೊತೆ ತುಂಬಾ ಇಂಟ್ರಾಕ್ಷನ್ ಮಾಡ್ತಾರೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನ್ ಜೊತೆ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಮಾಡಿದಾಗ ನಾನು ವಾದ ಮಾಡ್ತೀನಿ, ಅವರು ನನ್ ಜೊತೆ ವಾದ ಮಾಡ್ತಾರೆ.
ಆಮೇಲೆ ಮಹೇಶ್ ಸರ್ ನೀವ್ ಹೇಳೋದು ಕರೆಕ್ಟ್ ಸರ್ ಅಂತ ಹೇಳ್ತಾರೆ, ತಿದ್ಕೊಂತಾರೆ. ಇಟ್ಸ್ ಅ ವೆರಿ ಗುಡ್ ಬಾಂಡಿಂಗ್. ಎಲ್ಲ ಗಿವ್ ಅಂಡ್ ಟೇಕ್ ಸರ್, ಅಷ್ಟೇ, ಬೇರೆ ಇನ್ನೇನಿಲ್ಲ, ಆರೋಗ್ಯವಾಗಿ. ಓಕೆ ಸರ್, ಅದಾದ್ಮೇಲೆ ನೀವು ಇನ್ನೊಬ್ರು ಡೈರೆಕ್ಟರ್ಗೆ ಶೋಮ್ಯಾನ್ ಪ್ರೇಮ್ ಅಡ್ಡ ಮಾಡ್ತೀರಿ. ಅದು ಹೆಂಗೆ ಸ್ಟಾರ್ಟ್ ಆಯ್ತು? ಇಲ್ಲ, ಅದು ಸುಬ್ರಹ್ಮಣ್ಯಪುರಂ ಸಿನಿಮಾ ರೀಮೇಕ್. ಬಟ್ ಅವ್ರು ಕೂತ್ಕೊಂಡು ಜನರಲ್ ಆಗಿ ಅವ್ರ ಮನೇಲೆಲ್ಲ ಥಿಂಕ್ ಮಾಡಿದೆ, ಅವ್ರ ಅಸಿಸ್ಟೆಂಟ್ಸ್ ಗಳನ್ನೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಯಾವ ತರ ಈ ಸಿನಿಮಾಗೆ ಯಾರನ್ನ ಡೈರೆಕ್ಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ನು ಡಿಸ್ಕಸ್ ಮಾಡಿದ್ದಾರೆ. ಅವಾಗ ಅವ್ರ ಅಸಿಸ್ಟೆಂಟ್ ಗಳೆಲ್ಲ ಕೆಲವರು ಹೇಳಿದ್ದಾರೆ. ಆಮೇಲೆ ಪ್ರೇಮ್ ಸರ್ ನಂಗೆ ಮುಂಚೆಯಿಂದ ಗೊತ್ತು, ಪ್ರೇಮ್ ಅವರು, ಯಾಕಂದ್ರೆ ಅವ್ರು ನನ್ಗಿಂತ ಮುಂಚೆ ಡೈರೆಕ್ಟರ್ ಆಗಿರೋದು. ಆವಾಗ ನಾವು ಫಂಕ್ಷನ್ ಅಲ್ಲೆಲ್ಲ ಸಿಗು, ಅವಾಗ ರಕ್ಷಿತ್ ಅವ್ರ ಮದುವೆ ಆದ್ರೆ ನಮಗ್ ರಕ್ಷಿತ್ ಅವ್ರ ಆಗಿಂದ ಕ್ಲೋಸ್ ಅಲ್ಲ, ಆಗಿಂದ ಸಿಕ್ಕಿದಾಗ ಫಂಕ್ಷನ್ ಎಲ್ಲ ಹಣ ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಸೋರು. ಜನರಲ್ ಆಗಿರ್ಬೇಕಾದ್ರೆ ಅವ್ರಿಗೂ ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೂ ಒಂದು ಕಂಫರ್ಟಬಲ್ ಆಗಿರ್ಬೇಕಲ್ಲ. ಅವ್ರ ಡೈರೆಕ್ಷನ್ ಮಾಡೋದೇ ಬೇರೆ ಇರುತ್ತೆ, ಈಗ ಇನ್ನೊಬ್ರು ಡೈರೆಕ್ಟರ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ಬೇರೆ ತರ ಇರುತ್ತೆ. ಅವಾಗ ಎಲ್ಲ ಹೇಳಿದಾಗ ಇಸ್ ವೆರಿ ಕಂಫರ್ಟಬಲ್ ಡೈರೆಕ್ಟರ್, ನೀಟಾಗಿ ಎಲ್ಲೂ ಯಾವ್ದೋ ಇದೆಲ್ಲ ನೀಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನನ್ ಕರ್ಸಿ, ಅಣ್ಣ ಹಿಂಗೊಂದ್ ಸಿನಿಮಾ ಮಾಡ್ಬೇಕು, ಹಿಂಗೊಂದ್ ರಿಮೇಕ್ ಸಿನಿಮಾ. ಆಯ್ತು ಮಾಡೋಣ ಅಂತ. ನಮ್ಮ ಮುರಳಿ ಕೃಷ್ಣ ಅಂತ ದಾವಣಗೆರೆ, ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ನನ್ಗೆ. ನಮ್ಮ ಹೊರಗಡೆ ಕಂಪ್ನಿಲಿ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಆಫ್ಟರ್ ರಾಜ್ಕುಮಾರ್ ಕಂಪ್ನಿ. ಒಳ್ಳೆ ಪ್ರೊಡ್ಯೂಸರ್ ಅವರು, ಕ್ರೇಜಿ ಬಾಯ್ ಪ್ರೊಡ್ಯೂಸರ್, ಇವರು ತುಂಬಾ ಒಳ್ಳೆ ಪ್ರೊಡ್ಯೂಸರ್. ಅಂದ್ರೆ ಸಿನಿಮಾ ಪ್ಯಾಷನ್ ಯಾಕೆಂದ್ರೆ ಆ ಸಿನಿಮಾದಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರೇಮ್ ಸರ್ ಕರೆದ, ಆಯ್ತು ಮಾಡ್ತೀನಿ ಸರ್ ಅಂತಂದು. ಹಂಗಾಗಿ ಅಡ್ಡ ಶುರುವಾಯ್ತು. ಅಡ್ಡ ಶುರುವಾದಾಗ ಇಬ್ರು ಡೈರೆಕ್ಟರ್ ಮಾಡ್ತಾವ್ರೆ, ಹೆಂಗಿರುತ್ತೆ, ಪ್ರೇಮು ದೊಡ್ಡ ಡೈರೆಕ್ಟರ್, ಮಹೇಶ್ ಡೈರೆಕ್ಟರ್, ಹೆಂಗೆ ಏನಾದ್ರು ಕ್ಲಾಶಸ್ ಆಗುತ್ತಾ, ಯಾವ ತರ ಇರೋದು. ಅವ್ರು ಏನೂ ಮಾಡ್ತಿರ್ಲಿಲ್ಲ, ಸೀದಾ ಬರೋರು, ಟಿಫನ್ ಮಾಡೋರು, ಅಣ್ಣ ಚಿತ್ರಾನ್ನ, ನಂಗೆ ಚಿತ್ರಾನ್ನ ಅಂದ್ರೆ ಬಹಳ ಇಷ್ಟ, ಅಣ್ಣ ಚಿತ್ರಾನ್ನ ಬಂದಿದೆ ತಿನ್ನೋಣ ಅನ್ನೋರು, ಇಲ್ಲ ಡೈರೆಕ್ಟರ್ ತಿನ್ನಿ ಅಂದ್ಬಿಟ್ಟು ಬಿಟ್ಬಿಡು. ಅವ್ರ ಪರ್ವ ತಿನ್ನೋರು, ಅವ್ರ ಹುಡುಗರ ಜೊತೆ ಅದ್ರ ಜೊತೆ ಅರ್ಟೆ ಗಿಟ್ಟೆ ಹೊಡ್ಕೊಂಡು, ನಮ್ಮ ಒಳ್ಳೆ ಸಾಯಿ ಕೃಷ್ಣ ಎಲ್ಲ ಸೆಟ್ ಅಲ್ಲಿರೋ ಕಾಮಿಡಿ ಮಾಡ್ಕೊಂಡು ಆರಾಮ್ ನಡ್ಕೊಂಡು ಕ್ಯಾರವನಲ್ಲಿ ಕೂತಿರೋರು. ಬರೋರು, ಸ್ಟಾರ್ಟ್ ಕ್ಯಾಮರಾ ಕಟ್ಟಿ ಹೋಗೋ ಅಷ್ಟೇ, ಒಂಚೂರು ಮಾತಾಡ್ತಿರ್ಲಿಲ್ಲ. ಆಮೇಲೆ ಸಿನಿಮಾ ಮುಗಿಸ್ತು. ಅವ್ರು ಈಗಲೂ ಹೇಳ್ತಾ ಇರ್ತಾರೆ, ಏನಾದ್ರು ಮಾತಾಡಿದ್ರೆ, ಮಹೇಶಣ್ಣ ನೀವ್ ಅದೆಲ್ಲ ಹೆಂಗ್ ತೆಗೆದ್ರೆ ನಂಗೆ ಗೊತ್ತೇ ಆಗಲ್ಲ, ನೀವ್ ಹೆಂಗ್ ಗೊತ್ತಾಗಿರ್ತೀರಾ ಅಂತಾರೆ. ಅಂದ್ರೆ ನಮ್ಗೊಂದು ಎಡಿಟಿಂಗ್ ಪ್ಯಾಟರ್ನ್ ಇರುತ್ತೆ, ಈ ಶಾರ್ಟ್ ಆದ್ಮೇಲೆ ಈ ಶಾರ್ಟ್ ಆಗಿರುತ್ತೆ ಅಂತ. ಈಗ ನಮ್ಮ ಮಾಸ್ಟರ್ ಶಾರ್ಟ್ ಫಸ್ಟೇ ತೆಗಿಯಲ್ಲ, ಕೆಲವು ಮಾಸ್ಟರ್ ಶಾರ್ಟ್ ಆಗಿ ಆರ್ಡರ್ ಆಗಿ ಒಬ್ಬೊಬ್ರು ಡೈರೆಕ್ಟರ್ ಒಂದೊಂದರ. ಆಮೇಲೆ ಎಷ್ಟು ಬೇಕು ಅಷ್ಟೇ ನಮ್ ಲಿಮಿಟೇಷನ್ ಸರ್. ಈ ಸೀನ್ ಇಷ್ಟೇ ಕಂಟೆಂಟ್ ಇಷ್ಟೇ ಸಾಕು ಅಂತ. ನಾನು ಅದನ್ನ ಕಲ್ತದ್ ಪುರಿ ಜಗನ್ನಾಥ್ ಅವ್ರ ಹತ್ರ. ವೇಸ್ಟೇಜಸ್ ಎಲ್ಲೂ ಮಾಡ್ಬಾರ್ದು, ಹೇಳೋ ಕಂಟೆಂಟ್ ನ ಕರೆಕ್ಟ್ ಆಗಿ ಹೇಳೋದು ಜನಕ್ಕೆ ಯೂಸ್ ಆಗುತ್ತೆ. ಅವರು ಅಷ್ಟೇ, ಅವ್ರ ಶಾರ್ಟ್ ತೆಗೆದ್ ನೋಡ್ಬಿಟ್ರೆ ನೀವು ಅದ್ರೊಬ್ರು ಅಂತ ದೊಡ್ಡ ಡೈರೆಕ್ಟರ್ ಇಷ್ಟು ಸಿಂಪಲ್ ಆಗಿ ತೆಗಿತಾರಲ್ಲ ಅಂತ. ಅಂದ್ರೆ ಸೀನ್ ಜಡ್ಜ್ಮೆಂಟ್ ಅವ್ರಿಗೆ, ಅಂದ್ರೆ ನಾನು ಅವ್ರಷ್ಟು ಮೇಧಾವಿ ಅಂತಲ್ಲ, ಅವ್ರಿಗೆ ಗೊತ್ತಿರೋದ್ರಲ್ಲಿ ಏನೋ ಒಂಚೂರು ಕಲ್ತಂಗೆ. ಈಗ ಒಬ್ರು ಇನ್ಸ್ಪೈರ್ ಆಗ್ತಾರಲ್ಲ ಸರ್, ನೀವೇನೋ ಮಾಡ್ತಿರ್ತೀರಿ, ನೀವು ಮಾಡೋ ಸ್ಟೈಲ್ ಇಷ್ಟ ಆಗಿ ನಾವು ಇನ್ಸ್ಪೈರ್ ಆಗಿ ಮಾಡ್ತೀವಿ. ಆತರ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿದ್ರು ಆ ವಿಷಯದಲ್ಲಿ ಅವರು. ಆತರ ಎಷ್ಟು ಬೇಕಷ್ಟು ಎಡಿಟಿಂಗ್ ಅಲ್ಲಿ ಯಾರು ಬರ್ತಾರೆ, ಫಸ್ಟ್ ಯಾರ ಆಕ್ಟರ್ ಬರ್ತಾರೆ, ಯಾರು ಬಂದ್ರೆ ಕೇಳ್ಕೊಂತೀನಿ ಅಷ್ಟೇ. ಹೀರೋ ಬಂದಿಲ್ಲ ಸರ್, ಹೀರೋಯಿನ್ ಬಂದ, ಹೀರೋಯಿನ್ ಶಾರ್ಟ್ ತೆಗೋಣ ಅಂತ ತೆಗಿತೀನಿ. ನಾನ್ ಅಷ್ಟೇ ಕ್ಯಾಮ್ರಾಮನ್ಗೆ ನಾನು ಕನ್ವಿನ್ಸ್ ಮಾಡ್ಬಿಟ್ಟು, ಈ ತರ ಬ್ಲಾಕ್ ಬರುತ್ತೆ, ಇಲ್ಲಿ ಬರುತ್ತೆ, ಇದು ಅದ್ರ ನೆಕ್ಸ್ಟ್ ಶಾಟ್, ಅದ್ರ ನೆಕ್ಸ್ಟ್ ಶಾಟ್, ಇದು ಕ್ಲೋಸ್ ಅಪ್ ಶಾಟ್, ಇಲ್ಲೊಂದು ಟ್ರಾಲಿ ಬರುತ್ತೆ, ಇದ್ರ ಪ್ರಿವಿಯಸ್ ಹಿಂಗ್ ಎಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಏನಕ್ಕೆ ಅಂದ್ರೆ ನಾವು ತುಂಬಾ ಜನ ಡೈರೆಕ್ಟರ್ ಗಳ ಜೊತೆ ವರ್ಕ್ ಮಾಡಿದೀವಲ್ಲ, ನಿಮ್ಗೆ ಯಾವತ್ತು ತುಂಬಾ ಅನುಭವ ಇರುತ್ತೆ, ಅವಾಗ ನೀವ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಕೆಲವು ಸಲ ನಿಮ್ಗೆ ಲೊಕೇಶನ್ ಸಿಕ್ಕಿಲ್ಲ ಅಂತಂದಾಗ ಮಾಡ್ಬೋದು, ಕೆಲವು ಸಲ ನಿಮ್ಗೆ ಆರ್ಟಿಸ್ಟ್ ಗಳೇ ಬಂದಿಲ್ಲ ಅಂತಂದಾಗ ನೀವು ಸೀನ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಪರಮಶಿವ. ನನ್ಗೆ ಪರಮಶಿವದಲ್ಲಿ ರವಿ ಸರ್ನ ಇಟ್ಕೊಂಡು 15 ದಿನ ಕೆಲಸ ಮಾಡಿದ್ದೀನಿ ನಾನು. ಆ ಸಿನಿಮಾದಲ್ಲಿ ಸುಜನ್ ಲೋಕೇಶ್ ಇದಾರೆ, ರಮೇಶ್ ಭಟ್ ಇದಾರೆ, ವಿಜಯ ರಾಘವೇಂದ್ರ ಬಿಗ್ ಬಾಸ್ ಹೋಗಿದ್ರು, ಮತ್ತೆ ತುಂಟಾಟ ರೇಖಾ ಇದ್ರು, ಸಾಕ್ಷಿ ಶಿವಾನಂದ್ ಇದ್ರು, ಶಂಕರ್ ಅಶ್ವಥ್ ಇದ್ರು. ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಬ್ರು ಇರ್ತಾರೆ. ಆಮೇಲೆ ಯಶ್ ಅಂತ ಈ ಗರಡಿಲ್ ಸಿನಿಮಾ ಮಾಡಿದ್ರು, ಆ ಹುಡುಗನ ಅವ್ರು ಆಕ್ಟ್ ಮಾಡಿದ್ರು. ಅವ್ರು ರವಿ ಸರ್ ಕೇಳೋರು, ಏನ್ ಸರ್ ನಾನು ಒಬ್ಬನೇ ಕರ್ಕೊಂಡ್ ಬಂದ್ ಕೂತಿದ್ರು, ಅವ್ರು ಯಾರು ಇಲ್ವಲ್ಲ ಅಂತ. ಅವ್ರು ಯಾರು ಇಲ್ವಂತೆ, ಡೇಟ್ ಇಲ್ವಂತೆ ಅನ್ನೋರು. ಸರ್ ನೀವೆಲ್ಲ ಯಾವತ್ತಿದ್ರು ನಾವೇ ಮಾಡಿ ಬನ್ನಿ ಸರ್ ಮಾಡೋಣ ಅಂತ. ಪಾಪ ಆತರ ಎಲ್ಲ ಸಿನಿಮಾ ಆಕ್ಟ್ ಮಾಡಿಸಿದೀನಿ. ಅವ್ರು ನಮ್ಮ ಅಸಿಸ್ಟೆಂಟ್ ಗೆ ಒಂದೊಂದ್ಸಲ ಹೇಳೋರು, ಡೈರೆಕ್ಟರ್ ರವಿ ಸರ್, ಏನಯ್ಯ ನಿಮ್ ಡೈರೆಕ್ಟರ್ ನನ್ನ ಒಬ್ಬನ್ನೇ ಕೂರ್ಕೊಂಬಂದು ಇಲ್ಲಿ ಬೆಂಡೆತ್ತವ್ರಲ್ಲ ಅಂತನ್ನೋರು. ನಾವೇ ಮುಗಿಸ್ಬೇಕು. ಪಾಪ ತುಂಬಾ ಕಂಫರ್ಟಬಲ್ ಆಗಿ ಕೋಆಪರೇಟ್ ಆಗಿ ಮಾಡಿದ್ರು ರವಿ ಸರ್. ಪಾಪ ಆ ವಿಷಯದಲ್ಲಿ ಅಂತ ದೊಡ್ಡ ಆಕ್ಟರ್, ದೊಡ್ಡ ಪ್ರೊಡ್ಯೂಸರ್ ಆಗಿ ಅವ್ರು ಆಕ್ಟ್ ಮಾಡಿದ್ರು ನನ್ ಜೊತೆ. ಆತರ ಕಂಫರ್ಟಬಲ್ ಆಕ್ಟ್ ಮಾಡಿರೋದು ನಿಜವಾಗ್ಲೂ ನನ್ ಮರೆಯಕ್ಕೆ ಆಗಲ್ಲ. ಅವ್ರಿಗೆ ಯಾವತ್ತಿದ್ರು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಅವ್ರು ಹೇಳೋರು. ಆಮೇಲೆ ಸಿನಿಮಾದಲ್ಲಿ ಎಲ್ಲ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್, ಅವ್ರು ಸಾರ್ ಕೇಳೋರು, ಎಲ್ಲಾ ಸೀನಲ್ಲಿ ಎಲ್ಲ ಆಕ್ಟರ್ ಇದಾರ ಅಂತ ಕೇಳೋರು. ಪ್ರೀಮಿಯರ್ ನೋಡ್ಲಿಲ್ಲ ಅವರು. ಅಲ್ಲ, ಕಾಂಬಿನೇಷನ್ ಇದ್ದಿದ್ದು ಹೆಂಗ್ ಮಾಡ್ತೀರಿ? ಇಲ್ಲ ಅಂದ್ರೆ ಅದೇ ಸರ್, ನಿಮ್ ಅನುಭವ ಸರ್ ಅಷ್ಟೇ. ನೀವು ಡೈರೆಕ್ಟರ್ ಸರ್, ಡೈರೆಕ್ಟರ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಸರ್. ನೀವು ಒಂದ್ ಲೊಕೇಶನ್ ಚೆನ್ನಾಗಿಲ್ಲ ಅಂತಂದಾಗ ಆ ಲೊಕೇಶನ್ ಚೆನ್ನಾಗಿಲ್ಲ ಅನ್ನೋದನ್ನ ಬಿಟ್ಬಿಟ್ಟು ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಬಹುದು, ನಿಮ್ ಕೈಲಿ ಇರುತ್ತೆ. ಈಗ ಟೆಕ್ನಾಲಜಿ ಇದೆ ಸರ್, ನಿಮ್ಗೆ ಲೆನ್ಸ್ ಗಳಿದಾವೆ, ಯಾವ್ಯಾವ್ದು ಮಾಡೋದು ಏನೇನ್ ಚೆನ್ನಾಗಿ ಅಂದ್ರೆ ಡಿಪೆಂಡ್ ಅಪಾನ್ ಆ ಡೈರೆಕ್ಟರ್ ಮೇಲೆ ಹೋಗುತ್ತೆ ಸರ್. ಕೆಲವ್ರಿಗೆ ಮಾಡಕ್ ಗೊತ್ತಿದ್ರು ಭಯ, ಎಲ್ಲಿ ಚೆನ್ನಾಗ್ ಬರಲ್ವೋ ಅಂತ. ಬಟ್ ಏನೇ ಮಾಡಿದ್ರು ಕಾನ್ಫಿಡೆನ್ಸ್ ಇರ್ಬೇಕು ಸರ್ ಅಷ್ಟೇ. ಕಾನ್ಫಿಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರುತ್ತೆ ಹಿಂಗ್ ಮಾಡಿ. ಈಗ ಹಂಗನ್ನಂಗಿದ್ರೆ ನಾನು ಡೈರೆಕ್ಟರ್ ಆಗಿಲ್ಲ, ನಾನು ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರೆ ಡೈರೆಕ್ಟರ್ ಪುನೀತ್ ಅವ್ರು ಫ್ಲಾಪ್ ಆಗ್ಬಿಟ್ಟಿದ್ರೆ ನಂಗೆ ಮಾಡಕ್ ಬರುತ್ತೆ, ನಾನು ಅವ್ರನ್ನ ತೆಗಕ್ಕಾಗುತ್ತಾ ಶಾರ್ಟ್ ಅಂತ ಕೂತಿದ್ರೆ ನಾ ಡೈರೆಕ್ಟರ್ ಆಗ್ತಿರ್ಲಿಲ್ಲ. ನುಗ್ಬೇಕು ಸರ್, ಬ್ಲಾಂಕ್ ಆಗಿ ನುಗ್ಬೇಕು. ಭಗವಂತ ದಾರಿ ತೋರಿಸ್ತಾ ಇರ್ತಾನೆ, ಬ್ಲೈಂಡ್ ಆಗಿ ಮಾಡ್ತಾ ಇರ್ಬೇಕು.
ಒಂದ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಅದ್ ಬರ್ತಾ ಇರುತ್ತೆ ಅಷ್ಟೇ. ಪ್ರತಿಯೊಬ್ರಿಗೂ ಅಷ್ಟೇ, ನಾನು ಒಬ್ಬನಿಗೆಲ್ಲ ಪ್ರತಿಯೊಬ್ರು ತುಂಬಾ ಬುದ್ಧಿವಂತರು. ಕೆಲವರು ಭಯ ಪಡ್ತಾರೆ, ಕೆಲವರು ಧೈರ್ಯವಾಗಿ ಮಾಡ್ತಾರೆ. ನಾನ್ ತುಂಬಾ ಜನ ನಾನು ನೋಡಿದೀನಿ ಆತರ ಧೈರ್ಯವಾಗಿ ಮಾಡೋದು. ಪುರಿ ಜಗನ್ನಾಥ್ ತರ ಡೈರೆಕ್ಟರ್, ನೀವು ರಾಜಮೌಳಿ ಸರ್ ಪುರಿ ಜಗನ್ನಾಥ್ ನೋಡಿರ್ಬೋದು. ರಾಜಕುಮಾರಿ ಅವರು ಅಷ್ಟು ಸಿನಿಮಾ ಮಾಡಿದಾಗ ಅವ್ರು ಸ್ಟೇಜ್ ಅಲ್ಲಿ ಹೇಳಿದ್ರು, ನಮ್ ವೈಫ್ ಹೇಳ್ತಾರೆ, ಅಷ್ಟು ದಿನ ಸಿನಿಮಾ ಮಾಡಿದೆ, ಇವ್ರು 60 ದಿನದಲ್ಲಿ ಸಿನಿಮಾ ಮಾಡ್ತಾರೆ, ನಿಮ್ದು ಸೇಮ್ ಎಲ್ಲ ಕಲೆಕ್ಷನ್ ಇರುತ್ತೆ, ನೀವು ಅವ್ರ ಹತ್ರ ಅಸ್ಟೆಂಟ್ ಆಗಿ ಸೇರ್ಕೊಂಡು ಒಂದು ಸ್ಟೇಜ್ ಅಲ್ಲೇ ಹೇಳೋದು ಅಂತ ಒಬ್ಬ ಡೈರೆಕ್ಟರ್ ಪುರಿ ಜಗನ್ನಾಥ್ ಬಗ್ಗೆ. ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ, ಅವ್ರು ಯಾವ್ದು ಸಂಕೋಚ ಎಲ್ಲ ಹೇಳೋದು. ಅದಕ್ಕೆ ರಾಜಮೌಳಿ ಸರ್ ಅನ್ನೋದು ಅಂದ್ರೆ ಯಾವತ್ತು ತುಂಬಾ ಸಿಂಪಲ್ ಆಗಿ ಅದನ್ನ ಒಂದ್ ಸ್ಟೇಜ್ ಮೇಲೆ ಕೆಲವ್ರು ಹೇಳಕ್ ಈಗೂ ಇರುತ್ತೆ, ಅದ್ ಸ್ಟೇಜ್ ಮೇಲೆ ಇರುತ್ತೆ. ದಟ್ಸ್ ವೈ ಇಸ್ ರಾಜಮೌಳಿ ಅಷ್ಟೇ ಸರ್. ನಾವ್ ಏನೇ ಮಾಡಿ ತಪ್ಪಾಗಿದ್ರೆ ಏನೇ ಅದನ್ನ ಹೇಳ್ಕೊಳ್ಳೋದು ತಪ್ಪು. ನಾವೇನ್ ಮೇಧಾವಿಗಳಲ್ಲ ಸರ್. ಈಗ ನಮ್ಗಿಂತ ಮೇಧಾವಿಗಳು ಇದಾರೆ ಸರ್. ಕೆಲವ್ರಿಗೆ ಅವಕಾಶ ಸಿಗುತ್ತೆ, ಇಲ್ಲ ತುಂಬಾ ಬುದ್ಧಿವಂತರುಗಳು ಇದಾರೆ, ಕೆಲವ್ರು ಆಗುತ್ತೆ ಇಲ್ಲ. ಈ ಪ್ರಶಾಂತ್ ನೀಲ್ ಸರ್ ನೋಡಿ, ಅವರು ಒಂದ್ ಐಡಿಯಾ ಅವರೇ ಸಿನಿಮಾ ಮಾಡಿ ಫಸ್ಟ್ ಇದು ಮಾಡಿ ಈಗ ಒಂದು ಆ ಮಟ್ಟ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಈಗ ರಿಷಬ್ ಶೆಟ್ಟಿ ಸರ್ ಆಗಿದ್ದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವರು ಒಂದು ಕಾಂತಾರ ಒಂದ್ ಸಿನಿಮಾ ಮಾಡಿ ಎಲ್ಲೋ ಹೋಗ್ಬಿಟ್ರು. ಅಂದ್ರೆ ಪ್ರತಿಯೊಬ್ಬರಿಗೂ ಅದೊಂದು ಇರುತ್ತೆ ಸರ್. ಆ ಟೈಮ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು. ನಮ್ ಟೈಮ್ ಚೆನ್ನಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಕೆಲಸ ಅಲ್ಲದೆ ನಮ್ಗೆ ಒಂದ್ ಸ್ವಲ್ಪ ಹಣೆ ಬರೋನು ಚೆನ್ನಾಗಿರ್ಬೇಕು. ಅದಕ್ಕೆ ತಕ್ಕಂಗೆ ಪ್ರೊಡ್ಯೂಸರ್ಸ್ ಹಂಗೆ ಇರ್ಬೇಕು. ಎಲ್ಲ ಅದಾಗಿದೆ ಅದ್ ಬರ್ಬೇಕು ಸರ್. ನಾವು ಮಾಡಕ್ಕಾಗಲ್ಲ. ಸಕ್ಸಸ್ ಇಸ್ ಹ್ಯಾಪನಿಂಗ್, ಅದು ಯಾರು ಮಾಡಕ್ಕಾಗಲ್ಲ. ನಮ್ ಗ್ರೋತ್ ಅಷ್ಟೇ. ನಾವ್ ಏನೇ ಪ್ಲಾನ್ ಮಾಡ್ಕೊಂಡ್ರು ನಾವ್ ಏನಾಗ್ಬೇಕು ಅದೇ ಆಗೋದು. ಅದ್ ಯಾರು ಏನು ಮಾಡಕ್ಕಾಗಲ್ಲ. ಈಗ ಸುಬ್ರಹ್ಮಣ್ಯಪುರ ತಮಿಳಲ್ಲಿ ಸೂಪರ್ ಹಿಟ್ ಆಯ್ತು, ಇಲ್ಲಿ ಹೆಂಗಾಯ್ತು ರಿಸಲ್ಟ್? ಸರ್ ಚೆನ್ನಾಗೋಯ್ತು ಸರ್ ಸಿನಿಮಾ. ಬಟ್ ನನಗೇನು ಸ್ವಲ್ಪ ಮೈನಸ್ ಏನಾಯ್ತು ಅಂದ್ರೆ ಸರ್, ಸಿನಿಮಾ ಎ ಸರ್ಟಿಫಿಕೇಟ್ ಸರ್. ಅದ್ರಲ್ಲಿ ತುಂಬಾ ವಯಲೆನ್ಸ್ ಇತ್ತು ಸರ್. ನಾನು ನನ್ ಸ್ಟೈಲ್ ಆಫ್ ಸಿನಿಮಾ ಅಲ್ಲ ಅದು. ನಾನು ಸ್ವಲ್ಪ ಲವ್ ಎಮೋಷನ್ ಸೆಂಟಿಮೆಂಟ್ ಮಾಡಿದ್ದೆ. ಪ್ರೇಮ್ ಅವರು ಡಬಲ್ ಫುಲ್ ರೆಕಾರ್ಡಿಂಗ್ ಇಡಕ್ ಒಂದ್ ಪ್ರೊಜೆಕ್ಷನ್ ನೋಡಿದ್ವಿ. ನೋಡಿದ ತಕ್ಷಣ ನಾನು ಪ್ರೇಮ್ ಅವ್ರು ನೋಡಿದ ತಕ್ಷಣ ಡೈರೆಕ್ಟರ್ ತುಂಬಾ ವಯಲೆನ್ಸ್ ಇದೆ, ಸ್ವಲ್ಪ ಚಾಪ್ ಮಾಡೋದು, ಕತ್ತು, ಆಮೇಲೆ ಇದೆಲ್ಲ ತುಂಬಾ ರಾ ತೆಗ್ದಿದ್ದೆ. ಅವರು ಅಣ್ಣ ನೀವು ಲವ್ ಡೈರೆಕ್ಟರ್ ಈ ತರ ಕಮರ್ಷಿಯಲ್ ಮಾಡಿದೀರ, ನಾ ಮಾಡೋ ತರ ಸಖತ ಮಾಡಿದೀರ, ಇರ್ಲಿ ಜನಕ್ಕೆ ಇಷ್ಟ ಆಗುತ್ತಣ ಅಂತ. ಮೇ ಬಿ ಅವ್ರದ್ದು ಒಂದ್ ಜಡ್ಜ್ಮೆಂಟ್ ಮೇ ಬಿ ಇರ್ಬೋದೇನ, ಲವ್ ಸಿನಿಮಾ ಮಾಡಿರೋ ಕಮರ್ಷಿಯಲ್ ಆಗಿ ಒಂದ್ ಚೆನ್ನಾಗಿರ್ಬೋದೇನ. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿ ಹೋಯ್ತು ಸರ್. ಒಂದ್ ವಾರ ಸೆಕೆಂಡ್ ವೀಕ್ ವರೆಗೂ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಯ್ತು. ಆಮೇಲೆ ನಮ್ಗೆ ಎ ಸರ್ಟಿಫಿಕೇಟ್ ಅಂದಾಗ ಒಂದ್ ಮೈನಸ್ ಏನಾಗುತ್ತೆ ಸರ್ ಅಂತಂದಾಗ, ಈಗ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಿಗೆ ಸರ್, ಈಗ ಫ್ಯಾಮಿಲಿ ಅವರೇನು ಆ ಸಾಂಗ್ ಸೂಪರ್ ಹಿಟ್ ಆಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಆ ಟೈಟ್ಲದು, ಮತ್ತೆ ಆ ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗ, ಆ ಸಾಂಗ್ ಸೂಪರ್ ಹಿಟ್. ಆ ಟೈಮ್ ಮೇಲ್ಕೋಟೆ ಹುಡುಗಿ ಒಬ್ಳು ಅಂತ ಒಂದು ತುಂಬಾ ಕಾಂಟ್ರವರ್ಸಿ ಆಯ್ತು. ಬಟ್ ನಾವು ಯಾರಿಗೆ ಹರ್ಟ್ ಮಾಡ್ಬೇಕು ಅಂತ ಏನೋ ಮಾಡಿರ್ಲಿಲ್ಲ. ಗ್ರೂಪ್ ಡಿಸ್ಕಷನ್ ಹಿಂಗ್ ಮಾಡೋಣ, ಇದು ಮಾಮೂಲಿಯಾಗಿ ಒಂದು ಹಾಡಿದೆ ಅದ್ರ ಮೇಲೆ ಮಾಡೋಣ ಅಂತಂದ್ರು. ಪಾಪ ಮೇಲ್ಕೋಟೆ ಅವರೆಲ್ಲ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಂಡ್ರು. ಪಾಪ ನಾನು ಅವ್ರಿಗೆ ಸಾರಿನೂ ಹೇಳ್ದೆ ಅವಾಗ. ಬಟ್ ಅದು ಬೇಕು ಅಂತ ಯಾರೊಬ್ಬನು ಹರ್ಟ್ ಮಾಡೋ ಅಂತ ಕ್ಯಾರೆಕ್ಟರ್ ಅಲ್ಲ ನಂದು. ಆಮೇಲೆ ಹರ್ಟು ಮಾಡ್ಬಾರ್ದು ಸರ್ ನಾವು ಬೇರೆ ಯಾರು, ಅದು ನಮ್ಮ ಒಂದ್ ಸ್ವಾರ್ಥಕ್ಕೆ ಮಾಡ್ಲೂಬಾರ್ದು. ಏನೋ ಆಯ್ತು, ಒಂದು ಕ್ಲಿಯರ್ ಆಗೋಯ್ತದು. ಆ ಟೈಮಲ್ಲಿ ಹಿಟ್ ಆಗಿರೋ ಸಾಂಗ್ ಹಿಟ್ ಆಗಿರೋ ಟೈಮಲ್ಲಿ ಅಷ್ಟಿತ್ತು. ಈ ಫ್ಯಾಮಿಲಿ ಕರ್ಕೊಂಡು ನೀವೇ ಹೋಗ್ತೀರಾ ಸರ್, ಅವ್ರು ಹೇಳ್ತಾರೆ ಅಡ್ಡ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲವರು ಗೊತ್ತಿಲ್ಲ, ಮಕ್ಳು ಕರ್ಕೊಂಡು ಹೋಗಿರ್ತಾರೆ. ಮಕ್ಳು ಕರ್ಕೊಂಡೋಗಿ ಟಿಕೆಟ್ ತಗೊಳಕ ಸರ್ ಮಗುನ್ ಬಿಡಲ್ಲ ಮೇಡಮ್, ಬಿಲೋ 18 years ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದಾಗ ಅಲ್ಲ ರೀ ನಾವು ದುಡ್ಡು ಕೊಡಲ್ವಾ, ಅದೇ ಸುಮ್ನೆ ಬಿಡ್ತೀರಾ ಅಂತ ಗಲಾಟೆ ಮಾಡ್ತಾರೆ. ಕೆಲವು ನಂಗೆ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಇಂದ ನಿಮ್ ಸಿನಿಮಾ ನೋಡಕ್ ಬಂದಿದ್ದೀನಿ ಅಪ್ಪ, ಬಿಡ್ತಾ ಇಲ್ಲ ಮಕ್ಕಳನ್ನ ನಮ್ನ ಅಂತ. ಆತರ ಒಂದ್ ಕ್ರೌಡ್ ಕಮ್ಮಿ ಆಗುತ್ತೆ ನಮ್ಗೆ. ಈಗ ಮಕ್ಕಳನ್ನ ಒಬ್ರು ಬಿಟ್ಬಿಟ್ಟು ಅವ್ರಿಬ್ರು ಹೆಂಗ್ ಹೋಗ್ತಾರೆ. ಆಮೇಲೆ ಸ್ವಲ್ಪ ವೈಲೆನ್ಸ್ ಇತ್ತಲ್ಲ ಜಾಸ್ತಿ ಅಲ್ಲಿ, ಅದಕ್ಕೆ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ. ಈಗ ಫ್ಯಾಮಿಲಿ ಅವರಾದಾಗ ನಮ್ಮ ಮನೇಲೇ ಆಗ್ಲಿ ಆ ವೈಲೆನ್ಸ್ ಇದೆ. ಒಂದ್ ಸಿನಿಮಾ ಯಾವ್ದೋ ಒಂದು ಸಿನಿಮಾ ನೋಡಿದೆ ನಾನ್ ಥಿಯೇಟರ್ಲಿ, ನಮ್ ಮನೇಲಿ ನೋಡ್ಬೇಕು ಅಂದ್ರು, ಹೆಸರು ಬೇಡ ಸಿನಿಮಾ. ಅದ್ ನೋಡಕ್ ಹೋಗ್ದಿದ್ದಾಗ ತುಂಬಾ ವೈಲೆನ್ಸ್ ಇದೆ, ನನ್ಗೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಆಮೇಲೆ ನಮ್ಗೆ ಡೈಜೆಸ್ಟ್ ಆಗ್ಲಿಲ್ಲ ಅದು ಸಿನಿಮಾ ಹಿಟ್, ಬಟ್ ನಮಗ್ ಡೈಜೆಸ್ಟ್ ಆಗ್ಲಿಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಒಂದು ಹಿಂದಿ ಸಿನಿಮಾ ನೋಡಿದೆ, ನಮ್ ಚೆನ್ನಾಗಿದೆ ಸಿನಿಮಾ, ಬಟ್ ನಮ್ಗೆ ಓಕೆ ಎಂಜಾಯ್ ಮಾಡ್ತಾರೆ. ಬಟ್ ಮಕ್ಳಿಗೆ ಅವ್ರ ಮನ್ಸ್ ಮೇಲೆ ಏನಾದ್ರು ಒಂದ್ ಪರಿಣಾಮ ಬೀಳುತ್ತೆ ಅಂತ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು. ಆಮೇಲೆ ಬಿಡೋದೇ ಇಲ್ಲ ಬಿಡಿ, ನಿಮ್ಮ ಸಿಂಗಲ್ ಸ್ಕ್ರೀನ್ ಅಲ್ಲಿ ಬಿಡ್ತಾರೆ ಹೊರತು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಡೋದೇ ಇಲ್ಲ ಯಾರು. ಹಂಗಾಗಿ ಸ್ವಲ್ಪ ನಮ್ಗೆ ಕಲೆಕ್ಷನ್ ಸ್ವಲ್ಪ ಡಲ್ ಆಯ್ತು. ಬಟ್ ಇಸ್ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಸರ್ ಅದು. ಓಕೆ. ಆಮೇಲೆ ನಿಮ್ಮ ಸಿನಿಮಾಗಳು ತಗೊಂಡ್ರೆ ಆಕಾಶ್ ಇರ್ಲಿ, ಅರಸ್ ಇರ್ಲಿ, ಎಲ್ಲ ಸಿನಿಮಾದಲ್ಲೂ ಸಾಂಗ್ ಸೂಪರ್ ಹಿಟ್ ಆಗ್ತಾ ಇತ್ತು. ಅದು ಹೆಂಗೆ ನಿಮ್ದು ಒಂದು ಪ್ಲಾನಿಂಗ್? ಗೊತ್ತಿಲ್ಲ ಸರ್ ನನಗೆ ಅದ್ ಹೆಂಗೆ ಅಂತ. ಈಗ ನಾವು ಒಂದಷ್ಟು ಸಿನಿಮಾಗಳನ್ನ ಹಾಡುಗಳನ್ನ ಕೇಳ್ತಾ ಇರ್ತೀವಿ. ನನಗೆ ತುಂಬಾ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತಂದ್ರೆ ನನಗೆ ಇವರು ರಾಜನಾಗೇಂದ್ರ ಸಾರು, ಹಂಸಲೇಖ ಸಾರು ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ. ಆಮೇಲೆ ಇಳೆಯರಾಜ ಸಾರು, ಇವರೆಲ್ಲ ನಮ್ಗೆ ತುಂಬಾ. ಆಮೇಲೆ ಎಲ್ಲ ಹಳೆ MS ವಿಶ್ವನಾಥನ್ ಸರ್ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರು, TG ಲಿಂಗಪ್ಪ ಅವ್ರು ಹಳೇದು ಬಿಡಿ, ಅವ್ರಿಂದ ಅವ್ರು ಮಾಡಿರೋ ಸಾಂಗ್. GK ವೆಂಕಟೇಶ್ ಸರ್, ಇಳೆಯರಾಜ ಅವ್ರ ಗುರು, ಅವ್ರ ಸಾಂಗ್ಗಳು ಅದ್ಭುತವಾದ ಸಾಂಗ್ಗಳು. ಅದೆಲ್ಲ ನಮ್ಮ ಸಾಂಗ್ಗಳು. ಆಮೇಲೆ ಚಿಕ್ಕ ವಯಸ್ಸಿಂದ ನಾನು ಸಾಂಗ್ ಹಾಡ್ ಅಭ್ಯಾಸ.
ನಾನು ಸ್ಕೂಲಲ್ಲಿ ಕಾಲೇಜಸ್ ಅಲ್ಲಿ ಆಡ್ಬೇಕಾದ್ರೆ ಯಾವ ಫಿಲ್ಮ್ ಹಿಟ್ಸ್ ಆಗ್ಲಿ, ಡಿವೋಷನಲ್ ಸಾಂಗ್ ಆಗ್ಲಿ, ಫೋಕ್ ಸಾಂಗ್ ಆಗ್ಲಿ ನನ್ಗೆ ಫಸ್ಟ್ ಪ್ರೈಸ್ ಬರ್ತಿತ್ತು. ಇಷ್ಟು ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ನಾನು ಚೆನ್ನಾಗಿ ಆಡ್ತಿದ್ದೆ. ಆಗ ನಮ್ಗೆಲ್ಲ ಈಗ ಆಡೋ ಸಿನಿಮಾದಲ್ಲಿ ನೀನು ಯಾರ್ಯಾರು ಆಡ್ತಾರೆ, ಅವ್ರು ಆಡ್ತಾರೆ, ಇವ್ರು ಆಡ್ತಾರೆ ಅಂತ ಅವರೆಲ್ಲ ಆಡ್ತಾರೆ ಅಂತ ನಾನು ಆಡೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕಂದ್ರೆ ಒಂದ್ ಒಳ್ಳೆ ಸಾಂಗ್ ಇದ್ದಾಗ, ಒಂದ್ ಒಳ್ಳೆ ವಾಯ್ಸ್ ಇದ್ದಾಗ ಚೆನ್ನಾಗಿರುತ್ತೆ. ಈಗ ಪ್ರೇಮ್ ಅವ್ರು ಚೆನ್ನಾಗಿ ಆಡ್ತಾರೆ, ಆ ವಾಯ್ಸ್ಗೆ ಅದು ಮ್ಯಾಚ್ ಆಗುತ್ತೆ. ಇನ್ನೊಬ್ರು ಆಡ್ತಾರೆ, ಚೆನ್ನಾಗಿರುತ್ತೆ. ಪ್ರೇಮ್ ಅವ್ರು ಆಡ್ತಾರೆ ಅಂದ್ಬಿಟ್ಟು ನಾನು ಆಡ್ಬಾರ್ದು, ಆ ಸಾಂಗ್ ಕೆಡಿಸ್ದಂಗೆ. ಅದು ಜಸ್ಟಿಫಿಕೇಶನ್ ಇರಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕು ಅದ್ ಮಾಡ್ಬೇಕು ಚಂದ. ಹಂಗಾಗಿ ನನ್ಗೆ ಸಾಂಗ್ ಬಗ್ಗೆ ತುಂಬಾ ಒಲವು ಸರ್. ಆಗಿಂದ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತೀನಿ. ಮಾಡಿದಾಗ ಒಂದಷ್ಟು ನಾನು ರೆಫರೆನ್ಸ್ ಹೇಳ್ತೀನಿ, ಇಲ್ಲ ನನ್ಗೊಂದು ಇನ್ಸ್ಪೈರ್ ಸಾಂಗ್ ಯಾವ್ದಾದ್ರು ಇದ್ರು ನೋಡಿ, ಈ ಪ್ಯಾಟರ್ನ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಸಜೆಷನ್ ಕೊಡ್ತೀನಿ. ಏನೇ ಮಾಡೋದು ಅಲ್ಟಿಮೇಟ್ ಅವರೇ ಸರ್ ಮಾಡೋದು. ಅಂದ್ರೆ ನನ್ಗೆ ಏನ್ ಬೇಕು ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ನಾನೊಬ್ಬ ಡೈರೆಕ್ಟರ್ ಆಗಿ ಅವ್ರ ಪಾಪ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಸಾಂಗ್ ಗಳು ಕೊಡ್ತಾರೆ, ಅವ್ರು ಒಂದೊಂದು ಇಮಿಡಿಯೇಟ್ ಟ್ಯೂನ್ಸ್ ಕೊಟ್ರೆ ಚೆನ್ನಾಗಿದ್ರೆ ಇದು ಓಕೆ ಅನ್ಬಿಡ್ತೀವಿ, ಆಯ್ಕೆ ನಮ್ದೇ. ಆಮೇಲೆ ನಾವು ಆ ಸಾಂಗ್ ಚೆನ್ನಾಗ್ ಮಾಡಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಈ ಸಾಂಗ್ ಚೆನ್ನಾಗ್ ಮಾಡಿಲ್ಲ ಅಂತ ನಾವು ಬೈಕೊಳ್ಳೋದಲ್ಲ ಸರ್. ಡೈರೆಕ್ಟ್ ನಿಂಗೆ ಏನ್ ಬೇಕು ತಗೋಬೇಕು ಅವ್ರ ಹತ್ರ, ಆಯ್ಕೆ ನಿಂದು. ಅದಕ್ಕೆ ಜಸ್ಟಿಫಿಕೇಶನ್ ಅವ್ರು ಕೊಡ್ತಾರೆ. ನೀನು ಸರಿಯಾಗಿ ಸಾಂಗ್ ಗಳನ್ನ ಆಯ್ಕೆ ಕೊಡೋ ಟ್ಯೂನ್ ಗಳನ್ನೆಲ್ಲ ನೀನ್ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಾಂಗ್ ಚೆನ್ನಾಗಿಲ್ಲ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ಬಾರ್ದು. ನಾವು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಡೈರೆಕ್ಟರ್ ಆದವ್ರಿಗೆ ಎಲ್ಲದ್ರ ಬಗ್ಗೆನೂ ಒಂದು ಇರ್ಬೇಕು ಸರ್. ಕ್ಯಾಮ್ರಾ ವರ್ಕ್ ಆಗ್ಲಿ ಯಾವ್ದು ಡಾಮಿನೇಟ್ ಆಗ್ಬಾರ್ದು ಸಿನಿಮಾದಲ್ಲಿ, ಪ್ರತಿಯೊಂದು ಲಿಮಿಟ್ ಆಗಿರ್ಬೇಕು. ನಿಮ್ಗೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಭಾರತಿ ರಾಜ ಸರ್ದು ಒಂದು ಯಾವ್ದೋ ಇಂಟರ್ವ್ಯೂಲ್ ನೋಡಿದ್ರೆ ಯಾರೋ ಕ್ವಶನ್ ಕೇಳಿದ್ರು ಅವ್ರಿಗೆ. ಕೇಳಿದಾಗ ಅವ್ರು ಹೇಳಿದ್ರು, ನೀವು ಇಳೆಯರಾಜ ಮ್ಯೂಸಿಕ್ ಮಾಡ್ತಾರೆ, ನಿಮ್ಗೆ ಕ್ಯಾಮ್ರಾಮನ್ ನಿಮ್ಗೆ ಕ್ಯಾಮ್ರಾ ಶಾಟ್ಸ್ ಚೆನ್ನಾಗಿ ತಗೊಡ್ತಾರೆ. ಅವ್ರೊಬ್ರು ಇನ್ನೊಬ್ರು ರೈಟರ್ ಇದಾರೆ, ಯಾರು ಸೆಲ್ವರಾಜ್ ಅಂತ, ಅವ್ರು ಕತೆ ಮಾಡಿ ನೀಟಾಗಿ ಡೈಲಾಗ್ ಎಲ್ಲ ಬರೀತಾರೆ. ಇನ್ನೊಬ್ರು ಅದ್ ಮಾಡ್ತಾರೆ, ಆ ಡೈರೆಕ್ಟರ್ ಇದ್ ಮಾಡ್ತಾರೆ, ಹೀರೋಗಳ ಆರ್ಟಿಸ್ಟ್ ಗಳನ್ನ ಹಾಕೊಂಡ್ ಹಿಂಗ್ ಮಾಡ್ತೀರಾ. ನೀವು ಭಾರತಿ ರಾಜ ವಿನ್ ಈ ಸಿನಿಮಾ ಅಂತ ಹಾಕೊಂತೀರಾ, ಹೆಂಗ್ ಹಾಕೊಂತೀರಾ ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಖುಷಿ ಆಯ್ತು ನನ್ಗೆ. ಸರ್ ನಾನೊಂದು ಡಿಶ್ ಮಾಡೋನು, ಅಡಿಗೆ ಮಾಡೋನು. ಈಗ ಒಂದು ಬಿರಿಯಾನಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆ ಬಿರಿಯಾನಿಗೆ ಆಯಿಲ್ ಎಷ್ಟು ಹಾಕ್ಬೇಕು, ಉಪ್ಪು ಎಷ್ಟು, ಇಂಗ್ರೀಡಿಯೆಂಟ್ಸ್ ಯಾವ್ಯಾವ್ದು ಹಾಕ್ಬೇಕು ಅಂತ ನನಗೆ ನಾನು ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡ್ ಮಾಡ್ತೀನಿ. ಆವಾಗ ಡಿಶ್ ಚೆನ್ನಾಗಿರುತ್ತೆ. ಕೆಲವು ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿದೆ, ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಸಿನಿಮಾ ಬರಲ್ಲ. ನಾನ್ ಡಿಶ್ ಮಾಡೋನು, ನಾನು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೆ ಮಾಡಿದಾಗ ಏನ್ ಹೇಳ್ತೀರಾ, ಅವ್ರು ಉಪ್ಪು ತಂದು ಕೊಟ್ರು ಅಲ್ಲಿಂದ ನಿಂತ ಹೇಳ್ತೀರಾ, ನಾನ್ ತಾನೇ ಎಲ್ಲನ್ ತೆಗೆದು ಅಲ್ಲಿ ಹಾಕೋದು. ಅದಕ್ಕೆ ಭಾರತಿ ರಾಜವಿನ್ ಅಂತ ಹಾಕೊಳ್ಳೋದು. ನೋಡಿ ಎಷ್ಟು ನಮ್ಗೆ ಗೊತ್ತಿಲ್ಲದಿರೋ ವಿಷಯವೆಲ್ಲ. ಅಂದ್ರೆ ಡೈರೆಕ್ಟರ್ಗೆ ತುಂಬಾ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ವಿಷಯದಲ್ಲಿ ರಾಜ್ಕುಮಾರ್ ಸರ್ ನಾನು ನೋಡುವಂಗೆ ಡೈರೆಕ್ಟರ್ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ನಾವು ಒಂದ್ಸಲ ಡೈರೆಕ್ಟರ್ ಆದ್ಮೇಲೆ ಕಾಲಿಗೆ ನಮಸ್ಕಾರ ಮಾಡೋಕೋದು, ಕಾಲಿಗೆ ನಮಸ್ಕಾರ ಮಾಡ್ಬಾರ್ದು, ನೀವು ಸರಸ್ವತಿ ಪುತ್ರರು ನಿರ್ದೇಶಕರಾಗಿದ್ದೀರಾ, ನಮ್ಮಂತ ಸ್ಟಾರ್ ಗಳನ್ನ ಕ್ರಿಯೇಟ್ ಮಾಡೋರು ಅಂತ ಹೇಳಿ ಎಂತ ದೊಡ್ಡ ಮಾತು ಸರ್. ಅವ್ರು ಅಷ್ಟು ದೊಡ್ಡ ವ್ಯಕ್ತಿಗಳು, ಅವ್ರು ಮಾಡಿರೋ ಮುಂದೆ ನಾವ್ ಏನೇನಲ್ಲ ಒಂದು ಉಲ್ಕಡ್ಡಿಗೂ ಸಮಾನ ಇಲ್ಲ. ನಾವು ಅವ್ರ ಮಾತು ನೋಡಿ, ಒಂದು ಡೈರೆಕ್ಟರ್ ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂಲ್ ನೋಡಿದ್ರು, ಶಂಕರ್ ನಾಗ್ ಜೊತೆ ಯಾಕೆ ಮಾಡಿದ್ರ ಅವ್ರು ಮಾಡಿಲ್ಲ ನಿಮ್ ಮುಂದೆ ಅಂದಾಗ ಅವ್ರು ಹೇಳ್ತಾರೆ ಒಂದೇ ಮಾತು, ಡೈರೆಕ್ಟರ್ ಆದ ಒಂದು ಸೂತ್ರಧಾರ್ರಿ, ನಾವು ಅವ್ನ ಹಿಂದೆ ಹೋಗೋರು ಅಂತಾರೆ. ಅಂದ್ರೆ ಎಷ್ಟು ಡೈರೆಕ್ಟರ್ ಬಗ್ಗೆ ಪ್ರೀತಿ ನೋಡಿ ಅವ್ರಿಗೆ. ಪ್ರೊಡ್ಯೂಸರ್ ಅನ್ನದಾತರು ಅಂತಾರೆ, ಬಹಳ ಪ್ರೀತಿ. ಡೈರೆಕ್ಟರ್ಗಳು ರೈಟರ್ ಕಂಡ್ರು ಬಹಳ ಇಷ್ಟ. ಆಮೇಲೆ ಕತೆ ಕೇಳ್ಬೇಕು ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ರೆಡಿ ಬಿಡ್ತಾರೆ ಸರ್. ನಾವು 5 ನಿಮಿಷ ಲೇಟ್ ಆಗ್ಬಿಡ್ತೀವಿ ಒಂದೊಂದ್ಸಲ. ಸ್ನಾನ ಮಾಡಿ ಹಿಂದಿನ ದಿನ ರಾಘಣ್ಣ ಅವ್ರು ಇನ್ಫಾರ್ಮ್ ಮಾಡಿ ನಾಳೆ ಕತೆ ಕೇಳಕ್ ಬರ್ತಾರೆ ಅಪ್ಪಾಜಿ 7 ಗಂಟೆಗೆ ಅಂದ್ರೆ 6:15ಗೆ ರೆಡಿ ಆಗಿ ಕೂತಿರ್ತಾರೆ. ಆಮೇಲೆ ರಾಘಣ್ಣ ಫೋನ್ ಮಾಡ್ತಾರೆ, ಅಪ್ಪಾಜಿ ಕಾಯ್ತಾ ಇದ್ರೆ ಏನ್ ಮಾಡ್ತಿದೀರ ನೀವು ಅಂತ. ಆಮೇಲೆ ಹೋದ ತಕ್ಷಣ ನಮ್ ಜೊತೆ ಕೂತ್ಕೊಂಡು ಕಾಫಿ ಕುಡಿದು ಅವರು 8 ಗಂಟೆಗೆ ಬಂದಾಗ ಎಲ್ಲ ಕತೆ ಅಂದ್ರೆ ಕತೆ ಕೇಳೋದಂದ್ರೆ ಬಹಳ ಇಷ್ಟ ಅವ್ರಿಗೆ. ಸಿನಿಮಾ ಬಗ್ಗೆ ಮಾತಾಡ್ಬೇಕು, ಸಿನಿಮಾನೇ ಉಸಿರು, ಬೇರೆ ಇನ್ನೇನು ಗೊತ್ತಿಲ್ಲ. ಆಮೇಲೆ ಆ ಸಿನಿಮಾ ನೋಡಿದ್ರೆ ಅದು ಚೆನ್ನಾಗಿದೆ. ಆಮೇಲೆ ಯಾರು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಫೋನ್ ಮಾಡಿ ಅವರು ಮಾತಾಡ್ತಾರೆ, ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡಿದೀರಾ, ಈ ತರ ನಾನ್ ಮಾಡಿಲ್ವಲ್ಲ, ಎಂತ ಆಕ್ಟರ್ ನೀವು ಅಂತ. ನಮ್ ಕನ್ನಡದಲ್ಲಿ ಸೀರಿಯಲ್ ಆಕ್ಟರ್ ಗಳಿಗೆಲ್ಲ ಮಾಡ್ತಾರೆ ಫೋನ್. ಸಿಲಿಲಲ್ಲೇ ಆಕ್ಟರ್ಸ್ ಇದಾರಲ್ಲ ಅವ್ರಿಗೆಲ್ಲ ಫೋನ್ ಮಾಡಿದಾರೆ. ನಮಿತಾ ಅವ್ರಿಗೆಲ್ಲ ಮನೆಗ್ ಕರ್ಸಿ, ನಿಮ್ ಜೊತೆ ಇರೋದೇ ನಾವು ಪುಣ್ಯ, ಮನೇಲಿ ಕರ್ಸಿ ಊಟ ಮಾಡಿ ಎಲ್ಲ ನೋಡ್ಬಿಟ್ಟಿದೀವಿ ನಾವು. ಆಮೇಲೆ ತುಂಬಾ ಹೋಗಿ ಹೊಗಳೋದ್ ಬೇರೆ ಸರ್, ಅವ್ರನ್ನ ಕರ್ಸಿ ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡಿ ಅವ್ರನ್ನ ಹೊಗಳೋದಿದೆಯಲ್ಲ, ನಾವೇ ಸಣ್ಣವ್ರಾಗ್ಬಿಡ್ತೀವಿ ಅವ್ರ ಮುಂದೆ. ಯಾವಾಗ್ಲೂ ಬಾಳೆ ಹಣ್ಣಾದಷ್ಟು ಬಾಗ್ತಾ ಇರುತ್ತೆ. ಹಣ್ಣಾದಾಗ ಕಾಯಿದ್ದಾಗ್ಲೇ ಅದು ನೆಟ್ಟಿಗೆ ನಿಂತಿರೋದು. ಅದು ಎಕ್ಸಾಂಪಲ್ ನೋಡಿ, ನೀವು ಎಷ್ಟು ಸಕ್ಸಸ್ಫುಲ್, ಎಷ್ಟು ಹಂಬಲು, ಎಷ್ಟು ಲೆಜೆಂಡ್ ಆಗಿರ್ತೀರಾ, ನೀವು ಎಷ್ಟು ಬಾಗ್ತೀರಾ ಅಷ್ಟು ದೊಡ್ಡವರಾಗ್ತೀರಾ ಅನ್ನೋದಕ್ಕೆ ಎಕ್ಸಾಂಪಲ್. ಬರೆಯಕ್ಕೆ ಆಗಲ್ಲ ಸರ್, ಅವ್ರ ತರ ನಾನು ನೋಡೇ ಇಲ್ಲ, ಯಾರನ್ನೂ ನೋಡಿಲ್ಲ ಸರ್. ಕೆಲವರು ಅವ್ರನ್ನ ಫಾಲೋ ಮಾಡಕ್ ಹೋಗ್ತಾರೆ, ಏನೋ ಒಂದ್ ಸ್ವಲ್ಪ ದಿನ ಫಾಲೋ ಮಾಡ್ಬೋದು, ಆಗಲ್ಲ. ಕೇಳಿದ್ರೆ ನಾವೇನ್ ರಾಜ್ಕುಮಾರ ಅಂತಾರ, ಆಗಲ್ಲ, ಒಬ್ರೇ ರಾಜ್ಕುಮಾರ್. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು.
ಸರ್ ಈಗ ಆಮೇಲೆ ಇವ್ರದ್ದು ಯಾರು ಮೋಸ್ಟ್ ಎನರ್ಜೆಟಿಕ್ ಪರ್ಸನ್ ಶಿವರಾಜ್ ಕುಮಾರ್ ಜೊತೆ ಇದು ಮಾಡ್ತೀರಾ ಪರಮೇಶ್ ಭಾನುವಾಲ ಅಂತ. ಅದು ಹೆಂಗೆ ಸ್ಟಾರ್ಟ್ ಆಯ್ತು ಅದ್ರ ಹಿನ್ನೆಲೆ? ಶಿವರಾಜ್ ಕುಮಾರ್ ಅದು ಆದಿತ್ಯ ಆರ್ಟ್ಸ್ ಅಂತ ಅವರು RA2 ಮಾಡಿದ್ರು ತೆಲುಗುಲ್ಲಿ. ತೆಲುಗುಲು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಮಾಡಿದ್ರು. ಜಗಡ ಮತ್ತೆ ಸುಕುಮಾರ್ ಫಸ್ಟ್ ಸಿನಿಮಾ ಅದು. ಈ ಡೈರೆಕ್ಟರ್ ಇದು ಪುಷ್ಪ ಡೈರೆಕ್ಟರ್ ಇದಾರಲ್ಲ, ಅವ್ರು ಫಸ್ಟ್ ಸಿನಿಮಾ ಅವ್ರ ಬ್ಯಾನರ್ ಅಲ್ಲೇ ಮಾಡಿದ್ರು. ತುಂಬಾ ದೊಡ್ಡ ಪ್ರೊಡಕ್ಷನ್. ಕನ್ನಡದಲ್ಲಿ ಒಂದಷ್ಟು ಸಿನಿಮಾ ಮಾಡಿದ್ರು. ಅವ್ರ ಮಗನ ಹಾಕೊಂಡು ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಪುನೀತ್ ಅವ್ರದ್ದು ಇದು ರಾಮ್ ಅಂತ ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಹಿಂಗೆ ಶಿವಣ್ಣ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇತ್ತು. ಆ ಸಿನಿಮಾ ಮಾಡಿದ್ರು. ಹಂಗಾಗಿ ಅವ್ರ ಮುಖಾಂತರ ಶಿವಣ್ಣ ಅವ್ರಿಗೆ ಸಿನಿಮಾ ಮಾಡಿದ್ರು. ಬಟ್ ಸಿನಿಮಾ ಅದು ಹೇಳ್ಕೊಳಂಗ ಆಗ್ಲಿಲ್ಲ. ಫ್ಲಾಪ್ ಸಿನಿಮಾ ಆಗೋಯ್ತು. ಬಟ್ ಏನೋ ಗೊತ್ತಿಲ್ಲ ಏನಕ್ಕೆ ಫ್ಲಾಪ್ ಆಯ್ತು ಅಂತ. ನನಗೆ ಇಷ್ಟವಾದ ಶಿವಣ್ಣ ಅವ್ರ ಸಿನಿಮಾನೇ ಹಿಂಗ ಆಗೋಯ್ತಲ್ಲ ಅಂತ ಬಹಳ ಮನ್ಸು ಬೇಸರ ಆಗೋಯ್ತು. ಶಿವಣ್ಣ ನಂಗೆ ಯಾವಾಗಲೂ ಹೇಳ್ದೆ ತಲೆ ಕಟ್ಸ್ಕೊಳ ಬಿಡ, ಏನೋ ಮಾಡಿದ್ರಾಯ್ತು, ನೀನ್ ಯಾಕೋ ಹಿಂಗ ಆಗ್ತೀಯ, ಸಿನಿಮಾ ನಮ್ ಕೈಲಿಲ್ಲಮ್ಮ, ಅದಾಗುತ್ತೆ ಬಿಡು ಅಂತಾರೆ. ಅಂದ್ರೆ ಆ ಪಾಸಿಟಿವ್ ಎನರ್ಜಿ ತುಂಬ್ತಾರೆ ನೋಡಿ ಅವರು. ಶಿವಣ್ಣ ಬಹಳ ಪ್ರತಿಯೊಬ್ಬರಿಗೂ ಎನ್ಕರೇಜ್ಮೆಂಟ್ ಕೊಡುವಂತ ಒಂದು ಕ್ಯಾರೆಕ್ಟರ್. ನೀ ಯಾಕೋ ಫೀಲ್ ಮಾಡ್ಕೊಂಡ್ ಏನು ಮಾಡಕ್ಕಾಗಲ್ಲಮ್ಮ, ನಂದು ಸಿನಿಮಾ ಸುಮಾರು ಫ್ಲಾಪ್ ಆಗಿದೆ, ಏನ್ ಮಾಡ್ತೀಯಾ, ಮಾಡ್ತಾ ಇರ್ಬೇಕು, ಯಾವ್ದು ಆಗುತ್ತೆ ಬಿಡು, ಆಮೇಲೆ ನೋಡೋಣ, ಏನೋ ಮಾಡೋಣ ಬಿಡು ಆತರ. ಅದು ಆ ರಿಸಲ್ಟ್ ಏನ್ ಅನ್ಸುತ್ತೆ ರೀಸನ್? ಆ ರಿಸಲ್ಟ್ ಬರೋದಕ್ಕೆ ಏನ್ ರೀಸನ್ ಅನ್ಸುತ್ತೆ ಸರ್? ಒಂದ್ ಸಿನಿಮಾ ಇಟ್ಟಾಗೋದಕ್ಕೂ ನೋ ರೀಸನ್ಸ್, ಫ್ಲಾಪ್ ಆದಕ್ಕೂ ನೋ ರೀಸನ್ಸ್. ನಾವ್ ಏನು ಗೊತ್ತಾ, ಅಂದ್ರೆ ಆಡಿಯನ್ಸ್ ಗೊತ್ತಿರುತ್ತೆ. ಆಡಿಯನ್ಸ್ ನೋಡಿದಾಗ ಅವ್ರು ಹೇಳ್ಬೇಕಷ್ಟೇ ಕೆಲವ್ರಿಗೆ. ಆಮೇಲೆ ನಾವು ರೀಸನ್ ಹುಡ್ಕಕ್ಕಾಗಲ್ಲ ಸರ್. ಕೆಲವು ಸಿನಿಮಾ ನಿಮ್ಗೆ ಒಳ್ಳೆ ಸಿನಿಮಾಗಳು ಫ್ಲಾಪ್ ಆದ ಉದಾಹರಣೆ ಇದೆ, ರೀಸನ್ ಗೊತ್ತಿಲ್ಲ. ಕೆಲವು ಸಲ ಕೆಟ್ಟ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ. ನಮ್ ದೃಷ್ಟಿಲಿ, ಜನಗಳ ದೃಷ್ಟಿಲಿ ಅದು ಕೆಟ್ಟ ಸಿನಿಮಾ ಹೆಂಗ್ ಹೋಗ್ಬಿಡ್ತು, ಹಿಟ್ ಆಗಿರೋದ್ ಮಾತ್ರ ಹಿಟ್ ಆದ್ಮೇಲೆ ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ಕೆಲವು ನಮ್ ಚೆನ್ನಾಗಿದೆ ಸಿನಿಮಾ, ನೀವು ನೋಡ್ಲಿಲ್ಲ ಅಂತ ನಾವ್ ಕೇಳ್ಕೊಂತೀವಿ. ಸರ್ ನಮಗ್ ಚೆನ್ನಾಗಿರುತ್ತೆ, ನಾವ್ ಮಾಡಿರೋದು ನಮಗ್ ಚೆನ್ನಾಗಿದೆ ಅಂತ. ಬಟ್ ಏನು ಕೊಡ್ಲಿಲ್ಲ ಅಂತಂದ್ರೆ ಅದು ಆಡಿಯನ್ಸ್ ಡಿಸಿಷನ್. ಅದು ನಾವ್ ಚೆನ್ನಾಗ್ ಮಾಡಿದೀವಿ, ನೀವು ನೋಡ್ಲಿಲ್ಲ ಅನ್ನೋದು ತಪ್ಪು. ಅವ್ರು ಒಂದ್ಸಲ ರಿಜೆಕ್ಟ್ ಮಾಡಿದ್ಮೇಲೆ ಫಿನಿಶ್, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಬೇರೆ ಏನ್ಮಾಡು, ನಾವ್ ಇಟ್ ಸಿನಿಮಾ ಮಾಡಿ ನೀವು ನಮ್ ಬೆಳೆಸ್ಲಿಲ್ಲ, ನೋಡ್ಲಿಲ್ಲ ಅಂತ ನಾವ್ ಮಾತಾಡೋದೆಲ್ಲ ವೇಸ್ಟ್ ಸರ್. ಯಾಕೆಂದ್ರೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರೇನು ನಮ್ಗೆ ದುಡ್ಡು ಕೊಡಲ್ಲ. ಆಡಿಯನ್ಸ್ ಸಿನಿಮಾ ಮಾಡು ನೀನು ಅಂತ ಇನ್ನೊಂದ್ ಮಾಡಲ್ಲ. ಅವರು ನಾವು ಖರ್ಚು ಮಾಡಿ ಸಿನಿಮಾ ಮಾಡಿರೋದನ್ನ ಅವ್ರ ಕೈನಿಂದ ದುಡ್ಡು ಹಾಕ್ಸಿ ಬಂದು ಸಿನಿಮಾ ನೋಡ್ತಾರೆ ವಿತೌಟ್ ಎಕ್ಸ್ಪೆಕ್ಟೇಷನ್. ಇಂದ ಎಂಟರ್ಟೈನ್ಮೆಂಟ್ಗೆ 1500 ರೂಪಾಯಿ ಆದ್ರೂ ಟಿಕೆಟ್ ಕೊಟ್ಟು ನೋಡ್ತಾರೆ ಸರ್. ಅವರು ಏನೋ ಇರುತ್ತೆ ಸಿನಿಮಾ ಅಂತ. ಅವ್ರು ಕೊಟ್ಟಿರೋ ದುಡ್ಡಿಗೆ ನಾವು ಸ್ಯಾಟಿಸ್ಫೈ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಬೇಜಾರಾಗೇ ಆಗತ್ತೆ. ಯಾವನಾದ್ರೂ ಬೈತಾರ ಅವರು. ಎಂತ ಸ್ಟಾರ್ಗಳ ಸಿನಿಮಾ ಆದ್ರೂ ಇದ್ ಮಾಡ್ತಾರೆ. ಹೊಸಬು ಸಿನಿಮಾಕ್ಕೆಲ್ಲ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಹೊಸದನ್ನೇ ಸೂಪರ್ ಹಿಟ್ ಆಗ್ತಾರೆ ನೋಡಿ. ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ ಚೆನ್ನಾಗಿ ನೋಡಿದ್ರು. ಗರುಡಗಮನ ವಾಹನ ಅಂತ ಸಿನಿಮಾ ನೋಡಿದ್ರು. ಅಂದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು ಸರ್. ಹೀರೋ ಯಾರೇ ಇರ್ಲಿ ಏನೇ ಇರ್ಲಿ ಅವ್ರಿಗೆ ಇಷ್ಟ ಆಗ್ಬೇಕು. ಅವ್ರಿಗೆ ಇಷ್ಟ ಆದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಮಾರ್ನಿಂಗ್ ಶೋ ನೋಡಿ ಅವ್ರು ಮಾಡೋದು, ನಾವ್ ಮಾಡಕ್ಕಾಗಲ್ಲ ಅವೆಲ್ಲ. ಟೈಟ್ಲ್ ಏನೋ ಸಮಸ್ಯೆ ಆಯ್ತಾ ಪರಮೇಶ್ ಭಾನುವಾಲ ಅಂತ? ಹಂಗೇನ್ ಅನ್ಸಲ್ಲ ಸಕ. ಕೆಲವು ಸಲ ಬೇರೆ ಟೈಟ್ಲ್ ಗಳು ಇಟ್ಕೊಂಡು ಸಿನಿಮಾ ಸೂಪರ್ ಹಿಟ್ ಆಗಿದೆ. ಟೈಟ್ಲ್ ಏನ್ ಸಮಸ್ಯೆ ಇಲ್ಲ, ಬಟ್ ಏನ್ ರೀಸನ್ ಅಂತ ಗೊತ್ತಿಲ್ಲ. ಮೇ ಬಿ ಆ ಸಬ್ಜೆಕ್ಟ್ ಅವ್ರಿಗೆ ಇಷ್ಟ ಆಗ್ಲಿಲ್ವಾ ಏನೋ. ಒಂದು ವಿಲನ್ ನ ತಂದೆಯಾಗಿ ರಿಸೀವ್ ಮಾಡೋದೇನೋ ಅವ್ರಿಗೆ ಇಷ್ಟ ಆಗ್ಲಿಲ್ವಾ ಏನೋ. ಮೇ ಬಿ ಏನ್ ಲ್ಯಾಕ್ ಇದೆ ಅದು ಸಿನಿಮಾದಲ್ಲಿ, ಕೊರತೆ ಏನಿದೆ ಅಂತ ನನಗೆ ಯಾರು ಡೈರೆಕ್ಟ್ ಆಗಿ ಆಡಿಯನ್ಸ್ ಗಳು ನಮ್ಗೆ ಯಾರಿಗೂ ಹೇಳಿ. ಬಟ್ ಸಾಂಗ್ಸ್ ಚೆನ್ನಾಗಿತ್ತು ಸಿನಿಮಾದಲ್ಲಿ. ಬಟ್ ಶಿವಣ್ಣ ಬಿಡಿ, ಅವ್ರ ಬಗ್ಗೆ ಮಾತಾಡ ಅವ್ರು ಆಕ್ಟ್ ಮಾಡ್ತಾರೆ. ಮತ್ತೆ ಶಿವಣ್ಣ ಜೊತೆ ಮಾಡಕ್ಕಾಗಿಲ್ಲ? ಇಲ್ಲ, ಅವ್ರಿರೋ ಬಿಸಿಲಿ ಎಲ್ಲಿ ಸರ್. ಈಗ ನಾಳೆ ಹೋಗಿ ಕೇಳಿದ್ರು ಅವ್ರು ಇನ್ನೊಂದು ಅದೊಂದು ಸಿನಿಮಾ ಆಗ್ಬಿಡ್ಲಿ ಬಿಡ ಮಾಡೋಣ ಅಂತಾರೆ. ಪಾಪ ಅವರು ನನಗ್ ಗೊತ್ತು, ಫ್ಯಾಮಿಲಿ ತರ ಅವ್ರ ಕಷ್ಟ ಏನು ಅಂತ ನನಗ್ ಗೊತ್ತು. ಅಂತದ್ರಲ್ಲಿ ನಾವು ಅವ್ರು ಬಲವಂತ ಮಾಡ್ಬೋದು. ಅವೆಲ್ಲ ಟೈಮ್ ಬರ್ಬೇಕು ಸರ್ ಪ್ರತಿಯೊಂದಕ್ಕೂ. ಈಗ ಪುನೀತ್ ರಾಜ್ಕುಮಾರ್ ಸಿನಿಮಾ ಮಾಡ್ಬೇಕು ಅಂದಾಗ ನನ್ ಟೈಮ್ ಇತ್ತು, ಮಾಡ್ದೆ. ಹಂಗೆ ಯಾವ್ದೋ ಒಂದ್ ಟೈಮ್ ಬಂದಾಗ ಕಾಲಕ್ಕೆ ಕೂಡ ಬರ್ಬೇಕು. ಅವಕ್ಕೆಲ್ಲ ಎಲ್ಲ ನಾವ್ ಕೆಲವು ಸಲ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ. ಅದು ಒಂದ್ ಟೈಮ್ ಅಂತ ಬರುತ್ತೆ, ಅದಕ್ಕೊಂದ್ ಕಾಯ್ಬೇಕಷ್ಟೇ. ಓಕೆ. ಆಮೇಲೆ ಸರ್ ನಿಮ್ಮ ಪುಣ್ಯ ಏನಂದ್ರೆ ಪುನೀತ್ ಸರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರಿ. ಯಾವ್ದೊಂದು 2 ಇನ್ಸಿಡೆಂಟ್ ನೆನಪಿದೆ ನಿಮಗೆ? ಯಾವಾಗ್ಲೂ ನೆನಪಾಗುವಂತ ಇನ್ಸಿಡೆಂಟ್ ಅವ್ರ ಒಡನಾಟದಲ್ಲಿ? ಸರ್ ಅವ್ರ ಬಗ್ಗೆ ನಾ ಹೇಳೋದಲ್ಲ, ಎಲ್ರು ಒಂದೇ ಹೇಳ್ತಾರೆ ಸರ್. ತುಂಬಾ ಪ್ರೀತಿ ಮಾಡ್ತಾರೆ, ಯಾವಾಗ್ಲೂ ನಗ್ತಾ ಇರ್ತಾರೆ. ಯಾರಿಗೂ ಇಲ್ಲ, ಎಲ್ರನ್ನೂ ತಪ್ಕೊಂಡು ಎದೆ ಹತ್ರ ಇಲ್ಲಿ ತಂದು ತಪ್ಕೊಂತಾರೆ. ಪ್ರತಿಯೊಬ್ಬನು ಹಗ್ ಮಾಡಿ ಅವ್ರು ರಿಸೀವ್ ಮಾಡ್ಕೊಳ್ಳೋದು. ಆಲಿಂಗನೇ ಒಂಥರ ಮಜಾ ಅವ್ರದ್ದು. ಯಾವಾಗ್ಲೂ ನಗ್ತಾ ಇರ್ತಾರೆ. ಊಟ ಶೂಟಿಂಗ್ ಇದ್ರೆ ತುಂಬಾ ಬಾಯ್ ಕಟ್ತಾರೆ, ಶೂಟಿಂಗ್ ಇಲ್ಲ ಅಂದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಶೂಟಿಂಗ್ ಇವಾಗ ಊಟನೇ ಮಾಡಲ್ಲ. ಅವ್ರದ್ದು ಪರ್ಫೆಕ್ಟ್ ಮೇಂಟೆನೆನ್ಸ್. ಸಾಲಡ್ಸ್, ಮಾಮೂಲಿ ಬ್ರೌನ್ ರೈಸ್ ಹಂಗೆ. ಮತ್ತೆ ಅವ್ರು ತೀರ್ಕೊಂಡ್ಮೇಲೆ ತುಂಬಾ ಜನ ಹೇಳೋದು ಅದ್ ತಿಂತಾರೆ ಇದ್ ತಿಂತಾರೆ, ಆಳುಮುಳು ಓವರ್ ಜಿಮ್ ಮಾಡ್ತಾರೆ ಅಂತ. ಸರ್ ಅವ್ರು ಆಗ್ಲಿಂದಾನು ಮಾಡ್ತಾ ಇದಾರೆ. ಅವ್ರು ತಿನ್ನೋದೇ ಇಲ್ಲ. ಅವ್ರು ಶೂಟಿಂಗ್ ಇಲ್ಲ ಅಂತಂದಾಗ ನಾನ್ ವೆಜ್ ತಿಂತಾರೆ ಅಷ್ಟೇ ಹೊರತು ಶೂಟಿಂಗ್ ಇರುವಾಗ ಮುಟ್ಟೋದೇ ಇಲ್ಲ ಅವ್ರು. ಯಾಕಂದ್ರೆ ನಾನು ಪರ್ಫೆಕ್ಟ್ ಮೇಂಟೈನ್ ಮಾಡ್ಬೇಕು, ಜನ ನನ್ನ ನೋಡ್ತಾರೆ ಅನ್ನೋ ಒಂದ್ ಇದಕ್ಕೋಸ್ಕರ. ಅವರಷ್ಟು ಕಂಫರ್ಟಬಲ್ ಆಗಿ ವರ್ಕೌಟ್ ಮಾಡೋರು, ಕಂಫರ್ಟಬಲ್ ಆಗಿ ಊಟ ಮಾಡೋರ್ನ ನಾನು ನೋಡೇ ಇಲ್ಲ. ಆಮೇಲೆ ನಮಗ್ ಗೊತ್ತಿಲ್ಲದೆ ಸುಮ್ನೆ ಯಾರೋ ಏನೋ ಹೇಳ್ತಾರೆ ಅನ್ಬಿಟ್ಟು ನಾವ್ ಹೇಳ್ತೀವಿ ಅಷ್ಟೇ. ಬಟ್ ನಾವು ಹತ್ರ ಇರೋವಾಗ ನೋಡಿದೀನಲ್ಲ, ಇಸ್ ಅ ವೆರಿ ಗುಡ್ ಫುಡ್ ತಿನ್ನಂತ ಒಂದ್ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ಹಂಗೆ ಕರಗ್ಸಂತ ಒಂದ್ ಕ್ಯಾರೆಕ್ಟರ್ ಫುಡ್ ನ. ಆಮೇಲೆ ಎಷ್ಟು ಯಾವಾಗ ಏನ್ ತಿನ್ಬೇಕು ಅಷ್ಟೇ ತಿನ್ನಂತ ಒಂದ್ ಕ್ಯಾರೆಕ್ಟರ್. ಪ್ರತಿಯೊಂದು ಲಿಮಿಟೇಷನ್ಸ್, ಯಾವ್ದು ಅತಿರೇಕ ಇಲ್ಲ ಅವ್ರಿಗೆ. ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅವ್ರಿಗೆ. ಅಷ್ಟು ಒಂದು ನೀಟಾಗಿ ಮೇಂಟೈನ್ ಮಾಡೋ ಒಂದ್ ಕ್ಯಾರೆಕ್ಟರ್.
ಪಾರ್ಟಿ ಗಿಟಿ ಫಂಕ್ಷನ್ ಇದ್ದ ಮಾತ್ರ ಫ್ರೆಂಡ್ಸ್ ಗಳ ಜೊತೆ ಇರೋರು ಅಷ್ಟೇ ಹೊರತು ನಾರ್ಮಲ್ ಆಗಿ ವೆರಿ ಫ್ಯಾಮಿಲಿ ಮ್ಯಾನ್ ಅವರು. ಆಫ್ಟರ್ 6 o'clock ಮುಗಿತ್ತು ಅಂದ್ರೆ ಫ್ಯಾಮಿಲಿ, ವೈಫ್ ಮೇಡಮ್ ಜೊತೆ ಮಕ್ಕಳ ಜೊತೆ. ಶೂಟಿಂಗ್ ಬಂದ ಮಾತ್ರ ಅಷ್ಟೇ. ಆಫ್ಟರ್ ಶೂಟಿಂಗ್ ಇಲ್ಲ ಅಂತ ಸಂಡೇ ಗಂಟೆ ಅಂದ್ರೆ ಮಹೇಶ್ ಸಿನಿಮಾ ಏನು ಬರ್ಬಿಡಿ ನಾವು ಆಚೆ ಹೋಗ್ತಾ ಇದೀವಿ ನಾನು ಅಶ್ವಿನಿ ಅವರು ಅಂತ ಹೇಳೋರು. ಆತರ ಫ್ಯಾಮಿಲಿ ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡುವಂತ ಒಂದು ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದ್ರು ಸರ್. ಬಟ್ ಕೆಲವು ಸಲ ನಮ್ಗೆ ಬೇಜಾರಾಗುತ್ತೆ, ಎಲ್ಲ ಅಷ್ಟೆಲ್ಲ ಮೇಂಟೈನ್ ಮಾಡೋರು ಹಿಂಗಾದ್ರಲ್ಲ ಅಂತ ಒಂದ್ ಮನ್ಸಿಗೆ ಒಂದ್ಸಲ ಬೇಜಾರಾಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ವಿಧಿ ಹಣೆ ಬರ ಸರ್ ಅಷ್ಟೇ. ಯಾಕಂದ್ರೆ ಅವ್ರ ಆಯಸ್ ಅಷ್ಟೇ ಇತ್ತ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಶಾಕಿಂಗ್ ಸರ್ ಯಾರಿಗೂ. ಕೆಲವು ಸಲ ಏನಾರು ಆದಾಗ ನಾವು ಗೆಸ್ ಮಾಡ್ಬೋದು ಏನೋ ಈಗಿತ್ತು ಈ ತರದ್ದು ಅಂತ. ಬಟ್ ಏನು ಇಲ್ದೆ ಹಿಂಗಾಯ್ತಲ್ಲ ಅನ್ನೋದು ಮನ್ಸು ಬಹಳ ಬೇಜಾರಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್, ಯಾರು ಡೈಜೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಒಂದು ಇನ್ಸಿಡೆಂಟ್ ಅದು. ಅದೇ ಈಗ ನಿಮ್ಗೆ ಇವಾಗ ಏನ್ ಅನ್ಸುತ್ತೆ ಸರ್? ಈಗ ಒಬ್ಬೊಬ್ಬರಿಗೆ ಒಂದೊಂದು ಅನ್ಸುತ್ತೆ. ನೀವು ಡೈರೆಕ್ಟ್ ಮಾಡಿದೀರಾ, ನಿಮ್ಮ 2 ಸೂಪರ್ ಹಿಟ್ ಸಿನಿಮಾ ಪಂಚ್ ಇವಾಗ ಅವ್ರಿಲ್ಲ, ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅವರ? ಸರ್ 100% ಫೀಲ್ ಆಗುತ್ತೆ. ಒಂದೊಂದ್ಸಲ ನಾವು ದಾರಿಲಿ ಹೋಗ್ಬೇಕಾರೆ ಎಲ್ಲೋ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಾವು ಪೋಸ್ಟರ್ ನೋಡ್ತೀವಿ. ಪೋಸ್ಟರ್ ನೋಡಿದಾಗ ಆಗ ಪುನೀತ್ ಅವ್ರು ತೀರ್ಕೊಂಡವ್ರಲ್ಲ, ಇಂತ ಒಬ್ಬ ಮನುಷ್ಯ ಇಲ್ವಲ್ಲ ಈ ಪ್ರಪಂಚದಲ್ಲೇ ಇಲ್ವಲ್ಲ ಅಂತ ಆಗ ಒಂದ್ ಜಸ್ಟ್ ರಿಮೈಂಡ್ ಮಾಡುತ್ತೆ ಅವ್ರ ಬಗ್ಗೆ. ಅವ್ರ ಜೊತೆ ಇದ್ದದ್ದು ಮಾಡದ್ದು. ಆಮೇಲೆ ಅವ್ರು ನನ್ ಜೊತೆ ಅವ್ರು ಯಾವತ್ತು ಹೀರೋ ಅಂತ, ನಾನ್ ಸೂಪರ್ ಸ್ಟಾರ್ ಅಂತ ನನ್ ಜೊತೆ ಯಾವತ್ತು ಬೆರ್ತಿಲ್ಲ ಅವರು. ನಾನು ಅವರು ಹೈದ್ರಾಬಾದ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದೇ ರೂಮ್ ಅಲ್ಲಿ ಇರ್ತಿದ್ವಿ. ಸ್ಟಾರ್ ಹೋಟ್ಲ್ ಇರೋಕೆ ಅವ್ರು ನನ್ನ ಜೊತೆಲೆ ಇಟ್ಕೊಂಡಿರೋರು. ಅಷ್ಟು ಒಡನಾಟ ನನ್ಗೆ ಪುನೀತ್ ಸರ್ಗೆ. ಫ್ಯಾಮಿಲಿ ಇಲ್ಲದಾಗ ನಾನೇ ಸಾರ್ ಜೊತೆ ಇರುವಾಗ ಅಷ್ಟೊಂದು ಕ್ಲೋಸ್ನೆಸ್. ನಮ್ಗೆ ಒಂದ್ ಮನೆನೇ ಬಿಟ್ಬಿಟ್ಟಿದ್ರು ಕೆ ಎಸ್ ರಾಮರವ್ರು ವೀರ ಕನ್ನಡಿಗ ಟೈಮ್ಲಿ. ಆ ಮನೆ ಫುಲ್ ನಾನು ಪುನೀತ್ ಸರ್ ಇಬ್ರು ಇದ್ದಿದ್ದು ಅಷ್ಟೇ. ನಾವಿಬ್ರು ಜೊತೆಲೆ ಊಟ ಮಾಡೋದು, ಅಟ್ಟೆ ಒಳಗೆ ಒಂದ್ ಸ್ವಲ್ಪ ಟಿವಿ ನೋಡ ಮಲ್ಕೊಂತೀನಿ ಏನಾದ್ರು ಹೋಗೋದು, ಈ ತರ ಅಷ್ಟೊಂದು ಕ್ಲೋಸ್ನೆಸ್. ನಾನು ಯಾವತ್ತೂ ಅವರು ಡೈರೆಕ್ಟರ್ ಅಂತ ಟ್ರೀಟೇ ಮಾಡಿಲ್ಲ. ಸೊ ಫ್ರೆಂಡ್ ಅನ್ನೋ ತರ ಟ್ರೀಟ್ ಮಾಡೋದು. ಒಂದು ಒಳ್ಳೆ ಫ್ರೆಂಡ್, ಅವ್ರ ಫ್ಯಾಮಿಲಿ ಒಬ್ಬ ಮೆಂಬರ್ ಅಂತ ಟ್ರೀಟ್ ಮಾಡ್ತಾ ಇದ್ರು. ತುಂಬಾ ಇದೆ ಸರ್ ಇನ್ಸಿಡೆಂಟ್ ಗಳು ಅವೆಲ್ಲ. ಅವ್ರಿಗೆ ಏನ್ ಡ್ರೀಮ್ ಇತ್ತು ಸರ್? ಆಕ್ಚುಲಿ ಏನ್ ಡ್ರೀಮ್ ಇತ್ತು ಸರ್ ಅವ್ರಿಗೆ? ಜನರಲ್ ಆಗಿ ನಮ್ಮ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬರ್ತಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ನಾವು ಅಂತ ಒಂದು ಆಸೆ ಅವ್ರಿಗಿತ್ತು ಸರ್. ಆಮೇಲೆ ಹೊಸ ಹೊಸ ಟೆಕ್ನಾಲಜಿಗಳು, ಈಗ ಹೊಸ ಕ್ಯಾಮ್ರಾಮನ್ಸ್, ಹೊಸ ಎಕ್ವಿಪ್ಮೆಂಟ್ಸ್, ಕ್ಯಾಮ್ರಾದ ಬಗ್ಗೆ ಆಗ್ಲಿ, ಲೆನ್ಸ್ ಗಳಾಗ್ಲಿ, ಈ ತರದೆಲ್ಲ ತುಂಬಾ ಇಂಟ್ರೆಸ್ಟ್. ಆಮೇಲೆ ಹೆಲಿಕ್ಯಾಮ್ ಅವ್ರು ಇಟ್ಕೊಂಡಿದ್ರು, ಮನೇಲೆ ಆಪರೇಟ್ ಮಾಡ್ತಿದ್ರು ಅವರು. ಶೂಟಿಂಗ್ ಅಲ್ಲಿ ಅವರೇ ಹೆಲಿಕ್ಯಾಮ್ ಮೇಲೆ ಆಪರೇಟ್ ಮಾಡೋರು ಆತರ. ಆಮೇಲೆ ಹೊಸ ಏನಾದ್ರು ಒಂದು ಎಕ್ವಿಪ್ಮೆಂಟ್ ಬಂದ್ರೆ ಅದನ್ನ ಪರ್ಚೇಸ್ ಮಾಡ್ಸೋರು. ಅದೆಷ್ಟಾರಾಗ್ಲಿ ತಗೊಂಬ, ಜಿಮ್ಮಿ ಜಿಪ್ ಬಂದಾಗ ತಗೊಂಬ ನಮ್ ಕಂಪ್ನಿಲಿ ತಗೋಣ ಅಂತ, ಈ ತರ ಎಲ್ಲ ಮಾಡೋರು. ಬಹಳ ಕ್ರೇಜ್ ಅವ್ರಿಗೆ, ಟೆಕ್ನಿಕಲ್ ಆಗಿ ಕೆಲವೆಲ್ಲ ಬಹಳ ಇಷ್ಟ ಅವ್ರಿಗೆ. ಆಮೇಲೆ ಸಿನಿಮಾಗಳು ಅಷ್ಟೇ. ಆಮೇಲೆ ಈ ರೀಸೆಂಟ್ ಆಗಿ ಅವ್ರ ಕಂಪ್ನಿಲೇ PRK ಪ್ರೊಡಕ್ಷನ್ ಅಂತ ಒಂದು ಬ್ಯಾನರ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಅಪ್ಕಮಿಂಗ್ ಹೊಸಬ್ರು, ಕೆಲವ್ರಿಗೆ ಯಾರು ರೀಚ್ ಆಗದೆ ಅಂತ ಸ್ಮಾಲ್ ಬಜೆಟ್ ಸಿನಿಮಾ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೊಂದು ಸಿನಿಮಾ ಮಾಡಿ ಸುಮಾರು ಸಿನಿಮಾ ಮಾಡಿದ್ರು. ಈಗಲೂ ಮೇಡಮ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆತರ ಆಸೆ ಎಲ್ಲರೂ ಬೆಳಿಬೇಕು ಅನ್ನೋದೊಂದು ಆಸೆ. ಹೊಸ ಡೈರೆಕ್ಟರ್ಗಳು, ಹೊಸ ಆಕ್ಟರ್ಗಳು ಬೆಳಿಬೇಕು ಅಂತ. ಈಗ ನಾವು ಪ್ರೊಡಕ್ಷನ್ ಮಾಡದೆ ನಾವು ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋದು ಬೇರೆ, ಬೇರೆಯವರು ಬೆಳಿಲಿ ಅಂತ ಅವರೇ ದುಡ್ಡು ಖರ್ಚು ಮಾಡಿ ಸಿನಿಮಾ ಪ್ರೊಡಕ್ಷನ್ ಮಾಡೋದು ಬೇರೆ. ಅದು ಬಹಳ ಆಸೆ ಇತ್ತು ಸರ್ ಅವ್ರಿಗೆ. ತುಂಬಾ ಡ್ರೀಮ್ಸ್ ಗಳಿತ್ತು ಕೆಲವೆಲ್ಲ. ಏನೋ ಒಂದು ಪ್ರೊಡಕ್ಷನ್ ಕಂಪ್ನಿಲಿ ನಮ್ದು ಒಂದು ದೊಡ್ಡ ಎದುರಿಗೆ ಬೆಳಿಬೇಕು, ಈ ಹೊಸಬ್ರು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು ಅಂತ ಒಂದು ಐಡಿಯಾ ಏನೇನೋ ಇಟ್ಕೊಂಡಿದ್ರು. ಬಟ್ ಏನೋ ಬೇರೆ ಸಿನಿಮಾ ಸ್ಕ್ರಿಪ್ಟ್ ಏನ್ ಡಿಸ್ಕಸ್ ಮಾಡಿದ್ರೆ ಸರ್ ಅವ್ರ ಜೊತೆ? ಯಾರ ಜೊತೆ? ಪುನೀತ್ ಸರ್ ಜೊತೆ? ಇಲ್ಲ ಸರ್, ಅವ್ರಿಗೆ ಮೇಡಮ್ ಅವ್ರ ಬ್ಯಾನರ್ ಒಂದ್ ಸಿನಿಮಾ ಮಾಡ್ಬೇಕಿತ್ತು ಮೇಡಮ್ ಹೆಸರಲ್ಲಿ. ಅದೇನೋ ಒಂದ್ ಕಾರಣಾಂತರಗಳಿಂದ ಮಾಡಕ್ ಆಗಿಲ್ಲ ಅವರು. ಅದಾದ್ಮೇಲೆ ಮೇಡಮ್ಗೆ ನಾನು ಬೇರೆ ಯಾರಿಗೋ ಒಂದ್ ಕತೆ ಹೇಳಕ್ ಹೋಗಿದ್ದೆ ಅವ್ರ ಫ್ಯಾಮಿಲಿಲಿ. ಆ ಕತೆನ ಮೇಡಮ್ಗೆ ಹೇಳ್ದೆ ನಾನು. ಹೇಳಿದಾಗ ಇದ್ ಕತೆ ಸೂಟ್ ಆಗಲ್ವಲ್ಲ ಪುನೀತ್ ಅವ್ರಿಗೆ ಅಂದ್ರು. ಮೇಡಮ್ ಪುನೀತ್ ಸರ್ಗೆಲ್ಲ ಹೇಳಿದ್ದು ಬೇರೆ, ನಿಮ್ಮ ಇದಕ್ಕೆ ಹುಡುಗನ್ಗೆ ಹೇಳಿರೋದು ಅಂತಂದೆ. ಹೌದಾ, ಓಕೆ. ಅವಾಗ ಒಂದ್ ಮಾತು ಹೇಳಿದ್ರು ಮೇಡಮ್, ಹಿಂಗೆ ಅಪ್ಪು ಸರ್ ಒಂದಿದ್ದು ನಮ್ ಬ್ಯಾನರ್ಲೆ ಮಾಡೋಣ ಹೇಳೋಣ. ಒಂದ್ ಚಿಕ್ಕದಾಗ ಒಂದ್ ಲೈನ್ ಹೇಳಿದ್ದೆ ಅವ್ರಿಗೆ. ತುಂಬಾ ಇಷ್ಟ ಆಗಿತ್ತು, ಮಾಡೋಣ ಅಪ್ಪು ಸರ್ಗ್ ಒಂದು ಮೀಟ್ ಮಾಡಿ ಹೇಳಿ ಅಂದ್ರು. ಅಪ್ಪು ಸರ್ ಬಿಸಿ ಇದ್ರು ಆ ಟೈಮಲ್ಲಿ. ಅವ್ರ ಶೂಟಿಂಗ್ ಹೊರಗಡೆ ಅಲ್ಲೆಲ್ಲ ಕೇಳಕ್ಕೆ ಟೈಮ್ ಆಗ್ಲಿಲ್ಲ. ಆ ಟೈಮಲ್ಲಿ ಇದಾಯ್ತು. ಮೊನ್ನೆ ಯಾವ್ದೋ ಒಂದು ರಾಜ್ಯ ಮ್ಯೂಸಿಕಲ್ ಯಾವ್ದೋ ಒಂದು, ಯಾರೋ ಗೊತ್ತಾಯ್ತೋ ಗೊತ್ತಿಲ್ಲ, ಅದೊಂದು ಪ್ರೋಗ್ರಾಮ್ ಕೂಡ ಮಾಡ್ಬಿಟ್ಟಿದ್ರು. ಆಮೇಲೆ ತೀರ್ಕೊಂಡ್ಬಿಟ್ರು. ಆಮೇಲೆ ಎಲ್ಲ ಟೈಮ್ ಬರ್ಬೇಕು ಸರ್. ನಮ್ ಮನೇಲಿ ಏನ್ ಬರುತ್ತೆ ಅಷ್ಟೇ ಒಳ್ಳೇದು. ಹೌದು ಸರ್. ಆಮೇಲೆ ಇತ್ತೀಚೆಗೆ ಒಂದು ಏನಂದ್ರೆ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಪಾನ್ ಇಂಡಿಯಾ ಸ್ಟೈಲ್ ಸಿನಿಮಾಸ್ ಬರುತ್ತೆ. ಇದ್ರದ್ದು ಸಿನಿಮಾ ರಂಗಕ್ಕೆ ಇದ್ರದ್ದು ಪ್ಲಸ್ ಏನು ಮೈನಸ್ ಏನು ನಿಮ್ ಪ್ರಕಾರ ಡೈರೆಕ್ಟರ್? ಸರ್ ಸಿನಿಮಾ ಯಾವತ್ತು ಸಾವಿಲ್ಲ ಸರ್. ನಿಮ್ಗೆ ಏನೇ ಕಾಂಪಿಟೇಷನ್ ಏನೇ ಬಂದ್ರು ಜನ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದನ್ನ ನೋಡ್ತಾರೆ. ಆಮೇಲೆ ಇತ್ತೀಚೆಗೆ ಒಂದು OTT ಫಾರ್ಮೆಟ್ ಆಗ್ಲಿ, ಒಂದು ಆಡಿಯೋಗಳಾಗ್ಲಿ, ಇನ್ನೊಂದಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋದಾಗ್ಲಿ, ಪ್ರತಿಯೊಂದಕ್ಕೂ ಜನಕ್ಕೆ ಒಂದು ಕಮರ್ಷಿಯಲ್ ಆಗಿ ಸಿಗುತ್ತೆ ಸಿನಿಮಾ ಮಾಡೋದು. ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಜನ ಎಂಟರ್ಟೈನ್ ಎಷ್ಟೇ ಇದಾದ್ರೂ ನೋಡ್ತಾರೆ, ಎಷ್ಟು ದುಡ್ಡು ಕೊಟ್ಟಾದ್ರೂ ನೋಡ್ತಾರೆ ಸರ್ ಜನ. ಈಗ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಂದ್ರೆ ಸರ್, ಅವಾಗ ನಮ್ಗೆ ಗೊತ್ತಿರ್ಲಿಲ್ಲ, ಮೀಡಿಯಾ ಇರ್ಲಿಲ್ಲ. ಅವಾಗ ರಾಜ್ಕುಮಾರ್ ಸರ್ದು ಬಬ್ರುವಾಹನ, ದಶಾವತಾರ, ಆ ಟೈಮಲ್ಲೇ ಹಿಂದಿಗೆ, ಬೆಂಗಾಲಿಗೆ, ಸುಮಾರು ಲ್ಯಾಂಗ್ವೇಜ್ಗೆಲ್ಲ ಆಗಿತ್ತು.
ಆಮೇಲೆ ನಮಗ್ ಗೊತ್ತಿಲ್ಲ. ಬಟ್ ರೀಸೆಂಟ್ ಆಗಿ ಒಂದು ಸಿನಿಮಾ ರಾಜಮೌಳಿ ಅವರು ಒಂದು ಅದನ್ನ ಸಿನಿಮಾ ಮಾಡೋದು, ಅಂದ್ರೆ ರೀಜನಲ್ ಲ್ಯಾಂಗ್ವೇಜ್ ನ ಎಲ್ಲಾ ವರ್ಗಕ್ಕೂ ರೀಚ್ ಮಾಡೋ ತರ ಒಂದ್ ಸಿನಿಮಾ ಮಾಡೋದು, ಅದು ಕ್ಲಿಕ್ ಆದ್ರು ಅವ್ರು ಬಾಹುಬಲಿಲಿ. ಅದೇ ತರ KGF ಅಲ್ಲಿ ಪ್ರಶಾಂತ್ ನೀಲ್ ಸರ್ ಮಾಡಿದ್ರು. ಮಾಡಿದಾಗ ಯಶ್ ಅವ್ರಿಗೊಂದು ಆಸೆ ಇತ್ತು. ಯಶ್ಗೆ ಏನಕ್ಕೆ ಇಷ್ಟ ನನಗೆ ಅಂತಂದ್ರೆ, ಆ ವ್ಯಕ್ತಿಗೆ ತುಂಬಾ ಬೆಳೆಸ್ಬೇಕು, ನಮ್ಮ ಇಂಡಸ್ಟ್ರಿ ಯಾರಿಗೂ ಕಮ್ಮಿ ಇಲ್ಲ, ಬೇರೆಯವರು ತಿರುಗಿ ನೋಡ್ಬೇಕು ಅನ್ನೋ ಮಾಡ್ಬೇಕು ಅಂತ ಒಂದು ಸ್ಟೇಜ್ ಗಳೆಲ್ಲ ಕೆಲವೆಲ್ಲ ಹೇಳ್ತಾ ಇದ್ರು. ಕೆಲವೆಲ್ಲ ಹೇಳೋರು, ಏನಪ್ಪ ಹಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಏನಕ್ಕೆ ಹಿಂಗ್ ಮಾತಾಡ್ತಾರೆ ಅಂತ. ಬಟ್ ಅವ್ರು ಹೇಳ್ದಂಗ್ ಮಾಡಿದ್ರು ಅವ್ರು. ಬಿಕಾಸ್ ಹೇಳದ್ ಬೇರೆ, ಅದನ್ನ ಮಾಡೋದ್ ಬೇರೆ. ಕೆಲವ್ದು ಹೇಳದ್ಮೇಲೆ ಆಗ್ಲಿಲ್ಲ ಅಂದ್ರೆ ಕೆಲವ್ರು ಬೇರೆ ಬೇರೆ ತರ ಮಾತಾಡ್ತಾರೆ. ಆ ವ್ಯಕ್ತಿ ಹಿಂಗೆ ಮಾಡ್ತೀನಿ ಹಿಂಗೆ ಹೇಳ್ತೀನಿ ಅಂತ ಈ ಒಂದ್ ಫಂಕ್ಷನ್ ಹೇಳಿಲ್ಲ, ಸೈಮಾ ಅವಾರ್ಡ್ ಇನ್ನೊಂದ್ ಕಡೆ ಎಲ್ಲ ಯಶ್ ಹೇಳುದು. ಯಶ್ ನನ್ಗೆ ತುಂಬಾ ಕ್ಲೋಸ್ ಯಶ್ ಅವ್ರಾಗ. ನಮ್ಗೆ ಆಕಾಶ್ ಸಿನಿಮಾ ಮಾಡ್ಬೇಕಾದ್ರೆ ಅವರು ಒಂದು ಸೀರಿಯಲ್ ಎಲ್ಲ ಮಾಡ್ತಾರೆ, ನಂಗೆ ಬರೋರು ನಮ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಬರೋರಲ್ಲ. ಆಗ ಒಂದು ಬಾಂಡಿಂಗ್, ಈಗ್ಲೂ ಪಾಪ ಎಲ್ ಸಿಕ್ಕರು ಮಹೇಶಣ ಆಗಿದ್ದೀರಾ ಅಂತ ಚೆನ್ನಾಗ್ ಮಾಡ್ತಾರೆ, ಅಷ್ಟೊಂದು ಬಾಂಡಿಂಗ್ ಅಂತ. ಬೇಸಿಕಲ್ ನಮ್ಮ ಮೈಸೂರು ಕಡೆ ಅವರಾದ್ರು ತುಂಬಾ ಆತ್ಮೀಯರು. ಆ ಮಟ್ಟಕ್ಕೆ ಆ ವ್ಯಕ್ತಿ ಮಾತಾಡೋದ್ ಹಂಗೆ ಸಾಧನೆ ಮಾಡಿದ್ರು. ಆ ಟೈಮ್ ಅಲ್ಲಿ ಪ್ರಶಾಂತ್ ನೀಲ್ ಅವ್ರು ಮಾಡ್ಬೇಕಾದ್ರೆ ಯಶೇ ಬೂಸ್ಟ್ ಮಾಡಿದ್ರು. ಇಷ್ಟೆಲ್ಲ ಚೆನ್ನಾಗಿ ಹಿಂಗೆಲ್ಲ ಮಾಡಿದೀರಾ, ನಾವ್ ಯಾಕೆ ಇದನ್ನ ಎಲ್ರಿಗೂ ರೀಚ್ ಆಗೋ ತರ ಮಾಡ್ಬೇಕು, ಒಂದ್ ಟ್ರೈ ಮಾಡೋಣ ಅಂತ. ನಮ್ಗೆ ಕೆಲವು ಟೈಮ್ ಅಲ್ಲಿ, ಆ ಟೈಮಲ್ಲಿ ಶಾರುಖ್ ಖಾನ್ 0 ಸಿನಿಮಾ ಬರ್ತಿತ್ತು, KGF ರಿಮೇಕ್. ಕೆಲವರೆಲ್ಲ ಮಾತಾಡ್ಕೊಳ್ಳೋರು. ಈಗ ಕೆಲವು ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಕೆಲವ್ರು ನೀವು ನನ್ಗೇನು ಮಾಡಿಲ್ಲ ಸರ್, ಆದ್ರೂ ನಿಮ್ ಬಗ್ಗೆ ನಾನು ಏನೇನೋ ಅಂತಿರ್ತೀನಿ. ಏನಕ್ಕೆ ಚಟ, ನಾಲ್ಗೆ ಚಟ ಗೊತ್ತಿಲ್ಲ, ಆದ್ರೆ ಏನು ಶಾರುಖ್ ಖಾನ್ ಗಿಂತ ಓಡ್ಬಿಡುತ್ತಾ ಸಿನಿಮಾ ಅಂತಂತಂದ್ರು. ಬಟ್ ಆ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತು ಅಂತಂದ್ರೆ, ಅದು 0 ಸಿನಿಮಾ ಅಷ್ಟಾಗಿ ಹೋಗ್ಲಿಲ್ಲ. KGF ಸೂಪರ್ ಹಿಟ್ ಆಯ್ತು. ಅಂದ್ರೆ ತೆಲುಗು ಅಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಹೋಗ್ತು. ಅಂದ್ರೆ ನಮ್ ಮಾರ್ಕೆಟಿಂಗ್ ಬ್ರಾಡ್ ಆಯ್ತು. ಕನ್ನಡ ಸಿನಿಮಾದಲ್ಲೂ ಈ ತರ ಮಾಡ್ತಾರೆ ಅಂತ. KGF ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಸರ್. ಅಂದ್ರೆ ಸುಮಾರು ಜನ ಟ್ವೀಟ್ ಮಾಡಿದ್ರು, ರಾಮಗೋಪಾಲ್ ವರ್ಮ ಆಗ್ಲಿ ಇನ್ನೊಬ್ರು ಆಗ್ಲಿ, ಎಲ್ರಿಗೂ ಮುಟ್ ನೋಡ್ಕೊಳ್ಳಂಗೆ ಕರ್ನಾಟಕದವ್ರು ಗುತ್ತಾ ಇದಾರೆ ನೋಡಿ ಅಂತ ಅಂದಾಗ ನಮ್ಗೆ ಹೆಮ್ಮೆ ಅನ್ಸುತ್ತಲ್ಲ ಸರ್. ನಮ್ಮ ಭಾಷೆಯವ್ರನ್ನ ಹೊಗಳ್ತಾ ಇದಾರೆ ಇನ್ನೊಬ್ರು. ನಮ್ಮ ಹೀರೋ ಸಿನಿಮಾ, ನಮ್ಮ ಡೈರೆಕ್ಟರ್ ಸಿನಿಮಾ ಅಲ್ಲೆಲ್ಲ ಹೋಗಿ ಮಾಡಿದ್ದಾರೆ. ಅದಾದ್ಮೇಲೆ ಕಾಂತಾರ ಸಿನಿಮಾ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಆ ಲೆವೆಲ್ಗೆ. ಫಸ್ಟ್ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದ್ ಕೆಲವೆಲ್ಲ ತುಂಬಾ ಸೆನ್ಸಿಬಲ್ ಆಗಿ ಮಾಡಿದ್ರು. ಇಸ್ ಅ ವೆರಿ ಗುಡ್ ಡೈರೆಕ್ಟರ್. ಕಿರಿಕ್ ಪಾಟಿ ಅವೆಲ್ಲ ನೋಡಿದಾಗ ನಾರ್ಮಲ್ ಆಗಿ ರಿಸರ್ಚ್ ಮಾಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತಾರ ಒಂದು ಎಮೋಷನ್, ಬಾಂಡಿಂಗ್ ಎಲ್ಲ ಚೆನ್ನಾಗ್ ಮಾಡೋರು. ಕಾಂತಾರ ಅಂತ ಒಂದು ಡಿವೈನ್ ಕತೆನ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಫಸ್ಟ್ ಡೇನೇ ಸಿನಿಮಾ ಫುಲ್ ಆಗ್ತಾ ಬಂತು. ಸೆಕೆಂಡ್ ಡೇ ಇಂದ ಎತ್ಕೊಂಡ್ಬಿಡ್ತು ಸಿನಿಮಾ. ವಿತ್ ಇನ್ 1 ವೀಕ್ ಅಲ್ಲಿ ಎಲ್ಲಾ ಭಾಷೆಗೂ ಡಬ್ ಮಾಡಿ ಒಂಬಳೆ ಪ್ರೊಡಕ್ಷನ್ ರಿಲೀಸ್ ಮಾಡ್ತು. ಸರ್ ನಾವೇನ್ ಪ್ರೀತಿ ಆ ಸಿನಿಮಾ ನೋಡಿ ಇಷ್ಟಪಟ್ಟು ನೋಡಿದ್ವಿ, ನಮ್ಗಿಂತ ಹೊರಗಡೆಯವ್ರು ಜಾಸ್ತಿ ನೋಡಿದ್ರು ಸರ್. ಬಾಂಬೆಯಲ್ಲಾಗ್ಲಿ, ತಮಿಳ್ನಾಡಲ್ಲಾಗ್ಲಿ, ಆಂಧ್ರದಲ್ಲಾಗ್ಲಿ, ಕೇರಳದಲ್ಲಾಗ್ಲಿ. ಆಮೇಲೆ ಆ ಕತೆ ಎಲ್ರಿಗೂ ಕನೆಕ್ಟ್ ಆಗಂತ ಗೊತ್ತೆ. ಆಮೇಲೆ ಅದ್ರಲ್ಲಿ ಏನೋ ಒಂದ್ ಶಕ್ತಿ ಇದೆ ಸರ್, ದೇವ್ರದ್ದು ಒಂದ್ ಶಕ್ತಿ, ಆ ಡಿವೈನಿಟಿ ಅಂತ ಒಂದಿದೆ. ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ನೋಡಿ ರಿಷಬ್ ಶೆಟ್ಟಿ ಒನ್ ಆಫ್ ದ ಪ್ಯಾನ್ ಇಂಡಿಯನ್ ಸ್ಟಾರ್ ತರ. ಬಟ್ ಅವ್ರು ಯಾವತ್ತು ನಾನು ಹಿಂಗ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಸಿನ್ಸಿಯರ್ ಆಗಿ ಅವ್ರು ಕೆಲಸ ಮಾಡಿದ್ರು ಅಷ್ಟೇ. ಅವ್ರು ಯಾವತ್ತು ಹೇಳ್ಕೊಳ್ಳಿಲ್ಲ ನಾನು ಹಂಗ್ ಮಾಡಿದೀನಿ, ಹಿಂಗ್ ಮಾಡಿದೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ. ಕೆಲಸ ಅಷ್ಟೇ ಮಾಡಿದ್ರು, ಅದಕ್ಕೆ ಅವ್ರಿಗೆ ಅದ್ ಸಿಕ್ತು. ನಾವ್ ಏನೇ ಮಾಡಿದ್ರು ಹೇಳ್ಕೊಂಬಾರ್ದು ಸರ್. ಅದನ್ನ ಹೇಳಿದ್ರೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ಮಾಡ್ಬೇಕು, ನಮ್ ಸಿನಿಮಾ ಮಾತಾಡ್ಬೇಕಷ್ಟೇ. ವಿಷಯದಲ್ಲಿ ರಿಷಬ್ ಶೆಟ್ಟಿ ಅವ್ರು ಚೆನ್ನಾಗ್ ಮಾಡಿದ್ರು. ಮತ್ತೆ ಯಶ್ ಏನ್ ಹೇಳಿದ್ರು ನಾನ್ ಕನ್ನಡ ಇಂಡಸ್ಟ್ರಿ ತಿರುಗಿ ನೋಡ ಸೈಮಾ ಅವಾರ್ಡ್ ಅಲ್ಲಿ ಹೇಳಿದ್ರು ಅವರು. ನೋಡ ಹಂಗೆ ಮಾಡಿದ್ರು ಸರ್. ಕೆಲವ್ರು ಅನ್ಕೊಂಡ್ರೆ ಅಲ್ಲಿ ಏನು ಹಿಂಗ್ ಮಾತಾಡ್ತಾರೆ ಹೆಂಗೆ ಅಂತ. ಬಟ್ ಅವ್ರು ಮಾತಾಡೋ ಟೋನ್ ಹಂಗಿತ್ತು, ನಮ್ ಕನ್ನಡ ಇಂಡಸ್ಟ್ರಿನ ಒಂದ್ಸಲ ತಿರುಗಿ ನೋಡ್ಬೇಕು ಎಲ್ಲಾರು, ಇಡೀ ಇಂಡಿಯಾ ಅಂತ. ಹಂಗೆ ಮಾಡುದು. ಅಂದ್ರೆ ಆ ಡೆಡಿಕೇಶನ್ ಯಶ್ಗೆ ಎಷ್ಟು ಡೆಡಿಕೇಶನ್ ಇದೆ ಅಂದ್ರೆ, ಅವ್ರು ಬೆಳಿಗ್ಗೆ 6 ಗಂಟೆಗೆ ಬಂದು ಆಕಾಶ ಅಡಿಯೋದಲ್ಲಿ ಡಬ್ ಮಾಡೋರು. KGF ಟೈಮ್ಲಿ ವಾಯ್ಸ್ ಚೆನ್ನಾಗಿರುತ್ತೆ ಅಂತ. ರಾಜ್ಕುಮಾರ್ ಸರ್ ಕೆಲವು ಸಲ ವಾಯ್ಸ್ ಬೇಸ್ ವಾಯ್ಸ್ ಚೆನ್ನಾಗಿರುತ್ತೆ ಅಂತ ಬೆಳಗಿನ ಜಾವ ಹೋಗಿ ಮಾಡೋರು. ಹಂಗೆ ಯಶು ಬೆಳಿಗ್ಗೆ 6 ಗಂಟೆಗೆ ಬಂದು ಡಬ್ ಮಾಡೋರು. ಪುನಃ ರಾತ್ರಿ 3 ಗಂಟೆವರೆಗೂ ಬರೋವರೆಗೂ ಡಬ್ಬಿಂಗ್ ಮಾಡ್ತಾನೆ ಇರು. ಅಂದ್ರೆ 24 hours ಸಿನಿಮಾ ಬಗ್ಗೆ ಬೇರೆ ಇನ್ನೇನು ಯೋಚನೆ ಮಾಡಲ್ಲ ಸರ್. ಪ್ರತಿಯೊಬ್ಬರಿಗೂ ಯಾವ್ರಿಗೂ ಏನು ಈಸಿಯಾಗಿ ಸಿಕ್ಕಲ್ಲ ಸರ್. ಅವ್ರ ಹತ್ರ ಏನಾದ್ರು ವಿಷಯ ಇದ್ರೇನೆ ಸಿಗೋದು. ಇವತ್ತು ಆ ಮಟ್ಟಿಗೆ ಬೆಳೆದಿದ್ದಲ್ಲ ಆ ವ್ಯಕ್ತಿ ಒಂದು ಡೆಡಿಕೇಶನ್, ಅವ್ರ ಸಿನಿಮಾ ಬಗ್ಗೆ ಇರೋ ಒಂದು ಪ್ಯಾಷನ್ ಇಂದ ಹಂಗಾಗಿರೋದು. ಈಸಿಯಾಗಿ ಸಿಕ್ಬಿಡಲ್ಲ ಸರ್ ಯಾರಿಗೂ. ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ಸ್ ಗ್ರೇಟ್. ನಮಗ್ ಖುಷಿ ಆಗುತ್ತೆ ನಮ್ಮ ಊರ್ ಕಡೆಯವರು, ನಮ್ಮ ಕನ್ನಡದ ಒಬ್ಬ ಹೀರೋ ಈ ಲೆವೆಲ್ ಬೆಳೆದಿರೋದು, ನಮ್ಮ ಕನ್ನಡ ಇಂಡಸ್ಟ್ರಿನೆಲ್ಲ ಈ ಲೆವೆಲ್ ಮಾಡಿದ್ದಾರೆ ಅಂತ. ಆಮೇಲೆ ರೀಸೆಂಟ್ ಆಗಿ ನೀವು ಕಾಟೇರ ನೋಡ್ಬೋದು. ಆ ಕತೆನ ಯಾರು ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಒಬ್ಬ ಹೀರೋಗೆ ಹೇಳಿದಾಗ ಸ್ವಲ್ಪ ಈ ತರ ಇದೆ, ಹಳೆ ಕಾಲದ್ದು ಜಾತಿ ಪದ್ಧತಿ ಹಾಳು ಮಾಡುವಂತ. ಬಟ್ ದರ್ಶನ್ ಅವ್ರಿಗೆ ಟ್ರೈ ಮಾಡಿದ್ರು. ಸಿನಿಮಾ ಹಿಟ್ ಆಯ್ತು, ಜನಕ್ಕೂ ಇಷ್ಟ ಆಯ್ತು. ಅಂದ್ರೆ ನಾವೇನು ಈಗ ಯಾರಿಗಾರು ಏನಾದ್ರು ಕತೆ ಹೇಳಿದ್ರೆ ಯಾರು ನೋಡ್ತಾರೆ ಇದನ್ನ, ಆಮೇಲೆ ಅದಿದೆ ಇದೆ ಅಂತ ಅನ್ನೋದ ಟ್ರೈ ಮಾಡಿ ನೋಡ ಸರ್. ಪ್ರತಿಯೊಂದು ನಮ್ಗೆ ಏನ್ ಗೊತ್ತಿಲ್ಲ. ಅವ್ರು ಟ್ರೈ ಮಾಡಿದ್ರು, ಹಿಟ್ ಆಯ್ತು. ತರುಣ್ ಚೆನ್ನಾಗಿ ತೆಗೆದಿದ್ರು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಆಮೇಲೆ ದರ್ಶನ್ ಅವ್ರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮಾರ್ಕ್ ಸಿನಿಮಾ ಅದು. ಅವ್ರು ಏನೇ ಸಿನಿಮಾಗಳು, ಹಳೆ ಸಿನಿಮಾಗಳು ಏನೇನ್ ಮಾಡಿದಾರೆ, ಈಗ ಸಾರಥಿ ಆಗ್ಲಿ, ಕಲಸಿಪಳ್ಳಿ ಆಗ್ಲಿ, ಏನೇನ್ ಮಾಡಿದಾರೆ, ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅವ್ರಿಗೆ ಕಾಟೇರ.
ಆದ್ರೆ ಪ್ರತಿಯೊಬ್ರು ನೋಡಿದವರೆಲ್ಲ ತುಂಬಾ, ನಾನು ನೋಡಿದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಆಮೇಲೆ ಪರ್ಫಾರ್ಮೆನ್ಸ್ ಅಷ್ಟೇ ದರ್ಶನ್ ಅವರು ತುಂಬಾ, ಆಮೇಲೆ ಯಾವತ್ತೂ ಅವರು ತುಂಬಾ ಓವರ್ ಆಕ್ಟ್ ಮಾಡಲ್ಲ, ತುಂಬಾ ಎಷ್ಟು ಬೇಕು ಡೈರೆಕ್ಟರ್ ಆರ್ಟಿಸ್ಟ್ ಅವರು, ಡೈರೆಕ್ಟರ್ ಎಷ್ಟು ಬೇಕು ಅಷ್ಟೇ ಮಾಡೋದು, ಯಾವತ್ತು ಪ್ಲಾನ್ ಮಾಡ್ಕೊಂಡು ಆಕ್ಟ್ ಮಾಡಲ್ಲ ಅವ್ರು. ಪುನೀತ್ ಅವರಾಗ್ಲಿ ದರ್ಶನ್ ಅವರಾಗ್ಲಿ ನಾನು ಸುಮಾರು ಇಂಟರ್ವ್ಯೂ ಹೇಳಿದೀನಿ, ಅವ್ರು ನಮ್ನೇನಾರು ಆಕ್ಟ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಗುರುಗಳೇ ನಾನು ಒಂಚೂರು ಇದು ಡೈಲಾಗ್ ಜೋರಾಗಿ ಹೇಳ್ಬಿಟ್ಟು ಹಿಂಗ್ ಮಾಡ್ಲಾ ಅಂತಾರೆ. ಸರ್ ಬೇಡ ಸರ್, ಸ್ವಲ್ಪ ಹಿಂಗೆ ಹೇಳಿ ಸರ್, ಸರಿ ಗುರುಗಳೇ ಅಂತಾರೆ. ಅವ್ರು ಯಾವತ್ತು ಅವ್ರ ಡಿಸಿಷನ್ ತಗೊಳ್ಳಲ್ಲ, ಡೈರೆಕ್ಟರ್ ಹೆಂಗ್ ಹೇಳ್ತಾರೆ ಹಂಗೆ ಆಕ್ಟ್ ಮಾಡ್ತಾರೆ. ಡೈರೆಕ್ಟರ್ಗೆ ಏನ್ ಬೇಕು ಕೊಡ್ತಾರೆ ಅವರು, ಪ್ಲಾನ್ ಮಾಡ್ಕೊಳ್ಳಲ್ಲ, ನಾನು ಹಿಂಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಅವ್ರು ಇನ್ನೂ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್. ಬಟ್ ಆ ಕಾಕರೆ ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ, ನಿಜವಾಗ್ಲೂ ಖುಷಿ ಆಗುತ್ತೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪರ್ವ ಇದೆ ಸರ್. ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಬೇರೆ, ಅದು ಒಂದು ವೀಕ್ನೆಸ್ ಏನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂದಾಗ ಸರ್ ಪ್ರತಿಯೊಬ್ರು ಪ್ರತಿ ಹೀರೋನು ಸಿಕ್ಕಲ್ಲ, ಆತರ ಪ್ರೊಡ್ಯೂಸರ್ ಗಳು ಸಿಕ್ಕಲ್ಲ ಸರ್. ಈಗ ಕೆಲವು ಡೈರೆಕ್ಟರ್ ಗಳಿಗೆ, ಕೆಲವು ಹೀರೋಗಳು ಮಾತ್ರ ಆತರ ಸಿಗ್ತಾರೆ. ಈಗ 200 crores 300 crores ಕತೆ ಮಾಡ್ಕೊಂಡು ನಾವು ಹಿಂಗ್ ಮಾಡಿ ಅಂತಂದ್ರು ಆಗಲ್ಲ, ಅವರು ಯೋಚನೆ ಮಾಡ್ತಾರೆ. ಅದೇ ಎಲ್ರಿಗೂ ರೀಚ್ ಆಗಕ್ ಆಗಲ್ಲ, ಯಾರ್ಯಾರ ಹಣೆಯಲ್ಲಿ ಹೆಂಗ್ ಬರ್ದಿರುತ್ತೆ ಅಂತ. ಬಟ್ ಏನೋ ಇಂಡಸ್ಟ್ರಿ ಚೆನ್ನಾಗಿರ್ಬೇಕಷ್ಟೇ. ಆಮೇಲೆ ನಾವು ಅದ್ರ ಬಗ್ಗೆ ಕಾಮೆಂಟು ಮಾಡ್ಬಾರ್ದು ಸರ್. ಈಗ ನಾವು ಮಾತಾಡಿದಾಗ ಏನಾಗುತ್ತೋ ಇವ್ರಿಗೇನು ಇರಲ್ಲ, ಅದಕ್ಕೆ ಹಿಂಗ್ ಅಂತಾರೆ ಅಂತಾರೆ. ಇನ್ನೊಂದು ಇವ್ನಿಗೇನು ಗೊತ್ತಿಲ್ಲ ಅನ್ನತಾರೆ. ಇನ್ನೊಂದಾಗದ್ರೆ ಏನ್ ಇವ್ನಿಗೇನು, ಪ್ರತಿಯೊಬ್ರು ಏನಾದ್ರು ಮಾತಾಡಿದಾಗ ಒಂದಿರ್ತಾರೆ. ಒಂದೇ ಲೈಫ್ ಅಲ್ಲಿ ಸರ್, ಯುವರ್ ಮೈಂಡ್ ಸೆಟ್ಟಿಂಗ್ ಇಸ್ ನಾಟ್ ಮೈ ಸ್ಟೇಟಸ್. ನನ್ ಮೈಂಡ್ ಸೆಟ್ಟಿಂಗ್ ನಿಮ್ ಸ್ಟೇಟಸ್ ಅಲ್ಲ. ನಿಮ್ ಬಗ್ಗೆ ನಾನ್ ಥಿಂಕ್ ಮಾಡ್ತೀನಲ್ಲ, ಅದ್ ನೀವಲ್ಲ, ನನ್ ದೃಷ್ಟಿಲಿ ಅದಿದೆ, ಬಟ್ ಅದು ಒರಿಜಿನಲ್ ನೀವಲ್ಲ. ಹಂಗೆ ಪ್ರತಿಯೊಬ್ರು ಅವ್ರವ್ರು ಅನ್ಕೊಬೇಕಷ್ಟೇ. ಹಂಗಿದ್ರೆ ಎಲ್ಲ ಹೆಲ್ತಿ ಆಗಿರುತ್ತೆ, ಎಲ್ಲಾನು ಖುಷಿ ಆಗ್ಬೇಕು. ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆ, ನಮ್ಮ ಇಂಡಿಯನ್ ಸಿನಿಮಾ ಬೆಳೀತಾ ಇದೆ, ಖುಷಿ ಬರ್ಬೇಕಷ್ಟೇ. ಆಮೇಲೆ ಅದೃಷ್ಟ ಸರ್, ಹಣೆ ಬರ ಯಾರು ಏನಾಗ್ತಾರೆ ಅಂತ ಅದ್ ಯಾರ ಕೈಯಲ್ಲೂ ಇಲ್ಲ. ಆಮೇಲೆ ಎಂತೆಂತ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳಿಗೆ ಸಿನಿಮಾ ಮಾಡ್ತಾ ಇಲ್ಲ. ಈ ರಾಮ್ ಗೋಪಾಲ್ ಅವ್ರ ಎಂತೆಂತ ಸಿನಿಮಾ ಮಾಡೋದು, ಪಾಪ ಅವ್ರ ಸಿನಿಮಾನೇ ಮಾಡ್ತಾ ಇಲ್ಲ. ಈಗ ಅವ್ರು ಆರಾಮಾಗಿ ಟ್ವೀಟ್ ಮಾಡ್ಕೊಂಡು ಜಾಲಿಯಾಗಿ ಲೈಫ್ ಎಂಜಾಯ್ ಮಾಡ್ತಾ ಇದಾರೆ. ಅವ್ರ ಸ್ಟೈಲ್ ಅದು. ಹಂಗೆ ಪ್ರತಿಯೊಂದು ಒಂದೊಂದು ಪೀರಿಯಡ್ ಒಂದೊಂದು ಟೈಮ್ ಒಬ್ಬರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಶ್ ಚೋಪ್ರಾ ಅವರು ಸಾಯೋವರೆಗೂ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡೋದು. ಕೊನೆಗಳಿಗಲ್ಲ ಅವರು ಜಬ್ ತಕ್ ಹೈ ಜಾನ್ ಅಂತ, ಅವ್ರ ಕೊನೆ ಆ ಏಜ್ ಅಲ್ಲಿ 70 ಕ್ರಾಸ್ ಆದ್ಮೇಲೆ 80 ಹತ್ತತ್ರ ಇರ್ಬೇಕಾದ್ರು ಸಿನಿಮಾ, ಈಗಿನ ಜನರೇಷನ್ ಸಿನಿಮಾ ಮಾಡೋರು. ಅಂದ್ರೆ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ. ಆ ಜನರೇಷನ್ ಬಂದಾಗ ಅದಕ್ಕೆ ಅಪ್ಡೇಟ್ ಆಗಿ ಹೋಗ್ತಾ ಇರ್ಬೇಕಷ್ಟೇ. ಅವ್ ನಮ್ಗೆ ಎಲ್ಲಿವರೆಗೆ ಸರ್ವೈವ್ ಇರುತ್ತೆ ಅಲ್ಲಿವರೆಗೆ. ಆಮೇಲೆ ಹೊಸೊಬ್ರು ಬರ್ತಾ ಇರ್ತಾರೆ ಸರ್ ಪ್ರತಿ ಸಲನು. ಈಗ ಯಂಗ್ಸ್ಟರ್ಸ್ ಸಿನಿಮಾ ಪ್ಯಾಷನ್ ಬರ್ತಾ ಇರ್ತಾರೆ, ಅವ್ರು ಕಾಂಪಿಟೇಟ್ ಆಗಿ ನಾವು ವರ್ಕ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಮ್ಗೆ ಅವೈಲೇಬಿಲಿಟಿ ಇದೆ, ಟೆಕ್ನಿಕಲ್ ಆಗಿ ಪ್ರತಿಯೊಂದು ಅವೈಲೇಬಿಲಿಟಿ ಇದೆ. ಆಮೇಲೆ ಪ್ರಮೋಷನ್ ಆಗ್ಲಿ, ಸೋಷಿಯಲ್ ಮೀಡಿಯಾ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲ ಇದೆ. ಬಟ್ ನಾವ್ ಹೆಂಗ್ ಯೂಸ್ ಮಾಡ್ಕೊಂತೀವಿ ಅದ್ರ ಮೇಲೆ. ಬಟ್ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ನಮ್ ಖುಷಿ. ಆಮೇಲೆ ನಾವ್ ಹೇಳ್ಕೋಬಾರ್ದು ನಾವ್ ಹಿಂಗ್ ಮಾಡಿದೀವಿ ಅಂತ. ನಮ್ ಕೆಲಸ ನಾವು ಮಾಡೋದು, ಪ್ರತಿಫಲ ಜನ ದೇವ್ರು ಕೊಡ್ತಾರೆ ಅಷ್ಟೇ. ಅದೇ ಸರ್. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಯಾವ್ದು ಸರ್? ಏನೋ ಒಂದು ಮಾಡ್ಬೇಕು ಅಂತ ತುಂಬಾ ಕನಸು ಕಟ್ಟಿರ್ತೀರಾ, ಯಾವ್ದು ಆತರ ಏನಾದ್ರು? ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಿಲ್ಲ ಸರ್, ನಾನು ಒಂದ್ ಕತೆ ಅನ್ಕೊಂಡಿರ್ತೀನಿ ಸರ್. ಕೆಲವು ಸಲ ಕೆಲವು ಕತೆ ಹೇಳಿರ್ತಾರೆ, ಕೆಲವು ಇನ್ಸ್ಪೈರ್ ಆಗಿರುತ್ತೆ ನಂಗೆ. ನಮಗೆ ಗಣೇಶ್ ಅವ್ರ ಜೊತೆ ಮಾಡ್ಬೇಕು ಅಂತ ಒಂದ್ ಇಷ್ಟ ಸರ್. ಯಾಕಂದ್ರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗಳಿಗೆ ಪರ್ಫೆಕ್ಟ್ ಇರೋ ಅವರು. ಯಾಕಂದ್ರೆ ಲವ್ ಎಮೋಷನ್, ನಾನು ಗಣೇಶ್ ಕೆಲವು ಕ್ಲೋಸ್ ಅಪ್ ಗಳಲ್ಲಿ ಆಕ್ಟ್ ಮಾಡ್ತಾರೋರು ಅಮೇಸಿಂಗ್ ಆಕ್ಟರ್. ಆ ಕ್ಲೋಸ್ ಅಪ್ ಅಲ್ಲಿ ಅವ್ರ ಎಕ್ಸ್ಪ್ರೆಷನ್, ಒಂದ್ ಲವ್ ಫೀಲ್ ಆಗ್ಲಿ, ಒಂದ್ ಎಮೋಷನ್ ಸೀನ್ ಆಗ್ಲಿ, ಅದನ್ನ ಕ್ಯಾರಿ ಮಾಡ್ತಾರೆ. ನಂಗೆ ಬಹಳ ಇಷ್ಟ ಕ್ಲೋಸ್ ಅಪ್ ಶಾಟ್ ಗಳು. ನನ್ಗೆ ಆತರ ಆರ್ಟಿಸ್ಟ್ ಗಳು ಸಿಕ್ಕರು ಬರೀ ಕ್ಲೋಸ್ ಅಪ್ ಅಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಕೆಲವು ಡೈರೆಕ್ಟರ್ ಗಳು ಕೆಲವ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಕೆಲವು ವಿಷಯಗಳು. ಕೆಲವ್ರದ್ದು ಏನ್ ಮೈನಸ್ ಪಾಯಿಂಟ್ ಇದೆ, ಕೆಲವು ಪ್ಲಸ್ ಪಾಯಿಂಟ್ ಇದೆ, ಎಲ್ಲ ಮಾಡ್ತಾರೆ. ಅದು ಡಿಪೆಂಡ್ ಅಪಾನ್ ಡೈರೆಕ್ಟರ್ಸ್ ಗಳು. ಬಟ್ ನನ್ ಗಣೇಶ್ ಅವ್ರಿಗೂ ನನ್ ಪರ್ಫೆಕ್ಟ್ ಸಿನಿಮಾ ಅಂತ ಅನ್ಸುತ್ತೆ. ನಾನು ಅವ್ರಿಗೆ ಒಂದ್ ಕತೆ ಹೇಳಿದೀನಿ, ಅವ್ರಿಗೂ ಇಷ್ಟ ಆಗಿದೆ. ಬಟ್ ಅದ್ ಪ್ರಾಸೆಸ್ ನಡೀತಾ ಇದೆ. ಮೇ ಬಿ 100% ಮಾಡೇ ಮಾಡ್ತೀನಿ. ನನ್ಗೆ ಅದು ಬಹಳ ಇಷ್ಟ, ಕತೆ ಬಹಳ ಇಷ್ಟ. ಅದು ನೀವು ಒಂದ್ ರಾಜ್ಕುಮಾರ್ ಸಿನಿಮಾ ನೋಡ್ದಂಗಿರುತ್ತೆ, ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ದಂಗೆ ಆ ಪ್ಯಾಟರ್ನ್ ಮಾಡಿದ್ದೀನಿ. ಯಾಕಂದ್ರೆ ಲವ್ ಸಿನಿಮಾಗಳಿಗೆಲ್ಲ ಕಮರ್ಷಿಯಲ್ ಮಾಡ್ತಾ ಇದೆ. ಲವ್ಗೆ ಅಂತ ಹೀರೋ ಇರೋದೇ ನಮ್ಗೆ ಈಗ ಅವರೊಬ್ರು, ಅವರು ಮತ್ತೆ ಅಜಯ್ ರಾವ್ ಈ ತರ ಕ್ಯಾರೆಕ್ಟರ್ ಗಳು. ಕಮರ್ಷಿಯಲ್ ಗಿಂತ ಒಂದ್ ಲವ್ ಎಮೋಷನ್, ಫ್ಯಾಮಿಲಿ ಆಡಿಯನ್ಸ್ಗೆ ಅನ್ನೋದು. ಇದು ಯಾವಾಗ ಸ್ಟಾರ್ಟ್ ಆಗಬಹುದು ಅಂದಾಜು? ಅದು ಇನ್ನು ಮಾತುಕತೆ ನಡೀದೆ ಸರ್ ಪ್ರೊಡ್ಯೂಸರ್. ಅದೆಲ್ಲ ಫೈನಲ್ ಆದ್ಮೇಲೆ ಮೇ ಬಿ ಈ ವರ್ಷದಲ್ಲೇ ಆಗ್ಬೋದು. ಬಟ್ ಯಾವಾಗ ಆಗ್ತಾ ಗೊತ್ತಿಲ್ಲ, ನಮ್ ಕೈಲಿ ಇಲ್ಲ ಸರ್, ನಾವು ಅನ್ಕೊಂಡಂಗೆಲ್ಲ ಆಗಲ್ವಲ್ಲ. ಓಕೆ ಸರ್, ಅದು ನೀವು ಯಶ್ ಬಗ್ಗೆ ಹೇಳಿದ್ರಿ. ಸುದೀಪ್ ಸರ್ ಬಗ್ಗೆ ನಿಮ್ಗೆ? ಸುದೀಪ್ ಸರ್ ನಾನು ಯಾವ್ದು ಸಿನಿಮಾ ಮಾಡಿಲ್ಲ ಡೈರೆಕ್ಟರ್. ಬಟ್ ನಂಗೆ ಸುದೀಪ್ ಸರ್ ತುಂಬಾ ಕ್ಲೋಸ್. ಹೆಂಗೆ ಅಂದ್ರೆ ನಾನು ದಮ್ ಸಿನಿಮಾ ಮಾಡಿದ್ದೆ, ದಮ್ಮಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಆಗ ನನಗ್ ತುಂಬಾ ಕ್ಲೋಸ್ ಅವರು. ನಂಗೆ ಬಹಳ ಇಷ್ಟ ಅವರು. ಅವರು ಅಷ್ಟೇ ರೇಗಿಸ್ತಾ ಇರ್ತಾರೆ ಸೆಟ್ ಅಲ್ಲಿ. ಒಂಥರ ಅವ್ರು ಮಾತಾಡೋ ಸ್ಟೈಲ್ ಗೊತ್ತು ನಿಮ್ಗೆ, ಟಾಂಟ್ ಮಾಡ್ತಾ ಇರ್ತಾರೆ. ಆ ಕ್ಯಾರೆಕ್ಟರ್ ಅದು ಚೆನ್ನಾಗಿರುತ್ತೆ, ಒಂಥರ ಬಹಳ ಖುಷಿಯಾಗಿರುತ್ತೆ. ನಮ್ ಜೊತೆ ತುಂಬಾ ಶೇರ್ ಮಾಡ್ಕೊಳ್ಳೋರು. ಪಾಪ ಮನೆಗೆಲ್ಲ ಕರ್ಕೊಂಡು ಒಂದ್ಸಲ ತಿರುಪತಿಗೆ ಬೇರೆ ಕರ್ಕೊಂಡು ಹೋಗಿದ್ರು. ನಮ್ ರಾಜಶೇಖರ್ ಅಂತ ಒಬ್ರು ತೀರ್ಕೊಬಿಟ್ರು ರೈಟ್ರು. ನಾನು ಅವರು ಆ ಟೈಮಲ್ಲಿ ಅವರು ಒಂದ್ ಸಿನಿಮಾ ಮಾಡಿದ್ರು ಅರುಣ್ ಪ್ರಸಾದ್ ಅವ್ರ ಜೊತೆ. ಆ ಟೈಮಲ್ಲಿ ತಿರುಪತಿಗೆ ಹೋಗಿದಾಗ ಫಸ್ಟ್ ಟೈಮ್ ಅವರೇ ನಾನು ಕರ್ಕೊಂಡು ಹೋಗಿ ತಿರುಪತಿ ಬೆಟ್ಟ ಹತ್ತಿದೀವಿ, ನಾನು ಸುದೀಪ್ ಸರ್ ಅವ್ರ ಎಲ್ಲ ಕರ್ಕೊಂಡೋಗಿ. ಅವ್ರ ಕಾರಲ್ಲಿ ಸಫಾರಿ ಇತ್ತು, ಆಗ ಕರ್ಕೊಂಡ್ಬಂದು ಚೆನ್ನಾಗಿ ಟ್ರೀಟ್ ಮಾಡ್ಕೊಂಡ್ರು. ಆಮೇಲೆ ಆ ಟೈಮಲ್ಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ದಮ್ ಟೈಮಲ್ಲಿ ಒಂದು ಫೋನ್ಸ್ ಬರ್ತಾ ಇತ್ತು ಆಕ್ಚುಲಿ. ಅವಾಗ ಗೊತ್ತಲ್ಲ ನಿಮ್ಗೆ, ಆಂಟೆನಾ ಇರೋದು ಇಷ್ಟ ಫೋನ್ ಇತ್ತು. ಆಗ್ತಾನೆ ಸ್ಮಾರ್ಟ್ ಫೋನ್ ಗಳು, ನೋಕಿಯಾ ಸ್ಮಾಲ್ ಒಂದು ಬೇಸಿಕ್ ಸೆಟ್ ಬರ್ತಾ ಇತ್ತು.
ಅವರು ನಮ್ಮ ಹತ್ರ ಇದಿತ್ತಲ್ಲ ನೋಡಿದ್ರು, ಏನ್ ಇದೆಲ್ಲ ಇಟ್ಕೊಂಡ್ ಚರ ಇಲ್ಲ ಇದು ಸುಮ್ಮನೆ ಏನಪ್ಪ ನೀವು ಅಂತ ಅಂದ್ಬಿಟ್ಟು ನಮಗ್ ಗೊತ್ತಿಲ್ಲ ನನಗೆ ಒಂದು 10 ಫೋನ್ ತರ್ಸ್ಬಿಟ್ಟವ್ರೆ. 10 ಫೋನ್? 10 ಫೋನ್ ತರ್ಸ್ಬಿಟ್ಟು ಇದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕಂತ. ಬೇಡ ಸರ್ ನಮ್ಗೆ ಅಂದ್ರೆ ಅವರೇ ಸೆಲೆಕ್ಟ್ ಮಾಡಿ ಒಂದು ಫೋನ್ ಕೊಟ್ಟರು ನೋಕಿಯಾ, ಆ ಸೆಟ್ ಇನ್ನ ಇದೆ ನನ್ನ ಹತ್ರ. ತುಂಬಾ ಆತರ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಒಬ್ಬ ವ್ಯಕ್ತಿ ಇಷ್ಟ ಆಗ್ಬಿಟ್ರೆ ಅದೆಲ್ಲ ದುಡ್ಡು ಕಾಸಿಗೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಬೇಕಾದ್ರೆ ನನಗ್ ಗೊತ್ತಿರಂಗೆ ಸುಮಾರು ಸಿನಿಮಾಗಳು ಯಾವ್ದೋ ಬೇರೆಯವ್ರದ್ದು ಏನೇನೋ ಹೆಚ್ಚು ಕಮ್ಮಿ ಆದಾಗ ಅವ್ರ ಜವಾಬ್ದಾರಿ ತಗೊಂಡು ನೀವ್ ಮಾಡಿ ನಾನ್ ಇರ್ತೀನಿ ಅಂತ ಹೇಳಿ ಮಾಡಿದ್ರು ಇದೆ. ಕೆಲವು ಜವಾಬ್ದಾರಿ ನಮಗ್ ಗೊತ್ತಿರುತ್ತೆ, ಇನ್ನರ್ಸ್ ಕೆಲವೆಲ್ಲ. ಆಮೇಲೆ ತುಂಬಾ ಹೆಲ್ಪಿಂಗ್ ನೇಚರ್, ತುಂಬಾ ಡೌನ್ ಟು ಅರ್ತ್. ಬಟ್ ಇವತ್ತು ಅವರು ಹೊರಗಡೆ ಲ್ಯಾಂಗ್ವೇಜ್ ಅಲ್ಲಿ ಆಗ್ಲಿ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಸುಮ್ಮನೆ ಬೆಳೆದಿಲ್ಲ, ಅವ್ರ ಹತ್ರ ಏನಾದ್ರು ವಿಷಯ ಇದ್ದಕ್ಕೆ ಬೆಳೆದಿದ್ದಾರೆ. ವೆರಿ ಗುಡ್ ಆಕ್ಟರ್, ತುಂಬಾ ಒಂದ್ ಕ್ಯಾಲಿಬರ್ ಇರುವಂತ ಆಕ್ಟರ್. ಕರೆಕ್ಟ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ ಮಾಡೋದು ಒನ್ ಆಫ್ ದ ಇಂಡಿಯನ್ ಗ್ರೇಟೆಸ್ಟ್ ಆಕ್ಟರ್ ಆಗ್ತಾರೆ ಅವರು. ಸಖತ್ತಾಗಿದೆ, ಅವ್ರ ಆಟಿಟ್ಯೂಡೇ ಚೆನ್ನಾಗಿದೆ. ನೀವು ಬಿಗ್ ಬಾಸ್ ನೋಡಿರ್ಬೋದು, ನೋ ರಿಪ್ಲೇಸ್ಮೆಂಟ್ ಫಾರ್ ಬಿಗ್ ಬಾಸ್. ಮಾತಾಡೋ ಕನ್ನಡ ಡಿಕ್ಷನ್, ಆ ಸ್ಟೈಲು, ಕನ್ನಡ ವರ್ಡ್ಗಳನ್ನ ಮಾತಾಡೋದು, ಅದನ್ನ ಬಳಸೋ ರೀತಿ, ಆಮೇಲೆ ಯಾರಿಗೆ ಯಾವ ತರ ಹೇಳ್ಬೇಕು, ಹೆಂಗ್ ಟಾಂಟ್ ಮಾಡ್ಬೇಕು, ಹೆಂಗ್ ಇಂಜೆಕ್ಟ್ ಮಾಡ್ಬೇಕು ಅವ್ರಿಗೆ. ನನಗ್ ಗೊತ್ತಿರಂಗೆ ಸುದೀಪ್ ಬಿಟ್ರೆ ಬಿಗ್ ಬಾಸ್ ನಡೆಸೋದಕ್ಕೆ ಯಾರು ನನಗ್ ಗೊತ್ತಿರಂಗ ಇಲ್ಲ, ಆಪ್ಷನ್ ಇಲ್ಲ. ರಕ್ಷಿತ್ ಶೆಟ್ರು ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ರಕ್ಷಿತ್ ಶೆಟ್ರು ನನ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಬಟ್ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಅವ್ರು ಪ್ರೊಜೆಕ್ಷನ್ ಹಾಕಿದಾಗ ಪ್ರೀಮಿಯರ್ ಶೋಗೆ ಹೋಗಿದ್ದೆ ನನಗೆ. ಬಟ್ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಅವ್ರ ಲೈಫ್ ಅಲ್ಲಿ. ಬಟ್ ಈಗ ಸುಖವಾಗಿ ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಅಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ಒಂದೊಂದ್ ಸೀಸನ್ ಒಬ್ಬೊಬ್ರು ಟೈಮ್ ಬರ್ಬೇಕು ಸರ್, ಒಂದೊಂದ್ಸಲ ಸ್ಟ್ರಗ್ಲಿಂಗ್ ಟೈಮ್ ಅಲ್ಲಿ. ಬಟ್ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಇವತ್ತು ಆ ಒಂದು ಸಕ್ಸಸ್, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್, ಆಮೇಲೆ ಏನಾದ್ರು ಮಾಡ್ಬೇಕು ಅಂತ ಒಂದು ತುಡಿತ. ಸೇಮ್ ಗೊತ್ತಲ್ಲ ನಿಮ್ಗೆ, ಯಶ್ ಅವರು ಆತರ ಎಲ್ಲ ಮಾಡ್ಬೇಕು, ಏನೋ ಮಾಡ್ಬೇಕು, ಏನಾದ್ರು ಹೊಸದಾಗಿ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಮಾಡ್ತಾರೆ. ವೆರಿ ಗುಡ್ ಆಕ್ಟರ್. ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ, ತುಂಬಾ ಎಲ್ಲೂ ಅತಿರೇಕ ಆತರದ್ದಿಲ್ಲ. ಮೊನ್ನೆ ಸಪ್ತಸಾಗರದ ಎಲ್ಲ ಸಿನಿಮಾ ನೋಡಿದೆ, ನಂಗೆ ಫಸ್ಟ್ ಪಾರ್ಟ್ 1 ನೋಡಿದೆ, ತುಂಬಾ ಇಷ್ಟ ಆಯ್ತು ನನಗೆ. ದ ಎಮೋಷನ್ ಇದೆಲ್ಲ, ಪಾಪ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವರು ಅಷ್ಟೇ ನ್ಯಾಚುರಲ್ ಆಗಿ ಚೆನ್ನಾಗಿ, ಹುಡುಗಿ ಸ್ಪೆಷಲಿ ನ್ಯೂಸ್ ಅಂತವ್ರು, ವಾಟ್ ಆಕ್ಟ್ರೆಸ್. ನನ್ಗೆ ಏನ್ ಆಕ್ಟ್ ಮಾಡ್ತಾರೆ ಅಂದ್ರೆ, ಹೊಸಬರಾಗಿದ್ರು ಹತ್ರ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಯ್ತು. ನಮ್ ಕೈ ಸಿಕ್ಕಿಲ್ಲ ಅವ್ರು ಲಾಂಚ್ ಮಾಡಕ್ಕೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಎಲ್ಲ ಮಾಡ್ತಾ ಇದಾರೆ ಅವರು, ತೆಲುಗು ತಮಿಳು ಮಾಡ್ತಾ ಇದಾರೆ, ಒಳ್ಳೇದಾಗಿ. ಸರ್, ಅದು ಈಗ ಮೋಸ್ಟ್ ಹ್ಯಾಪನಿಂಗ್ ಹೀರೋ ಧ್ರುವ ಸರ್ಜಾ, ಅವರ ಬೆಳವಣಿಗೆ ಬಗ್ಗೆ ನಿಮ್ಮ ಒಡನಾಟ ಇದೆಯಾ ಅವ್ರ ಜೊತೆ? ಧ್ರುವ ಸರ್ಜಾ ನಂಗೆ ತುಂಬಾ ಏನಕ್ಕೆ ಅಂದ್ರೆ, ನಾವು ಸುತ್ತಮುತ್ತ ಸಿನಿಮಾ ಮಾಡ್ಬೇಕಾದ್ರೆ ಚಿರು ಮತ್ತೆ ಧ್ರುವ ಇಬ್ರು ಚಿಕ್ಕ ಹುಡುಗರು. ಆಗ 99 ಐ ಥಿಂಕ್ 98 ಅಲ್ಲಿ. ಅವಾಗ ಮೇ ಬಿ ನನಗ್ ಗೊತ್ತಿರೋ ಧ್ರುವಂಗ ಒಂದ್ 12 ವರ್ಷ ಇರ್ಬೇಕದೇನೋ ಮೇ ಬಿ. ಅವಾಗ ನಾನು ಇರ್ಬೋದು, ಅವಾಗಿಂದ ಚಿಕ್ಕ ಹುಡುಗ ಗೊತ್ತಾ ಇದ್ರು. ಅವಾಗಿಂದ ಧ್ರುವನ್ ನೋಡಿದೀನಿ, ಚಿರು ನೋಡಿದೀನಿ. ಚಿರು ಯಾವಾಗ್ಲೂ ಲವ್ಕೆ ನಗು, ಒಂಥರ ತರಲೆ. ಬಟ್ ಸಖತ್ ಸೈಲೆಂಟ್ ಧ್ರುವ. ಈಗ್ಲೂ ನೋಡಿರ್ಬೋದು, ಹೆಚ್ಚಿಗೆ ಮಾತಾಡಲ್ಲ, ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡೋದು, ಡಿಪ್ಲೊಮ್ಯಾಟಿಕ್ ಆಗಿಂದ ಅದೇ ಕ್ಯಾರೆಕ್ಟರ್ ಧ್ರುವ. ತುಂಬಾ ಚಿಕ್ಕ ಹುಡುಗ, ತುಂಬಾ ಖುಷಿ ಆಗುತ್ತೆ ಸರ್ ನನ್ಗೆ. ಯಾಕಂದ್ರೆ ನಾನು ಕಿಶೋರ್ ಸರ್ಜಾ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು, ಆಲ್ಮೋಸ್ಟ್ ಅಲ್ಲಿ ಮನೇಲೆ ಇರ್ತಿದ್ದೆ, ಅವ್ರ ಮನೆ ಕಿಶೋರ್ ಸರ್ಜಾ ಮನೇಲಿ. ಆಗಿ ಇವರಿಬ್ರು ಬರ್ತಾ ಇದ್ರು ಅಲ್ಲಿ, ಸುತ್ತಮುತ್ತ ಸೆಟ್ಟಿಗೆ ಬರ್ತಾ ಇದ್ರು. ಆಗಿಂದ ಪರಿಚಯ ನನಗೆ. ಆಮೇಲೆ ಫಸ್ಟ್ ಚಿರು ಹೀರೋ ಆದಾಗ್ಲೂ ನನಗೆ ಪರಿಚಯ, ಪೂಜೆಗೆಲ್ಲ ಹೋಗಿದ್ದೆ ನಾನು. ನನಗ್ ಗೊತ್ತಿಲ್ಲ, ಲಾಂಗ್ ಟೈಮ್ ನೋಡಿದ್ದು ವಾಯುಪುತ್ರ ಟೈಮ್ ಅಲ್ಲಿ, ಹಿಂಗೆಲ್ಲ ಆಗ್ಬಿಟ್ಟಿದಾನಲ್ಲ ಇವನು ಅಂತ. ನನ್ ಕಟ್ಟ ಬಹಳ ಇಷ್ಟ ಚಿರುಗೆ. ಸಖತ್ ಗೋಳಿಕೊಳ್ಳೋದು ನನ್ನ, ಕಾಮಿಡಿ ಗಿಮಿಡಿ. ನಾನು ಏನೋ ಟೆನ್ಷನ್ ಏನೋ ಬೈದ್ಬಿಡಿ, ಏನೇನೋ ಮಾಡೋಳಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು, ಕೇಳಿ ಅರ್ಥ ಏನು ಅಂತ ಅವ್ರನ್ನ ಅಂತ. ಈ ತರ ಎಲ್ಲ ತಮಾಷೆ ಮಾಡೋನು. ಅದೊಂದು ಬಹಳ ದುರಂತ ನನಗೆ. ತೀರ್ಕೊಂಡದ್ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಹುಡುಗ ತೀರ್ಕೊಂಡದ್ ಬಹಳ ಬೇಜಾರು ನನ್ಗೆ. ನಮ್ ಕಣ್ ಮುಂದೆ ಬೆಳೆದಂತ ಹುಡುಗ, ಬಹಳ ಇವಾಗ್ಲೂ ನೆಚ್ಕತೀನಿ. ಬಟ್ ಚಿರು ಮಗು ನೋಡಿದ್ರೆ ಸೇಮ್ ಚಿರಂಜೀವಿ ಸರ್ಜಾ ತರನೇ ಲುಕ್ ನೋಡೋದಕ್ಕಿದೆ. ಆ ಮಗು ನೋಡೋದು ನಂಗೆ ಚಿರುನೇ ಜ್ಞಾಪಕ ಕೊಡ್ತೇನೆ. ಧ್ರುವ ಬೆಳವಣಿಗೆ ಚೆನ್ನಾಗಿದೆ. ಇವಾಗ ಒನ್ ಆಫ್ ದ ಟಾಪ್ ಹೀರೋ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಸರ್, ಕಣ್ ಮುಂದೆ ಬಂದವ್ರು ಬೆಳೀತಾ ಇದಾರಲ್ಲ. ಈಗಲೂ ಮೀಟ್ ಮಾಡಿ ಮಾತಾಡೋದಿಲ್ಲ, ಸಿಕ್ಕರೆ ಮಾತ್ರ ಹಣ ಅಂತ ಬಂದ್ ತಪ್ಕೊಂತಾರ ಮಾತಾಡ್ತಾರೆ, ಜನರಲ್ಲ ಮಾತಾಡ್ತಾರೆ, ಏನಿಲ್ಲ. ಆಮೇಲೆ ನಿರ್ದೇಶಕರ ವಿಷಯಕ್ಕೆ ಬರೋದಾದ್ರೆ, ನಿಮ್ಮದೇ ಫೀಲ್ಡ್, ಯೋಗರಾಜ್ ಭಟ್ ಬಗ್ಗೆ ನಿಮ್ಮ ಒಡನಾಟ ಏನಾದ್ರು ಮಾತಾಡ್ತಾರೆ? ಸರ್, ಯೋಗರಾಜ್ ಭಟ್ ಸರ್ ನನ್ಗೆ ಅಷ್ಟು ಕ್ಲೋಸ್ ಇಲ್ಲ ಸರ್. ಅಲ್ಲ, ಯಾವಾಗ್ಲಾರು ಸಿಕ್ಕಿದಾಗ ಅವರು ಒಂದ್ಸಲ ವಜ್ರೇಶ್ವರಿ ಕಮೆಂಟ್ಸ್ ಬಂದಿದ್ರು. ಸುದೀಪ್ ಜೊತೆ ರಂಗ SLC ಮಾಡ್ಬೇಕಾದ್ರೆ ಸುದೀಪ್ ಸರ್ ಜೊತೆ ಬಂದಿದ್ರು. ಆವಾಗ ಒಂದ್ಸಲ ನೋಡಿ, ಅವ್ರು ನನ್ ಬಗ್ಗೆ ಗೊತ್ತು, ಅವ್ರ ಬಗ್ಗೆ ನಮ್ಗೆ ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತು. ಅವ್ರು ಸಿಕ್ಕಿದಾಗ, ಸರ್ ಹೇಗಿದ್ದೀರಾ, ಚೆನ್ನಾಗಿದೆ, ಏನ್ ಮಾಡ್ತಾ ಇದೀರಾ ಸರ್ ಅಂತ ಮಾತಾಡ್ತಾರೆ. ನಾನ್ ನೀವೇನ್ ಮಾಡ್ತಿದ್ದೆ, ಇಷ್ಟೇ ಅಷ್ಟೇ ನಮ್ ಫ್ರೆಂಡ್ಶಿಪ್ ಅಷ್ಟೇ. ಡೈರೆಕ್ಟರ್ ಶಶಾಂಕ್ ಅವ್ರ ಬಗ್ಗೆ? ಶಶಾಂಕ್ ನಂಗೆ ಹಳೆ ಪರಿಚಯ. ಅವ್ರು ಮಹೇಂದರ್ ಹತ್ರ ವರ್ಕ್ ಮಾಡ್ತಾ ಇದ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಕೇನು ಪರಿಚಯ. ಮಹೇಂದರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ಪರಿಚಯ.
ಅವ್ರು ಸಿಕ್ಸರ್ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಸಿನಿಮಾ ಪ್ರಜ್ವಲ್ ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಒಂದು ಕ್ಯಾರೆಕ್ಟರ್ಗೋಸ್ಕರ ನಮ್ಮ ಆಫೀಸ್ ಬಂದಿದ್ದು ಏನಂದ್ರೆ ಆಶೀಶ್ ವಿದ್ಯಾರ್ಥಿದು ಒಂದು ಡೇಟ್ಸ್ ಬೇಕು ಅಂತ ಬಂದ್ರೆ ಆಗ ನಮ್ಮ ಆಕಾಶಲ್ಲಿ ಆಕ್ಟ್ ಮಾಡಿದ್ರು ಆಶೀಶ್ ವಿದ್ಯಾರ್ಥಿ ಆಗಿಂದ ಪರಿಚಯ ಇಲ್ಲಿ ಸಿಕ್ತ ಏನ್ ಎಷ್ಟು ಚೆನ್ನಾಗಿದ್ದೀರಾ ಅಂತ ಏನ್ ಡೈರೆಕ್ಟರ್ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾರೆ ಅಷ್ಟೇ. ಅಂದ್ರೆ ತುಂಬಾ ನಂಗೆ ಪ್ರೇಮ್ ಅವರು, ನಮ್ಮ MS ರಮೇಶ್ ಅವರು, ಓಂ ಪ್ರಕಾಶ್ ಸಾರು, ಈ ಶಿವಮಣಿ ಸಾರು, ಪೂರಿ ಜಗನ್ನಾಥ್ ಸರ್, ಮೇಯ ರಮೇಶ್ ಆತರ ತುಂಬಾ ಕ್ಲೋಸ್ನೆಸ್. ಯಾಕಂದ್ರೆ ನಾವ್ ಯಾವಾಗ್ಲೂ ಸಿಗ್ತೀವಿ, ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇಲ್ಲ. ಈಗ ಡೈರೆಕ್ಟರ್ ಆಗಿ ಪ್ರೇಮ್ ಹೇಗೆ ಇಷ್ಟ ಆಗ್ತಾರೆ ನಿಮಗೆ? ಸರ್ ಡೈರೆಕ್ಟರ್ ಆಗಿ ಪ್ರೇಮ್ ತುಂಬಾ ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅವ್ರು ನೋಡಿರ್ಬೋದು ಅವ್ರ ಸಿನಿಮಾಗಳಾಗ್ಲಿ ಇನ್ನೊಂದಾಗ್ಲಿ, ಒಂದು ಗ್ರಾಮೀಣ ಭಾಗದಿಂದ ಬಂದಂತ ಒಬ್ಬ ನಿರ್ದೇಶಕ ಒಂದು ಅವ್ರ ಸಾಂಗ್ ಬರೀತಾರೆ ಸರ್. ಅವ್ರು ಬರ್ದಿದಾರ ಇಲ್ವ ನಿಮ್ಗೆ ನಂಬಕ್ಕಾಗಲ್ಲ. ಅವ್ರು ಮಾತಾಡೋ ರೀತಿಗೂ, ಅವ್ರ ಹಳ್ಳಿ ಭಾಷೆಯಲ್ಲಿ ಮಾತಾಡೋ ರೀತಿಗೂ ಆ ಸಾಂಗ್ ಗಳು ನೋಡಿದಾಗ ಫಿಲಾಸಫಿ ಬರೀತಾರೆ ಸಾಂಗ್ ಅಲ್ಲಿ. ಅದು ಸುಮ್ನೆ ಬರಲ್ಲ ಸರ್ ಯಾರಿಗೂ. ಅದೇನು ಅಂದ್ರೆ ಅದು ಗಾಡ್ ಗಿಫ್ಟ್ ಸರ್ ಅದು. ಆಮೇಲೆ ತುಂಬಾ ಮೇಕಿಂಗ್, ಸಿನಿಮಾ ಮೇಕಿಂಗ್ ಆಗ್ಲಿ, ಆಮೇಲೆ ಆ ಥಿಂಕಿಂಗ್ ಇದಾಗ್ಲಿ, ಒಂದ್ ಸಾಂಗ್ಸ್ ಮಾಡ್ಬೇಕಾರೆ ಸಾಂಗ್ ಗಳ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ನೋಡ್ಬೇಕು ಆಲ್ಮೋಸ್ಟ್ ಸಾಂಗ್ ಅವ್ರಗಳೆಲ್ಲ ಒಳ್ಳೆ ಡೈರೆಕ್ಟರ್ ಸರ್ ಅವರು. ನಿಜವಾಗ್ಲೂ ರೀಸೆಂಟ್ ಆಗಿ ಕೆಲವು ಸಿನಿಮಾ ಹೋಗದೆ ಇರ್ಬೋದು, ಬಟ್ ನನಗೇನು ಕೇಳಿ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಮಾಡಿರ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಡೈರೆಕ್ಟರ್ ಹೊಡಿರಿ ಡೈರೆಕ್ಟರ್ ಏನ್ ಎಲ್ಲ ಗೊತ್ತಿದ್ ನಿಂಗ್ ಮಾಡ್ತೀರಾ ಅಂದ್ರೆ, ಅಣ್ಣ ಮಾಡ್ಲೇಬೇಕಣ್ಣ ನನ್ಬಿಟ್ಟು ಕತೆ ಹೇಳ್ತಾರೆ ಪಾಪ ನನ್ಗೆ. ಈಗ ವಿಲನ್ ಸಿನಿಮಾದಿಂದ ಹಿಡಿದು ಎಲ್ಲ ರಕ್ಷಿತ್ ಅವ್ರು ನಾವೆಲ್ಲ ಕತೆ ಕೇಳ್ತಿದ್ರು ಪಾಪ, ಅದೆಲ್ಲ ಈ ಕತೆ ಹೇಳ್ತಾರೆ ನಮ್ಗೆ. ಅವ್ರು ಯಾರಿಗೂ ಕತೆ ಹೇಳಲ್ಲ, ಬಟ್ ನನ್ಗೆ ಹೇಳ್ತಾರೆ. ಅದೇ ನನ್ ಕಂಡ್ರೆ ಪ್ರೀತಿ. ಅವ್ರು ನಾರ್ಮಲ್ ಯಾರ ಫೋನು ತೆಗಿಯಲ್ಲ, ನನ್ ಫೋನ್ ತೆಗಿತಾರೆ ಪಟ್ ಅಂತ. ನನ್ ಕಂಡ್ರೆ ತುಂಬಾ ಆತ್ಮೀಯತೆ. ನಾವ್ ಅವಾಗ ಸೇರ್ತಾ ಇರ್ತೀವಿ. ನಾವು ಪ್ರೇಮ್ ಅವರು ಇಲ್ಲೇ ಹತ್ರ ಇರೋದಲ್ಲ ಅವ್ರ ಮನೆ. ನಾನು ಅಲ್ಲಿರ್ಬೇಕಾದ್ರು ಒಂದೊಂದ್ಸಲ ಇಲ್ಲಿ ಬಂದು 2 ದಿನ 3 ದಿನ ಇಲ್ಲೇ ಅವ್ರ ಜೊತೆ ಆಫೀಸಲ್ಲೇ ಇರುವೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿನೇ ಎಲ್ಲರೂ ಹೋಗ್ಬೇಕಾದ್ರು ನಾವು ಕಾರಲ್ಲೇ ಹೋಗ್ಬಿಡ್ತೀವಿ. ಫ್ಲೈಟ್ ಗಿಟ್ ಎಲ್ಲ ಅವ್ರು ಹೋಗಲ್ಲ, ಬರೋಣ ಕಾರಲ್ಲೇ ಹೋಗೋಣ. ಸಲ ಕಸಾರ ಹಾಡ್ಗಿಡ ಆಡ್ಕೊಂಡು ಕೇಳ್ಕೊಂಡು ಒಂಥರ ತಮಾಷೆ ಮಾತಾಡ್ಕೊಂಡು ಖುಷಿಯಾಗಿ ಓಡಾಡ್ತೀವಿ. ಒಳ್ಳೆ ಡೈರೆಕ್ಟರ್ಸ್. ಕೇಡಿ ಕತೆ ಕೇಳಿದ್ರ ನೀವು? ಕೇಳಿ ಅವಾಗೆಲ್ಲ ಏನ್ ಕೇಳಿದ್ದೀನಿ, ಚೆನ್ನಾಗಿದೆ. ಆಮೇಲೆ ಇವರು ಸೂರಿ ಅವ್ರ ಬಗ್ಗೆ. ಸೂರಿ ಅವರು ನನ್ಗೆ ತುಂಬಾ ಹಳೆ ಪರಿಚಯ ಸರ್. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಸೆಟ್ ವರ್ಕ್ ಏನೆಲ್ಲ ಮಾಡ್ತಾ ಇದ್ರು. ಅವಾಗ ನನಗೆ ಗೊತ್ತಿರಂಗ ರಂಗ SLC ಯೋಗರಾಜ್ ಭಟ್ ಅವ್ರ ಜೊತೆ ಆ ಟೈಮಲ್ಲೆಲ್ಲ ಮಾಡ್ಬೇಕಾರೆ, ನಾನು ವಜ್ರೇಶ್ವರಿ ಮಾಡ್ಬೇಕಾರೆ ಅವರು ನನಗೆ ಸಿಗೋರು. ಸೂರಿ ಇಂಟ್ರೆಸ್ಟಿಂಗ್ ಕತೆ ಏನಿದೆ ಅಂದ್ರೆ, ನಾನು ವರ್ಕ್ ಮಾಡ್ತಾ ಇರೋ ಪುನೀತ್ ಅವ್ರ ಸಿನಿಮಾ, ಸರ್ ನೀವೇ ಒಂದು ಸಬ್ಜೆಕ್ಟ್ ಮಾಡಿ ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಅಂತ ಅಂದ್ಬಿಟ್ಟು, ನಾನು ಅವರು ಒಂದ್ ವಾರ ಒಂದ್ ರೂಮ್ ಅಲ್ಲಿ ಒಂದ್ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ರೂಮ್ ಹಾಕಿ ಅಲ್ಲಿ ಎವ್ರಿ ನೈಟ್ ಕೂತ್ಕೊಂಡು ನಾವಿಬ್ರು ಡಿಸ್ಕಸ್ ಮಾಡ್ತಿದ್ವಿ. ಆವಾಗ ಅವ್ರ ಸ್ಟೈಲ್ ಆಫ್ ಸಿನಿಮಾಗಳೆಲ್ಲ ಹೇಳೋರು ನಮ್ಗೆ. ಬಟ್ ಅವ್ರ ಸ್ಟೈಲ್ ಸಿನಿಮಾಗಳೇ ಬೇರೆ ತರ. ಆಮೇಲೆ ಕೆಲವು ಡೈರೆಕ್ಟರ್ಗಳಿಗೆ ಕೆಲವು ಟೇಸ್ಟ್ ಗಳಿರುತ್ತೆ. ಬಟ್ ನನ್ಗೆ ಯಾಕೋ ಡೈಜೆಸ್ಟ್ ಆಗ್ತಿರಲ್ಲ. ಅವ್ರಿಗೆ ಗೊತ್ತಾಗೋಯ್ತು. ಅದು ಗೊತ್ತಾದ ತಕ್ಷಣ, ಸಾರ್ ನಿಮ್ಗೆ ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ, ಆ ತರ ಇದ್ದಾಗ ನಾನು ಡೆಫಿನೆಟ್ ಆಗಿ ನಿಮ್ಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತೀನಿ ಸರ್, ನೀವು ಪುನೀತ್ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ನನ್ಗೆ ಹೇಳದಂತ ವ್ಯಕ್ತಿ ಅವರು. ನೀವು ಡೈರೆಕ್ಟರ್ ಆಗ್ಬೇಕು, ಪುನೀತ್ ಸಿನಿಮಾನೇ ಮಾಡ್ಬೇಕು, ನಿಮ್ಗೆ ಅಷ್ಟೊಂದು ಕಂಪ್ನಿಲಿ ಬ್ಯಾನರ್ ಇದೆ ಅಂತ ನನ್ಗೆ ತುಂಬಾ ಡೈರೆಕ್ಟರ್ ಆಗಕ್ಕೆ ಒಂದು ಇನ್ಸ್ಪೈರ್ ಮಾಡ್ತಿದ್ದು ಸೂರಿ. ನಾನು ಅವರು ಒಂದು 15 ದಿನ ಎಲ್ಲಿ ಗಾಂಧಿನಗರದಲ್ಲಿ ಸಿಕ್ಬೇಕಾರೆ ಅಲ್ಲಿ ಇಲ್ಲಿ ಬರ್ಬೇಕಾರೆ ಮಾತಾಡೋದು ಮಾಡೋರು. ನಾನು ಆಕಾಶ್ ಸಿನಿಮಾ ನೋಡಿದ್ರು. ಆಕಾಶ್ ಸಿನಿಮಾ ನೋಡಿ ಮೆಸೇಜ್ ಮಾಡೋದು. ಅರಸು ಸಿನಿಮಾ ನೋಡ್ಬಿಟ್ಟು ನನಗೆ ಮಾಡಿದ್ರು, ಎಕ್ಸ್ಟ್ರಾರ್ಡಿನರಿ ಮೇಕಿಂಗ್, ಪ್ರಾಮಿಸಿಂಗ್ ಮೂವಿ ಅಂತ ಮೆಸೇಜ್ ಕಳಿಸಿದ್ರು. ಎಕ್ಸ್ಟ್ರಾರ್ಡಿನರಿ ಟೇಕಿಂಗ್ ಸಿನಿಮಾ, ಪ್ರಾಮಿಸಿಂಗ್ ಮೂವಿ ಅಂತ ಸೂರಿ ಕಳಿಸಿದ್ರು. ಅದಾದ್ಮೇಲೆ ಈಗ ಆಕಾಶ್ ಹೋದ್ಮೇಲೆ ಕೆಲವು ಸಲ ಈ ದೊಡ್ಡ ಮನೆ ಹುಡುಗ ಆ ಟೈಮ್ ಸಿಕ್ಬೇಕಾದ್ರೆ ಮಾತಾಡ್ತಾರೆ ಜನರಲ್. ಅವ್ರು ಅಷ್ಟೇ ನಾರ್ಮಲ್ ಆಗಿ ಯಾರ ಜೊತೆ ಮಾತಾಡಲ್ಲ. ಅವ್ರು ನೋಡಿದ್ರೆ ಕೆಲವ್ರು ಭಯ ಪಡ್ತಾರೆ ಮಾತಾಡಕ್ಕೆ. ನನ್ ಜೊತೆ ಟಕ್ 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 ಅಂತ ಕುತ್ಕೊಂಡ್ ಮಾತಾಡ್ತಾರೆ. ಯಾವ ಯಾರ ಜೊತೆ ಮಾತಾಡಲ್ಲ, ನಿಮ್ ಜೊತೆ ಮಾತಾಡ್ತಾರೆ. ಅದೇಪ್ಪ ನನ್ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಅಂತ ನನ್ಗೇನೋ ಗೊತ್ತಿಲ್ಲಪ್ಪ. ಅದು ನಾನು ಹೆಂಗ್ ಹೇಳಿ, ನನ್ ಜೊತೆ ಚೆನ್ನಾಗ್ ಮಾತಾಡೋಣ. ಏನ್ ಮಾಡ್ತಿದ್ದೀರಣ್ಣ, ಯಾವ ಸಿನಿಮಾ ಮಾಡ್ತಿದ್ರ, ನೀವ್ ಆತರ ಸಿನಿಮಾ ಮಾಡ್ಬೇಕು ಅರ್ಸುತ್ತಾರ, ಇನ್ನೊಂದ್ ಸಿನಿಮಾ ಮಾಡಿ ಪುನೀತ್ ಅವ್ರಿಗೆ, ನಾ ಮಾತಾಡ್ತೀನಿ ಪುನೀತ್ ಅವ್ರಿಗೆ, ಈ ತರ ಒಂಥರ ಇಟ್ಸ್ ವೆರಿ ನೈಸ್ ಪರ್ಸನ್. ಅವರು ಆಮೇಲೆ ತುಷಾರ್ ರಂಗನಾಥ್ ಅಂತ ತೀರ್ಕೊಂಡ್ಬಿಟ್ಟು ಡೈಲಾಗ್ ರೈಟರ್ ಕಮ್ ಡೈರೆಕ್ಟರ್ ಆಗಿದ್ರು. ಅವ್ರಿಬ್ರು ಯಾವಾಗ್ಲೂ ಜೊತೆಲಿರೋ. ಅವ್ರು ನನ್ಗೆ ಸಿಗ್ತಾ ಇರೋ. ನಾವು ಜನರೆಲ್ಲ ಮೀಟ್ ಮಾಡ್ತಿದ್ವಿ. ಸೂರಿ ಸರ್ ಮೀಟ್ ಮಾಡ್ತಿರ್ಲಿಲ್ಲ, ಬಟ್ ಅಕೇಶನ್ ಸೂರಿ ಸಿಗ್ತಾ ಇರ್ತಾರೆ ನನ್ಗೆ, ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ನಮ್ದು ಆವಾಗಿಂದ ಹೆಚ್ಚು ಕಮ್ಮಿ 2002 ಇಂದನೂ ನನ್ಗೆ ಪರಿಚಯ ಇದೆ. ಓಕೆ ಸರ್, ಈಗ ನಿಮ್ಮ ಟೋಟಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಹೊಸ ನಿರ್ದೇಶಕರು ಪ್ರತಿಭೆಗಳು ಬರ್ತಾ ಇದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಿ ಅವರಿಗೆ? ಸಜೆಷನ್ ಏನಿಲ್ಲ ಸರ್, ಸಿನ್ಸಿಯರ್ ಆಗಿ ಕೆಲಸ ಮಾಡಿ, ಡೆಡಿಕೇಶನ್ ಆಗಿ ಕೆಲಸ ಮಾಡಿ, ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ ಹೇಳೋದು. ಆಮೇಲೆ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ ಆಗ್ಲಿ, ಡಿಜಿಟಲ್ ಮೀಡಿಯಾ ಆಗ್ಲಿ ಎಲ್ಲ ಬಂದ ತಕ್ಷಣ ನಮ್ಗೆ ಏನೋ ಒಂಥರ ಅನ್ಸ್ಬಿಡುತ್ತೆ. ಅದೆಲ್ಲ ಮಾಡ್ಬೋದು, ನಾವು ಮಾತಾಡ್ಬಾರ್ದು ಅಷ್ಟೇ, ನಮ್ ಸಿನಿಮಾ ಮಾತಾಡ್ಬೇಕು ಅಷ್ಟೇ. ಆಮೇಲೆ ಈಗ ತುಂಬಾ ಜನ ಟ್ಯಾಲೆಂಟೆಡ್ ಹುಡುಗರೆಲ್ಲ ಬಂದು, ನನಗೆ ದಿಯಾ ಒಂದ್ ಸಿನಿಮಾ ನೋಡಿದೆ, ಆ ಡೈರೆಕ್ಟರ್ ತುಂಬಾ ಇಷ್ಟ. ನನ್ಗೆ ಆ ಸಿನಿಮಾ ನೋಡ್ತಿದ್ದಂಗೆ ಬಹಳ ಇಷ್ಟ ಆಗೋಯ್ತು ಆ ಸಿನಿಮಾ.
ಥಿಯೇಟರ್ ನೋಡಿದೆ, ಥಿಯೇಟರ್ ನೋಡಿದ್ಮೇಲೆ ಪುನಃ OTT ನೋಡಿದೆ ನಾನು. 3 ಸಲ ನೋಡಿದ್ದೀನಿ ಆ ಸಿನಿಮಾ. ಡೈರೆಕ್ಟ್ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ಅದು ನಿಮ್ಮ ಟೇಸ್ಟ್ ಸಿನಿಮಾ ಅದು? ನಮ್ಮ ಟೇಸ್ಟ್ ಗಿಂತ ಹೆಚ್ಚಾಗಿ ಆ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿರೋದು, ಅವ್ರ ಸೋಬರ್ ಆಗಿ ತೋರಿಸಿರೋದು, ಆ ಮ್ಯೂಸಿಕ್ ಅಲ್ಲಿ. ಅದೇ ಒಬ್ಬ ಡೈರೆಕ್ಟರ್ ಕೆಲಸ ಏನು ಅಂತ ನಮಗ್ ಗೊತ್ತಿರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಆಗಿ ನಾನು ನೋಡ್ಬೇಕಾದ ಕೆಲಸ ಏನು ಅಂತ ನನ್ಗೆ ಬಹಳ ಇಷ್ಟ. ಅವರು ಆತರ ಡೈರೆಕ್ಟರ್ ಗಳು ನನ್ಗೆ ಇಷ್ಟ ಬಹಳ ಚೆನ್ನಾಗಿ. ಆಮೇಲೆ ಕರ್ವ ಅಂತ ಸಿನಿಮಾ ಮಾಡಿದ್ರು ನವನೀತ್ ಅಂತ. ತುಂಬಾ ಜನ ಹೊಸ ರೀತಿ ಮಾಡ್ತಾ ಇದಾರೆ, ಖುಷಿ ಆಗುತ್ತೆ ನಮ್ಗೆ. ಬಟ್ ಅವರು ಆಮೇಲೆ ನರ್ತನ್ ಮುಫ್ತಿ ಮಾಡಿದ್ರು, ಒಂದು ಹೊಸ ಸ್ಟೈಲ್ ಆಫ್ ಸಿನಿಮಾ. ಈಗ ಶಿವಣ್ಣ ಅವ್ರು ಬೇರೆ ತಿರುಗಣೆಗಳು ಮಾಡ್ತಾ ಇದ್ರು, ಖುಷಿ ಆಗುತ್ತೆ. ಏನ್ ಮಾಡ್ತಾರಲ್ಲಪ್ಪ, ನಾವೇನು ಮಾಡ್ತಾ ಇಲ್ವಲ್ಲ, ಇದಕ್ಕಿಂತ ಏನಾದ್ರು ಮಾಡ್ಬೇಕಲ್ಲ ಅವ್ರ ಜೊತೆ ನಾವು ಕಾಂಪಿಟೇಷನ್ಗೆ. ಅವ್ರು ಮಾಡ್ಬಿಟ್ರು ಅಂತಲ್ಲ, ನಾವು ಈ ತರ ಮಾಡ್ಬೇಕಲ್ಲ, ಟ್ರೈ ಮಾಡ್ಬೇಕಲ್ಲ, ಒಂದ್ ಇನ್ಸ್ಪೈರ್ ಆಗೋದಷ್ಟೇ. ಖುಷಿ ಆಗುತ್ತೆ ಸರ್. ಆಮೇಲೆ ಏನು ಅಂತಂದ್ರೆ ಸಸ್ಟೈನ್ ಮಾಡ್ಬೇಕು ಅವರು ಎಲ್ಲ ಡೈರೆಕ್ಟರ್ಗಳು. ಆಮೇಲೆ ವರ್ಷಕ್ಕೆ 1-2 ಸಿನಿಮಾನಾರ ಮಾಡ್ಬೇಕು ಸರ್. ಹಿಂಗೆ 4 ವರ್ಷ 5 ವರ್ಷಕ್ಕೆ ಸಿನಿಮಾ ಮಾಡ್ಬಾರ್ದು ಸರ್. 1 ವರ್ಷಕ್ಕೆ 1 ಸಿನಿಮಾ ಮಾಡ್ಲಿ, ಮಾಡ್ತಾ ಇರ್ಬೇಕು. ಇಮಿಡಿಯೇಟ್ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಮಿನಿಮಮ್ ಅವ್ರಿಗೆ ಒಂದು 20 ವರ್ಷ 25 ವರ್ಷ ಇರ್ಬೋದು ಸರ್ ಇಂಡಸ್ಟ್ರಿಲಿ. ಮೇ ಬಿ ಇದ್ರು ಇರ್ಬೋದು, ನಮ್ಗೆ ಹೇಳಕ್ಕಾಗಲ್ಲ. ಲ್ಯಾಗ್ ಮಾಡ್ಬೋದು. ಆಮೇಲೆ ಈಗ ನೋಡಿ ಸರ್, ಡೈರೆಕ್ಟರ್ಸ್ ಗಳು ಆಲ್ಮೋಸ್ಟ್ ಆಲ್ ನಮ್ಮ ಪೀರಿಯಡ್ ಅಲ್ಲಿ ಬಂದ ಡೈರೆಕ್ಟರ್ಗಳು 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ, ಆ ತರದ್ದೆಲ್ಲ ಮಾಡ್ತಾ ಇದಾರೆ ಸರ್. ಈಗ ನಾನು ಆಲ್ಮೋಸ್ಟ್ ಆಲ್ 13 ಸಿನಿಮಾ ಮಾಡಿದೀನಿ ಸರ್ 20 ಇಯರ್ಸ್ ಅಲ್ಲಿ. ಸುಮಾರು ಜನ ಪಾಪ ಇನ್ನೂ 3 ಸಿನಿಮಾ 4 ಸಿನಿಮಾದೆಲ್ಲ ಇದಾರೆ. ಮಾಡ್ತಾ ಇರ್ಬೇಕು ಸರ್. ಅವ್ರಿಗೆ ಶಕ್ತಿ ಇರೋವರೆಗೂ ಕ್ರಿಯೇಟ್ ಮಾಡ್ಬೇಕು. ಆಮೇಲೆ ಈಗೇನಂಗ ಆಗ್ಬಿಟ್ಟಿದೆ ಸರ್ ಅಂದ್ರೆ ಸಿನಿಮಾ ನಂಬರ್ ಆಫ್ ಡೇಸ್ 160 ಡೇಸ್ 200 ಡೇಸ್ ಹಿಂಗೆಲ್ಲ ಹೋಗ್ಬಿಟ್ಟಿದೆ. ಆ 200 ಡೇಸ್ ಅಲ್ಲಿ ಏನ್ ಮಾಡ್ತೀರ ಅಂತ ನನಗೂ ಗೊತ್ತಿಲ್ಲ ಇದುವರೆಗೂ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತಲೆ ಉಪಯೋಗಿಸಿ ಟೇಬಲ್ ವರ್ಕ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಉಳಿಸೋ ತರ ಸಿನಿಮಾ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದ್ರೆ ಪ್ರೊಡ್ಯೂಸರ್ ಉಳಿದ್ರೆ ಸರಿ, ಯಾರು ಪ್ರೊಡ್ಯೂಸರ್ ಉಳಿದ್ರೆ, ಈಗ ನಾನ್ ಸಿನಿಮಾ ಮಾಡಿ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ, ಒಂದ್ 50 ಲಕ್ಷ ಹೋಗುತ್ತೋ, ಹಾಕದೆಲ್ಲ ಹೋಗ್ಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಒಂದ್ 50 ಲಕ್ಷ ಬರುತ್ತೋ 50 ಲಕ್ಷ ಹೋಗುತ್ತೋ, ತಲೆ ಕೆಡಿಸ್ಕೊಳ್ಳಲ್ಲ. ಪುನಃ ಇನ್ನೊಂದ್ ಸಿನಿಮಾ ಮಾಡ್ತಾರೆ. ಈಗ ನಾನ್ ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಊಟ ಮಾಡ್ತಾರೆ, ನಿಮ್ಗೇನೋ ಇದು ಸಿಗುತ್ತೆ, ಕೆಲಸಗಾರ ಯಾರಿಗೋ ಊಟ ಮಾಡ್ತಾರೆ. ಯಾವ್ದು ಸಿನಿಮಾ ಮಾಡಿ ಇನ್ನೊಬ್ರು ಅಂದ್ರೆ ಪ್ರೊಡ್ಯೂಸರ್ ಉಳಿಸೋದಕ್ಕೆ ಒಂದ್ ಪ್ರಯತ್ನ ಅಷ್ಟೇ. ಆಮೇಲೆ ಯಾರೋ ಮಾಡ್ತಾರೆ ಅನ್ಬಿಟ್ಟು ಅವ್ರು ಅಷ್ಟ್ ದಿನ ಮಾಡಿದ್ರು, ಅವ್ರೇನ್ ಮೇಕಿಂಗ್ ಮಾಡೋ ನಾನ್ ಮಾಡಿ ಇನ್ನೊಬ್ರು ಕಾಂಪಿಟೇಷನ್ ಸಿನಿಮಾ ಮಾಡಕ್ ಹೋಗ್ಬಿಡಿ. ನಿಮ್ ಸಿನಿಮಾ ನಿಮ್ ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಏನ್ ಬೇಕು, ಈ ಪ್ರೊಡ್ಯೂಸರ್ಗೆ ಎಷ್ಟು ಮಟ್ಟಿಗೆ ನಾವು ಉಳಿಸ್ಬೋದೇನೋ ಒಂದು ಸಿನಿಮಾ ಮಾಡಿ ಅಂತ. ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಡೈರೆಕ್ಟರ್, ಆಮೇಲೆ ಬಿಡಿ ಸರ್ ತಂದೆ ತಾಯಿ ಇದ್ದಂಗೆ. ಒಬ್ಬ ಕ್ರಿಯೇಟರ್ ಒಬ್ಬ ಇನ್ವೆಸ್ಟರ್ ಇದ್ದೇ ಒಂದ್ ಸಿನಿಮಾ ಕ್ರಿಯೇಟ್ ಆಗೋದು. ಕ್ರಿಯೇಟರ್ ಇನ್ವೆಸ್ಟರ್ ಇಲ್ಲ ಅಂದ್ರೆ ಸಿನಿಮಾನೇ ಇಲ್ಲ. ರಾಜ್ಕುಮಾರ್ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ವಿ, ವಿತೌಟ್ ಕ್ರಿಯೇಟರ್ ದೇರ್ ಇಸ್ ನೋ ಕ್ರಿಯೇಷನ್ ಅಂತ ರಜನಿಕಾಂತ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇರ್ತಾರೆ. ವಿತೌಟ್ ಕ್ರಿಯೇಟರ್ ದೇರ್ ಇಸ್ ನೋ ಕ್ರಿಯೇಷನ್. ಈಗ ಒಂದು ವಸ್ತು ಇಲ್ಲಿ ಇದೆ ಅಂದ್ರೆ ಈ ಫ್ರೇಮ್ ತಂದಿಟ್ಟ, ಯಾರು ತಂದಿಡೋರು? ಡೈರೆಕ್ಟರ್, ಕ್ರಿಯೇಟರ್. ಆ ಕ್ರಿಯೇಟರ್ ಬೇಕಾದ್ರೆ ಒಬ್ಬ ಪ್ರೊಡ್ಯೂಸರ್ ಕಂಫರ್ಟಬಲ್ ಗೆ ಅವ್ರು ಇನ್ನೊಂದು ಸಿನಿಮಾ ಮಾಡತ್ರ ಮಾಡಿ, ಸುಮ್ನೆ ವೇಸ್ಟೇಜ್ ಮಾಡದೆ ಚೆನ್ನಾಗ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದ್ರೆ ಒಬ್ಬೊಬ್ರು ಸ್ಟೈಲ್ ಒಂದೊಂದ್ ಇರುತ್ತೆ. ನಾವು ಕೇಳ್ಕೊಳ್ಳೋಷ್ಟೇ ಪ್ರೊಡ್ಯೂಸರ್ ನುಡಿಸಿ ಅಂತ ಅಷ್ಟೇ. ಓಕೆ ಸರ್, ಇಷ್ಟೊತ್ತು ನಿಮ್ಮ ಮೂಲ್ಯವಾದ ಸಮಯ ನಮಗ್ ಕೊಟ್ರಿ. ನಿಮಗೆ ಏನಾದ್ರು ಬಿಟ್ಟೇನೋ ಶೇರ್ ಮಾಡ್ಕೊಳ್ಳೋದು ಏನಾದ್ರು ಇದೆಯಾ ಅಂತ? ಏನಾದ್ರು ಆಲ್ಮೋಸ್ಟ್ ಎಲ್ಲ ನಿಮ್ ಹತ್ರ ಶೇರ್ ಮಾಡಿದೀನಿ. ಆಮೇಲೆ ಸ್ವಲ್ಪ ಜಾಸ್ತಿನೇ ಮಾಡಿ, ನಾನು ಸುಮಾರು ಇಂಟರ್ವ್ಯೂ ಒಳಗೆ ಹೇಳೋದಕ್ಕೆ ಸ್ವಲ್ಪ ಕೆಲವು ಜಾಸ್ತಿನೇ ಹೇಳಿದೀನಿ. ಬಟ್ ನನ್ನ ಜರ್ನಿ ಮಾಮೂಲಿ ಎಲ್ಲ ಇಂಟರ್ವ್ಯೂ ಸೇಮ್ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳಿದೀನಿ. ಸುಮಾರು ಹೀರೋಗಳ ಬಗ್ಗೆ ಕ್ವಶನ್ ಕೇಳಿದ್ರಿ. ನಾನು ಆ ಹೀರೋಗಳ ಜೊತೆ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ನಂಗೆ ತುಂಬಾ ಆತ್ಮೀಯರಾಗಿದೆ. ಟೈಮ್ ಬಂದಾಗ ನೋಡೋಣ ಮಾಡ್ಬೋದಾ ಏನಮ್ಮ. ಈಗಿರೋ ಸ್ಟೇಜ್ ಅಲ್ಲಿ ನಾವು ಮಾಡೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವ್ರವ್ರದ ಒಂದು ಆಮೇಲೆ ತುಂಬಾ ಕ್ಲೋಸ್ ಆಗಿ ನಾವು ಕೇಳೋದ್ರ ತಪ್ಪಾಗುತ್ತೆ. ಆಮೇಲೆ ನಮ್ಗೆ ಆದಂತ ಒಂದು ಮಾಡುವ ಕೇಪಬಿಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಸಿನಿಮಾ ಮಾಡ್ತಿದ್ರು, ನಾನು ಸಕ್ಸಸ್ಫುಲ್ ಡೈರೆಕ್ಟರ್, ಸ್ಟಾರ್ ಡೈರೆಕ್ಟರ್ ಅನ್ಕೊಂಬಾರ್ದು ಸರ್. ಪ್ರತಿ ಸಿನಿಮಾ ಇಸ್ ಮೈ ಫಸ್ಟ್ ಸಿನಿಮಾ, ಇಟ್ಸ್ ಮೈ ಸ್ಟ್ರಗ್ಲಿಂಗ್ ಮೂವಿ. ಪ್ರತಿದಿನನೂ ಸ್ಟ್ರಗ್ಲಿಂಗ್ ಮಾಡ್ತಾನೆ ಇರ್ಬೇಕು ನಾವು. ನಾ ಫಸ್ಟ್ ಸಿನಿಮಾ ಏನು ಸ್ಟ್ರಗ್ಲಿಂಗ್ ಏನ್ ಮಾಡಿಲ್ಲ ಸರ್. ಪುನೀತ್ ರಾಜ್ಕುಮಾರ್ ಕರೆದ್ರು, ಯಾರೋ ಕತೆ ಕೊಟ್ರು, ಪರ್ವತಮ್ಮ ಅವರು ದೊಡ್ಡ ಬ್ಯಾನರ್ ನೀವ್ ಮಾಡೋ ಅಂದ್ರು, ನಾನ್ ಮಾಡ್ದೆ. ಈಗ ಹಂಗಿಲ್ಲ ಪರಿಸ್ಥಿತಿ, ಕಾಂಪಿಟೇಷನ್ ಜಾಸ್ತಿ ಇದೆ. ಹೌದು, ನಾವು ಒಂದ್ 4 ಕಡೆ ಹೋಗಿ ಕತೆ ಹೇಳಿ ಮಾಡ್ಬೇಕು. ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ, ಲೈಫ್ ಫುಲ್ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಈಗ ಯಾರೋ ಒಂದ್ 10 years ಬ್ಯಾಕ್ ಇಂದ ಬಂದಿದ್ದಾರೆ, ಅವ್ರ ಜೊತೆ ಕಾಂಪಿಟೇಟ್ ನಾವು ಅಪ್ಡೇಟ್ ಆಗಿ ಸಿನಿಮಾ ಮಾಡಕ್ ಪ್ರಯತ್ನ ಪಡ್ಬೇಕು ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಆಮೇಲೆ ಸಕ್ಸಸ್ ಫಾರ್ಮುಲಾ ಇಲ್ಲ. ಸಿನಿಮಾ ಮಾಡ್ತಾ ಇರೋದು, ಜನ ಯಾವ್ದು ರಿಸೀವ್ ಮಾಡ್ಕೊತಾರೆ ಮಾಡ್ತಾರೆ, ಇಲ್ಲ ಮುಂದಕ್ಕೆ ಮಾಡ್ಕೊಂಡು ಹೋಯ್ತಾ ಇವಾಗ. ಎಲ್ಲಿವರೆಗೂ ನಮ್ಗೆ ಶಕ್ತಿ ಇರುತ್ತೆ, ನಮ್ ತಲೆಯಲ್ಲಿ ಬುದ್ಧಿ ಇರುತ್ತೆ, ಅಲ್ಲಿವರೆಗೂ ಮಾಡೋದಷ್ಟೇ. ನಾನು ಹ್ಯಾಪಿಯಾಗಿ ಬೇರೆಯವ್ರು ಮಾಡೋದು ನೋಡಿ ಖುಷಿಯಾಗಿ ನೆಮ್ಮದಿಯಾಗಿ ಮನೇಲಿ ಇರುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.